ಶ್ರೀ ಗುರುಗಣಾಧಿಪತಿಭ್ಯಾಂ ನಮಃ. ಕರ ಮುಗಿದು ಶರವಣಗೆ ಗಣಪನ ಚರಣ ಸಾರಸಗೆರಗಿ ಶಿವನಂ ಸ್ಮರಿಸಿ ಶ್ರೀ ಅಣ್ಣಪ್ಪ ಸ್ವಾಮಿಗೆ ನುತಿಸಿ ಭಕ್ತಿಯಲಿ ವರಮುನೀಶ್ವರ ಜಾತಕರ್ಣರೇ ಪರಮ ಸನ್ನಿಧಿಗಭಿನಮಿಸಿ ಘನ ಗುರುಗಳರಿಗೆ ಮಣಿದು ಕೇಳ್ವಿನಿ ಕಥಾಮೃತವ. ಸತಿ ಶತ್ರುವಿನದಿಯರ ಮುನಿಪತಿ ಕಶ್ಯಪ ಸೇವೆಗೊಂಡು ಮೆರೆದಿರೆ. ಮುನಿಪತಿ ಕಶ್ಯಪ ಸೇವೆಗೊಂಡು ಮೆರೆದಿರೆ ತಪದೊಳು ಅತಿಹಿತನಾಗುತ್ತ ವಿಶಾಲವಾದಂತಹ ಈ ಪ್ರಪಂಚದಲ್ಲಿ ಸಕಲ ಜೀವರಾಶಿಗಳ ಸೃಷ್ಟಿಗೆ ಕಾರಣಕರ್ತನಾದವನು ಬ್ರಹ್ಮದೇವ. ಆತನ ಮಗನಾಗಿ ಈ ಪ್ರಪಂಚದಲ್ಲಿ ನಾನು ಕಂಗೊಳಿಸಿದವನಿದ್ದೇನೆ. ಕಶ್ಯಪ ಎನ್ನುವ ಹಾಗೆ ನನ್ನನ್ನು ಲೋಕ ಗುರುತಿಸಿಕೊಂಡಿದೆ. ಮಾತ್ರವಲ್ಲ, ಎರಡನೆಯ ಬ್ರಹ್ಮನಾಗಿ ನಾನು ಗುರುತಿಸಿಕೊಂಡಿದ್ದೇನೆ. ದಕ್ಷ ಪ್ರಜಾಧಿಪತಿಯ ಮಕ್ಕಳನ್ನು ಮದುವೆಯಾಗುವುದರ ಮೂಲಕವಾಗಿ ತೃಪ್ತ ಜೀವನವನ್ನು ಸಾಗಿಸುತ್ತಾ ಇದ್ದೇನೆ. ಅದರಲ್ಲಿಯೂ ದಿತಿದೇವಿಯ ಮಕ್ಕಳು ಅಸುರರಾದರೆ ಅದಿತಿ ದೇವಿಯ ಮಕ್ಕಳು ದೇವತೆಗಳಾಗಿ ಕಂಗೊಳಿಸುತ್ತಾ ಇದ್ದಾರೆ. ಅನವರತವು ಆಶ್ರಮದಲ್ಲಿರುವುದರ ಮೂಲಕ ಯಾಗ ಯಜನಾದಿಗಳನ್ನು ಮಾಡಿ ದೇವತೆಗಳ ಮನಸ್ಸನ್ನು ಮೆಚ್ಚಿಸಿ ಇದರಿಂದ ತೃಪ್ತರಾದಂತಹ ದೇವತೆಗಳು ಇಳೆಗೆ ಮಳೆಯನ್ನು, ಆ ಮಳೆಯಿಂದ ಬೆಳೆ, ಮಾತ್ರವಲ್ಲ ಬೆಳೆಯಿಂದ ಜನಜೀವನ ಎನ್ನುವುದು ಸುಗಮವಾಗಿ ಸಾಗುವುದಕ್ಕೆ ಕಾರಣವಾಗ್ತದೆ. ಆ ಕಾರ್ಯದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡವನಿದ್ದೇನೆ. ಮಾತ್ರವಲ್ಲ, 13 ಮಂದಿ ಮಡದಿಯರಲ್ಲಿ ಹಿರಿಯವರು ಅಂದ್ರೆ ವಿನತೆ ಹಾಗೂ ಕದ್ರು ನನಗೆ ಅತಿ ಹೆಚ್ಚಿನ ಪ್ರೀತಿಯ ಮಡದಿಯರಾಗಿ ವ್ಯವಹರಿಸುತ್ತಾ ಇದ್ದಾರೆ. ಮತ್ತೊಮ್ಮೆ ಕಾನನವನ್ನು ಸೇರುವುದರ ಮೂಲಕವಾಗಿ ತಪಸ್ಸಿನಲ್ಲಿ ತೊಡಗಬೇಕು ಎನ್ನುವ ಹಾಗೆ ನಾನು ಮನಸ್ಸಿನಲ್ಲಿ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಹೋಗುವುದಕ್ಕೆ ಮುಂಚಿತವಾಗಿ ಮಡದಿಯರನ್ನು ಕರೆದು ಅವರಲ್ಲಿ ಒಂದು ವಿಷಯವನ್ನಾಡಿ ಹೇಳಬೇಕಾದ್ದು ಕರ್ತವ್ಯ ಅಲ್ವೇ? ಮಡದಿಯರೇ, ಹೀಗೆ ಬನ್ನಿ, ಹೀಗೆ ಈರ್ವರ ನದಿ ವಿಜಯದಿ ಕರೆದು ಬೀಳ್ದ ತನ್ನ ಅಭಿಮತವ ಕಾಂತೆಯರಿದ ಕೇಳಿರೀಗ ಮನದಂತರಿಯ ಹೊರವೇನ ಬೇಗ ಕೇಳಿರೀಗ. ಕಾಂತೆಯರಿದ ಕೇಳಿರೀಗ ಮನದಂತರಿಯ ಒರೆವೇನ ಬೇಗ, ಮನದಂತರಿಯ ಒರೆವೇನ ಬೇಗ. ಸಂತಸದ ನಿರಂತರ ಮಮ ಸೇವೆ, ಸಂತಸದ ನಿರಂತರ ಮಮ ಸೇವೆ, ಸೇವೆಯಂ ಕಳುವದಿಗೆ ನಿವಾಂತುದ ಕೊಲಿದಿಗೆ ಕಾಂತ
ಶಾಂತಿಗೆ ಈಗ ಮನದಂತರಿಯ ಉರುವೇನ ಬೇಗ ಓ ನನ್ನ ಮುದ್ದು ಕಾಂತೆಯರೇ, ವಲ್ಲಭ ವಲ್ಲಭ ನಿಮ್ಮನ್ನು ಕರೆದ ತಕ್ಷಣ ಓಡೋಡಿಕೊಂಡು ಬಂದಿದ್ದೀರಿ. ಮಾತ್ರವಲ್ಲ, ನನ್ನ ಚರಣಗಳಿಗೆ ಆನತರಾಗಿದ್ದೀರಿ. ಹೌದು. ನಿಮ್ಮದಾದಂತಹ ಈ ವಿನಯತೆಯನ್ನು ಕಂಡಾಗ ಮನಸ್ಸಿಗೆ ಸಂತೋಷವಾಯಿತು. ಹಾ, ಹಾಗೆಂದು ನನ್ನ ಬಳಿಗೆ ನಿಮ್ಮನ್ನು ಕರೆಯುವುದಕ್ಕೂ ಕಾರಣ ಇದೆ. ಏನು? ಅದೆಷ್ಟೋ ಸಮಯದಿಂದ ಹಾ, ನಾನು ಮಾಡುವಂತಹ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡವರಿದ್ದೀರಿ. ಹೌದು. ಹಾಗಾಗಿ ಮತ್ತೊಮ್ಮೆ ತಪಸ್ಸನ್ನಾಚರಿಸಬೇಕು ಎನ್ನುವಂತಹ ಮನ ನನಗಾಗಿದೆ. ಹಾಗಾದ ಕಾರಣ ನಿಮ್ಮ ಮನದಲ್ಲಿ ಏನಾದ್ರೂ ಬಯಕೆಗಳಿದ್ರೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿಕೊಳ್ಳಬಹುದು. ನಮ್ಮ ಮನಸ್ಸಿನ ಬಯಕೆಗಳನ್ನು ಹೇಳಿಕೊಳ್ಳಬಹುದು. ಹೌದು, ಹಾಗಾದ್ರೆ ಇಲ್ಲಿವರೆಗಾಗಿ ಕರೆಸಿದ್ದು ಅದಕ್ಕೆ ನಮ್ಮ ಅಭಿಪ್ರಾಯವನ್ನು ತಿಳಿಸುವುದಕ್ಕೆ. ಆ, ವಲ್ಲಭ ನೀರ ಕೇಳಿದ ವಿಚಾರ ಮಗನೀಯ ನೀರ ವಿಚಾರ ಮಗನಿಯ ವೀರರಾಗಿರುವ ವಿಷವೇರಿರುವ ಪಣಿಯ ವೀರರಾಗಿರ್ಪ ವಿಷಗೇರಿರುವ ಪಣಿಯ ಕೇಳು ವಿಚಾರ ನೀರಗಿಳೆನ್ನ ವಿಚಾರ ಮಗನೀಯ ವೀರರಾಗಿ ಭವಿಷ್ಯವೇರಿರುವ ಪಣಿಯವಾರ ಸಾವಿರ ಜನಿಸುವ ರೀತಿಗೆ ನಗೆ ಪಣಿಯವಾರ ಸಾವಿರ ಜನಿಸುವ ರೀತಿಗೆ ನಗೆ ಕಾರುಣ್ಯದು ಪಾಲಿಸೆನಲೆಂದ ಸತಿಗೆ ನೀರಾದ ಕೇಳಿನ ವಿಚಾರ ಮಗನಿಯ ಪ್ರಾಣೇಶ್ವರಿ, ಮೊದಲಾಗಿ ನಿಮ್ಮ ಪದದ್ವಯಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇವೆ. ಶುಭವಾಗಲಿ. ನಿಮ್ಮ 13 ಮಂದಿ ಪತ್ನಿಯರಲ್ಲಿ ಆ, 7 ಪತ್ನಿಯರಾದಂತಹ ಕದ್ರುವಿನತೆಯರು ನಾವು ಆ, ಛಾಯಾನುವರ್ತಿನಿ ಎನ್ನುವ ಹಾಗೆ ಹೆಂಡತಿಯನ್ನು ಕೊಂಡಾಡುತ್ತಾರೆ. ಹ್ಮ್, ಗಂಡನ ನೆರಳನ್ನೇ ಅನುಸರಿಸಿ ನಡೆಯಬೇಕಾದದ್ದು ಆ, ಹೆಂಡತಿಯಾದವಳ ಧರ್ಮ. ನಿಜ. ನಿಮ್ಮ ಧರ್ಮಕ್ಕೆ ಅನುಕೂಲೆಯಾಗಿ ಹ್ಮ್, ನಾವು ವ್ಯವಹರಿಸಿದವರು, ಆ, ಯಾವುದೇ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಡಕಾಗುವಂತೆ ವರ್ತಿಸಿದವರಲ್ಲ. ಆ, ಆದ್ದರಿಂದಲೇ ನಮ್ಮನ್ನು ಸತಿ ಶಿರೋಮಣಿಯರು ಎನ್ನುವ ಹಾಗೆ ಕೊಂಡಾಡುತ್ತಾರೆ. ಹೌದಪ್ಪ. ಕೇವಲ ಸತಿ ಶಿರೋಮಣಿಯರಂತ ಹೇಳಿದ್ರೆ ಆ, ನಮ್ಮದಾದಂತಹ ವ್ರತವನ್ನ ಆಚರಿಸಿಯೋ ತಪಸ್ಸನ್ನ ಆಚರಿಸಿಯೋ ನಾವು ಸತಿ ಶಿರೋಮಣಿಯರಾದದ್ದಲ್ಲ. ಮತ್ತೆ ಪತಿ ಭಕ್ತಿ ಪತಿ ಸೇವೆಯಿಂದಲೇ ನಾವು ಸತಿ ಶಿರೋಮಣಿ ಎನ್ನುವ ಹಾಗೆ ಲೋಕವೇ ಕೊಂಡಾಡುತ್ತದೆ. ನಿಮ್ಮನ್ನು ನೋಡಿ ಉಳಿದವರು ಕಲಿಯಬೇಕು. ಹೌದಲ್ವೇ? ಉಳಿದ ಎಲ್ಲಾ ಹೆಂಡತಿಯರು ನಮ್ಮನ್ನು ನೋಡಿಯೇ ಕಲಿಯುವಂತದ್ದು. ಹೌದು. ರಮಣ, ಹ್ಮ್,
ಈ ಹೊತ್ತಿಗಾಗಲೇ ತಪಸ್ಸನ್ನಾಚರಿಸುವುದಕ್ಕೆ ಹೊರಡುತ್ತೀರಿ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಮನಸ್ಸಿನ ಅಭೀಷ್ಟ ಏನು ಅದನ್ನು ಈ ಸಂದರ್ಭದಲ್ಲಿ ಹೇಳಿದ್ರೆ ನಾನು ಅದನ್ನು ಪೂರೈಸಿಕೊಡುತ್ತೇನೆ ಎನ್ನುವ ಹಾಗೆ ಹೇಳ್ತಾ ಇದ್ದೀರಿ. ನಿಜ. ಹೆಣ್ಣಾದವಳ ಜೀವನ ಸಾರ್ಥಕ್ಯ ಆಗುವುದು ಯಾವಾಗ? ಒಂದು ಗಂಡಿನ ಕೈಯನ್ನು ಹಿಡಿದಾಗ. ಹಾಗಂತ ಹೇಳಿ ಪೂರ್ಣ ಸಾರ್ಥಕ್ಯಗೊಳ್ಳುವುದು ಯಾವಾಗ ಅಂತ ಹೇಳಿದ್ರೆ ಕೇವಲ ಗಂಡನನ್ನು ಪಡೆದಲ್ಲಿಗೆ ಅಲ್ಲ, ಮಕ್ಕಳನ್ನು ಪಡೆದಲ್ಲಿಗೆ. ಮಕ್ಕಳನ್ನು ಪಡೆದಾಗ ಅವಳದಾದಂತಹ ಜೀವನ ಸಾರ್ಥಕ್ಯವನ್ನು ಪಡೆಯುತ್ತದೆಯಂತೆ. ನಿಜ. ರಮಣ ವಿಧಿಗೆ ಸಮಾನರು ನೀವು ಎನ್ನುವ ಹಾಗೆ ಎಲ್ಲರೂ ಕೊಂಡಾಡುತ್ತಾರೆ. ಬ್ರಹ್ಮದೇವ ಸೃಷ್ಟಿಕರ್ತ, ಸಕಲ ಜೀವರಾಶಿಯನ್ನು ಸೃಷ್ಟಿ ಮಾಡುವವನು ಯಾರು ಅಂತ ಕೇಳಿದ್ರೆ ಆ ವಿಧಾತ. ಅವನಷ್ಟೇ ಚಾಕಚಕ್ಯತೆಯನ್ನು, ಅವನಷ್ಟೇ ಸಾಮರ್ಥ್ಯವನ್ನು ಹೊಂದಿದವರು ನೀವು ಕಶ್ಯಪ ಬ್ರಹ್ಮರು. ಆದ್ದರಿಂದ ನಿಮ್ಮನ್ನು ಕಶ್ಯಪ ಬ್ರಹ್ಮ ಎನ್ನುವ ಹಾಗೆ ಲೋಕವೇ ಕೊಂಡಾಡುತ್ತದೆ. ಈ ಹೊತ್ತಿಗೆ ನಿಮ್ಮ ಮೂಲಕವಾಗಿ ಸೃಷ್ಟಿಯಾಗಬೇಕು ಎನ್ನುವ ಹಾಗೆ ನನ್ನದ್ದು ಒಂದು ಬಯಕೆ. ಹೌದೇ? ಹಾಗಂತ ಹೇಳಿ ನನಗೆ ಬೇಕಾಗಿಯೇ ನೀವು ಒಂದು ಸೃಷ್ಟಿ ಮಾಡಬೇಕು, ವಿಶೇಷವಾದಂತಹ ಸಂಕಲ್ಪ ಮೂಲಕವಾಗಿ ಸೃಷ್ಟಿ ಮಾಡಬೇಕು ಎನ್ನುವ ಹಾಗೆ ನನ್ನ ಕೋರಿಕೆ. ಏನದು? ಇದು ನನ್ನ ಬಯಕೆ ಏನು ಅಂತ ಕೇಳಿದ್ರೆ 1,000 ಮಕ್ಕಳು ಬೇಕು. ಒಂದು ಮಕ್ಕಳಾದ್ರೆ ಒಂದೇ ಮಗುವನ್ನು ನೋಡಿಕೊಂಡು ಬೇಸರ ಕಳೆಯುವುದಿಲ್ಲ. ಹೌದು. 1,000 ಮಕ್ಕಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಓಡಾಡ್ತಾ ಇದ್ರೆ ಮನಸ್ಸಿನಲ್ಲಿರುವಂತಹ ಬೇಸರವೆಲ್ಲವೂ ದೂರವಾಗುತ್ತದೆ. ಕಷ್ಟ ಕಾಲಕ್ಕೆ ಯಾವಾಗಲೂ ಸಹಾಯಕ್ಕೆ ಬರುವುದು ಯಾವಾಗ ಅಂತ ಕೇಳಿದ್ರೆ ಆ 1000 ಮಕ್ಕಳು. ಹೌದು ಅಲ್ವೇ? ನೀವು ತಪಸ್ಸಿಗೆ ಹೊರಡುತ್ತೀರಿ, ತಪಸ್ಸಿನಿಂದ ಹಿಂತಿರುಗಿ ಬರುವಾಗ ಅದೆಷ್ಟು ಸಮಯಗಳಾಗುತ್ತದೋ ನಾನು ತಿಳಿ ಹೇಳುವುದಕ್ಕಾಗುದಿಲ್ಲ. 1000 ವರ್ಷಗಳೇ ಕಳೆದು ಹೋಗಬಹುದು. ಅಲ್ಲಿಯವರೆಗೆ ನಮ್ಮನ್ನು ನೋಡಿಕೊಳ್ಳುವುದು ಯಾರು ಅಂತ ಕೇಳಿದ್ರೆ ನಮ್ಮ ಮಕ್ಕಳು ತಾನೆ. ಹಾಗಾಗಿ ನನಗೆ 1 ಮಗು 2 ಮಗು ಅಂತ ಬೇಡ. ಕೊಡುವುದಿದ್ರೆ 1,000 ಮಕ್ಕಳನ್ನು ಕೊಡಬೇಕು. ಹಾಗಂತ ಹೇಳಿ 1000 ಮಕ್ಕಳು ಹೀಗೆ ಕಾಣುವಂತಹ ಮಕ್ಕಳು ಆಗಬಾರ್ದು. ಮತ್ತೆ ಶ್ರೇಷ್ಠ ಮಕ್ಕಳು, ಘನವಂತರು, ಬಲವಂತರು ಆಗಬೇಕು. ಅದರಲ್ಲಿಯೂ ವಿಷಪೂರಿತವಾದಂತಹ ಸರ್ಪಗಳು ನನಗೆ ಬೇಕು. ಹಾಗಾಗಿ ವಿಷಪೂರಿತವಾದಂತಹ 1000 ಸರ್ಪಗಳನ್ನು ನನಗೆ ಸೃಷ್ಟಿ ಮಾಡಿ ಕೊಡಬೇಕು ನೀವು. ಹಾಗೆಯ ನಿನ್ನದಾದಂತಹ ಮಾತುಗಳನ್ನು ಕೇಳಿದಾಗ ಸಂತೋಷವಾಯಿತು. ಹಾಗಾದ ಕಾರಣವೇ ನೀನು ಕೇಳಿದ್ದೆಷ್ಟು 1000 ಅಸುರರು ಎಷ್ಟಿದ್ದಾರೆ? 66 ಕೋಟಿ, ದೇವತೆಗಳು 33 ಕೋಟಿ. ಅಷ್ಟು ಬೇಡ, ಅಷ್ಟು ನೀನು ಸಾಮಾನ್ಯವಾಗಿ 1000 ಕೇಳಿದ್ದು. 66 ಕೋಟಿ ಮತ್ತೆ 33 ಕೋಟಿ ದೇವತೆಗಳಿಗೆ ಈ 1000 ಸರ್ಪಗಳು ಸಾಕು. ಹಾಗಾದ ಕಾರಣ ಇದು ವಿಶೇಷವಾದಂತಹ ಅಂಡವೊಂದನ್ನು ಕರುಣಿಸುತ್ತೇನೆ. ಆ ಮೂಲಕವಾಗಿ ಸತ್ಸಂತಾನವನ್ನು ಪಡೆಯಬಹುದು. ಆದೀತು. ಸ್ವಾಮಿ ಕೇಳಬೇಕು. ವಿಧಿಗೆ ಸಮಾನನು ನೀನು, ರೂಪದಿ ಕಾಮಗೆನೆಯವನು. ವಿಧಿಗೆ ಸಮಾನನು ನೀನು, ರೂಪದಿ ಕಾಮಗೆನೆಯವನು. ಮುದದಿಂದೆಂದಯ ಹೃದಯ ತರವನು, ಮುದದಿಂದೆಂದಯ ಹೃದಯ ತರವನು. ಮನದಳದಲ್ಲಿ ಬೀಳುವುದ ನೀಲಾಲಿಸು, ವಿಧಿಗೆ ಸಮಾನನು ನೀನು, ರೂಪದಿ ಕಾಮಗೆನೆಯವನು. ಮೊದಲಾಗಿ ಪವಿತ್ರವಾದಂತಹ ಪದೇಶ್ಮಗಳಿಗೆ ಅಭಿವಂದಿಸಿಕೊಂಡು ಬೆಳಿತೇನೆ. ಎದ್ದೇಳು ಪ್ರಭು, ನಾವು ನಿಮ್ಮ ಸೇವೆಯನ್ನು ಸದಾಕಾಲ ಮಾಡುತ್ತಾ ಇರುವವರು. ಇಷ್ಟರವರೆಗೆ ಯಾವುದೇ ಒಂದು ರೀತಿಯಾದಂತಹ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದವರು ನಾವಲ್ಲ. ನಮ್ಮ ಯಾವ ಅಪೇಕ್ಷೆಗಳು ಉಂಟು ಅದೆಲ್ಲವನ್ನು ನಮ್ಮ ಮುಖವನ್ನು ಕಾಣುವುದರ ಮುಖೇನವಾಗಿ ನೀವು ನೆರವೇರಿಸಿಕೊಡುತ್ತಾ ಇದ್ದವರು. ಅಂತ ಜ್ಞಾನವನ್ನು ಸಂಪಾದಿಸಿಕೊಂಡವರು ತಾವು. ಆದರೆ ಇಂದಿನ ಈ ಕಾಲಕ್ಕಾಗುವಾಗ ನೀವು ಮಾಡಿರುವಂತಹ ಸೇವೆಯಿಂದ ತುಷ್ಟಮಾನಸನಾಗಿದ್ದೇನೆ, ಏನಾಗಬೇಕೋ ಕೇಳಿಕೊಳ್ಳಿ ಎನ್ನುವ ಹಾಗಾಡ್ತಾ ಇದ್ದೀರಾ. ಹೌದು ಪ್ರಭು, ನಾನು ಆವಾಗಲಿಂದ ನಿಮ್ಮ ರೂಪವನ್ನೇ ನೋಡ್ತಾ ಇರುವಂತದ್ದು. ಅಲ್ಲ, ಇಂದು ಪ್ರಥಮ ನೋಡುದಲ್ವಲ್ಲ. ಆದರೆ ಇಂದು ವಿಶೇಷತೆ ಎನ್ನುವುದು ಕಾಣುತ್ತಾ ಉಂಟು. ಕಾಮನೆಗೆ ಇಣೆಯಾಗುವವರು, ಮನಸ್ಸಿನ ಕಾಮನೆಗಳನ್ನ ಸೃಷ್ಟಿ ಮಾಡುವಂತಹ ವಿಚಾರದಲ್ಲಿ
ನಿಮ್ಮ ಹಾಗೆ ಇನ್ನೊಬ್ಬರಿರುವುದಕ್ಕೆ ಸಾಧ್ಯವಿಲ್ಲ. ಹೌದಾ? 13 ಜನ ಹೆಂಡತಿಯರನ್ನ ಸದಾ ಕಾಲ ಒಂದೇ ರೀತಿಯಾಗಿ ಪಾಲಿಸಿಕೊಂಡು ಬರುವವರು, ಒಂದೇ ರೀತಿಯಾಗಿ ಅವರ ಬಯಕೆಗಳನ್ನು ಈಡೇರಿಸಿಕೊಳ್ಳುತ್ತಾ ಬರುವವರು, ಒಂದೇ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು, ಒಂದೇ ರೀತಿಯಾಗಿ ಆಸೆಗಳನ್ನ ಈಡೇರಿಸುವವರು. ಆ ಕಾರಣದಿಂದಲಾಗಿ ನನ್ನ ಕಣ್ಣುಗಳಿಗಿಂದು ಕಾಮನ ಹಾಗೆ ಕಾಣ್ತಾ ಇದ್ದೀರ. ಒಬ್ಬಳಿಗೆ ಹೆಚ್ಚು ಒಬ್ಬಳಿಗೆ ಕಡಿಮೆ ಅಂತ ಸುಖ ಸಂತೋಷವನ್ನು ಕೊಟ್ಟವರಲ್ಲ, ಅಲ್ಲವೇ ಇಲ್ಲ? ಹೀಗಿರುವಾಗ ಅಕ್ಕ ಹೇಳಿದ ಹಾಗೆ ವಿಧಿಗೆ ಸಮಾನರು ತಾವು. ಬ್ರಹ್ಮನಂತೆ ಪ್ರತಿಸೃಷ್ಟಿಯನ್ನು ಮಾಡಬಲ್ಲಂತಹ ಚಾಕಚಕ್ಯತೆಯನ್ನು ಹೊಂದಿರುವ ಕಾರಣದಿಂದಲಾಗಿ ಕಶ್ಯಪ ಬ್ರಹ್ಮ ಎನ್ನುವ ಹಾಗೆ ಪ್ರಪಂಚವೇ ನಿಮ್ಮನ್ನ ಮಾನಿಸಿದೆ. ಸ್ವಾಮಿ, ಈಗ ನನ್ನ ಆಸೆಯನ್ನ ಹೇಳಿಕೋ ಎನ್ನುವ ಹಾಗೆ ಆಡ್ತಾ ಇದ್ದೀರ. ನನ್ನ ಆಸೆ ಏನು ಗೊತ್ತೇ? ಏನದು? ಅಂತಿಂಥದ್ದಲ್ಲ, ಮತ್ತೆ ಕೇಳಬೇಕು ತಾನೆ. ಕದ್ರುಮಾರಕರಿಂದ ಬಲವರ್ಧಿಸಿ ಶಕ್ತಿಗಳಿಂದ, ಬಲವರ್ಧಿಸಿ ಶಕ್ತಿಗಳಿಂದ ಕಾಂತ ಬಲವರ್ಧಿಸಿ ಶಕ್ತಿಗಳಿಂದ, ಬಲವರ್ಧಿಸಿ ಶಕ್ತಿಗಳಿಂದ ಹೊತ್ತಿದ್ದು ಬಯಸುತ್ತರಿದ್ದರೆ ಸಾಕೈ, ಹೊತ್ತಿದ್ದು ಬಯಸುತ್ತರಿದ್ದರೆ ಸಾಕೈ, ಬುದ್ಧಿ ಬಲದಿಗೆ ಅನ್ಯರಿರದ ತೆರ ಕದ್ರು ಕುಮಾರಗಳಿಂದ ಬಲವರ್ಧಿಸಿ ಶಕ್ತಿಗಳಿಂದ ಕಾಂತ ರಮಣ, ಅಕ್ಕ ಹೇಳಿದ್ದು ಹೇಗೆ? 1000 ಸಂಖ್ಯೆಯ ಮಕ್ಕಳು ನನಗೆ ಬೇಕು, ಬಲ ಎನ್ನುವುದವರಲ್ಲಿ ಇರಬೇಕು, ವಿಷಪೂರಿತರಾಗಿರಬೇಕು ಎನ್ನುವ ಹಾಗೆ. ಅವಳಿಗೆ ಇರುವ ಹಾಗೆ ನನಗಷ್ಟು 1000 ಸಂಖ್ಯೆಯಲ್ಲಿ ಮಕ್ಕಳು ಬೇಕು ಎನ್ನುವ ಹಾಗೆ ನನಗೆ ಆಸೆ ಇಲ್ಲ. ಮತ್ತೆ ಒಂದು ಸಾಕು ಅಂತ ನನ್ನ ಮನಸ್ಸಿನಲ್ಲಿ ಇತ್ತು. ಒಂದು ಸಾಕ ನಿನಗೆ? ಅಲ್ಲ, ಮನಸ್ಸಿನಲ್ಲಿ ಇತ್ತು. ಹೌದೌದು, ಒಂದು ಸಾಕು. ನಾನು ಅವಳಿಗಿಂತ ಹೆಚ್ಚು ಕೇಳುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೆ. ನಾನು 1000 ಕೇಳಿದ್ರೆ ಒಂದು 700-2000 ಕೇಳಬಹುದು ನಾನು ನಿರೀಕ್ಷೆ ಮಾಡಿದ್ದೆ. ಅಲ್ಲ, 2000 ಕೇಳುವಂತ ನಮ್ಮ ಮನಸ್ಸುಂಟು, ನಿರೀಕ್ಷೆ ಉಂಟು, ಕೊಡ್ತೀರಾ ಅಂತೇಳಿ. ಆದ್ರೆ ಏನು ಮಾಡೋಣ, ಈ ಕಾಲದಲ್ಲಿ ಒಂದು ಬೇಕು ಅನ್ನುವ ಹಾಗೆ ನಾವು ಮೊದಲಾಗಿ ಆಲೋಚನೆ ಮಾಡಿದ್ದು. ಮತ್ತೆ ಆವಾಗ ನನಗೊಂದು ಮಾತು ನೆನಪಾಯಿತು. ಒಂದು ಕಣ್ಣು ಕಣ್ಣಲ್ಲ, 2 ಕಿವಿಗಳು ಬೇಕು, 2 ಕಣ್ಣುಗಳು ಬೇಕು. ದೇಹವನ್ನು ನೋಡುವಾಗಲೇ ಗೊತ್ತಾಗ್ತದೆ ನಮಗೆ 2 ಕಾಲು, 2 ಕಣ್ಣು, 2 ಕಿವಿ. ಒಂದು ಕಣ್ಣು ಕಣ್ಣಲ್ಲ, ಒಂದು ಮಗು ಮಗುವಲ್ಲ. ಹೌದೌದು. ಹೀಗಿರುವಾಗ ನನಗೆ 2 ಮಗು ಬೇಕು. ಅವನು ಬಲಿಷ್ಠನಾಗಿರಬೇಕು. ಅಂದ್ರೆ ಕದ್ರು ಕುಮಾರರಿಗಿಂತಲೂ ಕೂಡ ಅತಿ ಬಲ ಎನ್ನುವುದು ಅವರಲ್ಲಿ ಬೇಕು. ಈ ಆಸೆಯನ್ನು ನನಗೆ ಈಡೇರಿಸಿಕೊಡಬೇಕು. ವನಿತೆಯ ನುಡಿ ಕೇಳಿ ಮನದಿ ಯೋಜಿಸಿದನು ಘನದ ಸುಳಿಯುಳಿಗೆಯೋ, ಘನದ ಸುಳಿಯುಳಿಗೆಯೋ ಇನಿತಾಡಿರುವಳು ವಿನದಿಯ ತೀರ ಮುನಿಪ ಕರೆಯುವುದಾದನು, ಮುನಿಪ ಕರೆಯುವುದೆಂದನು. ಪ್ರಾಣೇಶ್ವರಿ, ಪ್ರಾಣೇಶ, ನಿನ್ನದಾದಂತಹ ಆಶೆಗಳನ್ನೆಲ್ಲ ಕೇಳಿದಾಗ ಆಶ್ಚರ್ಯವಾಗುತ್ತಾ ಇದೆ. ಯಾಕೆ? ಕದ್ರು ಕುಮಾರರಿಗಿಂತ ಬಲಿಷ್ಠರಾದಂತಹ ಉಭಯ ಮಕ್ಕಳು ನನಗೆ ಸಾಕು ಎನ್ನುವ ಹಾಗೆ ನೀನು ಕೇಳುತ್ತಾ ಇದ್ದೆ. ನನಗಷ್ಟೇ ಸಾಕು, 1000 ಬೇಡ ನನಗೆ. ಕೇವಲ 2ರಲ್ಲೇ ತೃಪ್ತಿಯನ್ನು ಪಡೆಯುತ್ತೇನೆ ಎನ್ನುವಂತಹ ಭಾವನೆ ನಿನ್ನದು. ಹಾಗೆಂದು ಕರುಣಿಸುತ್ತೇನೆ ಎನ್ನುವ ಹಾಗೆ ನಾನು ಹೇಳಿ ಆಗಿದೆ. 2 ಬೇಕು ಅಂತ ಕೇಳಿದ್ರೆ ಆಯ್ತಪ್ಪ. ಹೌದಲ್ಲ? ಕದ್ರು ಕುಮಾರಕ್ಕಿಂತ ಬಲವಂತರದ್ದು ಯಾಕೆ ಕೇಳಬೇಕು?
ಮೊದಲೇ ಅವಳು ಕೇಳಿದ್ದಾಳೆ ನನ್ನ ಮಕ್ಕಳು ಬಲಯುತರಾಗಬೇಕು ಎನ್ನುವ ಹಾಗೆ. ಅದಕ್ಕಾಗಿ ಅದಕ್ಕಿಂತಲೂ ಅಧಿಕ ಎನ್ನುವ ಹಾಗೆ ಹೇಳಿದ್ದು ಅಷ್ಟೇ. ಕರುಣಿಸುವಲ್ಲಿ ಆಕ್ಷೇಪ ಏನು ಇಲ್ಲ. ಹಾಗಾದ ಕಾರಣ ಇದೋ 2 ಅಂಡಗಳನ್ನು ನಿನಗೆ ಕರುಣಿಸಿದ್ದೇನೆ. ಆದರೆ ಒಂದು ಎಚ್ಚರಿಕೆ, 1000 ವರ್ಷಗಳ ಕಾಲ ಅದನ್ನು ಭದ್ರತೆಯಿಂದ ನೀನು ಕಾಪಾಡಿಕೊಂಡು ಬಂದು ಆ ಬಳಿಕ ಆ ಅಂಡಕ್ಕೆ ನೀನು ಜೀವ ಕೊಡಬೇಕು. 1000 ವರ್ಷಗಳ ಕಾಲ ಕಾಯ್ಬೇಕು. ಆಯ್ತಾಯ್ತು. ಒಂದು ವೇಳೆ ಮಧ್ಯಪಥದಲ್ಲಿ ಏನಾದರೂ ಆತುರಪಟ್ಟೆ ಎಂದಾದ್ರೆ ಅವಘಡ ಸಂಭವಿಸುವುದಕ್ಕೆ ಸಾಧ್ಯ ಉಂಟು. ಹಾಗೆಂದು ನಿಮ್ಮ ಆಶೆಯನ್ನು ನಾನು ಈಡೇರಿಸಿದ್ದೇನೆ. ಈ ಆಶ್ರಮದಲ್ಲಿ ಇದ್ದುಕೊಂಡು ತಪಸ್ಸಿಗೆ ಯೋಗ್ಯವಾದ ಸ್ಥಳ ಇದಲ್ಲ ಎಂಬುದನ್ನು ತೀರ್ಮಾನಿಸಿದ್ದೇನೆ. ಯಾಕೆಂದ್ರೆ 1000 ಹಾವುಗಳೆಲ್ಲ ಆಶ್ರಮದಲ್ಲಿದ್ದಾಗ ನಾನು ತಪಸ್ಸಿಗೆ ಕುಳಿತೆ ಎಂದಾದ್ರೆ ಅತ್ತಿನಿತ್ತ ಹರಿದಾಡುವುದಕ್ಕೆ ನೋಡಿದ್ರ 1000 ಅವರ ಮಕ್ಕಳಿಂದ ನೋಡಿ ನಿಮಗೆ ಏನು ಉಪಟಳ ಆಗುತ್ತದೆ, ಉಪಟಳ ಆಗುತ್ತದೆ. ನನ್ನ ಮಕ್ಕಳಿಂದ ಏನು ಆಗ್ಲಿಕ್ಕಿಲ್ಲ. ನನ್ನದಾದಂತಹ ಏಕಾಗ್ರತೆಗೆ ಭಂಗವಾಗ್ತದೆ ಎನ್ನುವುದನ್ನು ನಾನು ಹೇಳಿದ್ದು. ಅರತಿ ದೂರದಲ್ಲೇ ತಪಸ್ಸನ್ನಾಚರಿಸುವುದಕ್ಕೆ ನಾನು ಹೋಗ್ತೇನೆ. ನೀವು ಬಿಟ್ಟು ಹೋಗುದ ಸ್ವಾಮಿ? ಅಲ್ಲ, ದೂರ ಹೋಗುವುದಿಲ್ಲ, ಸಮೀಪದಲ್ಲೇ ನಾನು ಇರ್ತೇನೆ. ನಮಗೆ ಬೇಕಂತಾದಾಗ ನಾವು ಕಾಣುವುದಕ್ಕೂ ಬರ್ಲಿಕ್ಕೆ ಸಾಧ್ಯ. ಕಾಣುವುದಕ್ಕೆ ನೀವು ಬರಬಹುದು, ನನ್ನ ಸೇವೆ ಮಾಡಬಹುದು. ಆದಷ್ಟು ಶೀಘ್ರವಾಗಿ ತಪಸ್ಸನ್ನು ಆಚರಿಸಿ ಮತ್ತೆ ನಮ್ಮದಾದಂತಹ ಆಶ್ರಮವನ್ನು ಸೇರುವವನಿದ್ದೇನೆ. ನಿಮಗೆ ಶುಭವಾಗಲಿ. ಕೆಲವು ಕಾಲಾಂತರದಿ ಕರಿಯರಸಿನದೆ, ಕೆಲವು ಕಾಲಾಂತರದಿ ಕರಿ ಅರಸಿನದ ನೀಲ ಬಿಳಿ ಹಸುರು ಕೆಂಪು ವರ್ಣದ ಹಲವು ರೂಪದಿವು ಎಳೆತೆಳೆದು ಕಾಲಿಯು ಶೋಭಿಸುವ ನಾಗಗಳು ಬಲಿತಂಡದಿಂದ ಹೊರಗೆ ಹೇಳಿದು. ಹಲವು ವರ್ಷಗಳ ಬಳಿಕ ಮೊಟ್ಟೆ ಒಂದು ಅದರದ್ದಾದಂತಹ ಆ ಮೊಟ್ಟೆಯೊಳಗಿಂದ ಪಕ್ವವಾಗಿ ಈಗ 1000 ಪಣಿಗಳು ಹೊರಗೆ ಬಂದಿದೆ. ಅಬ್ಬಬ್ಬಾ, ಒಂದೊಂದು ಬಣ್ಣ ನೋಡಬೇಕು. ಆ ಕಪ್ ನೋಡಿ, ಅದು ಕಪ್ಪಿದ್ದು, ಅದು ಹಳದಿದ್ದು ಅರಶಿನ ಬಣ್ಣ. ಓ, ಈ ಕಡೆ ನೋಡಿ ಇದು ಕೆಂಪು ಬಣ್ಣ, ಮತ್ತೆ ಈ ಕಡೆ ನೋಡಿ ಹಸಿರು ಬಣ್ಣ. ಬಣ್ಣ 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 ಬಣ್ಣದ ಹಾವುಗಳು. ಅಪ್ಪ, ನನ್ನ ಮನಸ್ಸಿನ ಆಸೆ ಇವುಗಳೆಲ್ಲ ಈಡೇರಿಸಿಕೊಳ್ಳುತ್ತದೆ ಎನ್ನುವಂತ ಆತ್ಮವಿಶ್ವಾಸ ನನಗುಂಟು. ಏನೇ ಆಗಲಿ, ಏನು ಬರ್ಲಿಕ್ಕಿಲ್ಲ. ನೋಡೋಣ ನೋಡೋಣ. ಸುಳಿಯುತ್ತಿರಿನ ದಿಸೆಗೆ ಕಾಣುತ್ತದ ವಿನಯತೆ ತಳೆದು ಮಾಸ್ತರಿಯಂ ಪುತ್ರಾಭಿಲಾಷೆಯಿಂದ ವಿನತೆ ಕಾಣುತ್ತ ಒಂದು ಕಡೆ ಕಾಲ ಹಾಕುವುದಕ್ಕೆ ಹೆದರಿಕೆ ಆಗುತ್ತಾ ಉಂಟು. ಏನಿದು ರಾಶಿ 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 ಹಾವುಗಳ ಸಂಚಾರ. ಹೋ 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 ಹೋ, ಕದ್ರು ಕೇಳಿದ ಮಾತು ಈಗ ನೆನಪಾಗುತ್ತಾ ಉಂಟು ನನಗೆ. 1000 ಸಂಖ್ಯೆಯಲ್ಲಿ ಮಕ್ಕಳು ಬೇಕು ನನಗೆ, ವಿಷ ಏರಿದವರಾಗಿರಬೇಕು ಎನ್ನುವ ಹಾಗೆ. ಹಾಗಿದ್ರೆ ಅವಳಿಗೆ ಅಷ್ಟು ಬೇಗ ಮಕ್ಕಳಾಯ್ತಾ? ಓಹೋ, ನಾನಿಲ್ಲಿ ನನಗೆ ಕೊಟ್ಟಿರುವಂತಹ ಅಂಡವನ್ನು ಜೋಪಾನವಾಗಿ ಕಾಪಾಡುವುದರಲ್ಲೇ ಸಮಯವನ್ನು ಕಳೆಯುತ್ತಾ ಇದ್ದೇನೆ. ಹಾಗಿದ್ರೆ ನನಗಿಂತಲೂ ಮೊದಲಾಗಿ ಅವಳಿಗೆ ಮಕ್ಕಳಾಯ್ತು ಅಂತ ಆಯ್ತಲ್ವೇ? ಯಾಕೆ ಹೀಗಾಯಿತು? ನನ್ನ ಮನಸ್ಸಿನಲ್ಲಿದ್ದದ್ದು ಅವಳಿಗಿಂತ ಮೊದಲು ನನಗೆ ಮಕ್ಕಳಾಗಬೇಕು ಎನ್ನುವ ಹಾಗೆ. ಓ ಪಾಪಿ, ಹಾಗಿದ್ರೆ ಅವಳಿಗೆ ಮಕ್ಕಳಾಯ್ತಾ? ಈ ಮಕ್ಕಳನ್ನು ನೋಡುವಾಗ ನನಗೆ ಮಾತ್ಸರ್ಯ ಎನ್ನುವುದು ಹೆಚ್ಚಾಗುತ್ತಾ ಉಂಟು. ಒಮ್ಮೆಲೆ ತುಳಿದು ಸಾಯಿಸಬೇಕು ಅನ್ನುವ ಹಾಗಾಗುತ್ತಾ ಉಂಟು. ಆದರೆ ಏನು ಮಾಡೋಣ? ಅವುಗಳನ್ನು ನೋಡುವ ಅವುಗಳ ಮುಗ್ಧತೆಯನ್ನು ನೋಡುವಾಗ ಒಂದು ಪಾಪ ಎನ್ನುವ ಹಾಗೂ ನನಗಾಗುತ್ತಾ ಇದೆ. ಮತ್ತೆ ಒಂದು ವೇಳೆ ಗೊತ್ತಾಯಿತು ಅಂತೇಳಿ ಆದರೆ ನನ್ನ ತಲೆಯೂ ಹೋದಿತ್ತು. ಅವರು ನನ್ನವರು ಶಾಪ ಎಲ್ಲಿಯಾದರೂ ಕೊಟ್ರೆ ಬೇಡ ಬೇಡ. ಏನು ಮಾಡೋಣ? ಅಯ್ಯೋ, ಅವುಗಳ ಬಣ್ಣವೇ ಕಪ್ಪು, ನೀಲಿ, ಕೆಂಪು, ಬಿಳಿ. ಇವುಗಳಿಗೆ ಹೋಗಿ ಹೋಗಿ ಅವಳ ಅಮ್ಮ ತಾಯಿ ಹರಿದಾಡುವ ನಡೆದಾಡುವುದಕ್ಕಾಗುವುದಿಲ್ಲ. ಹೋಗ್ಲಿ ಆಚೆ. ಹಾಗಿದ್ರೆ ನಾನು ಮೊದಲು ಮಕ್ಕಳಿಗೆ ತಾಯಿಯಾಗಬೇಕೆನ್ನುವ ಹಾಗೆ ಆಸೆಯ ಪಟ್ಟದ್ದು ಕರಟಿ ಹೋಯಿತು. ಇಲ್ಲ, ಮಕ್ಕಳಾಗಲೇಬೇಕು.
ನಾನು ತಾಯಿ ಆಗಲೇಬೇಕು. ಅದಕ್ಕೇನು ಮಾಡೋಣ? ನನ್ನವರು ಕೊಟ್ಟಿದ್ದಾರೆ 2 ಅಂಡ. ನೋಡೋಣ, ಒಂದನ್ನು ಛೇದಿಸ್ತೇನೆ ಈಗ. ಅಂಡವೋದರ ಛೇದಿಸಲು ಅಂಡವೋದರ ಛೇದಿಸಲು ಅರ್ಧ ಶಿಶುವು ಕರಡಿಂದೆಂದಳು. ಛೇದಿಸಲ್ಗೆ ಅರ್ಧ ಶಿಶುವ ಕರಡಿಂದೆಂದಳು. ಏನೆಸಗಿದ ನಕಟ ಕಟ ತಾನತಿ ಮತ್ಸರದಿಂದಲೇ ಏನೆಸಗಿದ ನಕಟ ಕಟ ತಾನತಿ ಮತ್ಸರದಿಂದಲೇ ಹಾನಿಯ ಪಡಿಸಿದೆನು ವಸುತ್ರಾಣಿಯ ಮಗನ ಬಾಳ್ವೆ. ಸುತ್ರಾಣಿ ಮಗನ ಬಾಳ್ವೆ. ಆ ನಾಗಗಳ ಪರಿಕಿಸಿ ಬೇನೆಯ ನಡೆಯದೆ ಮನದಲ್ಲಿ ನಾನಾಡವ ಚೇತಿಸಿ ಮಮ ಸೂನುವಿಗೆ ನಿತಾಯ್ತೆ. ಮಮ ಸೂನುವಿಗೆ ಇನಿತಾಯ್ತೆ. ಏನೆಸಗಿದೆ ಕಟ ಕಟ ಅಕಟ 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 ನಮಗೆ ಯಾಕೆ ಇಂತಹ ಮಾತ್ಸರ್ಯದ ಭಾವನೆ ಎನ್ನುವುದು ಹೆಚ್ಚಾಗಿ ಹೋಯಿತು? ಅಕ್ಕನ ಮಕ್ಕಳನ್ನು ಕಂಡಂತ ನನಗೆ ಯಾಕೆ ಇಂತಹ ಮಾತ್ಸರ್ಯ ಹೆಚ್ಚಾಯಿತು? ಮೊದಲೇ ಹೇಳಿದ್ದಾರೆ, 1000 ವರ್ಷಗಳ ಕಾಲ ಜೋಪಾನವಾಗಿಟ್ಟುಕೋ ಎನ್ನುವ ಹಾಗೆ. ಆದರೆ ಅವರ ಮಾತುಗಳನ್ನು ಮರೆತು ಹೋದೆ. ಈ ಕಾಲಕ್ಕಾಗುವಾಗ ಒಂದು ಅಂಡವನ್ನು ಛೇದಿಸಿದೆ. ಅಯ್ಯೋ ಶಿವನೇ, ನನಗೆ ಹುಟ್ಟಿರುವಂತಹ ಈ ಮಗುವನ್ನು ಕಾಣುವಾಗ ವೇದನೆ ಎನ್ನುವುದು ಹೆಚ್ಚಾಗುತ್ತಾ ಉಂಟು. ಬಲಿಯದೇ ಇರುವಂತಹ ಅಂಡವನ್ನು ಛೇದಿಸಿದ ಪರಿಣಾಮದಿಂದಲಾಗಿ ಅಂಗವೈಕಲ್ಯ ಎನ್ನುವುದು ಕಾಣುತ್ತಾ ಉಂಟು ಇವನಲ್ಲಿ. ಅಯ್ಯೋ, ಪ್ರಪಂಚದಲ್ಲಿ ಒಂದು ಮಾತುಂಟು, ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಕೆಟ್ಟ ತಂದೆ ತಾಯಿಗಳು ಇರುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ. ಅಂತಹ ಮಾತಿಗೆ ಕಳಂಕ ಪ್ರಯಣಾಗಿ ಹೋದೆ, ಕೆಟ್ಟ ತಾಯಿಯಾಗಿ ಹೋದೆ, ಪಾಪಿಯಾದೆ, ಕಂಟಕಿಯಾಗಿ ಹೋಗಿದೆ ನಾನೀತಿ. ಯಾಕೆ ಇಂತಹ ಕಾರ್ಯವನ್ನು ಮಾಡಿದೆ? ಮಗನೇ ಮಗನೇ, ಕಂದ, ನನ್ನನ್ನು ಕ್ಷಮಿಸಬೇಡು ಮಗನೇ. ಯಾಕೆ ಯೋಚಿಸುವೆ ಎನ್ನದಾಮನಿ, ಯಾಕೆ ಯೋಚಿಸುವೆ, ಯಾಕೆ ಚಿಂತಿಸುವುದೆನ್ನ ವ್ಯಾಕುಲಗೈದು ಲೋಕದ ನರಕಕ್ಕೆ ನೂಕಿರಿ ನೀ ಪರಿ. ಯಾಕೆ ಯೋಚಿಸುವೆ ತಾಯಿ ಪೂಜೆಳು ಎನಗೆ ಮುದಿನಾಡಿಯಾದೆ ಹೀಗೆ ಬಾಯಾರಿ ಮತ್ಸರ ಸೂಯಂ ಛೇದಿಸಿ ಕಾಯುಳಿದೆ ನಾನು. ಕೊಲ್ಲದೆ ನಾನು ಸಾಯದೆ ಬದುಕಿದೆನು, ಹೇಳವನಾಗಿ ಬಾಯಿಂದ ಬೀಳ್ದರೇನು. ಲಾಲಿಸು ನೀನು ಯಾಕೆ ಯೋಚಿಸುವೆ. ಈ ಜಗತ್ತಿನ ಪ್ರತಿಯೊಬ್ಬ ಮಾತೆಯರು ಮುದ್ದು ಮುದ್ದಾದ ಚೆನ್ನಾಗಿ ಕಾಲಿಟ್ಟುವ ಅಂಬೆಗಾಲಿಡುವಂತಹ ಮಕ್ಕಳನ್ನೇ ನಿರೀಕ್ಷಿಸ್ತಾರಂತೆ. ಹೌದು.
ನಿನ್ನನ್ನು ಬಾಯಿ ತುಂಬ ಅಮ್ಮ ಎನ್ನುವ ಹಾಗೆ ಕರೆಯಬೇಕು ಎನ್ನುವ ಹಾಗೆ ನನಗೆ ಅನ್ನಿಸುವುದಿಲ್ಲವಮ್ಮ. ಯಾಕೆ ನೀ ಅಮ್ಮನಲ್ಲ, ನನ್ನ ಪಾಲಿಗೆ ಮಾರಿಯಾಗಿ ಹೋದೆಯಲ್ಲ. ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅನ್ನುವ ಹಾಗೆ ಪ್ರಾಜ್ಞೆ ಹಾಡಿದ್ದಾರೆ ತಾಯಿ. ತಾಳ್ಮೆಯ ಪ್ರತಿರೂಪ ಹೆಣ್ಣು, ಸಹನೆಯ ಪ್ರತಿರೂಪ ಹೆಣ್ಣು, ತ್ಯಾಗದ ಪ್ರತಿರೂಪ ಹೆಣ್ಣು. ಆದರೆ ಮತ್ಸರಕ್ಕೆ ಪ್ರತಿರೂಪ ಹೆಣ್ಣು ಎನ್ನುವ ಹಾಗೆ ನೀ ತೋರಿಸಿಕೊಟ್ಟೆಯಲ್ಲ ತಾಯಿ, ನೀ ತೋರಿಸಿಕೊಟ್ಟೆಯಲ್ಲ. ಅಂಬೆಗಾಲಿಡುವ ಮಗುವನ್ನು ಕಾಣಬೇಕಾದವಳು ಮಾತೆಯಾದವಳು, ಆದ್ರೆ ಕಾಲೇ ಇಲ್ಲದ ಮಗುವನ್ನು ನನ್ನ ಬದುಕು ಹಾಳಾಗುವ ಹಾಗೆ ಮಾಡಿಬಿಟ್ಟೆಯಲ್ಲ ನೀನು. ಅಮ್ಮ ಅನ್ನುವ ಹಾಗೆ ಆಡಿಕೊಳ್ಳಬೇಕು ಎನ್ನುವ ಹಾಗೆ ನನಗೆ ಅನ್ನಿಸುವುದಿಲ್ಲವಮ್ಮ. ಅವಸರಿಸಿದೆಯ ತಾಯಿ. ಮತ್ಸರ ಅಸೂಯೆ ಎನ್ನುವುದನ್ನೇ ಮೈತುಂಬ ಬೆಳೆಸಿಕೊಂಡು ಪೂರ್ತಿ ಬೆಳೆಯದೆ ಇರುವಂತಹ ಅಂಡವನ್ನು, ಬೆಳೆಯದೆ ಇರುವಂತಹ ಅಂಡವನ್ನು ಹೊಸಕ್ಕೆ ಹಾಕಿಬಿಟ್ಟೆಯಲ್ಲ. ನಾ ಅರಳಿ ನಳಳಿಸಬೇಕಾದಂತಹ ಹೂ, ಬೆಳೆದು ಭವ್ಯವಾದಂತಹ ಭವಿಷ್ಯವನ್ನು ಕಟ್ಟಿಕೊಳ್ಳಬೇಕಾದಂತಹ ಮಗು ತಾಯಿ ನಾನು. ಕಾಲಿಲ್ಲದ ಮಗನನ್ನು ಈ ಪ್ರಪಂಚಕ್ಕೆ ಒದಗಿಸಿ ಬಿಟ್ಟೆಯಲ್ಲ. ಅತ್ತ ಸಾವು ಅಲ್ಲ, ಇತ್ತ ಬದುಕು ಅಲ್ಲ, ದುರ್ಗತಿಗೆ ನನ್ನನ್ನು ಇಳಿಸಿಬಿಟ್ಟೆಯಲ್ಲ ತಾಯಿ ನೀನು. ಈ ಜಗತ್ತಿನಲ್ಲಿ ಪೂಜ್ಯಳು ಯಾರು ಅಂತ ಕೇಳಿದ್ರೆ ಅದು ಜನ್ಮ ಕೊಟ್ಟಂತಹ ಮಾತೆ. ಮಾತೆಗಿಂತ ಅನ್ಯ ದೇವರಿಲ್ಲ ಎನ್ನುವ ಹಾಗೆ ಹಾಡುತ್ತಾರಮ್ಮ. ಅದರಿಂದಲೇ ಆ ಯಾವ ಪೂಜ್ಯ ಭಾವನೆಯೂ ನನಗೆ ಬರುವುದಿಲ್ವಮ್ಮ. ಅಮ್ಮ, ನೀ ಈ ರೀತಿಯಾಗಿ ಗೈದದ್ದಕ್ಕೆ ತಕ್ಕ ಶಾಸ್ತಿಯನ್ನು ಹೊಂದಲೇಬೇಕಮ್ಮ. ಅಮ್ಮ, ಅಂಡಾದಿಗಾಗಿ ಬಯದೆ ಸೊಗಸಿಂಗಾರ ದುಃಖ ಕೇಳಿದೆ ಪ್ರತಿ ವಾಕ್ಯವ ಮೀರಿ ಲೋಕಕ್ಕೆ ಗೈದೆ ನಾನೋರ್ವಯಾತ ಬಿಡದವನಾದೆ ಕೆಟ್ಟಳಕ್ಕೆಲ್ಲ ಸಕ್ಕರೆ ಭಾಗಿಯಾದೆ ಮಾಡಿದ ಕರ್ಮ ಯಾಕೆ ಯೋಚಿಸುವೆ. ಕಾರ್ಯ ಕೈಮೀರಿ ಹೋದ ಬಳಿಕ ಚಿಂತಿಸಿ ಯಾವ ಫಲ ಇದೆ ತಾಯಿ? ನಿನ್ನ ರೋದನ ಎನ್ನುವುದು ಅರಣ್ಯ ರೋದನ ಆದೀತೆ ವಿನಃ ಅದರಿಂದ ಯಾವ ಫಲವೂ ದೊರೆಯುವುದಿಲ್ಲ ಇಲ್ವಮ್ಮ. ಅರ್ಥವಾಯಿತು ಮಗನೇ. ಕ್ರಾಂತದರ್ಶಿಗಳು ಮಹಾಜ್ಞಾನಿಗಳು ಆಗಿರುವಂತಹ ಕಶ್ಯಪರು ಅರಿಯದೆ ನಿನಗೆ ಮೊಟ್ಟೆಯನ್ನು ಕೊಟ್ಟದ್ದೇ ತಾಯೇ? ಇಲ್ಲ ಕಂದ, ಅವರ ಪಥ ನಿರ್ದೇಶ ಇರಲಿಲ್ವೇ? ಇತ್ತು ಮಗನೇ. 1000 ವರುಷಗಳ ಕಾಲ ನಾನಿತ್ತಂತಹ ಅಂಡವನ್ನ ಕಾಪಾಡಿಕೊಂಡು ಬಾ. ಅಕ್ಕನಿಗೆ ಮಕ್ಕಳಾಯಿತು ಎನ್ನುವ ಹಾಗೆ ಮತ್ಸರವನ್ನು ಹೊಂದಿದೆಯಾ? ನನಗೆ ನೋಡುವುದಕ್ಕಾಗಲಿಲ್ಲ ಕಂದ. ಸಂಬಂಧಿಕರೊಳಗೆ ಇಂತಹ ಮತ್ಸರಗಳು ಹುಟ್ಟಿಕೊಂಡ್ರೆ ಪ್ರಪಂಚದಲ್ಲಿ ಇತರರು ಮಾತ್ಸರ್ಯವನ್ನು ಹೊಂದು ಬದುಕುವುದಲ್ವೆಮ್ಮ. ನಿನಗೆ ಅಕ್ಕ ಎನ್ನುವಂತಹ ಭಾವವನ್ನು ಮರೆತೆ ಅವಳ ಮಕ್ಕಳು ನಳನಳಿಸುತ್ತಾ ಇರುವುದನ್ನು ಕಂಡು ಮತ್ಸರಿಸಲು ಹೊಸಕ್ಕೆ ಹಾಕಿದೆ. ನಿನ್ನ ಮತ್ಸರಕ್ಕೆ ಸರಿಯಾದಂತಹ ಶಾಸ್ತಿ ದೊರೆಯಲೇಬೇಕಮ್ಮ. ನಾನೊಬ್ಬ ಮಗನಾಗಿ ನಿನ್ನನ್ನು ಶಪಿಸಕೂಡದು ತಾಯಿ. ಆದರೆ ಶಪಿಸಲೇಬೇಕು ಎನ್ನುವ ಹಾಗೆ ನನ್ನ ಅಂತರಂಗ ನನ್ನನ್ನು ಪ್ರೇರೇಪಿಸ್ತಾ ಇದೆಯ. ನಾನೇನು ಸಾಮಾನ್ಯ ಅನ್ನುವ ಹಾಗೆ ಭಾವಿಸಿದೆಯಾ? ಇಲ್ಲ ಮಗ. ಸ್ಫುರದ್ರೂಪವುಳ್ಳ ನನಗೆ ಅವರು ಧಾರೆ ಎರೆದಂತಹ ಕಶ್ಯಪರು ಧಾರೆ ಎರೆದಂತಹ ಜ್ಞಾನ ಹುಟ್ಟುತ್ತಲೇ ಜ್ಞಾನ ಸಂಪನ್ನ ನಾನು. ಸತ್ಯ ಅಮ್ಮ ಮಗನೇ. ಮನೋವೇಗವನ್ನು ಮೀರಿ ನಿಂತಿರುವುದು ಮಂತ್ರವೇಗ ತಾಯಿ. ಅಂತಹ ಮಂತ್ರಧೃಷ್ಟಾರರಾಗಿರುವಂತಹ ಕಶ್ಯಪರ ಮಗನಾಗಿ ನಾ ಶಪಿಸುವುದಕ್ಕೆ ಸರ್ವಶಕ್ತನಿದ್ದೇನೆ ತಾಯಿ. ಇನ್ನು ಜಗತ್ತಿನಲ್ಲಿ ಯಾವ ಮಾತೆಯರು ಇಂತಹ ಹೇಯ ಕೃತ್ಯವನ್ನು ಮಾಡಕೂಡದಮ್ಮ. ಅದಕ್ಕೆ ಬೇಕಾಗಿ ನೀ ಹಿಡಿಯಲೇಬೇಕಮ್ಮ ಶಾಪ. ಏನು ಕಂದ? ಅಮ್ಮ, ಇಂತಹ ಮತ್ಸರವನ್ನು ನೀ ತೋರಿಸಿರುವುದು ನಿನ್ನ ಅಕ್ಕನಲ್ಲಿ. ಅದಕ್ಕೆ ತಕ್ಕ ಪಾಠ ಏನಾಗಬೇಕು ಬಲ್ಲೆಯ? ಏನು ಕಂದ? ಸದಾ ನಿನ್ನ ಅಕ್ಕನ ಮಕ್ಕಳ ದಾಸಿ ವೃತ್ತಿಯನ್ನು ಕೈಗೊಳ್ಳುವ ಹಾಗಾಗಲಮ್ಮ, ಕೈಗೊಳ್ಳುವ ಹಾಗ. ಸೇವಾ ಪುತ್ರನಾಡಿನ ನುಡಿಯ ಗೀಳುದ ಕತ್ತಿಗೆ ದಿರಿದ ಹೃದಯಕ್ಕೆ ನಿತ್ತು ಸಂತಾಪಾಗಿಯೋ ಮಸ್ತಕವ ಹೊಡ ಹೊಳುತ್ತಾ
ಬಾರೆನ ಮುದ್ದು ಕಂದ ಬಾರೆನ ಮುದ್ದು ಕಂದ ನಿನಗೆ ಘೋರ ಮಾರಿಯ ರೂಪದಿಂದ ತೋರುವುದಾಗಿದೆ ವಾರಿದಿ ಮಗುಜನು ಪಾರುಗಾಣಿಸುವರುಡೆ ಮಾತಿನುಂಡೆ ಪಾರುಗಾಣಿಸುವರುಂಡೆ ಮಾತಿನುಂಡೆ ಬಾರಿನ ಮುದ್ದು ಕಂದ ಕಂದ ಮಗನೇ, ನಿನ್ನ ವೇದನೆ ಏನು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಉಂಟು. ನಿನ್ನ ಒಡಲಲ್ಲಿರುವಂತಹ ಸಂಕಷ್ಟ ಏನು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇದೆ. ಆದರೆ ಇದೆಲ್ಲವೂ ನಿನಗೆ ಒದಗಿ ಬರುವುದಕ್ಕೆ ಕಾರಣವೇ ನಾನು ಎನ್ನುವ ಹಾಗೆ ಅಂದುಕೊಂಡಾಗ ನನಗೆ ಹೇಸಿಗೆ ಆಗುತ್ತಾ ಉಂಟು. ಯಾಕಮ್ಮ ಹೀಗೆ ಮಾಡಿದೆ? ಮಗನೇ, ಮಾತ್ಸರ್ಯ ಭಾವನೆ ಎನ್ನುವುದು ಹೆಚ್ಚಾದ ಪರಿಣಾಮದಿಂದಲಾಗಿ ನಾನು ಹೀಗಾಗಿ ಹೋದೆ. ನಾನು ಅಪರಾಧಿ. ನೀನು ಇಟ್ಟಿರುವಂತಹ ಶಾಪ, ನೀನು ಕೊಟ್ಟಂತಹ ಶಾಪ ಎನ್ನುವುದು ಸತ್ಯವಾಗುತ್ತದೆ ಎನ್ನುವುದು ದಿಟವಾಗುತ್ತಾ ಉಂಟು ಮಗನೇ. ನೀನೇನು ಸಾಮಾನ್ಯದವನಲ್ಲ, ಗೊತ್ತಿದೆ ನನಗೆ. ನನ್ನವರ ತೇಜ ನೀನು. ನನ್ನವರಲ್ಲಿ ಎಷ್ಟು ಶಕ್ತಿ ಸಾಮರ್ಥ್ಯ ಎನ್ನುವುದುಂಟು ಅದೆಲ್ಲವೂ ಕೂಡ ನಿನ್ನಲ್ಲಿದೆ ಎನ್ನುವುದು ನನಗೆ ವೇದ್ಯವಾದಂಥದ್ದೇ ಕಂದ. ಮಕ್ಕಳಿಗೆ ಮಾತೆಯಾದವಳು ಸದಾಕಾಲ ಪ್ರೀತಿಯನ್ನು ಉಣಬಡಿಸಬೇಕಂತೆ. ಅಮೃತ ಸಮಾನವಾಗಿ ಅವಳ ಮಾತೆನ್ನುವುದೇ ಇರಬೇಕಂತೆ. ಆದರೆ ಹುಟ್ಟುವಾಗಲೇ ನಿನ್ನ ಪಾಲಿಗೆ ನಾನು ಹೆಮ್ಮಾರಿಯಾಗಿ ಹೋದೆ ಕಂದ, ಹೆಮ್ಮಾರಿಯಾಗಿ ಹೋದೆ. ಹೌದಮ್ಮ. ಬೇಲಿಯೇ ಹೊಲವನ್ನ ಮೇಯಿತು ಅಂತಾಗಿದ್ದರೆ ಅದನ್ನ ಯಾರಿಗಾರು ಪಾರು ಮಾಡುವುದಕ್ಕೆ ಸಾಧ್ಯ ಉಂಟೇ ಕಂದ? ಈ ಕಾಲಕ್ಕೆ ಮಾತೆಯೇ ವಿಷ ಉಣಿಸಿದ್ರೆ ಕಾಪಾಡುವುದಕ್ಕೆ ಯಾರು ಬರ್ತಾರಪ್ಪ? ನಿನ್ನ ಪಾಲಿಗೆ ವಿಷವಾದೆ ನಾನು. ಅಮೃತ ಸಮಾನವಾದಂತಹ ಬದುಕನ್ನು ಒದಗಿಸಬೇಕಾದಂತಹ ನೀನು ಘೋರ ವಿಷವಾದೆ ತಾಯಿ. ಹೌದು ಕಂದ, ಲೋಕ ಕಂಟಕಿಯಾದೆ. ಮಕ್ಕಳಿಗೆ ನಾನು ಮಾತೆಯಲ್ಲ, ನಾನು ಮಾರಿಯಾದೆ ಎನ್ನುವ ವಿಚಾರ ನನಗೆ ಅರ್ಥವಾಗುತ್ತಾ ಉಂಟು. ನಿನ್ನ ಶಾಪವನ್ನು ನಾನು ಧರಿಸಿಕೊಳ್ಳುತ್ತೇನೆ ಕಂದ. ಅಮ್ಮ, ನಿನ್ನನ್ನು ಬಿಗಿದಪ್ಪಿಕೊಳ್ಳಬೇಕು, ಮುದ್ದಾಡಬೇಕೆನ್ನುವಂತಹ ಅದೆಷ್ಟೋ ಆಸೆಯನ್ನ ಕಟ್ಟಿಕೊಂಡವಳು ನಾನು. ಎಲ್ಲ ಆಸೆಯನ್ನು ನುಚ್ಚುನೂರು ಮಾಡಿದೆ ಮಗನೇ, ಎಲ್ಲ ಆಸೆಯನ್ನು ನುಚ್ಚುನೂರು ಮಾಡಿದೆ ನಾನು. ನನ್ನದ ಅಪರಾಧವಾಯಿತು ಕಂದ, ನನ್ನದ ಅಪರಾಧವಾಯಿತು. ಕ್ಷಮಿಸು ಮಗನೇ, ಕ್ಷಮಿಸಿ ಬಿಡು. ಗೋಳು ಗುಡಲಿಗವ್ವ ಕೇಳು ನೀ ಮನವಿಟ್ಟು, ಗೂಢ ಬುದ್ಧಿಯ ಮರೆದೆ ಮುಂದೆ, ಗೂಢ ಬುದ್ಧಿಯ ಮರೆದು ಮುಂದೆ, ಪಾಲಿದುಳಿದುಳ್ಳ ಮೇಲೆ ಕದವರುಜ, ಪಾಲಿದುಳಿದುಳ್ಳ ಮೇಲೆ ಕದವರುಜ, ಕಾಲ ಕಳೆದುಲಿಸಿಸುತ್ತ ಬಗನು, ಕಾಲ ಕಳೆದುಲಿಸಿ ಬಗಸುದನು, ಗೋಳು ಗುಡಲೆ ಕವ್ವ ಕೇಳು ನೀ ಮನವಿಟ್ಟು ಅಮ್ಮ. ದುಃಖಿಸುತ್ತಾ ಇದ್ದೀಯ ತಾಯಿ. ನನಗಿದರಿಂದ ಮುಕ್ತಿ ಇಲ್ಲವೇ ಕಂದ, ನನಗೆ ಬೇರೆ ಗತಿ ಇಲ್ಲವೇ ಮಗನೇ? ಬಾಲ್ಯದಲ್ಲಿ ಮಕ್ಕಳು ಆಡುವಾಗ ಮಾತೆಯಾದವಳು ಕಣ್ಣೀರು ರಸ್ತಾಳೆ, ಹಾಲೂಡಿಸುತ್ತಾಳೆ, ಆ ಮಗುವಿನ ದುಃಖವನ್ನು ತಣಿಸುತ್ತಾಳೆ. ಆದರೆ ಮಾತೆಯಂದರು ಅಳುವಾಗ ಮಕ್ಕಳು ಕಣ್ಣೀರು ರಸಬೇಕಾದದ್ದು ಮಕ್ಕಳ ಕರ್ತವ್ಯವಮ್ಮ. ಹೌದು ಮಗನೇ,
ಪ್ರಪಂಚ ಮುಖದಲ್ಲಿ ಸ್ನೇಹಮಯಿಯಾಗಿ ಬದುಕಬೇಕಾದವಳು ನೀವು. ದ್ವೇಷ ಅಸೂಯೆಯಿಂದ ಈ ಪ್ರಪಂಚದಲ್ಲಿ ಯಾವುದನ್ನೂ ಸಾಧಿಸುವುದಕ್ಕಾಗುವುದಿಲ್ಲವಮ್ಮ. ಜಗತ್ತಿನಲ್ಲಿ ಪ್ರಧಾನವಾಗಿ ಬೇಕಾಗಿರುವುದು ನಂಬಿಕೆ, ವಿಶ್ವಾಸ. ಅದನ್ನು ಮರೆತು ಬಿಟ್ಟೆ. ಪರಿಣಾಮವಾಗಿ ಹೆಳವನಾದಂತಹ ನನ್ನನ್ನು ಪ್ರಪಂಚ ಮುಖಕ್ಕೆ ಒದಗಿಸಿದೆ ಎನ್ನುವ ಕಾರಣಕ್ಕೆ ಬೇಕಾಗಿ ನಾ ಸಂಕಟಗೊಂಡು ನಿನ್ನನ್ನು ಶಪಿಸಿದ್ದೇನಮ್ಮ. ಅರ್ಥವಾಯಿತು. ನನ್ನ ಸಂಕಟ ನಿನ್ನ ಪಾಲಿಗೆ ಶಾಪವಾಕ್ಯವಾಯಿತು. ಸತ್ಯ. ಆದರೆ ಚಿಂತಿಸಬೇಡುವಮ್ಮ. ಏನು ಮಗನೇ, ಇನ್ನಾದರೂ ಈ ಮಾತ್ಸರ್ಯವನ್ನು ಬಿಡು. ಇಲ್ಲ, ಇವತ್ತಿಗೆ ಬಿಟ್ಟೆ ನಾನು. ಹೂಳ ಬುದ್ಧಿಯನ್ನು ಮರೆತು ಸದ್ಬುದ್ಧಿಯಿಂದ ನೀ ಬದುಕಿದೆ ಅಂತಾದರೆ ನಾನೊಂದು ದಾರಿ ತೋರಿಸ್ತೇನಮ್ಮ. ಹೇಗೆ ಕಂದ? 2 ಮೊಟ್ಟೆಗಳನ್ನು ನನ್ನಪ್ಪಯ್ಯ ನಿನಗೆ ಪ್ರಸಾದಿಸಿದವರಿದ್ದಾರೆ. ಒಂದು ಮೊಟ್ಟೆಯ ಪರಿಣಾಮ ಹೀಗಾಯಿತು ನೋಡು. ಇನ್ನು ಉಳಿದಿರುವಂತಹ ಒಂದು ಅಂಡವನ್ನು 500 ವರುಷಗಳ ಕಾಲ ಜೋಪಾನವಾಗಿ ನೀ ಕಾಪಾಡಿಕೊಂಡು ಬಂದೆ ಅಂತಾದರೆ ಆ ಮೊಟ್ಟೆಯಿಂದ ಸುತ್ರಾಣನೊಬ್ಬ ಜ್ಞಾನಿಯೊಬ್ಬ ಉದಿಸಿ ಬರ್ತಾನಮ್ಮ. ನನ್ನ ಶಾಪವಾಕ್ಯದಂತೆ ನೀ ಅಕ್ಕನ ಕೆಲಸದಾಳಾಗಿ ಇರುತ್ತೀಯ, ಹೌದೇ? ಆದರೂ ಆ ವೃತ್ತಿಯಿಂದ ನಿನ್ನನ್ನು ನಿವೃತ್ತಿಗೊಳಿಸುವುದಕ್ಕೆ ಬೇಕಾಗಿ ಕಾಣಿಸಿಕೊಂಡಂತಹ ಸುತ್ರಾಮ ನಿನ್ನ ಮಗ ಅದಕ್ಕೆ ಹಾದಿಯನ್ನು ಒದಗಿಸುತ್ತಾನೆ. ಈ ಸೇವೆಯಿಂದ ನೀ ವಿಮುಖನಾಗುವ ಹಾಗೆ ಮಾಡುತ್ತಾನಮ್ಮ. ಅಮ್ಮ, ಏನು ಮಗನೇ, ನಿನ್ನ ಬಳಿಯಲ್ಲೇ ನಾನಿರ್ತೇನೆ ಎನ್ನುವ ಹಾಗೆ ಆಶೆಯನ್ನ ನೀ ಇರಿಸಿಕೊಳ್ಳಬೇಡ. ಇಲ್ಲಿಯೇ ಇರಬೇಕು ಕಂದ. ನಾ ಇರಲಾರೆ ತಾಯಿ. ಯಾಕೆ? ನನಗಂತಹ ಮನವಿಲ್ಲ. ನನ್ನ ಬದುಕು ಏನಿದ್ದರೂ ನನ್ನ ಅಪ್ಪಯ್ಯನ ಜೊತೆಗೆ ಸಾಗಬೇಕು. ಅಪ್ಪಯ್ಯನ ಬಳಿಗೆ ಹೋಗಿ ಲೋಕಾದರ್ಶವನ್ನು ಮೆರೆಯುವಂತಹ ಉದ್ದೇಶವನ್ನು ನಾ ಹೊಂದಿದ್ದೇನೆ. ಕಾಲಿಲ್ಲದಂಥವನಲ್ವೇ ಮಗನೇ ನೀನು? ಅಮ್ಮ, ನನಗಿರುವಂತಹ ಅಪ್ಪಯ್ಯನ ಅನುಗ್ರಹ ಎನ್ನುವುದು ಅವರ ಸಾಮೀಪ್ಯವನ್ನು ಹೊಂದುವುದಕ್ಕೆ ಕಾರಣವಾಗುತ್ತದೆ. ಅಪ್ಪಯ್ಯನ ಬಳಿಗೆ ಹೋಗುವುದಕ್ಕೆ ಅನುಮತಿ ನೀಡಮ್ಮ. ಹಾಗೇ ಆಗಲಿ ಮಗನೇ, ಹಾಗೇ. ಮೇಲಗಡರಿದ ಸುತನ ನೋಡಿದಳು, ಮೇಲಗಡರಿದ ಸುತನ ನೋಡಿದಳು, ಬಾಡಿದಳು. ಕುಳ ಬುದ್ಧಿಯ ಕೈಯದು ತಾನೇ ಬೈದು ಬಾಲನಾಡಿದ ನುಡಿಯನು ನಂದು ಯೋಜಿಸುತ್ತ ವಿನತಿ ಸಂತಾಪದ ಬಾಲನಾಡಿದ ನುಡಿಯ ಒಂದೊಂದ ಯೋಚಿಸುತ್ತ ವಿನತಿ ಸಂತಾಪದಿಂದ ಬುದ್ಧಿಯನ್ನು ಪ್ರದರ್ಶನ ಮಾಡಿದ ಸಲುವಾಗಿ ಹೆಳವನಾದಂತಹ ಮಗನನ್ನ ಪಡೆದೆ. ಅವರನ್ನ ಸಾಕುವಂತಹ ಭಾಗ್ಯದಿಂದಲೂ ಕೂಡ ನಾ ವಂಚಿತಳಾದೆ. ಹೋದೆಯ ಮಗನೇ, ಬಲು ದೂರ ಸಾಗುತ್ತಾ ಇದ್ದಾನೆ. ಇಲ್ಲಿಂದಲೇ ಅವರನ್ನ ಕಂಡು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಮುಂದೇನು ಮಾಡುವುದು, ಮುಂದೆ ಯಾರು ಗೊತ್ತಿ ನನಗೆ ಎನ್ನುವ ಹಾಗೆ ಒಂದೇ ಒಂದು ದಾರಿ ನನಗೆ ಕಾಣುತ್ತಾ ಇರುವುದು. ಮಗನಾಡಿದನಲ್ಲ, ಇನ್ನು ಯಾವ ಕಾರಣಕ್ಕೂ ಮಾತ್ಸರ್ಯ ಭಾವನೆಯನ್ನು ಇಟ್ಟುಕೊಳ್ಳಬೇಡ, ಅದನ್ನು ಸುಟ್ಟು ಬಿಡು ಅಮ್ಮ ಎನ್ನುವ ಹಾಗೆ. ಇಲ್ಲ, ಇವತ್ತಿಗೆ ನನ್ನ ಮಾತ್ಸರ್ಯ ಎನ್ನುವುದನ್ನು ಸುಟ್ಟೆ. ನಾನು ಮಾತ್ಸರ್ಯವನ್ನು ಸುಟ್ಟಿದ್ದೇನೆ. ನನಗಿದರಿಂದ ಮುಕ್ತಿ ಸಿಗಬೇಕು ಅಂತಾಗಿದ್ದರೆ ಉಳಿದಿರುವಂತಹ ಒಂದು ಅಂಡವನ್ನು ನಾನು ಜೋಪಾನವಾಗಿ ಕಾಪಾಡಿಕೊಂಡು ಬರಲೇಬೇಕು. ಮಗನು ಹಾಕಿರುವಂತಹ ಶಾಪ ಎನ್ನುವುದು ಸತ್ಯವಾಗಲೇಬೇಕು. ಅವನ ಬಾಯಿಂದಂತಹ ಮಾತುಗಳು ಬರಬೇಕು ಅಂತಾಗಿದ್ದರೆ ಪೂರ್ವ ಜನ್ಮದಲ್ಲಿ ನಾನು ಮಾಡಿದಂತಹ ಕರ್ಮ ಎನ್ನುವುದು ನನ್ನ ಬೆನ್ನ ಹಿಂದೆ ಇದೆ. ಅದಕ್ಕಾಗಿ ಇಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಏನೇ ಆಗಲಿ, ಬಂದದೆಲ್ಲವನ್ನು ನಾನು ಅನುಭವಿಸುತ್ತೇನೆ. 500 ವರ್ಷಗಳ ಕಾಲ
ಇರುವಂತ ಒಂದು ಅಂಡವನ್ನ ನಾನು ಜೋಪಾನವಾಗಿ ಕಾಪಾಡ್ತೇನೆ, ಜೋಪಾನವಾಗಿ ಕಾಪಾಡ್ತೇನೆ, ಜೋಪಾನವಾಗಿ. ಸಾರುತ್ತಿರಲ ನಬದಿವಾರು ಕದ್ರುಗಳು ಕದ್ರುಗಳು ದುರ್ಯೋಚನೆಯಿಂದ ದುರ್ಯೋಚನೆಯಿಂದ ಕದ್ರುಗಳು ನಬದಲಿ ಸಾರುತ್ತಿರವಾರು ಕಂಡು ನನ್ನ ತಂಗಿಯನ್ನು ನೋಡುದು ನಾನು ವಿನತಿಯನ್ನು. ಒಂದು ಅಂಡ ಪಕ್ವವೇ ಆಗ್ಲಿಲ್ಲ, ಅವಳಿಗೆ ಅಷ್ಟೇ ಅವಸರ, ಅದನ್ನು ಒಡೆದೇ ಬಿಟ್ಲು. ಹೇಳವನೊಬ್ಬನನ್ನು ಪಡೆದ್ಲು. ಅವಳೊಂದು ಅಹಂಕಾರವನ್ನು ಮುರಿಯಬೇಕಂತ ಯಾವಾಗದಿಂದ ಕಾಯ್ತಾ ಇದ್ದೇನೆ. ಸುಮ್ಮನೆ ಆದ್ರೆ ಅವಳ ಕಾಲೆಳೆಯಬೇಕಂತಿದ್ದೇನೆ. ಹಾಗೆ ಏನು ಮಾಡುದು ಎನ್ನುವಾಗ ಆಲೋಚನೆ ಮಾಡಿದಾಗ, ಓಹೋ, ಏನು ಕಾಣ್ತಾ ಇದೆ ನಮ್ಮದಲ್ಲಿ? ಮೆರವಣಿಗೆ. ಮೆರವಣಿಗೆ, ಯಾರ ಮೆರವಣಿಗೆ? ಹಾ, ದೇವೇಂದ್ರನ ಮೆರವಣಿಗೆ ಸಾಗುತ್ತಾ ಉಂಟು. ಈ ಸಲವನ್ನು ಅವಳಿಗೆ ಬುದ್ಧಿ ಕಲಿಸಬೇಕು. ಇದು ಒಳ್ಳೆ ಉಪಾಯ ನನಗೆ. ನೀವೇ ಹೇಳಿದ್ರಲ್ಲ ದುರ್ಯೋಚನೆ ಎನ್ನುವ ಹಾಗೆ, ಹೇಗೂ ಪ್ರಚಾರ ಮಾಡಿ ಆಯ್ತು. ಅದೇ ಆಲೋಚನೆ ಮಾಡ್ತೇನಂತೆ. ತಂಗಿ ವಿನತಾ, ಬಾ ಬಾ, ಹೇಗಿದ್ದೀಯಮ್ಮ? ನಾನಿನ್ನೇನು, ನನಗೆ ಕಣ್ಣೀರೇ ಆಯ್ತು ಯಾವಾಗ. ಹೌದಲ್ಲ, ಕೆಲವೊಮ್ಮೆ ಹಾಗೆ ಬಯಸದೆ ಬಂದಂತಹ ಭಾಗ್ಯಗಳಂತ ಹೇಳುತ್ತಾರೆ. ಇದು ಕಣ್ಣೀರು. ಕಣ್ಣೀರು ಭಾಗ್ಯ ಅಲ್ಲ, ನಿನ್ನ ದೌರ್ಭಾಗ್ಯ ಅಂತ ಹೇಳಬೇಕು. ಏನು ಮಾಡುದು? ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂತ ಹೇಳುವುದಕ್ಕೆ ಅಲ್ವಾ? ಹೌದು. ದೇವನೊಲಿದರೆ ಕೊರಡೂ ಕೂಡ ಕೊನರುತ್ತದೆ ಅಂತೆ. ಏನು ನನ್ನನ್ನು ನೋಡಿ ನಿನಗೆ ಅಣಕ ಮಾಡುವುದ ಈಗ? ಅಲ್ಲ ಹೇಳಿದ್ದು, ಹೇಳುವ ಮಗನನ್ನು ಪಡೆದಿದ್ದೇನೆ, ಇನ್ನು ಹೇಗಪ್ಪ ಜೀವನ? ಅದನ್ನ ನಮ್ಮ ಪದೇ ಪದೇ ಹೇಳಬೇಡ ನೀನೀಗ. ಇಲ್ಲ, ದೇವರು ಮನಸ್ಸು ಮಾಡಿದ್ರೆ ಅದು ಒಳ್ಳೇದಾಗಬಹುದಂತ ನಾನು ಹೇಳಿದ್ದು. ಹೌದಾ? ಹೌದು ಹೌದು, ಒಳ್ಳೇದಾಗಬಹುದು. ಹೌದು. ಕೆಲಸ ಎಲ್ಲ ಮಾಡಿದ್ಯಲ್ಲ ಇವತ್ತು? ಹೌದೌದು, ಹೌದಲ್ಲ. ಏನ್ ಮಾಡ್ತಾ ಇದ್ದೆ ಒಳಗೆ? ಇನ್ನೇನು, ನಿನ್ನ ಮಕ್ಕಳನ್ನ ಪಾಲಿಸುವಂತದ್ದು, ಆಡಿಸುವಂತದ್ದು. ಮತ್ತೆ ಏನ್ ಮಾಡುದು ಹೇಳು? ಹುಟ್ಟಿದೊಬ್ಬ ಹೇಳವ, ನನ್ನ ಮಕ್ಕಳನ್ನ ಆಡಿಸ್ಬೇಕಲ್ಲ, ಮತ್ತೊಬ್ಬರ ನಿನ್ನ ಮಗನನ್ನ ಆಡಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ ಉಂಟ ಹೇಳು? ಇಲ್ಲ ಇಲ್ಲ. ಈ ಸಲ ಒಂದು ವಿಶೇಷ, ನಿನ್ನ ನೋಡು, ಮನಸ್ಸಿನ ದುಃಖ ಎಲ್ಲ ದೂರ ಆಗಬೇಕು, ಕಣ್ಣೀರು ಸುರಿಸಬಾರದು, ನೀನು ಒಳ್ಳೆದ್ರಲ್ಲಿ ಇರ್ಬೇಕು ನನಗೆ. ನಿನ್ನ ಮನಸ್ಸು ನಾನು ಇಷ್ಟವರೆಗೆ ಅರ್ಥ ಮಾಡಿಕೊಳ್ಳಿಲ್ಲ. ಹೌದಲ್ಲ? ಹಾಗೆ ನಾನು ಮಾತಾಡುವುದು ಪಟ 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 ಆದ್ರೂ ಕೂಡ ನನ್ನ ಮನಸ್ಸು ಬಹಳ ಒಳ್ಳೆಯದ್ದು, ಅರಳು ಹುರಿದ ಹಾಗೆ. ಹೌದು, ನಿನ್ನ ಏಳ್ಗೆಯನ್ನೇ ಬಯಸುವವಳು ಈ ಅಕ್ಕ. ಅರ್ಥ ಆಯ್ತು ನನಗೆ. ನಿನ್ನ ಮನಸ್ಸನ್ನು ಸಂತೋಷ ಪಡಿಸುವುದಕ್ಕೆ ಬೇಕಾಗಿ ಈ ಸಲ ಒಂದು ಹೀಗೆ ಮಾಡುವ. ಏನು? ಬಾ ಬಾ, ನೋಡು ನೋಡು. ಸವತಿ ವಿನತಿ ನೋಡಿ, ಸವತಿ ವಿನತಿ ನೋಡಿ ಗಗನ, ಸವತಿ ವಿನತಿ ಸವತಿ ವಿನತಿ ನೋಡಿ ಗಗನ ಗಗನ. ಸವತಿ ವಿನತಿ ಸವತಿ ವಿನತಿ ಸವತಿ ವಿನತಿ ನೋಡಿ ಗಗನ. ದಿವಿಜರ ಕುದುರೆಯ ದಿವಿಜರ ಕುದುರೆಯ ಗಮನ, ದಿವಿಜರ ಕುದುರೆಯ ಗಮನ ನೋಡಿ ಗಗನ, ಕುದುರೆಯ ಗಮನ. ಸವತಿ ವಿನತಿ ನೋಡಿ ಗಗನ, ದಿವಿಜರ ಕುದುರೆಯ ಗಮನ. ತವಗದಿ ಪೀಳದರ ಬಣ್ಣ, ತವಗದಿ ಪೀಳದರ ಬಣ್ಣ, ಜವದೋಳವುದೇನು ಮುನ್ನ
ಯಾವುದು ಎನ್ನುತ್ತ ಮುನ್ನ ಬೇಡದರ ಬಣ್ಣ ಯಾವುದೆನ್ನುತ್ತ ಮುನ್ನ ಬೇಡದರ ಬಣ್ಣ ಸವತಿ ವಿನತಿ ನೋಡಿ ಗಗನ ದಿವಿಜಲ ಕುದುರೆಯ ಗಮನ ನೋಡಿ ಗಗನ ನೋಡಿ ಗಗನ ಸವತಿ ವಿನತಿ ಸವತಿ ವಿನತಿ ನೋಡಿ ಗಗನ. ಓ ವಿನತ, ಅಲ್ಲ ನನಗೆ ಆಶ್ಚರ್ಯ ಆಗುದು ಯಾವುದು? ಏನು? ನಿನ್ನ ಈ ಹಾವಭಾವ ನೋಡುವಾಗ್ಲೇ ಅರ್ಥ ಆಗುತ್ತಾ ಉಂಟು ನಿನಗೆ ಇವತ್ತು ಸಂತೋಷದಿಂದಿದ್ದೀಯ. ಸಂತೋಷದಿಂದ ಕುಣಿದು ಕೊಪ್ಪಳಿಸುತ್ತಾ ಇದ್ದೇನೆ. ನನ್ನ ಮನಸ್ಸು ಸಂತೋಷವಾದ್ರೆ ಸಾಕಾಗುವುದಿಲ್ಲ. ಇದು ಯಾವ ಶೈಲಿ ಅಂತೇಳಿ ಅರ್ಥ ಆಗುದಿಲ್ಲ ಅದು ಹಾಗೆ ಕೆಲವೊಮ್ಮೆ ಸಂತೋಷ ಉಮ್ಮಳಿಸಿದಾಗ ಯಾವೆಲ್ಲ ಶೈಲಿ ಬರುತ್ತೆ ಅಂತ ನೆನಪಾಗುದಿಲ್ಲ ನನಗೆ. ಹೌದೌದು. ನಿನ್ನನ್ನು ಸಂತೋಷಗೊಳಿಸಬೇಕು. ನಾನು ಸಂತೋಷದಿಂದ ಇದ್ರೆ ಸಾಕಾಗುವುದಿಲ್ಲ. ನನ್ನ ಸವತಿಯು ಸಂತೋಷದಿಂದ ಇರಬೇಕು. ಹಾಗಾಗಿ ಸವತಿ ವಿನತೆ, ಏನು ನಿನ್ನನ್ನು ಕರೆದದ್ದು ಯಾಕೆ ಗೊತ್ತಾ? ಯಾಕೆ? ಕೆಲವೊಂದು ಪ್ರಶ್ನಾವಳಿಗಳು. ನಾ ಪ್ರಶ್ನೆ ಕೇಳುವುದು, ನೀ ಉತ್ತರವನ್ನು ಕೊಡುವುದು, ನೀ ಉತ್ತರವನ್ನು ಕೊಡುವುದು, ಮತ್ತೆ ನಾನು ಪ್ರಶ್ನೆಯನ್ನು ಕೇಳುವುದು. ಹಾಗೆ ಪ್ರಶ್ನೆಯನ್ನು ಕೇಳುತ್ತಾ ಹೋಗುದು. ಮತ್ತೆ ನೀನು ಉತ್ತರವನ್ನು. ನಾನು ಪ್ರಶ್ನೆ ಕೇಳಲಿಕ್ಕಿಲ್ಲ, ನೀನು ಪ್ರಶ್ನೆ ಕೇಳಲಿಕ್ಕಿಲ್ಲ. ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕು. ನೀನು ಥಟ್ಟೆನ್ನುವಾಗಿ ಉತ್ತರ ಅಂತ ಹೇಳಿದರೆ ಹೇಳಬೇಕು ಉತ್ತರವನ್ನು. ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇರುವುದು, ನನ್ನ ಸೀರೆಯ ಬಣ್ಣ ಯಾವುದು? ಬಿಳಿ. ನಿನ್ನ ಸೀರೆಯ ಬಣ್ಣ ಬಿಳಿ ಹೌದಲ್ಲ? ಈ ಕೇಶದ ಬಣ್ಣ ಕಪ್ಪು ಹೌದಲ್ಲ? ಹಾಗೆ ಆ ಪ್ರಕೃತಿಯನ್ನೊಮ್ಮೆ ನೋಡು. ಆ ಪ್ರಕೃತಿಯಲ್ಲಿರುವಂತಹ ಮರಗಳ ಆ ಎಲೆಗಳನ್ನೊಮ್ಮೆ ನೋಡು. ಅದರ ಬಣ್ಣ ಯಾವುದು? ಹಚ್ಚ ಹಸುರಾಗಿ ಕಾಣ್ತಾ ಉಂಟು, ಕೆಲವು ಕೆಂಪು ಉಂಟು. ಹೌದಲ್ಲ? ಹಾಗೆ ಪ್ರಶ್ನೆ ಹೀಗೆ ಮುಂದುವರಿತದೆ. ಸ್ವಲ್ಪ ಮೇಲೆ ನೋಡು. ಮೇಲೆ ಏನು ಕಾಣುತ್ತಾ ಇದೆ ನಿನಗೆ? ವಿಶಾಲವಾದಂತಹ ಆಗಸ. ಆಗಸ ಅಲ್ವೇ? ಆಹಾ, ಏನು? ಆ ವಿಶಾಲವಾದಂತಹ ಆಗಸವನ್ನೊಮ್ಮೆ ನೋಡಿದಾಗ ಮನಸ್ಸು ತಿಳಿಯಾಗಿದೆ. ಹೌದು. ಹೌದಲ್ಲ? ಹಾಗೆ ನಮ್ಮ ಮನಸ್ಸು ತಿಳಿಯಾಗಿದ್ದರೆ ಎಷ್ಟು ಒಳ್ಳೆಯದಲ್ವಾ? ಒಳ್ಳೆಯದಿತ್ತು. ಹೌದು. ಏನು ಮಾಡೋಣ, ಕೆಲವೊಮ್ಮೆ ಕಷ್ಟ ಕಾರ್ಪಣ್ಯಗಳು ಒದಗಿದಾಗ ಮನಸ್ಸು ತಿಳಿಯಾಗಿರುವುದಿಲ್ಲ. ನಮ್ಮ ಬುದ್ಧಿಯೇ ಕೆಲವೊಮ್ಮೆ ಕಷ್ಟವನ್ನು ತಂದು ಕೊಡುವಂತದ್ದು. ಹೌದಲ್ಲ? ಏನೇ ಇರಲಿ ಆಗಸವನ್ನೊಮ್ಮೆ ನೋಡಿ. ನೋಡು 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 ನೋಡು. ಏನು ಸರಿ ನೋಡುತ್ತೆ ಆಗಸವನ್ನು? ಏನಾದ್ರೂ ನಿಮಗೆ ಗೋಚರಿಸುತ್ತಾ ಉಂಟಾ? ಆಗಸದಲ್ಲಿ ಒಂದು ಬದಿಯಲ್ಲಿ ಸೂರ್ಯ ಇದ್ದಾನೆ, ಇನ್ನೊಂದು ಮೂಲೆಯಲ್ಲಿ ಚಂದ್ರನು ಇದ್ದಾನೆ. ಹೌದಾ? ಚಂದ್ರ ಕಾಣುವುದಿಲ್ಲ. ಚಂದ್ರ ಕಾಣುವುದಿಲ್ಲ ಅಷ್ಟೇ. ಸೂರ್ಯ ಇದ್ದಾನೆ. ಬೆಳಗಿನ ಹೊತ್ತು ಚಂದ್ರ ಕಾಣುವುದಿಲ್ಲ. ಸೂರ್ಯ ಮುಳುಗಿದ ಕ್ಷಣವೇ ಚಂದ್ರ ಎದ್ದು ಬರುತ್ತಾನೆ. ಆದ್ರೂ ಇರ್ತಾನೆ. ನಕ್ಷತ್ರಗಳು ಇರ್ತವೆ, ಆದ್ರೆ ಸೂರ್ಯನ ಪ್ರಖರವಾದಂತಹ ಬೆಳಕಿಗೆ ಅದು ಕಾಣುವುದಿಲ್ಲ ಅಲ್ವಾ? ನಾನು ಸೂರ್ಯ ಚಂದ್ರನನ್ನು ಕೇಳಿದ್ದಲ್ವೇ? ಮತ್ತೆ ಯಾವುದು? ಆಗಸವನ್ನೊಮ್ಮೆ ಸರಿಯಾಗಿ ನೋಡು ನೀನು. ಏನಾದ್ರೂ ವಿಶೇಷವಾದದ್ದೇನಾದ್ರೂ ಇವತ್ತು ಗೋಚರಿಸುತ್ತಾ ಉಂಟಾ? ಸೂರ್ಯ ನಾಳೆಯೂ ಇರ್ತಾನೆ, ನಾಡಿದ್ದು ಇರ್ತಾನೆ, ನಿನ್ನೆಯೂ ಇದ್ದ. ಅಯ್ಯೋ, ಹತ್ತು ಕಣ್ಣಲ್ಲೆಲ್ಲ ನೀರು ಹಾಗೇ ಇದೆ. ನನಗೇನು ಸರಿ ಕಾಣುತ್ತಾ ಇಲ್ಲ. 10 ಫಲವಿನ್ನೇನು ಸುಮ್ಮನೆ ಸತ್ತವರು ಇಲ್ಲ ಅದಿಲ್ಲ. ಹಾಗಾಗಿ ನೋಡು, ವಿಶೇಷವಾದಂತಹ ದೃಶ್ಯ ಯಾವುದಂತ ಗೊತ್ತಾಗ್ಲಿಲ್ಲ ನಿನಗೆ? ಏನೋ ಮೆರವಣಿಗೆ ಹೋಗ್ತಾ ಇರುವ ಹಾಗೆ ಕಾಣ್ತಾ ಉಂಟು ನನಗೆ. ಮೆರವಣಿಗೆ ಹೌದು. ಯಾರ ಮೆರವಣಿಗೆ? ಆಗಸ ಮಾರ್ಗದಲ್ಲಿ ಮೆರವಣಿಗೆ ಮಾಡುವಷ್ಟು ಸಾಮರ್ಥ್ಯ ಇರುವುದು ಯಾರಿಗೆ? ಇದು ಹಾಗಿದ್ರೆ ಅವನೇ ನಾಕೇಶ. ಹೌದೌದೌದು, ದೇವೇಂದ್ರ. ಅದು ಅವನಿಗೆ ಮಾತ್ರ ಆಗುವುದು. ಮೆರವಣಿಗೆ ಹೊರಟಿದ್ದಾನೆ. ಅಷ್ಟು ದಿಕ್ಪಾಲಕರನ್ನು ಕೂಡಿಕೊಂಡು ಆಗಸಲ್ಲಿ ಮೆರವಣಿಗೆ ಹೋಗುವಂತ ಚಂದವನ್ನೊಮ್ಮೆ ನೋಡು ತಂಗಿ. ಅದು ಅದ್ಭುತ ಅಲ್ವಾ? ಏನೇ ಇರಲಿ, ಯಾವತ್ತವನು ಮೆರವಣಿಗೆ ಹೋಗುವುದು ಯಾವುದರಲ್ಲಿ? ಐರಾವತದಲ್ಲಿ. ಐರಾವತದಲ್ಲಿ. ಹೌದು.
ಇವತ್ತು ಹಾಗಲ್ಲ. ಮತ್ತೇನು? ದೇವೇಂದ್ರ ಮೆರವಣಿಗೆ ಸ್ವಲ್ಪ ಬದಲಾಯಿಸಿದ್ದಾನೆ. ಹೇಗೆ? ದೇವೇಂದ್ರ ಇವತ್ತು ಐರಾವತಲ್ಲಿ ಹೋಗ್ತಾ ಇಲ್ಲ. ಮತ್ತೆ ದೇವೇಂದ್ರ ಇವತ್ತು ಉಚ್ಚೈಶ್ರವನ್ನು ಏರಿಕೊಂಡು ಹೋಗ್ತಾ ಇದ್ದಾನೆ. ಓ ಕುದುರೆ ಅಲ್ಲ, ಕುದುರೆ ಅದು. ಹಾ, ಕುದುರೆ, ಅದು ಕುದುರೆ. ಹೌದೌದು. ನೀ ನನ್ನನ್ನು ಕುದುರೆ ಅಂತ ಅಲ್ಲ, ಹೇಳ್ತಿ. ಅದೇ ಕುದುರೆ ಅಂತ ಹೌದು. ಹೇಳಿದ್ದು. ಉಚ್ಚೈಶ್ರವನ್ನು ಏರಿಕೊಂಡು ದೇವೇಂದ್ರ ಹೋಗ್ತಾ ಇದ್ದಾನೆ. ಮೆರವಣಿಗೆ ನೋಡುವುದಕ್ಕೆ ಎಷ್ಟು ಚಂದ. ಹೌದೌದು, ಅಲ್ವಾ? ನಿನ್ನಲ್ಲಿ ಒಂದು ಪ್ರಶ್ನೆ, ಈಗ ಮೂಲ ಪ್ರಶ್ನೆ ಈಗ ಆರಂಭ ಆಗುದು. ಈಗ ಆಗ ಕೇಳಿದ್ದೆಲ್ಲ ಸಣ್ಣ ಸಣ್ಣ ಪ್ರಶ್ನೆಗಳು. ಈಗ ನೀನು ಹೇಳಬೇಕು. ಹೇಗೆ? ತಂಗಿ ವಿನತಾ, ಓ ಓ ಸವತಿ ವಿನತ, ಏನಕ್ಕ? ನೋಡು ದಿವಿಜರ ಗಮನವನ್ನೊಮ್ಮೆ ನೋಡು. ಆ ದಿವಿಜರು ಏರಿದಂತಹ ಆ ಉಚ್ಚೈಶ್ರವ, ಆ ಹಯದ ಬಣ್ಣ ಯಾವುದು? ಅದರ ಬಣ್ಣ ಹೌದು. ಏನು ಬಾಲಿಶದ ದೇವಹಯದ ವರ್ಣ ಬಿಳಿದು, ದೇವಹಯದ ವರ್ಣ ಬಿಳಿದು ಯಾವನಿಗಾದರೂ ಗೊತ್ತಿರುವುದು ಅಕ್ಕ. ದೇವಹಯದ ವರ್ಣ ಬಿಳಿದು, ದೇವಹಯದ ವರ್ಣ ಬಿಳಿದು, ವರ್ಣ ಬಿಳಿದು ಯಾವನಿಗಾದರೂ ಗೊತ್ತಿರುವುದು, ಯಾವನಿಗಾದರೂ ಗೊತ್ತಿರುವುದು ವರ್ಣ ಬಿಳಿದು ಗೊತ್ತಿರುವುದು ಅಕ್ಕ. ಕೋವಿದೆ ನಿನಗಿನ್ನು ಬೇರೆ ಭಾವವಿರಲು ಬೇಡಿ ಚತುರೇ, ಕೋವಿದೆ ನಿನಗಿನ್ನು ಬೇರೆ ಭಾವವಿರಲು ಬೇಡಿ ಚತುರೇ. ದೇವಹಯದ ವರ್ಣ ಬಿಳಿದು, ದೇವಹಯದ ವರ್ಣ ಬಿಳಿದು ಯಾವನಿಗಾದರೂ ಗೊತ್ತಿರುವುದು, ಯಾವನಿಗಾದರೂ ಗೊತ್ತಿರುವುದು ಅಕ್ಕ. ಹೇಳು ಹೇಳು. ಓ ಚದುರೆ, ಹೇಳಮ್ಮ. ಆ ಕುದುರೆಯ ಬಣ್ಣ ಯಾವುದು ಎನ್ನುವ ಹಾಗೆ ಕೇಳ್ತಾ ಇದ್ದೀಯ. ಒಂದು ಬಾಲಿಶದ ಪ್ರಶ್ನೆ ಆಗಿ ಹೋಯಿತಿದು. ಎಂತ ಬಾಲಿಶದ ಪ್ರಶ್ನೆ? ಈ ಯಾರಲ್ಲಿ ಬೇಕಾದ್ರೆ ಕೇಳು, ಓ ಮಕ್ಕಳಲ್ಲಿ ಬೇಕಾದ್ರೆ ಕೇಳು, ಅದರ ಬಣ್ಣ ಯಾವುದು ಎನ್ನುವ ಹಾಗೆ ಕೇಳಿದ್ರೆ ಥಟ್ ಎನ್ನುವ ಹಾಗೆ ಉತ್ತರವನ್ನ ಕೊಡ್ತಾರೆ. ಹೇಗೆ? ಬಿಳಿ ಎನ್ನುವ ಹಾಗೆ. ಅಯ್ಯೋ, ದೇವಹಯದ ಬಣ್ಣ ಯಾವಾಗಲೂ ಬಿಳಿಯಾದದ್ದೇ. ಅದರಲ್ಲಿ ಬದಲಾವಣೆಯನ್ನು ಕಾಣುವುದಕ್ಕೆ ಸಾಧ್ಯ ಉಂಟೆ ನಮಗೆ? ಯಾವ ಕಾರಣಕ್ಕೂ ಬದಲಾಗುವಂತಹ ಬಣ್ಣವೇ ಅಲ್ಲ, ಬಣ್ಣವೇ ಅಲ್ಲ ಅದು. ಸದಾ ಕಾಲ ಅದು ಬಣ್ಣ ಬಿಳಿಯಾಗಿಯೇ ಇರುವಂತದ್ದು. ಹೌದು ಹೌದು. ಇದು ಈಗ ಈಗ ನಾನು ಯಾಕೆ ಕೇಳಿದ್ದು ಗೊತ್ತು? ಯಾಕೆ? ಈಗ ಎಲ್ಲರಿಗೂ ಕೆಲವೊಮ್ಮೆ ದೂರದಿಂದ ಕಾಣುವಾಗ ಕೆಲವರಿಗೆ ಒಂದೊಂದು ಬಣ್ಣದ ತರ ಕಾಣುತ್ತದೆ. ನೋಡು ನೋಡು, ಅದು ನನಗೆ ಸ್ವಲ್ಪ ಕೆಂಪಿನ ಹಾಗೆ ಕಾಣುತ್ತದೆ, ನನಗೆ ಸ್ವಲ್ಪ ಅದು ಕಪ್ಪಿನ ಹಾಗೆ ಕಾಣುತ್ತದೆ, ನನಗೆ ಸ್ವಲ್ಪ ಹಳದಿ ಹಾಗೆ ಕಾಣುತ್ತದೆ. ಕೆಲವರ ದೃಷ್ಟಿಕೋನ ಹಾಗೆ ಇರುತ್ತದೆ, ಕೆಲವರ ದೃಷ್ಟಿಯೇ ಹಾಗಿರ್ತದೆ, ಹೇಳಲಿಕ್ಕಾಗುವುದು. ಹೌದು. ಈಗ ನಿನ್ನ ದೃಷ್ಟಿಗೆ ಗೋಚರಿಸುವುದು ಹೇಗೆ ಗೋಚರಿಸಬಹುದು ಎನ್ನುವಂತಹ ಒಂದು ಉದ್ದೇಶದಿಂದ ನಾನು ಕೇಳಿದ್ದು. ಈಗ ದೇವಹಯದ ಬಣ್ಣ ಬಿಳಿ. ಬಿಳಿ ಸರಿಯಾದಂತಹ ಉತ್ತರ. ಮತ್ತೆ ಕೇಳುವುದು ಯಾಕೆ ನೀನು? ನಿನಗಿದು ಬಾಲಿಶ ಆಯ್ತಾ? ಮತ್ತೆ ಹೌದಾ? ಮತ್ತೆ ಮಕ್ಕಳಲ್ಲಿ ಕೇಳಿದ ಹಾಗೆ ನೀನು ಅದರ ಬಣ್ಣ ಸರಿಯಾಗಿ ಆ ರೀತಿಯಾಗಿ ಕಾಣ್ತಾ ಉಂಟು, ಬಿಳಿ 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 ಬಿಳಿಯಾಗಿ. ಮತ್ತೆ ಅದನ್ನ ಪುನರ್ಪಿ ಯಾವ ಬಣ್ಣ ಅಂತ ಕೇಳಲಿಕ್ಕುಂಟು. ನನ್ನ ಪ್ರಶ್ನೆ ಇಲ್ಲಿಗೆ ನಿಲ್ಲಿಲ್ಲ, ಮತ್ತೆ ಪ್ರಶ್ನೆ ಮುಂದುವರಿಯುತ್ತದೆ. ಮುಂದುಂಟ? ಹೌದು. ಯಾವ? ದೇವಹಯದ ಬಣ್ಣ ಬಿಳಿ. ಮುಂದೆ ಏನು ಗೊತ್ತೇ? ಒಪ್ಪುವುದರ ಬಿಳುವುದು ಬಾಲಕೇಶ ದಪ್ಪ ಬಾಲಕೇಶ ಕಪ್ಪು 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 ನೀವು
ಒದರದಿಗೆ ಬಿಳುಪು ಬಾಲಕೀಶ ಕಪ್ಪು ದಪ್ಪ ಬಾಲಕೀಶ ಕಪ್ಪು ದಪ್ಪ ಬಾಲಕೀಶ ಕಪ್ಪು 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 ನೀವು ಇಪ್ಪುದು ನೋಡದೆ ಮಾತಾದಪ್ಪದು ನೋಡುವುದರಿದೆ ಬಾಲಕೇಶ ಕಪ್ಪು ಇಪ್ಪುದು ನೋಡದೆ ಮಾತಾದಪ್ಪದು ನೋಡುವುದರಿದೆ ಯಾಕೆ ದರ್ಪ ಆಡ್ತಿ? ನೋಡದೆ ಮಾತಾದಪ್ಪದು ನೋಡುವುದರಿದ ಒಪ್ಪುವುದರದಿಗೆ ಬಿಳುಪು ಬಾಲಕೇಶ ಕಪ್ಪು ದಪ್ಪ ಬಾಲಕೀಶ ಕಪ್ಪು ನೀವು ಕೇಶ ನೀವು ಕೇಶ ಕಪ್ಪು ಸವತಿ ವಿನತಿ ನೋಡಿ ತಂಗಿ ವಿನತಾ, ಅಕ್ಕ ನನ್ನ ಪ್ರಶ್ನೆ ಇಲ್ಲಿಗೆ ಮುಗೀತೆನ್ನುವ ಹಾಗೆ ನಿನ್ನ ಭಾವನೆ. ಮತ್ತೆ ನನ್ನ ಪ್ರಶ್ನೆ ಅಲ್ಲಿಗೆ ಮುಗಿದದ್ದಲ್ಲ, ಮತ್ತೆ ಉಂಟ ನನ್ನ ಪ್ರಶ್ನೆ ಮುಂದುವರಿಯುತ್ತದೆ. ಅದು ಹೇಗೆ? ಈಗ ದೇವಹಯದ ಬಣ್ಣ ಬಿಳುಪು, ಅದು ಯಾರಿಗೂ ಬೇಕಾದ್ರೂ ಗೊತ್ತಾಗುತ್ತದೆ, ಯಾರು ಬೇಕಾದ್ರೂ ಉತ್ತರಿಸ್ತಾರೆ, ಹೇಳ್ತಾರೆ. ನನ್ನದಾದಂತಹ ಪ್ರಶ್ನೆ ಮುಂದೆ ಏನು ಗೊತ್ತೇ? ಯಾವುದು? ಆ ದೇವಹಯಕ್ಕೆ ಒಂದು ಬಾಲ ಉಂಟು, ಬಾಲ ಇದೆ. ದಪ್ಪ ಬಾಲ. ದಪ್ಪ ಬಾಲ. ದಪ್ಪ ಬಾಲ. ಆ ದಪ್ಪ ಬಾಲದ ವರ್ಣ ಯಾವುದು ಅಂತ ಕೇಳಿದ್ದು ನಾನು. ದೇಹವೇ ಬಿಳಿಯಾದ ಮೇಲೆ ಬಾಲ ಬೇರೆ ಬಣ್ಣ ಇರುವುದಕ್ಕೆ ಸಾಧ್ಯ ಉಂಟಾ? ಮತ್ತೆ ಈಗ ಬಾಲದ ಬಣ್ಣ ಯಾವುದು? ಬಿಳಿಯೇ ಅಲ್ವಾ? ಕಾಣ್ತಾ ಉಂಟು ನನಗೆ ಹಾಗೆ. ಅದಕ್ಕೆ ಹೇಳಿದ್ದು ನಿನಗೆ ಗೊತ್ತಿಲ್ಲ ಅಂತ ಹೇಳಿ. ನಾನು ಯಾಕೆ ಆಗದಿಂದ ಆ ಪ್ರಶ್ನೆ ಸಣ್ಣ ಪ್ರಶ್ನೆ ಆದ್ರೂ ಯಾಕೆ ಅದನ್ನು ಒತ್ತಿ ಒತ್ತಿ ಹೇಳ್ತಾ ಇದ್ದೇನೆ ಗೊತ್ತಾಗ್ಲಿಲ್ಲ ನನಗೆ. ಇದೆಲ್ಲ ನಿನಗೆ ಸೂಕ್ಷ್ಮ ಎಲ್ಲ ಅರ್ಥ ಆಗುದಿಲ್ಲ ಅಂತ ಹೇಳಿ. ಅಂತ ಸೂಕ್ಷ್ಮ ನಿನಗೆ ಗೊತ್ತಾಗೋದು. ಹೌದು. ಹಾಗಾಗಿ ಬಾ ನೋಡು, ಸರಿ ನೋಡು. ದೇವಹಯವನ್ನು ಹೋಗ್ತಾ ಉಂಟು. ಹೌದು. ದೇವೇಂದ್ರ ಇದ್ದಾನೆ, ದೇವತೆಗಳಿದ್ದಾರೆ. ದೇವಹಯದ ಬಣ್ಣ ಬಿಳಿ, ಆದ್ರೆ ಈಗ ಕೇಶ ನೋಡಂತೆ. ಸರಿ ನೋಡು. ಏನು ಬಿಳಿಯೇ? ಅದು ಬಿಳಿಯೇ. ಅಯ್ಯೋ ದೇವರೇ, ನಿನ್ನ ಮನಸ್ಸಿನ ಕಣ್ಣನ್ನೊಮ್ಮೆ ತೆರೆದು ನೋಡು, ಈಗ ಗೊತ್ತಾಗುತ್ತದೆ. ಯಾವ ಕಣ್ಣು ತೆರೆದು ನೋಡಿದ್ರೆ ಅದು ಕಾಣುವುದು ಬಿಳಿಯೇ. ಅದ್ರಲ್ಲಿ ಏನುಂಟು? ಈಗ ನೋಡು. ನೀನೇನು ಮಾಟ ಮಾತ್ರ ಮಾಡ್ತೀಯ ನೀನು? ಹಾಗಲ್ಲ, ನಿನ್ನ ಮನಸ್ಸಿನ ಕಣ್ಣನ್ನು ತೆರೆಯುವುದು ನಾನು. ನೋಡು, ಈಗ ನೋಡು. ನನ್ನ ಕಣ್ಣು ಸರಿ ಇದೆ, ಅದು ಬಿಳಿಯಾಗಿ ಕಾಣ್ತಾ ಉಂಟು ನನಗೆ. ಅಯ್ಯೋ ದೇವರೇ, ಇವಳಿಗೆ ಒಂದು ಅರ್ಥ. ಸರಿ ನೋಡೆ ಒಮ್ಮೆ. ನೋಡ್ತಾ ಇದ್ದೇನೆ ಆವಾಗ್ಲಿಂದ. ನೀನು ಕಣ್ಣೊಳಗೆ ಕೈ ಹಾಕಬೇಡ ನೀನು. ಈಗ ನೋಡು, ಈಗ ನೋಡು. ಸರಿ ಎಷ್ಟು ನೋಡಿದ್ರೆ ಹಾಗೆ ಕಾಣ್ತಾ ಉಂಟು ನನಗೆ. ಅಲ್ಲ, ಮತ್ತೆ ದೇವಹಯದ ವರ್ಣ ಬಿಳಿ, ಅದರ ದಪ್ಪ ಬಾಲ ಉಂಟಲ್ಲ, ದಪ್ಪ ಬಾಲ ಕೇಶ ಕಪ್ಪು. ಕಪ್ಪು? ಅದು ಕಪ್ಪು. ಬೆಪ್ಪು, ಅದು ತಪ್ಪು. ಅದನ್ನು ನೀನು ಒಪ್ಪು. ನಾವು ಒಪ್ಪುವವಳೆಲ್ಲ, ಅದು ತಪ್ಪು ಅಲ್ಲ, ಅದು ಕಪ್ಪು. ಯಾವುದು? ಅದು ಕಪ್ಪ. ಅದು ಕಪ್ಪು. ನಿನಗೇನೋ ಮರುಳಾಗಿದೆ. ಎಂತ ಮರುಳು? ಈ ಹರಟೆಯ ನುಡಿಯಲ್ಲಿ ಸಾರಥ ಜೋಗಿ ಸಾರಥ. ನೀನು ಒಂದು ಬದಿಯಲ್ಲಿ ನೆಲೆ ಆಗುತ್ತೀಯ. ಎಂತದ್ದು? ಅದರ ಕೇಶದ ಬಣ್ಣ ಕಪ್ಪು, ನೀನು ಒಪ್ಪಬೇಕದನ್ನು. ಬೆಪ್ಪು. ಎಂತ ಬೆಪ್ಪು? ಎಷ್ಟು ಹೇಳಬೇಕು? ಎಂತ ಬೆಪ್ಪು? ನನಗೆ ಹೇಳ್ತಾ ಇದ್ದೆ ಸರಿ ನೋಡು, ಸರಿ ನೋಡು, ಸರಿ ನೋಡು ಎನ್ನುವ ಹಾಗೆ. ಮೊದಲು ನೀನು ನಿನ್ನ ಕಣ್ಣನ್ನು ಸರಿ ಮಾಡಿಕೊಂಡು ನೋಡು. ಎಂತದಾಯ್ತು? ದೇಹ ಒಂದು ಬಣ್ಣ, ಬಾಲದ ಕೇಶ ಒಂದು ಬಣ್ಣ ಆಗುವುದಕ್ಕೆ ಸಾಧ್ಯ ಉಂಟು. ಅದು ದೇವಲೋಕದ ಹಯ. ಏನೇ ಇರಲಿ, ಈಗ ಮಾತ್ರ ಅದು ಕಪ್ಪು ಕಾಣ್ತಾ ಉಂಟು. ಇಲ್ಲ, ಅದು ಕಪ್ಪು. ನನ್ನ ಕಣ್ಣಿಗೆ ಬಿಳಿಯಾಗೇ ಕಾಣ್ತಾ ಇರುವಂತದ್ದು. ನಿನಗೇನೋ ಮರುವೆ ಆಗಿದೆ, ನಿನಗೇನೋ ಒಂದು ಸುತ್ತು ಕಡಿಮೆ ಆಗಿದೆ ಹಾಗೆ ಕಾಣ್ತಾ ಉಂಟು ನನಗೆ. ನಿನ್ನ ಅಕ್ಕನಿಗೆ ಒಂದು ಸುತ್ತು ಕಡಿಮೆಯಾ? ನಿನಗೇನೋ ಒಂದು ಸಮಸ್ಯೆ ಇವತ್ತಾಗಿದೆ. ಎಂತ ಸಮಸ್ಯೆ? ಅದಕ್ಕೆ ನೀನು ಹೀಗೆ ಮಾಡ್ತಾ ಇದ್ದೀಯ. ಎಂತ ಸಮಸ್ಯೆ ಇಲ್ಲ, ನಿನಗೆ ಗೊತ್ತಿಲ್ಲ ಅಷ್ಟೇ, ನಿನಗೆ ಕಾಣುದಿಲ್ಲ ಅದು. ನನ್ನ ಅಕ್ಕ ಯಾವತ್ತೂ ಈ ರೀತಿಯಾಗಿ ಅಸಂಬದ್ಧ ಮಾತಾಡಿದವಳೇ ಅಲ್ಲ. ಅಯ್ಯೋ, ಇವತ್ತು ಮಾತಾಡ್ತಾ ಇದ್ದಾಳೆ ಅಂತೇಳಿ
ಬಿಳಿ ಆಗಿದ್ರೆ ಏನೋ ಸಮಸ್ಯೆ ಉಂಟು ಅಂತ ಹೇಳಿ ಅರ್ಥ ಅದರಲ್ಲಿ. ಅಯ್ಯೋ ದೇವರೇ, ಅದರ ಕೇಶದ ಬಣ್ಣ ಕಪ್ಪು, ಅದರ ಇಲ್ಲ, ಬಾಲ ಕಪ್ಪು. ಬಿಳಿಯೇ. ಅದು ಕಪ್ಪು. ನೀನು ಹಾಡು ಹರಟೆ ಮಾಡ್ತಾ ಇದ್ದೆ. ನೀನು ಹೋಗು ಇಲ್ಲಿಂದ ಒಮ್ಮೆ. ಹ? ಎಂತ ಹರಟೆ ನೀನು ಮಾಡು? ಹೋಗಿದ್ದೆ ವಾಗಿಸ್ತೇನೆ ಮುಚ್ಚಲ ವಯನು ಮುಚ್ಚಿ ಸಮುದ ಪುಚ್ಚವು ಕರೆದವರು ವಿದ್ಯೆಯ ಕೊರವೆ ಎತ್ತರಿಕೆ ಮನರಿಸಲಿ ಹೀಗೆ ಮುಚ್ಚು ಬಾಯಿ. ಸಾಕು, ನೀನು ಮುಚ್ಚು ಬಾಯಿ. ಎಂತದು? ಏನು? ನಿನಗೆ ಗೊತ್ತಾಗುದಿಲ್ಲ. ನಾನು ಸರಿಯಾಗಿ ಉತ್ತರ ಕೊಡು ಅಂತ ಹೇಳಿದ್ರೆ ನಿನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ. ನಾನು ಸರಿಯಾದ ಉತ್ತರವನ್ನು ಕೊಡ್ತಾ ಇದ್ದೇನೆ. ಎಲ್ಲ ಸಲದನ್ನ ಕೇಳಿದ್ರೆ ಹೇಗೆ ಉತ್ತರ ಎಂತ ಕೊಡ್ಬೇಕು? ಇಲ್ಲ ಸಲ್ಲದು. ಅದರ ಕೇಶದ ಬಣ್ಣ ಕಪ್ಪತ್ತು ಒಪ್ಪು ನೀನು. ಇಲ್ಲ, ಬಿಳಿ. ಅದು ಕಪ್ಪು. ಬಿಳಿ. ಅದು ಕಪ್ಪು. ಬಿಳಿ. ನೀ ಏನು ಮಾಡ್ತೀಗ? ನಾನು ಅದನ್ನು ವಾದಿಸ್ತೇನೆ. ವಾದಿಸ್ತೀಯಾ? ಎಂತ ವಾದಿಸ್ತಿ ನೀನು? ಅದು ಬಿಳಿ ಎನ್ನುವ ಹಾಗೆ ನಾನು ವಾದಿಸ್ತೇನೆ. ನಾನು ಕಪ್ಪು ಎನ್ನುವ ಹಾಗೆ ವಾದಿಸ್ತೇನೆ. ನಾನು ಬಿಳಿ ಎನ್ನುವ ಹಾಗೆ ವಾದಿಸ್ತೇನೆ. ನಾನು ಅದು ಯಾವತ್ತಿದ್ರು ಕಪ್ಪು ಕಪ್ಪೆ. ಅದು ಬಿಳಿ ಬಿಳಿಯೇ. ಎಂತದ್ದೇ ಇದು? ಏನು ಏನು ನೀನು ಹೀಗೆ ಮಾಡಿದ್ರೆ ಇದು ಮುಗಿಲಿಲ್ಲ, ಹೀಗೆ ಹೋಗ್ತದೆ ಇದು. ನೀನು ವಾದಿಸ್ತೀಯಾ? ನಾನು ವಾದಿಸ್ತೇನೆ. ಹಾಗಾದ್ರೆ ನಾನು ಏನು ಮಾಡ್ತೇನೆ ಗೊತ್ತುಂಟೆ? ಏನು ಮಾಡ್ತೀನಿ? ಸಾಧಿಸ್ತೇನೆ. ಸಾಧಿಸದ ಸಾಧಿಸಿ ನಮ್ಮೊಳಗೆ ಮೋದನೆ ಸೋತವರ ದಾಸ್ಯವನಿಂದ ಧರಿಪುದು ನಿರಲ್ಲ ಆ, ಬೆಲ್ಲ. ನೀ ಸೋದರಿ ಎನ್ನ ಸೇವೆಗೆ ನಿಲು ನೀ ಸೋತರೆ ಎನ್ನ ಸೇವೆಗೆ ನಿಲು. ನಾ ಸಾಧಿಸದಿರಲು ನಾ ಸಾಧಿಸದಿರಲು ಹೋಯ್ತಾ ಸ್ವರ? ದಾಸಿಯಾಗಿ 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 ಪದ ದಾಸದ ಪಡೆವೆನು ದಾಸಿಯಾಗಿ ನಿನ್ನ ಪದದ ಆಶ್ರಯವ ಪಡೆವೆನು. ದಾಸಿಯಾಗಿ ಪದ ಆಶ್ರಯ ಪಡೆವೆ ಮೋಸವೆಸಗಿ ಹಿತವು ಆ. ಏನು ನೀನು ಬಾರಿ ವಾದಿಸ್ತೇನೆ ನನ್ನಲ್ಲಿ? ನಿನಗೇನೀಗ ಕತ್ತಿ ಬೇಕಾ? ಕತ್ತಿಯೂ ಬೇಡ, ಎಂತದ್ದು ಬೇಡ ನನಗೆ. ನಿನಗೆ- ಕತ್ತಿ ಇಲ್ಲದೆ ವಾದಿಸ್ತೇನೆ ನಾನು ನಿನ್ನಲ್ಲಿ. ನಿನಗೇನು ಆವೇಶ ಆಗುತ್ತಾ ಉಂಟು? ನೀನು ವಾದಿಸ್ತಿಯಾದ್ರೆ ನಾನು ವಾದಿಸ್ತೇನೆ. ನಾನು ಸಾಧಿಸಿ ಅದನ್ನು ತೋರಿಸ್ತೇನೆ. ಹೇಗೆ ಗೊತ್ತೇ? ಹೇಗೆ? ಆ ಕೇಶ ಅದರ ಕಪ್ಪು ಎನ್ನುವ ಹಾಗೆ ನಿನ್ನ ಕಣ್ಣ ಮುಂಭಾಗದಲ್ಲಿ ನಾನು ಸಾಧಿಸಿ ತೋರಿಸ್ತೇನೆ. ನಮ್ಮೊಳಗೆ ಒಂದು ಪಂತವೇ ಆಗಲಿ. ಏನು ಪಂತ ನೋಡುವ ಹಾಗೆ? ಪಂತವೇ. ನೀನು ಒಂದು ವೇಳೆ ಅದನ್ನ ಕಪ್ಪು ಎನ್ನುವ ಹಾಗೆ ಮಾಡಿ ತೋರಿಸಿದೆ ಅಂತ ಆಗಿದ್ದರೆ ಹಾ. ನಿನ್ನ ದಾಸಿ ಆಗುತ್ತೇನೆ ನಾನು. ಹೌದಾ? ಹಾ. ಒಂದು ವೇಳೆ ಅದು ನಾಳೆ ಕಪ್ಪಾದರೆ ಹಾ. ನೀನು ನನ್ನ ದಾಸಿ ಆಗಬೇಕು. ಆಗುತ್ತೇನೆ ನೋಡು. ಒಂದು ವೇಳೆ ಅದು ಬಿಳಿಯಾದರೆ ಹಾ. ನೀನು ನನ್ನ ದಾಸಿ ಆಗಬೇಕು. ಅದನ್ನ ಎರಡು ಹಾಗೆಯಾ? ಎಂತದ್ದು? ಕಪ್ಪಾದ್ರೂ ನಾನು ದಾಸಿ ಆಗ್ಬೇಕು, ಬಿಳಿಯಾದ್ರೂ ನಾನು ದಾಸಿ ಆಗ್ಬೇಕು. ಹಾ, ಏನದು? ತಪ್ಪಾಯ್ತು. ನಿನಗೆ ದಾಸಿ ಆಗ್ಲಿಕ್ಕೆ ಆಗುದಿಲ್ಲ. ನನಗೆ ದಾಸಿ ಆಗ್ಲಿಕ್ಕಿಲ್ಲ. ನಿನ್ನ ನನಗೆ ಜೀವ ಬಗ್ಗುದಿಲ್ಲ ನಿನಗೆ. ನನ್ನದು ಹೀಗೆ. ಆಹಾ. ನಾನು ದಾಸಿ ಆಗುದಿಲ್ಲ. ನೋಡುವ ಯಾರು ದಾಸಿ ಆಗುದು, ಯಾರು ಏನು ಮಾಡ್ತಾರೆ ಅಂತ ನಾನು ನೋಡ್ತೇನೆ. ಸಾಧಿಸ್ತೇನೆ ಸಾಧಿಸ್ತೇನೆ ಸಾಧಿಸ್ತೇನೆ. ನಾನು ವಾದಿಸ್ತೇನೆ ವಾದಿಸ್ತೇನೆ ವಾದಿಸ್ತೇನೆ. ಏನು ನೀನ್ ದೊಡ್ಡ ಕುಂಬಳಕಾಯಿಯ? ನೀನು ದೊಡ್ಡ ಕುಂಬಳಕಾಯ. ನೀನು ಕುಂಬಳಕಾಯಿ ಹಾಕಿದ್ದೀನಿ. ನಾನ್ ನಾಳೆ ವಾದಿಸ್ತೇನೆ. ನಾನು ವಾದಿಸ್ತೇನೆ. ನಾನ್ ನಾಳೆ ಸಾಧಿಸ್ತೇನೆ. ನೋಡೋಣ ನೋಡೋಣ ನೋಡೋಣ. ಪಂತವನ್ನು ಜಯಿಸುತ್ತಲೇ ಕಾಂತಿಯಾಗಿ ನಾನು ತೆರಳಲು ತಮ್ಮೊಳಗೆ ತಾಂತವಗೆರಿ ಬಡಿಗಳ ಬಿಡಿದಾಗ ಮಾತೆಯೋ ಹುಡುಕುತ್ತೆ ಅಯ್ಯೋ ದೇವರೇ, ಏನಾಗಿ ಹೋಯ್ತು? ನಾನು ಪಂತವನ್ನು ಮಾಡಿಬಿಟ್ಟೆನಲ್ಲ. ನನಗೆ ಗೊತ್ತುಂಟು ಅದರ ಕೇಶದ ಬಣ್ಣ ಬಿಳಿ ಎನ್ನುವಾಗಿ ನನಗೂ ಗೊತ್ತುಂಟು. ಆದ್ರೆ ನಾಳೆ ದಿವಸ ಕಪ್ಪಾಗಬೇಕಲ್ಲ, ಅದು ಏನು ಮಾಡುದು? ಒಂದು ವೇಳೆ ನಾಳೆ ಕಪ್ಪಾಗದಿದ್ರೆ ನಾನು ಅವಳ ದಾಸಿ ಆಗಬೇಕಾಗುತ್ತದೆ. ಏನೇ ಇರಲಿ, ಶೋಕಾಗ್ರಹವನ್ನು ಸೇರಿಕೊಳ್ಳುತ್ತೇನೆ, ನನ್ನ ಮಕ್ಕಳಲ್ಲಿ ಹೇಳಿಕೊಳ್ಳುತ್ತೇನೆ.
ವಾಸುಕಿ ವಾಸುಕಿ ಏಳ್ಪತ್ರ ಓ ಇದೆಯಲ್ಲ ನಾನಿದ್ದೇನೆ. ಧನಂಜಯ ನಾನಿದ್ದೇನೆ. ಕರ್ಕೆ ಕರ್ಕೆ ಎಂತದು ಕಾರ್ಕೋಟಕ ಅದು ಇದ್ದಾನಲ್ಲ ಮತ್ತೆ? ಇದು ನೀನು ರಕ್ಷಕ ಬಲ ನಿಮ್ಮ ನಿಮ್ಮ ಹೆಸರು ಯಾಕೆ ಗೊತ್ತುಂಟ ಅಂತ ಕೇಳಿದ್ದು ಯಾಕೆ? ನಾವೆಲ್ಲ ಹೇಗೆ ಅಂತ ಮುಖ್ಯ ಅಲ್ಲ ನಮ್ಮ ರೂಪ ನೋಡುವುದಲ್ಲ ನಮ್ಮ ಗುಣ ನೋಡಬೇಕು ಕೆಲವರಿಗೆ ರೂಪ ಇರ್ತದೆ ಗುಣ ಇರುವುದಿಲ್ಲ ಕೆಲವರ ಮುಖ ನೋಡಿದ್ರೆ ಎಂತದ್ದು ಗೊತ್ತಾಗುವುದಿಲ್ಲ ನೀನ್ ಯಾರು ಇವ ಯಾರು ಅಂತ ಗೊತ್ತಾಗುತ್ತದ ಒಂದೇ ರೀತಿ ಆದ್ದರಿಂದ ಒಳಗೆ ನೋಡಬೇಕು ಕಣ್ಣ ತೆರೆದು ನೋಡು ಒಳಗಣ್ಣ ತೆರೆದು ನೋಡು ಆದ್ದರಿಂದ ಒಳಗಣ್ಣು ತೆರೆದು ನೋಡಿ ನಾವು ಗುಣಮಣಿಗಳು ನಮ್ಮ ಅಪ್ಪ ಯಾರು ಕಶ್ಯಪ ಬ್ರಹ್ಮರು ನಮ್ಮಮ್ಮ ಯಾರು ಕದ್ರೂ ದೇವಿ ಎಷ್ಟು ಮಂದಿ ಮಕ್ಕಳು 1000 ಮಂದಿ ಹಲವು ಮಂದಿ ಮಕ್ಕಳ ತಾಯಿ ನಮ್ಮಮ್ಮ ಸಾಮಾನ್ಯಲೇ ಅಲ್ಲವೇ ಅಂತಹ ಹಲವು ತಾಯಿ ಮಕ್ಕಳ ತಾಯಿ ಅವಳದ್ದೊಂದು ಮೇಳವೇ ನಮ್ಮದ್ದು ಹೌದಲ್ಲ ಆದ್ದರಿಂದ ಇಷ್ಟು ಮಂದಿ ಮಕ್ಕಳು ಹೊರಟು ನಿಂತವರು ನಾವು ಯಾವತ್ತಿದ್ದರೂ ಬೆಳೆಯುವಲ್ಲಿ ನಮ್ಮ ಬಾಳು ಬೆಳಗಿಸುವಲ್ಲಿ ನಮ್ಮ ಅಮ್ಮ ಏನಾದ್ರೂ ಕಡಿಮೆ ಮಾಡಿದ್ದಾಳ ಏನು ಕಡಿಮೆ ಮಾಡ್ಲಿಲ್ಲ ಓ ಇವನನ್ನು ನೋಡುವಾಗ ಗೊತ್ತಾಗುವುದಿಲ್ವಾ ಇದು ಅಮ್ಮನ ಕೊಡುಗೆ ಅಲ್ವಾ ಅಲ್ವಾ ಇವನನ್ನು ಇದರಲ್ಲಿ ಗಾಳಿ ಮಾತ್ರ ಮತ್ತೇನಿಲ್ಲ ಕೆಲವು ಸಲ ಹಾಗೆ ಕೆಲವರಿಗೆ ಮೈಗೆ ಹಿಡಿಸ್ತದೆ ಕೆಲವರು ತಿನ್ನುವುದು 3 ಪಟ್ಟು ಹೆಚ್ಚು ಎಲ್ಲಿಗೆ ಹೋಗುತ್ತದೆ ಅಂತ ಗೊತ್ತಾಗೋದಿಲ್ಲ ನಿನ್ನನ್ನು ನೋಡುವ ಅವನಿಗೆ ತಿನ್ಲಿಕ್ಕೆ ಗೊತ್ತಿಲ್ಲ ಹಾಗೆ ಹಾಗೆ ಆದದ್ದು ನಾನು ಹಾಗೆ ನೀನು ಹಾಗೆ ಆದ್ದರಿಂದ ಹಿಡಿಸುವುದು ಅಂತ ಉಂಟು ಆದರೆ ಅದು ಮುಖ್ಯ ಅಲ್ಲ ಯಾವತ್ತಿದ್ದರೂ ಆಟವಾಡುವವರು ನಾವು ಆಡಿ ಮನೆ ಸೇರುವವರು ಮನೆ ಸೇರುವ ಕಾಲದಲ್ಲಿ ನಮ್ಮ ಅಮ್ಮ ಮುಂದೆ ಬಂದು ಬಾ ಮಗ ಕುಳಿತುಕೋ ತಿನ್ನುವುದಕ್ಕೆ ಬೇಕಾ ಏನು ಕುಡಿಯುತ್ತೀಯಾ ಕುಡಿಬೇಕಾ ಯಾವುದು ಕುಡಿತೀಯ ಯಾವುದು ಕುಡಿತೀಯ ಎಷ್ಟು ಕುಡಿತೀಯ ಅಲ್ವೋ ಮತ್ತೆ? ಹೇಗೆ ಕುಡಿತೀಯ ಅಲ್ವೋ ಎಲ್ಲ ಕೇಳ್ತಾ ಇದ್ರು ಹಾಲು ಜೇನು ಮೊಟ್ಟೆ ಎಲ್ಲವನ್ನು ಹೊಟ್ಟೆಗೆ ಕೊಡ್ತಾ ಇದ್ದಳು ಇವತ್ತು ನಾವು ಆಟ ಆಡಿ ಬಂದಿದ್ದೇವೆ ಬಂದು ನೋಡಿದ್ರೆ ಅಮ್ಮನ ಕಾಣೆ ಅಮ್ಮ ಎಲ್ಲಿ ಹೋಗಿರಬಹುದು ಎಲ್ಲಿ ಹೋಗಿದ್ದಾಳೆ ಗೊತ್ತಾಯ್ತು ತಮ್ಮ ನಾವು ಯಾವಾಗಲೂ ಆಟವನ್ನು ಆಡಿ ಬರುವಂತಹ ಕಾಲಕ್ಕೆ ನಮ್ಮ ಅಮ್ಮ ತಯಾರಿರ್ತಾರೆ ನಿಜ ಹೌದು ಆಹಾರ ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಅಂತ. ಆ, ಆದ್ರೆ ಇಂದು ಕಾಣುತ್ತಾ ಇಲ್ಲ ನಿತ್ಯದಲ್ಲಿ ಆಹಾರ ಬೀಯುವ ಜನನಿ ಹೌದೌದು ಅಣ್ಣ ಯಾವುದು ತಿಂಡಿ ಕೊಡದಿದ್ರು ಕೂಡ ಮೊಟ್ಟೆನೊಂದು ಸರಿ ಹಂಚಿ ಕೊಡ್ತಾರೆ ಸತ್ಯ ಆದ್ರೆ ಬಹುಶಃ ಇಂದು ಕೂಡ ಹಾಗೆ ಆಗಿರ್ಬೇಕು ಏನು ನಮಗೆ ತಿನ್ನುವುದಕ್ಕೆ ಬೇಕಾಗಿ ಆ. ಏನಾದ್ರೂ ಹುಡುಕುತ್ತಾ ಎಲ್ಲಿಗಾದ್ರೂ ಹೋಗಿರಬಹುದಣ್ಣ ಆಹಾರ ಹುಡುಕುವುದಕ್ಕೆ ಆ. ಛೇ ಹುಡುಕುವುದಕ್ಕೆಲ್ಲ ಹೋಗ್ಲಿಕ್ಕಿಲ್ಲ ಬೇರೆ ಏನಾದ್ರೂ ಕಾರಣ ಇರಬೇಕು ನನಗೀಗ ಅರ್ಥವಾಯಿತು ಏನು ಬಹುಶಃ ಹೀಗಿರಬಹುದು ಆ, ನಾವೆಲ್ಲ ಇಷ್ಟು ಮಂದಿ ಮಕ್ಕಳಿದ್ದೇವೆ ಆ, ಹೌದಲ್ಲ ನಿಜ ನಮಗೆ ಇಷ್ಟರವರೆಗೆ ಆ, ಯಾವುದಕ್ಕೂ ಒಂದು ರೀತಿಯಾದಂತಹ ಕೊರತೆ ಮಾಡಿದವಳಲ್ಲ ತೊಂದರೆ ಮಾಡ್ಲಿಲ್ಲ ಹೌದಲ್ಲ ಹಾಗಿದ್ದ ಮೇಲೆ ಆ, ಒಂದು ವೇಳೆ ಆ, ಅವಳಿಗೆ ಸಿಟ್ಟು ಬಂತ ಅಂತ ಯಾರಲ್ಲಿ ಸಿಟ್ಟು ನಮ್ಮಲ್ಲಿ ಛೇ, ಆ. ನಾವು ಸಿಟ್ಟು ಭರಿಸುವ ಕೆಲಸ ಮಾಡುವವರ ಒಂದು ವೇಳೆ ಹಾಗೆ ತಿಳಿದು ಆ,
ಏನಾದ್ರೂ ಸಿಟ್ಟು ಮಾಡುವಂತಹ ಕೆಲಸವನ್ನು ನಾವು ಮಾಡಿದ್ರೆ ಆ, ಹಾಗಾಗಿ ಅವಳು ಮನೆ ಬಿಟ್ಟು ಹೋಗಿರಬಹುದಾ? 1000 ಮಂದಿ ಮಕ್ಕಳು ನಾವು. ಹೌದೌದು. ಒಬ್ಬರ ಹಾಗೆ ಒಬ್ಬರಿರ್ತೇವೆ ಅಂತ ಹೇಳಿಕ್ಕಾಗುದಿಲ್ಲ. ಆಹಾ, ಕೈಯಲ್ಲಿ 5 ಬೆರಳು ಉಂಟು, ಒಂದೇ ರೀತಿ ಉಂಟಾ? ಒಂದೇ ರೀತಿ ಇಲ್ಲ. ನಾವು 1000 ಮಕ್ಕಳು, ಆ. 1000ದ ಮಕ್ಕಳು, ಇಷ್ಟು ಮಂದಿ ಇರುತ್ತಾ ಏನಾದ್ರೂ ನಮ್ಮಿಂದ ನೊಂದುಕೊಂಡು ಛೇ ಅಮ್ಮ ತಿದ್ದುವವಳಲ್ವೇನು, ಹೌದೌದು. ಹಾಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನನಗೆ ಗೊತ್ತುಂಟು. ಅಮ್ಮ ಅಮ್ಮ ಎಲ್ಲಿ ಹೋಗಿದ್ದಾರೆ ಅಂತ ನನಗೆ ಗೊತ್ತುಂಟು. ನಿನಗೆ ಗೊತ್ತು? ಹೇಳಿದ್ದಾಳ? ಇಲ್ಲಪ್ಪ, ಮತ್ತೆ ಅಮ್ಮನಿಗೆ- ಊಹೆ ಊಹೆ ಹ. ಆ, ಅಮ್ಮನಿಗೆ ಮನೆಯಲ್ಲಿ ಇದ್ದು ಆ, ಬೇಸರವಾಗಿ ಆ. ಅಪ್ಪನನ್ನು ಎಲ್ಲಿಯಾದ್ರೂ ಹುಡುಕಿಕೊಂಡು ಹೋಗಿರ್ಬಹುದಾ? ವಿಷಯ ಸರಿ. ವಿಷಯ ಸರಿ. ಅಪ್ಪ ಹೇಳಿ ಹೋಗಿದ್ದಾರೆ, ತಪಸ್ಸಿಗೆ ಹೋಗ್ತೇನೆ, ಈ ಸಂಸಾರ ಎಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ ನಾವು ಒಬ್ಬರೇ ಇಬ್ಬರು 1000 ಮಂದಿ ಮಕ್ಕಳಿರುವಾಗ ಯಾವ ಅಮ್ಮನಿಗಾದ್ರೂ ತಲೆ ಬಿಸಿ ಆಗದೆ ಇದ್ದಿತ್ತ? ಇನ್ನೊಂದುಂಟು, ನಮ್ಮ ಅಪ್ಪನಿಗೆ ಒಂದೇ ಹೆಂಡತಿಯ ಅಲ್ಲ 13 ಮಂದಿ. 13 ಮಂದಿ, ಅದು ಲೆಕ್ಕಕ್ಕೆ. ಅದು ಸೇರಿ- ಮತ್ತೆ 2 ಉಂಟು, ಅದು ಪ್ರಚಾರದಲ್ಲಿಲ್ಲ. ಅದು ಬೇಡ, ಪ್ರಚಾರ ಮಾಡುವುದು ಬೇಡ. ಅದು ಯಾರು? ಕಾಲಿಕಾ ಮತ್ತು ಪುಲೋಮ ಅಂತ. ಅವರು ಸುದ್ದಿಯಲ್ಲಿಲ್ಲ, ಅದು ಹೊರಗೆ. ಅದು ಕೆಲವರದೆಲ್ಲ ಹಾಗೆ ಸುದ್ದಿಯಲ್ಲಿ ಒಂದೇ ಇರುವುದು, ಒಳಗೆ ಎಷ್ಟಿರ್ತದೆ ಹೇಳಲಿಕ್ಕಾಗುದಿಲ್ಲ. ಒಳಗಿನ ವಿಷಯ ಬೇಡ. ಅದು ಮುಖ್ಯ ಅಲ್ಲ. ಆದ್ರೆ ನಮ್ಮ ಅಪ್ಪನಿಗೆ ನಿಜವಾಗಿ ಕಾಣುವುದಕ್ಕೆ 13 ಮಂದಿ ಹೆಂಡತಿಯರಾದರೂ ಮಿಕ್ಕವರು ಕಾಲಕೇಯರು ಮತ್ತು ಪೌಲೋಮರ ತಾಯಿ ಅವರಿಬ್ಬರಿದ್ದಾರೆ. ಆದ್ರೆ ನಮ್ಮ ಅಪ್ಪ ಯಾಕೆ ಹೀಗೆ ಮಾಡಿದ್ರು? ನಿಜವಾಗಿ ಅಪ್ಪಯ್ಯ ಮದುವೆ ಆದದ್ದಲ್ಲ, ಅಪ್ಪಯ್ಯನ ಯೋಗ್ಯತೆಯನ್ನು ಒಪ್ಪಿ ಕನ್ಯೆಯರನ್ನು ಅವರ ಮಾತಾಪಿತರು ಕೊಟ್ಟದ್ದು. ದಕ್ಷ ಬ್ರಹ್ಮ 13 ಮಂದಿಯನ್ನು ಕೊಟ್ಟದ್ದಲ್ವೇ? ಆದ್ದರಿಂದ ನಮ್ಮ ಅಪ್ಪನ ಅರ್ಹತೆ ಅದು. ಅಪ್ಪನೇ ಹೋಗಿ ಪಡೆದದ್ದಲ್ಲ. ನಮಗೆ ಒಮ್ಮೊಮ್ಮೆ ಅನ್ನಿಸುವುದು, ಕೆಲವು ಒಂದೊಂದು ಹೆಂಡತಿಯನ್ನೇ ಸುಧಾರಿಸುವುದಕ್ಕಾಗುವುದಿಲ್ಲ. ನಮ್ಮ ಅಪ್ಪ ಈ 13 ಹೇಗೆ ಸುಧಾರಿಸ್ತಾರೋ? ಆದ್ರೂ ಲೋಕಕ್ಕೊಂದು ಪಾಠ ಆಗಿದೆ. ಹೆಂಡತಿ ಎಷ್ಟಿದ್ದಾರೆ ಎನ್ನುವುದು ಮುಖ್ಯ ಅಲ್ಲ, ಇತ್ತ ಹೆಂಡತಿಯರನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಅನ್ನುವುದು ಮುಖ್ಯ. ಇವತ್ತು ನಮ್ಮ ಅಪ್ಪನನ್ನು ನಮ್ಮ ಅಮ್ಮ ಹುಡುಕಿಕೊಂಡು ಹೋಗಿರಬಾರದು. ಯಾಕೆ? ನಿನಗೆ ತಲೆ ಉಂಟು. ತಲೆ ಇದ್ದ ಕಾರಣದಲ್ಲಿ ಹೇಳಿದ್ದು. ತಪಸ್ಸಿಗೆ ಹೋಗಿ ಎಷ್ಟು ಸಮಯ ಆಯ್ತು? ಗಂಡ ಒಟ್ಟಿಗೆ ಇಲ್ಲದಿದ್ರೆ ಎಂತದ್ದು? ಮತ್ತೆ ಈ ತಿರುಗಾಟದವರದು ಒಂದು ದಿವಸ ಬಾರದಿದ್ದೇನೆ. ಮತ್ತೆ ಒಂದು ಹೆಂಡತಿಯ ಮುಖ ಊದಿಗೊಳ್ಳುತ್ತದೆ ಅಲ್ವಾ? ನಮ್ಮಪ್ಪ ಎಷ್ಟು 1000 ವರ್ಷ ತಪಸ್ಸು ಮಾಡ್ತಾರೆ ಹೇಳಲಿಕ್ಕಾಗುತ್ತದೆ. ಆದ್ದರಿಂದ ಅಪ್ಪನನ್ನು ಕಾಣುವುದು ಕಾಮಕ್ಕಾಗಿ ಅಲ್ಲ, ಅಪ್ಪನ ಸೇವೆಗಾಗಿ ಹೋಗಿರಬಹುದೇ. ಹೋಗುತ್ತಿದ್ರೆ ನಮ್ಮಲ್ಲಿ ಹೇಳದೆ ಹೋಗುತ್ತಾರೆ, ಇದು ವಿಷಯವೇ ಅಲ್ಲ. ಅದು ಯಾಕೆ ಹೇಳಿಲ್ಲ? ಎಲ್ಲಿಯಾದ್ರೂ ಹೇಳಿದ್ರೆ ನಾವು ಹಿಂದೆ ಬಂದ್ರೆ ಅಮ್ಮಂದಿರು ಮಾಡುವುದು ಅದಿ. ನಿನ್ನ ಊಹೆ ತಪ್ಪಲ್ಲ. ಮತ್ತೆ ಒಂದು ವಿಷಯ ಹೌದು, ಆದರೆ ನಾ ಅನ್ನಿಸುವುದೇನು ಬಲ್ಲಿರ, ಏನಿದ್ದರೂ ತಾಯಿಯಾದವಳು ತಾನು ಮಕ್ಕಳನ್ನು ಪಡೆದ ನಂತರ ಗಂಡನಿಗಿಂತ ಹೆಚ್ಚು ಪ್ರಾಮುಖ್ಯತೆ ಕೊಡುವುದು ಯಾರಿಗೆ? ಮಕ್ಕಳಿಗೆ. ಅಪ್ಪನಾದರೂ ಇಷ್ಟು ಮಂದಿ ಮಕ್ಕಳನ್ನು ನಮ್ಮ ತಾಯಿಗೆ ಕೊಟ್ಟು ಹೋದದ್ದು ಯಾಕೆ? ಅವಳಿಗೆ ಗಂಡ ಇಲ್ಲದ ಬೇಸರಿಕೆ ಬರಕೂಡದು ಎನ್ನುವುದರಿಂದ. ಆದ್ದರಿಂದ ನಮ್ಮಮ್ಮ ಯಾವುದೇ ಕಾರಣಕ್ಕೂ ಹಾಗೆ ಹೋಗ್ಲಿಕ್ಕಿಲ್ಲ, ಮತ್ತೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಈ ಹೆಂಗಸರ ವಿಷಯ ಉಂಟಲ್ಲ, ಈ ಪ್ರಪಂಚದಲ್ಲಿ 100 ಮಂದಿ ಗಂಡಸರನ್ನಾದರೂ ಆಳಬಹುದು, ಒಂದು ಹೆಂಗಸನ್ನಾಗು 100 ಮಂದಿ ಹೆಂಗಸರನ್ನು ಒಟ್ಟಿಗೆ ಆಳ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದುಂಟು, ಜೋರಿದ್ದದ್ದು ಒಂದು ಸಾಕು ಅಲ್ವಾ? ನಮ್ಮ ಅಮ್ಮ ಇಷ್ಟು ಮಂದಿ ಜೊತೆಯಲ್ಲಿ ಚಿಕ್ಕಮ್ಮ ಇವರೆಲ್ಲ ಒಟ್ಟಿಗೆ ಇರುವುದು, ಬಹುಶಃ ಅವರವರೊಳಗೆ ಏನಾದ್ರೂ ಮಾತುಕತೆ ಆಗಿ ಬಿಸಿಯಾಗಿ ನಮ್ಮ ಅಮ್ಮ ಹೋಗಿದ್ರೆ ಹೇಳಿಕ್ಕಾಗ್ತದ? ಆದ್ದರಿಂದ ನಾವು ಹುಡುಕಬೇಕು. ಏನಿದ್ದರೂ ಇಷ್ಟರವರೆಗೆ ನಾವು ಹೇಳ್ತಾ ಇದ್ದದ್ದು ನಮ್ಮ ನಡೆ ಅಮ್ಮ ನಡೆ, ನಮ್ಮ ನಡೆ ಅಮ್ಮ ನಡೆ, ಅಮ್ಮ ನಡೆ.
ಇನ್ನು ಹಾಗಲ್ಲ, ಅದು ಅಮ್ಮನ ನಡೆ ಅಪ್ಪ ನಡೆ ನೀವು ಹೇಳಿದ್ದು ಹಾಗಲ್ಲ. ಈ ಸಲ ನಮ್ಮ ನಡೆ ಅಮ್ಮನ ಕಡೆ ಕಡೆ ಹುಡುಕುವುದಕ್ಕೆ. ಆದ್ದರಿಂದ ಬೇರೆ ಬೇರೆ ದಿಕ್ಕಿನಿಂದ ಹುಡುಕುವ. ಇಲ್ಲಿ ಎಲ್ಲೆಲ್ಲ ಏನುಲ್ಲ ಉಂಟು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಹುಡುಕುವಾಗ ಜಾಗ್ರತೆ. ಅಮ್ಮ ಎಲ್ಲಿದ್ದರೂ ಹೇಗಿದ್ದರೂ ಹುಡುಕಿಕೊಂಡು ಬರುವ ಹೊಣೆ ನಮ್ಮದ್ದು. ಒಂದೇ ದಾರಿಯಲ್ಲಿ ಹೋಗುದಲ್ಲ. ನೀನು ಓ ಆ ಕಡೆಯಿಂದ ಹೋಗು, ನೀನು ಓ ಈ ಕಡೆಯಿಂದ ಬಾ. ಮತ್ತೆ ನಿನಗೆ ದಾರಿ ಹೇಳಬೇಕಾಗಿಲ್ಲ, ನೀನು ನಿತ್ಯ ದಾರಿ ಹುಡುಕುತ್ತಾ ಇರುವವ, ಹೌದಲ್ಲ? ಆದ್ದರಿಂದ ನೀನು ಹುಡುಕ್ಬೇಕು. ನೀನು ಹಾಗೆ ನೀನು ಹಾಗೆ, ಗೊತ್ತಾಯ್ತಲ್ಲ? ನಿನ್ನೊಂದಿಗೆ ಒಟ್ಟಿಗೆ ಅಮ್ಮನನ್ನು ಹುಡುಕುತ್ತಾ ಸಾಗುವ. ಎಲ್ಲಾ ಕಡೆ ಹುಡುಕಿದೆವು. ಇದು ನೀನು ಎಲ್ಲಿ ಹೋದೆ? ನೀನು ಹೇಳಿದ ದಾರಿಯಿಂದ ಅಂತೂ ನೀನೊಂದು ಕಡೆ ಹೋದೆ. ನೀನು ಇದ್ದ ನದಿಗಳನ್ನೆಲ್ಲ ದಾಟಿ ಮರದಿಂದ ಮರಕ್ಕೆ ಹಾರಿ ಮಂಗನ ಹಾಗೆ ಹಾರಿದ್ದು ನಾನು. ಸಿಗಲಿಲ್ಲ, ಅಮ್ಮನ ಸುದ್ದಿಯೇ ಇಲ್ಲ. ನೀನು ಹಾರಿತರಿಂದ ಸಮಸ್ಯೆ ಆಯ್ತಾ ಅಂತ? ಈಗ ಸ್ವಲ್ಪ ನೀನು ನಾನು 2 ಗುಡ್ಡಗಳನ್ನು ದಾಟಿದ್ದೇನೆ. ಯಾವ ಗುಡ್ಡ? ಒಂದು ಈಚೆ ಕಲ್ಲು ಗುಡ್ಡ, ಒಂದು ಆಚೆ ಗುಡ್ಡ, ಮಣ್ಣ ಗುಡ್ಡ. ಕಲ್ಲು ಗುಡ್ಡ ಮಣ್ಣ ಗುಡ್ಡದಲ್ಲಿಯೂ ಅಮ್ಮ ಇಲ್ಲ. ಅಮ್ಮ ಇಲ್ಲ. ಇಲ್ವೋ? ಇದು ನೀನು ನೀರು ನದಿ ಎಲ್ಲ ನೋಡಿದೆ. ನೀನು ಮಾರನಾಡಿಗೆ ಹೋದಿ. ಅಲ್ಲಿರ್ಲಿಲ್ಲ. ಮಾರನ ನಾಡು ಬಾರಿ ಚಂದ ಕಾಣ್ತದೆ ಅಲ್ವಾ? ಅಮ್ಮ ಅಲ್ಲಿರ್ಬೋದಂತ ಹೋದೆ, ಅಲ್ಲಿ ಅಮ್ಮ ಇಲ್ಲ. ಅಲ್ಲಿಯೂ ಇಲ್ಲ. ನೀವೆಲ್ಲ ಹೋದಿರಿ, ನಾನು ಸುಮ್ಮನೆ ಉಳಿಯಲಿಲ್ಲ. ಕೇರಿಗೆ ಹೋದೆ, ಊರಿಗೆ ಹೋದೆ. ಒಂದು ಕಡೆ ಹೋದೆ, ಅದು ಓ ಅಲ್ಲಿ ವಾಮನನ್ನ ಅಂತ ಇದ್ದಾರೆ. ಅವರ ಮನೆಯಲ್ಲಿ ಈ ನಮ್ಮಮ್ಮನಿಗೂ ಮತ್ತು ಅವರ ಮನೆಯವರಿಗೂ ಮಾತಾಡ್ತಾ ಕೂತ್ರೆ ಸಿಡಿಲು ಬಿದ್ರು ಗೊತ್ತಾಗುದಿಲ್ಲ. ಆದ್ದರಿಂದ ಅಲ್ಲಿ ಮಾತಾಡಿಕೊಂಡಿರ್ಬಹುದು ಅಂತ ನಾ ಯೋಚಿಸಿದ್ದೆ. ಎಂತದ್ದು ಸಿಗುವುದು? ಏನಿಲ್ಲ, ಪ್ರಸಾದ ಮಾತ್ರ. ಹೋದಕ್ಕೆ ಅಷ್ಟು ಲಾಭ ಆಯ್ತು. ಎಂತದ್ದು? ಅದಕ್ಕೆ ನಾವು ಹೋಗುವಾಗ ಒಂದು ಕೋಳಿಗೂಡು, ಅಲ್ಲಿ ಮೊಟ್ಟ ಕಂಡೆ. ನಾನು ಬಸ್ಸು 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 ಅಂತ ಮಾಡುವಾಗ ಅಲ್ಲಿಂದ ಟೊಸ್ 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 ಅದೆಂತದ್ದು? ಪೆಟ್ಟು. ಅಲ್ಲಿಂದ ಓಡಿದವ ಬಂದು ನಿಂತದ್ದು ಇಲ್ಲೇ. ಅಮ್ಮ ಅಲ್ಲಿ ಹುಡುಕಿದರು, ಎಲ್ಲಿ ಹುಡುಕಿದರು ಕಾಣುವುದಿಲ್ಲ. ಹಾಗಾಗಿ ಎಲ್ಲಿ ನೋಡಿದರಲ್ಲಿ ಮಾತೆಯನ ಕಾಣೆ. ಮಾತೆ ಎಲ್ಲಿರಬಹುದು? ಕೊನೆಗೆ ಬಂದು ನಾವು ಇಲ್ಲಿ ಸೇರಿದ್ದೇವೆ, ಮನೆಗೆ ಬಂದಿದ್ದೇವೆ. ನಮ್ಮ ಬಾಗಿಲು ಹಾಕಿದೆ. ನಮ್ಗೆ ತಲೆ ಸರಿ ಉಂಟು. ಎಂಥದ್ದು? ಮೊದಲು ನಾವು ಹುಡುಕುವುದಕ್ಕೆ ಹೋದ್ದು ಹೊರಗೆ, ಒಳಗೆ ಹುಡುಕುವುದನ್ನು ಬಿಟ್ಟು ಹೊರಗೆ ಹೋದ್ರೆ ಆಗ್ತದ? ಸುಮ್ಮನೆ ತಿರುಗಾಟ ವ್ಯರ್ಥವಾಗಿ ಹೋಯ್ತು. ಅದಕ್ಕೆ ಹೇಳಿದ್ದು ಮೊದಲು ಒಳಗೆ ನೋಡಿಕೊಂಡು. ತಿಂದದ್ದು ಕರಗಿ ಹೋಯ್ತೀವಿ. ನಾವು ಹೊರಗೆ ನೋಡಿಯೇ ಜೀವನ. ಮನೆಯ ಒಳಗೆ ನೋಡಿದ್ದೇವ, ಬಾಗಿಲು ಹಾಕಿದೆ. ಮತ್ತೆಂತದು? ಎಂತದದು? ಸೂ 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 ಉಸಿರು ಬಿಡ್ತಾ ಇದ್ದ. ಉಸಿರು ಬಿಡ್ತಾ ಇದ್ದ ಅಲ್ವಾ? ಏನು ಅಮ್ಮ ಒಳಗಿರಬಹುದೇ? ಅಮ್ಮನ ಕರೆಯುವ. ಇದು ನಾನು ಕರೆಯುವ. ಓಮ ಓಮ ಅಲ್ಲ, ಜೀರಿಗೆ. ಏಮ ಏಮಲ್ಲ, ಮಾಲಿನಿ. ಎಂತದ? ಓಮ. ನೀನು ಕರೆ. ಅಮ್ಮ 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 ಅದೆಲ್ಲ ಬರ್ಲಿಕ್ಕಿಲ್ಲ. ಬಹುಶಃ ನಮ್ಮ ಅಮ್ಮನಿಗೆ ಎಂಥದ್ದೋ ಒಂದು ಬಿಸಿ ಉಂಟು, ಏನೋ ಸಮಸ್ಯೆ ಉಂಟು. ಬಾಗಿಲು
ಒಳಗೆ ಚಿಲಕ ಹಾಕಿದ್ದಾರೆ ನೋಡು. ಮುರಿಬೇಡುವ ಬಾಗಿಲು ಒಳಗಿಂದ ಚಿಲಕ ಚಿಲಕ ಇಲ್ಲ, ಏನೋ ಆಗಿದೆ, ಸಮಸ್ಯೆ ಉಂಟು. ಒಂದು ಕೆಲಸ ಮಾಡ್ಬೇಕು, ನಾನು ಕಿಟಕಿಯಿಂದ ಒಳಗೆ ಹೋಗ್ಲ. ಆಗ್ಬೇಡ, ಕಿಟಕಿಯ ಬಾಗಿಲು ಹಾಕಿದ್ದಾರೆ. ಅದು ಹೌದು. ಹೌದಲ್ಲ, ಆದ್ದರಿಂದ ಈ ಸಲ ಬಾಗಿಲು ಮುರಿದೇ ನೋಡುವ. ಹೌದಾ? ಅಮ್ಮನಿಗೆ ಸಮಸ್ಯೆ ಆಗಿದೆ ಅಂತ ಗೊತ್ತಾಗಿದೆ. ಒಟ್ಟಿಗೆ ಬಾಗಿಲಲ್ಲಿ. ಇಲ್ಲ ಚಿಂತಿಸುವುದು ಏತಕ್ಕೆ? ಕೇಳು ಅಮ್ಮ, ಈ ರೀತಿ ಯಾಕೆ ಮಲಗಿದ್ದಿ? ಯಾರಿಂದ ನಿಮಗೆ ತೊಂದರೆ ಆಗಿದೆ? ನಿಮ್ಮ ಮಕ್ಕಳು ನಾವಿದ್ದೆ, ನಮ್ಮಲ್ಲಿ ಹೇಳಿ. ಮಾತಾಡೋದಿಲ್ವ? ಮಾತಾಡಿಸುವ. ನೋಡಮ್ಮ, ನಿಮ್ಮ ಮಕ್ಕಳೆಲ್ಲರೂ ಬಂದು ಕೂತಿದ್ದೇವೆ. ನಮ್ಮನ್ನು ಮಾತಾಡಿಸುವುದಿಲ್ವೇ? ನಮಗೆ ತಿನ್ನುವುದಕ್ಕೆ ಕೊಡುವುದಿಲ್ವೇ ತಾಯಿ? ಕುಡಿಯುವುದಕ್ಕೆ ಕೊಡುವುದಿಲ್ವಾ ತಾಯಿ? ಹೇಳಿ ಅಮ್ಮ, ಹೇಳಿ. ನಾವ್ಯಾರು? ವೀರಕುವರರು. ಮತ್ತೆ ನಿಮ್ಮ ಮಕ್ಕಳಿದ್ದೇವೆ, ಅದು ಕೂಡ ಒಂದ ಎರಡ 1000 ಮಂದಿ ಇದ್ದೇವೆ. ನಿನಗೆ ಬಂದಂತಹ ಚಿಂತೆ ಏನು? ಒಂದು ವೇಳೆ ನೀನು ಹೇಳಿದೆ ಅಂತ ಆದ್ರೆ ಕುಡಿಲಿಕ್ಕೆ ಬೇಕೇ? ಕುಡಿಲಿಕ್ಕೆ ನೀರು ಬೇಕಮ್ಮ. ಶರದಿಯ ನೀರು ಬೇಕೆ? ನೀರನ್ನು ತಂದು ನಿನಗೆ ಒಪ್ಪಿಸಿವೆಯೋ ಅಷ್ಟು ಮಾತ್ರವಲ್ಲ, ಈ ಬ್ರಹ್ಮಾಂಡವನ್ನೇ ಛೇದಿಸುವಂತಹ ಸಾಮರ್ಥ್ಯ ನಮಗುಂಟು. ಹಾಗಾಗಿ ನಿನಗೆ ಯಾರಿಂದ ಕಷ್ಟ ಬಂತು, ಹೇಗೆ ಕಷ್ಟ ಬಂತು ಎಲ್ಲವನ್ನು ನಮ್ಮಲ್ಲಿ
ಏನಮ್ಮ ಇದು? ಯಾವಾಗಲೂ ನಾವು ಬರುವಾಗ ನಿನ್ನ ವ್ಯವಸ್ಥೆ ಹೇಗಿತ್ತು ತಾಯೇ? ಒಂದೆರಡು ಬಗೆಯ ಮೊಟ್ಟೆ, ಹಾಲು, ಜೇನು ಎಲ್ಲ ಕೊಟ್ಟು ಕಪ್ಪೆ ಕಪ್ಪೆ ಅದು ದೊಡ್ಡ ಕಪ್ಪೆ. ವಿಧ ವಿಧದ ಕಪ್ಪೆಗಳು. ಈಗ ಯಾವುದು ಇಲ್ಲಲ್ಲಮ್ಮ. ನಿನ್ನ ಮುಖ ನೋಡಿದ್ರೆ ಸಪ್ಪೆ ಆಗಿದೆ ಅಮ್ಮ. ನೀನು ಯಾವತ್ತಿದ್ದರೂ ನಮ್ಮ ಬದುಕಿಗೆ ಅಕ್ಷಯ. ಆದರೆ ಇವತ್ತು ನಿನ್ನ ಈ ಚಿಂತೆ ಯಾಕೆ ಕಾರಣ? ನೆಮ್ಮದಿ ಕ್ಷಯ ಯಾಕಾಯಿತು? ನಿನಗೀ ತೆರನಾದ ದುಃಖ ತಂದಿತ್ತವರಾರು? ಈ ಕುಂಭಿನಿಯಲ್ಲಿ ಯಾರೇ ಆದರೂ ಅವರಿಗೆ ತಕ್ಕ ಶಾಸ್ತಿ ನಾನು ಮಾಡಿ ಬರ್ತೇನೆ. ಹೇಳಮ್ಮ. ಅಮ್ಮ ಹೇಳಮ್ಮ ಹೇಳಮ್ಮ ಅಮ್ಮ ಪಾಪಿ, ಜೀವ ಇದ್ದೀರಾ? ನಮ್ಮಮ್ಮನೊಂದು ಜೀವ ನೀನು. ಪಾಪ ಬೆವರಿ ಹೋಗಿದ್ದಾರೆ. ಅಮ್ಮ, ಎಷ್ಟು ಎಷ್ಟು ದಪ್ಪ ಇದ್ದೀರಿ ಈಗ? ಯಾಕಮ್ಮ ನಾವು ನಿಮ್ಮನ್ನು ಎಬ್ಬಿಸುವುದಕ್ಕೆ ನೋಡ್ತಾ ನೀವು ನನ್ನನ್ನು ಎಬ್ಬಿಸಿದ್ದ? ಅಮ್ಮ, ನಿಮ್ಮನ್ನು ನೋಡಿ ನಮಗೆ ನೋವಾಯಿತಮ್ಮ. ಪ್ರೀತಿಯಿಂದ ಏಕಮ್ಮ ಅಳುವೆ? ಏಕಮ್ಮ ಅಳುವೆ? ಅಳುವೆ ಯಾಕಮ್ಮ? ಹೇಳಮ್ಮ. ಏನು ಅಂತ ಹೇಳಿ ಮಕ್ಕಳೇ? ಮಕ್ಕಳು ಎನ್ನಯ್ಯ ದುಃಖವ ನಿಮಗಿರುವುದು. ಹೇಳಲಿ ನಾನು. ಬನ್ನಿಯಮ್ಮ. ಪರಿಗಾರ ಸುಕ್ಕಿ ಪಂಥವನಾಡಿ ಚಿಕ್ಕ ತಾಯಿಯ ದಾಸ್ಯ. ಹೌದು ಮಕ್ಕಳೇ, ಸೊಕ್ಕಿ ಪದವನಾಡಿ ಚಿಕ್ಕ ತಾಯಿಯ ದಾಸ್ಯ. ಈಗ ಹೀಗಾಗಿದೆ. ಗಳೆವುದಾಗಿರುವುದು ಮಕ್ಕಳೇ, ಮಕ್ಕಳೇ ಎಲ್ಲಿಯ ದುಃಖವ ನಿಮಗಿರುವುದು. ಓ ನನ್ನ ಮುದ್ದು ಮಕ್ಕಳೇ, ಒಮ್ಮೆ ಎತ್ತಿಗೋ ಅಮ್ಮ. ಅಮ್ಮ ಕಟ್ಟಿದ್ದಾರೆ, ತೊಂದ್ರೆ ಇಲ್ಲ ಬಾ. ಅಯ್ಯೋ ಇಲ್ಲಿರೋ ಮೊದಲೇ ಅಮ್ಮನಿಗೆ ದುಃಖ, ನಿನ್ನ ಅಹಂಕಾರ ಎಲ್ಲಿಗೆ? ಅಮ್ಮನಿಗೆ ತ್ರಾಣ ಇಲ್ಲವೋ? ಯಾರು ಹೇಳಿದ್ರು ಪ್ರಾಣ ಇಲ್ಲ? ನೋಡು ಸಾವಿರ ಈ ಫಣಿಗಳನ್ನು ಒಮ್ಮೆಲೆ ಎತ್ತುವಂತಹ ಶಕ್ತಿ ಉಳ್ಳವಳು ನಾನು. ಆದರೆ ಇವತ್ತು ಇಬ್ಬರನ್ನು ಎತ್ತಿಕೊಳ್ಳಿದಕ್ಕೆ ನನ್ನಿಂದ ಸಾಧ್ಯವಿಲ್ಲ. ಅಯ್ಯೋ ಶಿವನೇ, ಏಕಮ್ಮ ಈ ರೀತಿ? ಅಂತಹ ಚಿಂತೆ ನನಗೆ ಆವರಿಸಿದೆ. ಏನಮ್ಮ? ಚಿತೆ ಎನ್ನುವುದು ಮನುಷ್ಯನನ್ನು ಅಥವಾ ಯಾವುದೇ ವ್ಯಕ್ತಿಯನ್ನು ಜೀವಂತವಾಗಿ ಸುಟ್ರೆ, ಚಿಂತೆ ಎನ್ನುವುದು ನಮ್ಮನ್ನು ಸಜೀವವಾಗಿ ಸುಡುತ್ತದೆ ಅಂತೆ. ಅಡಿಗಡಿಗೆ ಸುಡುತ್ತದೆ. ಅಡಿಗಡಿಗೆ ಸುಡುತ್ತದೆ. ಅಮ್ಮನಿಗೆ ತಲೆ ತಲೆ ಸರಿ ಇಲ್ಲ. ಅಮ್ಮ ಅಲ್ಲ ತಲೆ ಕೆದರಿದೆ. ನನಗೆ ತಲೆ ಸರಿ ಇಲ್ಲ ಅಂತ ಹೇಳಲಿಕ್ಕೆ ನೀನಲ್ಲ. ತಲೆ ಸರಿ ಇಲ್ಲದ ಸ್ಥಿತಿಯ ವಿಷಯ ಇರಬೇಕು. ವಿಷಯ ಇರಬೇಕು. ತಲೆ ಬಿಸಿಯಾಗಿದೆ. ಸಾವಿರ ಮಕ್ಕಳು ನೀವು, ನಿಮ್ಮಲ್ಲಿ ಒಬ್ಬರಲ್ಲಿ ಒಂದೊಂದು ವಿಷಯವನ್ನು ಹೇಳಿದ್ರೆ ಸಾಕು, ಕ್ಷಣಾರ್ಧದಲ್ಲಿ ನೀವು ಪೂರೈಸಿಕೊಡುವವರು. ನಿನ್ನಿಂದ ತಪ್ಪಾಯಿತೇನಮ್ಮ? ನೀನು ಒಬ್ಬ ಇದ್ರೆ ನನಗೆ ಸಾವಿರ ಆನೆಯ ಬಲ. ಹೇಳಿ ಅಮ್ಮ. ಯಾರೊಡನೆ ಯುದ್ಧ ಮಾಡಬೇಕು, ಯಾರೊಡನೆ ಎಷ್ಟು ಮಾತಾಡಬೇಕು, ಯಾರೊಡನೆ ಯಾವುದನ್ನು ಮಾತಾಡಬೇಕು, ಎಷ್ಟು ಹೊತ್ತು ಮಾತಾಡ್ಬೇಕು? ಎಷ್ಟು ಹೊತ್ತು ಮಾತಾಡಬೇಕು, ಅದೊಂದು ಬೇಕು. ನೀನು ಬಿಟ್ಟರೆ ಮತ್ತೆ ಯಾರಿದ್ದಾರೆ ನೋಡು, ಎಲ್ಲ ಈಗ ಮಾತಾಡಬಹುದೇ? ಮಾತಿಗೊಂದು ಪ್ರಸಂಗ ಬೇಕಲ್ಲ? ಪ್ರಸಂಗ ಒದಗಿ ಬಂದಿದೆ. ಯಾವುದಮ್ಮ ನಿನ್ನ ಪ್ರಸಂಗ? ನಿಮ್ಮ ಚಿಕ್ಕಮ್ಮ ಇದ್ದಾಳಲ್ಲ ಅಮ್ಮ, ಈ ಸಲಕ್ಕೆ ಇದು ಒಮ್ಮೆಲೆ ಮುಗಿಸಬೇಕೆನ್ನುವಂತ ಪ್ರಯತ್ನದಲ್ಲಿ ಇದ್ದೇನೆ. ಮುಗಿಸುವುದಕ್ಕೆ ನೀವೆಲ್ಲ ಒಂದು ಪೂರ ಇದೆ ಅಂತ ಎಲ್ಲರೂ ಇದು ಒಟ್ಟಾಗಬೇಕು, ಪೂರಕ ಆಗಬೇಕು. ನೀವು ಸರಿ, ನೀನಿದ್ರೆ ಈ ಪ್ರಸಂಗ ದಿನ ಬರ್ಬೇಕು, ಕೊನೆವರೆಗೆ ಇರ್ಬೇಕು. ಅಮ್ಮನಿಗಂತ ಪರಿಸ್ಥಿತಿ ಬರಕೂಡದು. ಏನಾಯ್ತಮ್ಮ? ನೀವು ಯಾರು? ಕಶ್ಯಪ ಬ್ರಹ್ಮನ ಮಕ್ಕಳು ನೀವು. ಕದ್ರೂದೇವಿಯ ಗರ್ಭ ಸಂಜಾತರು. ಹೌದಲ್ಲ? ಅವರೀಗ ಇಲ್ಲ, ತಪಸ್ಸಿಗಾಗಿ ಹೋಗಿದ್ದಾರೆ. ಸತ್ಯ. ನೋಡಿ, ಯೋಗಿಯ ಮಕ್ಕಳು ನೀವು. ಹೌದಲ್ಲ? ಯೋಗಿಯ ಹೆಂಡತಿ ನಾನು. ನೀವು, ನಿಮಗಾಗಿ ನಾವು ತ್ಯಾಗಿಗಳಾಗದಿದ್ರೆ ಏನು ಪ್ರಯೋಜನ? ಏನು ಮಾಡೋಣ? ಮುಂದೆ ಹೋಗುದಿಲ್ಲ.
ಮತ್ತಿನ್ನೇನು ಅಲ್ಲ. ನಾವು ಎಲ್ಲಿರಬೇಕಾದವರು, ಎಲ್ಲಿರ್ಬೇಕಾದವರು? ಸಾಧನೆಯಿಂದ ಶಿಬರೂರಲ್ಲಿ ಇರಬೇಕಾದವರು. ಅದ್ಯಾವುದು? ಶಿವನ ಊರು. ಶಿವನ ಊರು. ಶಿವನಿಗೆ ಶಿವ ಅಂತ ಹೆಸರುಂಟು ಅಂತ. ಹೌದು. ಹಾಗಾಗಿ ನಿನಗೆ ಕೆಲವೊಮ್ಮೆ ಹೊಳಿತದೆ ಪಕ್ಕ. ಹೌದು, ಅದನ್ನು ಮುಂದುವರಿಸಿ ಬಿಡುವುದೇ ಇಲ್ಲ. ಹೌದು ಮಕ್ಕಳೇ, ಅಮ್ಮ ನಾವು ಹೇಳಿದಿರಲ್ವ, ನೀವು ಯೋಗಿಯ ಮಕ್ಕಳು, ನಾವು ಕಶ್ಯಪ ಬ್ರಹ್ಮನ ಮಕ್ಕಳು, ನಿಜ ತಪಸ್ವಿಗಳು ಅವರು. ಹೆಂಡತಿ ನಾನು. ಆದ್ರೆ ನಾಳೆ ಅಪ್ಪ ಒಟ್ಟಿಗಿಲ್ಲ ಅಂತ ಬೇಸರ ಐತೆ. ಅಪ್ಪ ಬಿಟ್ಟು ಹೋದ್ರು ಅಂತ ಬೇಸರ ಆಯ್ತಾ? ಅಪ್ಪನ ಚಿಂತೆ ಅಲ್ಲ ಮಕ್ಕಳೇ. ಹೀಗೆ ಮುಂದುವರಿದರೆ ನಾವೆಲ್ಲರೂ ಕೂಡ ನಾಳೆ ದಾಸರಾಗಬೇಕಾಗುತ್ತದೆ. ಇನ್ನೊಬ್ಬರ ಕೆಲಸವನ್ನು ನಾವು ಮಾಡಬೇಕಾಗುತ್ತದೆ. ದಾಸರು? ಹೌದು. ನಾನಿನ್ನ ದಾಸನಯ್ಯ. ಅದೇ, ಇದು ಸಿಗುವುದಿಲ್ಲ ನಾಳೆ, ಇದು ಸಿಗುತ್ತದೆ. ಒಂದು ಗೆರಟೆ, ಇನ್ನೊಂದು ಕೋಲು. ಹೌದು, ಅದೇ. ಅದ್ಯಾಕೆ ಹಾಗಾಗಿದೆ ಈಗ ಪ್ರಸಂಗ. ಏನಾಯಿತು? ನನ್ನ ಚಿಂತೆಗೆ ಕಾರಣ ಅದುವೇ. ಏನಾಯಿತು ಚಿಂತೆ? ನಿಮ್ಮ ಚಿಕ್ಕಮ್ಮ ಇದ್ದಾಳಲ್ಲ, ವಿನತ. ಹೌದು, ನಿಮ್ಮನ್ನೆಲ್ಲ ಸರಿಯಾಗಿ ನೋಡಿಕೊಳ್ಳುತ್ತಾಳ ಅವಳು. ಒಳ್ಳೆಯವರಲ್ಲ ಪಾಪ. ಸ್ವಲ್ಪ ನಿಮ್ಮತ್ತೆ ಗುಣ ಅಷ್ಟೇ, ಒಳ್ಳೆಯವರು. ನನ್ನದು ಗುಣ ಅಂತ ಹೇಳಿದ್ರೆ ನಿಮ್ಮ ಹಾಗೆ ಒಳ್ಳೆಯವಳು. ವಿನತೆ. ನಿನಗೆ ಬೇರೆ ಹೆಸರು ಕೇಳು. ವನಿತಾ ಹೇಳಿದಾಗೆ ಅವಳು ವನಿತೆ. ಮದುವೆ ಆಗುವುದಕ್ಕೆ ಮುಂಚೆ ಈಗ ವಿನತೆ. ವಿನತ. ಮತ್ತಿನ್ನೇನು ಅಲ್ಲ ಮಕ್ಕಳೇ, ಸೊಕ್ಕಿನಲ್ಲಿ ಒಂದು ಪಂಥವನ್ನು ಮಾಡಿಬಿಟ್ಟೆ ನಾನು. ಹೌದು, ದೇವ ಹಯದ ಬಣ್ಣವನ್ನು ಯಾವುದು ಎನ್ನುವ ಹಾಗೆ ಕೇಳಿದೆ ನಾನು. ಒಳ್ಳೆ ವಿಷಯ. ಹೌದು, ಬಿಳಿ ಎನ್ನುವ ಹಾಗೆ ಹೇಳಿದ್ದು. ನೋಡಿ, ಅವರು ಒಳ್ಳೆ ತಲೆ ಉಂಟು. ಹೌದು, ತಲೆ ಉಂಟು. ಅಂದ್ರೆ ಕುದುರೆ ಅಲ್ವಾ? ಅಲ್ಲ, ಅಲ್ಲ, ಆನೆ. ಇನ್ನೊಂದು ಕರ್ಕು ಬಿಳಿಯುವುದಾಗಿಯೂ ಪೀಳಿ ಕರಿದಾಗಿರುವುದೋ ನಾನು ಒರೆದೆ ಬಂಧವನಾನ್ಯೋದ ತಿರದಿರಿ ಒರೆದೆ ಬಂಧವನಾನ್ಯೋದ ತಿರದಿರೆ ಸೇವೆ ವಿರಜಿದೆ ನಿನಗ್ಯೋದು ಬಂದೆ. ಮಕ್ಕಳೇ ಎನ್ನಯ ದುಃಖವಾನಿಮಗ್ಯೋದು ತಕ್ಕುದ ಪರಿಹಾರ ಗಾಡಿ. ಮಕ್ಕಳೇ ವರ್ಣ ಯಾವುದು ಎನ್ನುವ ಹಾಗೆ ಕೇಳಿದಾಗ ಬಿಳಿ ಎನ್ನುವ ಹಾಗೆ ಉತ್ತರಿಸಿದ್ಲು. ನನ್ನ ಪ್ರಶ್ನೆ ಅಲ್ಲಿಗೆ ನಿಲ್ಲಿಲ್ಲ. ಮತ್ತೆ ಪ್ರಶ್ನೆಯನ್ನು ಮುಂದುವರಿಸಿದೆ ನಾನು. ದೇವ ಹಯದ ವರ್ಣ ಬಿಳಿ ಎನ್ನುವ ಹಾಗೆ ಗೊತ್ತುಂಟು. ಅದರ ದಪ್ಪ ಬಾಲ ಉಂಟಲ್ಲ, ಯಾವುದು? ಅದು ಎರಡು ಬಾಲ. ಅದಕ್ಕೆ ಎರಡು ಬಾಲವ ಅಮ್ಮ? ಯಾಕೆ? ಅದು ದಪ್ಪ ಬಾಲ. ಮತ್ತೆ ದಪ್ಪ ಬಾಲ ಅಂತ ಒಂದು ಮಾತು. ಅದು ಬಹುಶಃ ಯಾವುದೋ ಕಚ್ಚಿರ್ಬೇಕು, ಹಾಗೆ ದಪ್ಪ ಆದದ್ದು. ಮತ್ತೆ ಅದು ಹಾಗೆ ಬಾಲವೇ ದಪ್ಪ ಅದ್ರದ್ದು. ಬುಡ. ಸರಿ ಸರಿ. ಆ ದಪ್ಪ ಬಾಲ, ಆ ಬಾಲದ ವರ್ಣ ಯಾವುದು ಎನ್ನುವ ಹಾಗೆ ಹೇಳಿದೆ. ಬಾಲದ ತುದಿಯ ರೋಮಗಳು. ಹೌದು, ಅದ್ರ ಬಣ್ಣ ಯಾವುದು ಎನ್ನುವಾಗ ಹೇಳಿದಾಗ ಅವಳು ಹೇಳಿದ್ದೇನು ಗೊತ್ತುಂಟೆ? ಬಿಳಿ ಎನ್ನುವ ಹಾಗೆ ಹೇಳಿದ್ದು. ವಿಷಯ ಸತ್ಯ ಅಲ್ವಾ? ಎಂತದ್ದು? ವಿಷಯ ಸತ್ಯ ಅಲ್ವಾ? ಅಂತ ಹೇಳಿ ಸರಿಯಾದ ಉತ್ತರ. ಧರ್ಮ ನಿನ್ನದ್ದು. ಇನ್ನ ಒಂದು ವಿನಯ ಸ್ವರ ಉಂಟಲ್ಲ, ಹೌದಲ್ಲ? ಮತ್ತೆ ಈಗ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ವಾ ಬಾಲದ ಬಣ್ಣ? ಮತ್ತೆ ಕೋಪ ಮಾಡದೆ ನನಗೆ ಪೂರಕವಾಗಿ ಹೇಳಬೇಕು ನೀವು. ದೇವ ಹಯದ ಬಾಲ ಬಿಳಿ ಎನ್ನುವ ಹಾಗೆ ನನಗೂ ಗೊತ್ತುಂಟು. ತಪ್ಪಿ ಬರುವುದು ಬಿಳಿ ಎನ್ನುವ ಹಾಗೆ ನನಗೂ ಗೊತ್ತುಂಟು. ಆದ್ರೆ ನನ್ನ ವಾದ ಏನು ಗೊತ್ತುಂಟ? ದೇವ ಹಯದ ಬಾಲದ ವರ್ಣ ಕಪ್ಪು. ದೇವಲೋಕದೊಂದು ಕಪ್ಪು ತಮ್ಮ, ಅಲ್ಲಿ ಬೇರೆ ಯಾರು ಇರ್ಲಿಲ್ವ ಮೂರನೆಯವರು? ತಟ್ಟನೆ ತೆಗೆಯುವುದು. ವಾದದಿ ಫಲವಿಲ್ಲ ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ಅದಕ್ಕೆ ಈಗ ಸಾಧಿಸ್ಲಿಕ್ಕೆ ಹೊರಟದ್ದು. ಅಂತ ಪಂತ ಹಾಕಿ ಆಯ್ತು ಅವಳ ಹತ್ರ. ಹೌದೇ? ಪಂತ ಹಾಕಿದ್ದೇನೆ. ಈಗ ಶೋಧನೆಯ ನಾನು ಕಪ್ಪು ಎನ್ನುವ ಹಾಗೆ, ಅವಳು ಬಿಳಿ ಎನ್ನುವ ಹಾಗೆ. ಅಮ್ಮ, ನಿಮಗೆ ತಲೆ ಸರಿ ಉಂಟಾ? ಅದು ಬಿಳಿ ಅಲ್ವಾ? ಒಳ್ಳೆ ಕಥೆ ಆಯ್ತಲ್ಲ. ನಿನಗೆ ತಲೆ ಸರಿ ಉಂಟಾ? ನಿನಗೆ ತಲೆ ಸರಿ ಉಂಟಾ? ಬಿಳಿ ಹೇಳಿದ್ದು ಸರಿ ಉಂಟಲ್ಲ. ನನಗೆ ಗೊತ್ತುಂಟು ಬಿಳಿ ಎನ್ನುವ ಹಾಗೆ. ಮತ್ತೆ ವಾದ ಯಾಕೆ? ನನಗೆ ಕಪ್ಪಾಗಿಯೇ ಗೋಚರಿಸಬೇಕದು. ಅಮ್ಮ ಒಂದು ಕೆಲಸ, ಅದು ಕಪ್ಪೆ ಆಗಬೇಕು. ನಿಮಗೆ ಕಪ್ಪಿದ್ದೆ ಆಗ್ಬೇಕಾ? ಹೌದೌದು, ಕಪ್ಪಿದ್ದೇ ಆಗ್ಬೇಕು. ಉಂಟ ನಿನ್ನಲ್ಲಿ ಕಪ್ಪಿದ್ದು ಉಂಟಾದ್ರೆ ಕೊಡು. ಕಪ್ಪಿತ್ತು ಬಣ್ಣ ಹಚ್ಚುವುದ? ಹೌದು. ಅದಕ್ಕೆ ಈಗ ನಾನು ಸೋತು ಹೋಗಿದ್ದೇನೆ. ಒಂದು ವೇಳೆ ನಾನು ಪಂಥದಲ್ಲಿ ಗೆಲ್ಲದೆ ಹೋದ್ರೆ ನಾಳೆಯ ದಿವಸ ನಾನು ಅವಳ ದಾಸಿ ಆಗಬೇಕಾಗುತ್ತದೆ. ಈ ಸಲ ಕಪ್ಪಿದ್ದು ನಮ್ಮದೇ. ಎಂತದ್ದು? ಕಪ್ಪು ಬಣ್ಣ
ಕಪ್ಪು ನಮ್ಮದೇ ಅಂತ ಬಣ್ಣ ಕಪ್ಪು ಅಂತ. ಹಾಗೆ ಇದೀಗ ನಮಗೆ ದೇವಹಯದ ಬಾಲದ ಬಣ್ಣ ಕಪ್ಪಾಗಬೇಕು. ಈಗ ಕಪ್ಪು ಮಾಡುದು ಹೇಗಮ್ಮ? ಹೇಗೆಮ್ಮ? ಅದೀಗ ನಾನೀಗ ಒಂದು ವೇಳೆ ಪಂಥದಲ್ಲಿ ಸೋತು ಹೋದ್ರೆ ನಾಳೆ ದಾಸಿ ಆಗಬೇಕು. ಏನು ಮಾಡುವುದು ನಾನು? ಏನು ಮಾಡಲಿ? ಅದಕ್ಕೆ ಬೇಕಾಗಿ ನಾಳೆ ಪರೀಕ್ಷೆಯ ವೇಳೆಗೆ ಕಪ್ಪಿನ ಬಾಲಕಿಗಳು ಹರಿಬಾಲದಲ್ಲಿ ಜೋಲ ಮತ್ತೆ ನೀರ ಒತ್ತಿಯ ತಿಂಡಿ ಮುಂದೆನಗಿ ಉತ್ತರೇ ಮಕ್ಕಳೇ, ಈಗ ನಾಳೆ ದಿವಸ ಈ ಪಂಚದಲ್ಲಿ ನಾನು ಗೆಲ್ಲಬೇಕು. ನಾನು ಗೆಲ್ಲುವುದಂತ ಹೇಳಿದ್ರೆ ಯಾರು? ನಿಮ್ಮ ತಾಯಿ ಅಲ್ವಾ? ನೀವು ತಾಯಿ ಗೆಲ್ಲಬೇಕು. ನೀವು ಗೆದ್ದರೇನು, ನಾವು ಗೆದ್ದರೇನು? ಹೌದು. ನೀವು ಸೋತರದು ಸೋಲೆ, ಮತ್ತೆಂತದ್ದು? ಸೋಲೆ. ಸೋಲೆ. ನಾವು ಗೆದ್ದರದು ಗೆಲುವೆ, ಮತ್ತೆಂತದ್ದು? ಗೆಲುವೆ. ಹಾಗೆ ಬೇರೆ ಏನಿಲ್ಲ. ಗೆಲುವು ಅರ್ಥಪೂರ್ಣ ಆಗಬೇಕು. ಗೆಲುವು ಆಗಬೇಕು ನಾಳೆ ದಿವಸ. ಇದು ಕೂಡ ಇಸವೆ, ಅದು ಕೂಡ ಇಸವೆ. ಎಂತದ್ದು? ಅಯ್ಯೋ ದೇವರೇ, ಈಗ ನನ್ನ ಕಷ್ಟವೇ ಬೇರೆ, ನಿಮಗೆ ತಮಾಷೆಯಾಗಿ ಹೋಗಿದೆ. ನಾಳೆ ದಿವಸ ನಾನು ಸೋತ್ರೆ ನಾನು ಅವಳ ದಾಸಿ ಆಗ್ಬೇಕಾಗುತ್ತದೆ. ನಾನು ದಾಸಿ ಅಂದ್ರೆ ನೀವು ಕೂಡ ದಾಸರಾಗಬೇಕು. ಕೆಲಸ ಮಾಡ್ತೀರಾ? ನೀವು ಕೆಲಸ ಮಾಡ್ತೀರಾ? ಹಾಕಿದ್ದು ನೀವಲ್ಲ. ಅಂತ ಹಾಕಿದ್ದು ನಾನು. ಈಗ ಸೋತ್ರೆ ಎಲ್ಲರೂ ದಾಸರಾಗಬೇಕು. ಕೆಲಸ ಮಾಡುವುದು ವಿಷಯ ಅಲ್ಲ, ಈಗ ಕಪ್ಪು ಆಗುವುದು ಹೇಗೆ ಅಂತ ಬೇಕು. ಅದಕ್ಕೆ ಒಂದು ಉಪಾಯವನ್ನು ನಾನು ಹೇಳ್ತೇನೆ. ನಾಳೆ ದಿವಸ ದೇವೇಂದ್ರನ ಮೆರವಣಿಗೆ ಹೋಗುವಂತಹ ಸಮಯದಲ್ಲಿ ಆ ದೇವೇಂದ್ರನ ಹಯವನ್ನು ನಿಮ್ಮಲ್ಲಿ ಯಾವುದೆಲ್ಲ ಕಪ್ಪಿದ್ದಾರೆ? ಕೆಲ ಉಂಟಲ್ಲ ಕಪ್ಪು. ಕಪ್ಪಿದ್ದುಂಟಲ್ಲ, ಇದು ಕಪ್ಪು, ಇದು ಕಪ್ಪು. ಕಪ್ಪಾದ್ರೆ ಲಕ್ಷಣ. ಈ ಕಪ್ಪಲ್ಲ. ಹೌದು. ಈ ಕಪ್ಪು ಕಪ್ಪು ಹಾವುಗಳು ಯಾವುದೆಲ್ಲ ಇದ್ದಾವೆ, ಆ ಕಪ್ಪು ಹಾವುಗಳು ಹೋಗಿ ಆ ಬಾಲವನ್ನು ಕಚ್ಚಿ ಹಿಡಿದ್ರೆ ನಾನು ಅವಳಿಗೆ ತೋರಿಸ್ತೇನೆ, ನೋಡಿ ಈಗ ಅಂತ ಹೇಳಿ. ಆವಾಗ ಆ ಬಾಲ ಕಪ್ಪಾಗಿ ಹೋಗ್ತೇನೆ. ಒಂದ್ ವೇಳೆ ಮಂಡ್ಯ ಕಂಡ್ರೆ? ಎಂತ ಮಂಡೆ? ಹಾವಿದ್ದು. ಇಲ್ಲ ಮಂಡೆ ಎಲ್ಲ ತೋರಿಸ್ಲಿಕ್ಕಿಲ್ಲ. ಕೇವಲ ಬಾಲವನ್ನು ಕಚ್ಚಿ, ಎಲ್ಲ ಹಾವುಗಳು ಕಚ್ಚಿ ಹಿಡಿದಾಗ ಮಂಡೆಯಲ್ಲಿ ಕಾಣುದು. ಹೌದಲ್ಲ? ದೂರದಿಂದ ನೋಡುವ ಕಪ್ಪು 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 ಕಾಣುತ್ತದೆ. ನಿಮ್ಗೆ ತಲೆ ಉಂಟಮ್ಮ? ಹೇಗೆ? ಇಂಥ ವಿಷಯಕ್ಕೆಲ್ಲ ಅಮ್ಮನಿಗೆ ತಲೆ ಓಡುವ. ನಾವ್ ಯಾರು ಗೊತ್ತಾ? ಶಿಶುಗಳಿಗೆ ಇಂತು ಸುರಬಹುದೇ ಎಲೆ ತಾಯೇ ತಾಯೇ ಶಿಶುಗಳಿಗೆ ಸುರಬಹುದೇ ಎಲೆ ತಾಯೇ ಎಲೆ ತಾಯೇ ದುರ್ಯೋಧನ ಕಾರ್ಯ ಎಸಗಲುಳಿದೆ ಎಲೆ ತಾಯಿ ದುರ್ಯೋಧನ ಕಾರ್ಯ ಎಸಗಲುಳಿದೆ ಎಲೆ ತಾಯಿ ವಿಷಮತಿ ಸೋಲಿ ವಿಷಮತಿ ಸೋಲಿ ಪಾದ ತೆಗಿಸೋದೆಯಲೆ ತಾಯಿ ಪಾದ ತೆಗಿಸೋದೆಯಲೆ ತಾಯಿ ಶಿಶುಗಳಿಗೆ ಒಂದು ಸುರಬಹುದೆಯಲೆ ತಾಯಿ 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 ಮುಂದೆ ಬರಬೇಕಮ್ಮ. ಏನಪ್ಪ? ನಿಮ್ಮ ಮಕ್ಕಳ ಅಭ್ಯುದಯವನ್ನು ಅಪೇಕ್ಷೆ ಪಡುವವರು ನೀವು, ನಾವು ಶಿಶುಗಳು. ಈ ಪ್ರಪಂಚದಲ್ಲಿ ತಿಳಿದವರನ್ನು ಮಾತು ಹೇಳಿದರು. ಏನು? ಜನನಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಜನನಿಯಿಂದ ವಿದ್ಯೆ ಕಲಿತ ಜನರು ತಾವು ಧನ್ಯರು. ಸಂಸ್ಕಾರ, ಸಂಸ್ಕೃತಿ, ಸತ್ಯ, ಧರ್ಮ ಇದರ ಬಗ್ಗೆ ತಿಳಿಯಕೊಡಬೇಕಾದದ್ದು ತಾಯಿಯ ಕರ್ತವ್ಯ.
ಪ್ರೀತಿ, ಕರುಣೆ, ಆ. ಮಮತೆ, ವಾತ್ಸಲ್ಯದ ಮಳೆ ಸುರಿಸಿ ಯಾವಾಕೆ ಪೊರೆಯುತ್ತಾಳೋ ಆ. ಅವಳನ್ನು ತಾಯಿ ಅಂತ ಪ್ರಾಜ್ಞರು ಗುರುತಿಸಿದರು. ಹೌದು. ಅಂತಹ ಕಶ್ಯಪ ಬ್ರಹ್ಮರಂತಹ ಬ್ರಹ್ಮ ಋಷಿ ಪ್ರಜಾಪಿತನ ಮಗಳು ನೀವು, ಹ. ನಮ್ಮ ಅಡತಿ ನೀವು, ಹ. ಅವರ ಮಕ್ಕಳು ನಾವು. ಹ. ಈ ಕಾಲಕ್ಕಾಗುವಾಗ ನೀವು ಹೇಳ್ತಾ ಇದ್ದೀರಿ ಸುಳ್ಳು ಹೇಳಿ ಹ. ಬೇಡತ್ತು ಮಾಡಿ. ಕೆಲವು ಸಲ ಸುಳ್ಳು ಹೇಳಬೇಕಾಗುತ್ತದೆ. ಆ. ಯಾಕೆ? ಸತ್ಯದ ಉಳಿವಿಗೆ, ಆ. ಸತ್ಯದ ಅಳಿವಿಗೆ ಒಬ್ಬ ಸುಳ್ಳು ಹೇಳ್ತಾನೆ ಅಂತ ಆದ್ರೆ ಆ. ಅವನನ್ನು ಈ ಪ್ರಪಂಚದಲ್ಲಿ ಯಾವುದೂ ಒಪ್ಪುವುದಿಲ್ಲ. ಸತ್ಯಂ ವದ ಧರ್ಮಂ ಚರ. ಸತ್ಯಂ ಅಲ್ವೇ? ಸತ್ಯಂ ಪ್ರಿಯ. ಸತ್ಯಂ ಬ್ರೂಯಾತ್, ಆ. ಪ್ರಿಯಂ ಬ್ರೂಯಾತ್, ಆ. ನಾ ಬ್ರೂಯಾತ್, ಸತ್ಯಮ ಪ್ರಿಯಂ. ಆ. ಆದ್ದರಿಂದ ಸತ್ಯವನ್ನೇ ಹೇಳು, ಅಸತ್ಯವನ್ನು ಹೇಳಬೇಡ. ಆ. ಅಪ್ರಿಯವಾದ ಸತ್ಯವನ್ನಾದರೂ ಹೇಳಬೇಡ, ಪ್ರಿಯವೆಂದು ಸುಳ್ಳನ್ನೂ ಹೇಳಬೇಡ. ಬರೆಯುವವ ಸರಿ ಬರೆದಿದ್ದಾನೆ. ಆ. ಆದ್ದರಿಂದ ಆ. ಸತ್ಯಾಸತ್ಯತೆಯ ಪರಾಮರ್ಶೆಯನ್ನು ನಾವು ಮಾಡಬೇಕು. ಈ ಕಾಲಕ್ಕಾಗುವಾಗ ನೀ ಯೋಚಿಸು, ಏನು? ಯಾರು ವಿನತಾದೇವಿ? ಯಾರು? ನಿನ್ನ ಒಡೆ ಹುಟ್ಟಿದವಳಲ್ವೇ? ಈ ಹೆಂಗಸರ ಒಂದು ಮನಸ್ಸು ನಾವೆಲ್ಲ ಹೇಳುವುದು ಯತ್ರ ನಾರ್ಯತ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೆಣ್ಣು ಅಂದ್ರೆ ಏನು? ಏನು? ಹಾ. ನಾರಾಯಣನಿಗೆ, ಲಕ್ಷ್ಮಿ, ಪರಮೇಶ್ವರನಿಗೆ, ಪಾರ್ವತಿ, ಬ್ರಹ್ಮನಿಗೆ, ಶಾರದೆ, ಉದಯಕ್ಕೆ, ಉಷೆ, ರಾತ್ರಿಗೆ, ನಿಶೆ, ಬೆಳಕಿಗೆ, ಬೆಳಕಿಗೆ, ಜ್ಯೋತಿ, ಜ್ಯೋತಿ, ವೇದಕ್ಕೆ, ವೇದಕ್ಕೆ, ಶ್ರುತಿ, ಶ್ರುತಿ, ಉಪನಿಷತ್ತಿಗೆ ಸ್ಮೃತಿ, ಹರಿಯುವಲ್ಲಿ ಗಂಗೆ, ಆ. ತೊಳೆಯುವಲ್ಲಿ ಭದ್ರೆ, ಮಂತ್ರಕ್ಕೆ ಗಾಯತ್ರಿ, ಅಲ್ವೇ? ಉಪಾಸನೆಗೆ ಸಾವಿತ್ರಿ, ಸಾವಿತ್ರಿ, ಈ ಭೂಮಿಗೆ ಧಾತ್ರಿ, ಆಕಾಶಕ್ಕೆ ಬಾನವಿ, ಕರೆಯುವಲ್ಲಿ ಜಾಹ್ನವಿ. ಎಂತೆಂಥ ಅದ್ಭುತವಾದ ಸ್ಥಾನವನ್ನು ದೇಶಕ್ಕೆ ಭುವನೇಶ್ವರಿ, ರಾಜ್ಯಕ್ಕೆ ಭುವನೇಶ್ವರಿ ಅಂದ್ರೆ ಸಮಗ್ರವಾದ ಭೂಮಿಗೆ. ಅಂತಹ ಸರ್ವಸ್ವರೂಪಳಾದಂತಹ ಹೆಣ್ಣಿಗಿರುವ ಮಹತ್ವ. ಧೈರ್ಯಕ್ಕೆ ದುರ್ಗೆ, ಧೈರ್ಯಕ್ಕೆ ದುರ್ಗೆ, ಶೌರ್ಯಕ್ಕೆ ಕಾಳಿ. ನಿನ್ನನ್ನು ನೋಡಿದ್ರೆ ಭದ್ರಕಾಳಿಯ ಹಾಗೆ ಕಾಣ್ತದೆ. ಇಷ್ಟೆಲ್ಲ ಹೆಣ್ಣು ಮಕ್ಕಳನ್ನು ಹೋಗಲಿ, ನಾನೀಗ ನಿಂಗೆ ಕಾಳಿಯಾಗಿ ನಿನ್ನ ಯಾಕೆ ಕಾಣ್ತದೆ? ಯಾಕೆ ಕಾಣ್ತದೆ? ಹ. ನೀ ಮಾಡಿದ ವ್ಯವಹಾರ ಹ. ಆರಾಧ್ಯ ಭಾವವೇ? ಲೋಕದಲ್ಲೊಂದು ಮಾತುಂಟು, ಎಂತದ್ದು? ಕುಪುತ್ರೋ ಜಾಯೇತೆ ಕ್ವಚಿದಪಿ ಕ್ವಚಿದಪಿ ಕುಮಾತಾನ ಭವತಿ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾರೆ, ಹ. ಕೆಟ್ಟ ತಾಯಂದಿರು ಈ ಪ್ರಪಂಚದಲ್ಲಿ ಹುಟ್ಟುವುದಿಲ್ಲ. ಕೆಟ್ಟ ಮಕ್ಕಳಾದರೂ ಹುಟ್ಟುತ್ತಾವೆ. ಆದ್ರೆ ಕೆಟ್ಟವಳಾಗಿ ಹೋದೆಯಲ್ಲ ತಾಯಿ. ಹ. ನೀನು ಹಾಲನ್ನ ಇತ್ತು ಪೊರೆದವಳು, ನಮಗೆಲ್ಲ ಧರ್ಮದ ಸತ್ಯದ ಮಾರ್ಗವನ್ನು ತೋರಿಸಬೇಕಾದವಳು. ನೀ ಹೇಳ್ತಿ ಹೋಗಿ ಈ ಲೋಕದಲ್ಲೊಂದು ಮಾತುಂಟು, ಎಂತದ್ದು? ತಾಯಿಯಂತೆ ಮಕ್ಕಳು ವ್ಯವಸ್ಥೆಯನ್ನು ಮುಂದುವರಿಸ್ತಾರೆ ಅಂತ. ತಂದೆಗಿಂತಲೂ ತಾಯಿಗೆ ಪ್ರಾಧಾನ್ಯತೆ ಹೆಚ್ಚು. ನಿನಗೊಂದು ಸಣ್ಣ ಕತೆ ಹೇಳ್ತೇನೆ. ಎಂತದ್ದು? ನಿಜವಾಗಿಯೂ ನೀನು ನಿನ್ನ ಮರ್ಯಾದೆ ಉಳಿಯಲಿಕ್ಕೆ ಮಾಡುವುದಲ್ಲ, ಮತ್ತೆ ನೀನು ನಮ್ಮನ್ನೇ ಉರುಳಿಗೆ ಸಿಕ್ಕಿಸುವುದು. ಯಾಕೆ? ಒಬ್ಬಳು ತಾಯಿ ಒಬ್ಬನ ಮಗನ ಕತೆ ಹೇಳ್ತೇನೆ. ಒಬ್ಬಳು ತಾಯಿ ಒಬ್ಬ ಮಗ ಒಟ್ಟಿಗೆ ಬದುಕುತ್ತಾ ಇದ್ದರಂತೆ. ಆ ಕಾಲದಲ್ಲಿ ಏನಾಯಿತು? ಏನಾಯ್ತು? ಈ ಮಗ ನಿತ್ಯವೂ ಗುರುಮಠಕ್ಕೆ ಹೋಗುತ್ತಾ ಇದ್ದ. ಬರುವಾಗ ಒಬ್ಬರ ಅಡಿಕೆ ತೋಟವನ್ನು ದಾಟಿ ಹೋಗಬೇಕಿತ್ತು, ಪೂಗ ಫಲ. ಹೋಗಿ ಬರುವಾಗ ಈ ತಾಯಿಗೆ ಎಲೆ ಅಡಿಕೆ ತಿನ್ನುವ ಹುಚ್ಚು. ಬರುವಾಗ ಬೇರೆಯವರ ತೋಟದಿಂದ ಒಂದು ಅಡಿಕೆ ತಂದ. ಒಂದು ದಿವಸಕ್ಕಾಯ್ತಲ್ಲ, ಆಯ್ತು ಮಗನೇ ಅಂತ ಮಾತಾಡ್ಲಿಲ್ಲ. ಮಾರನೇ ದಿವಸ 5 ತಂದ, ಮಾತಾಡ್ಲಿಲ್ಲ. ಒಂದು ವಾರಕ್ಕಾಗುತ್ತದಲ್ಲ. ಮತ್ತೆ ಬರುವಾಗ ಹಿಡಿ ತಂದ, ತೊಂದರೆ ಇಲ್ಲ, 1 ವರ್ಷದ ಖರ್ಚು ಹೋಗ್ತದಲ್ಲ ಒಣಗಿಸಿ ಮಾರಿದ್ರೆ. ಆದ್ದರಿಂದ ಹೀಗೆ ಯೋಚಿಸಿದಳು. ಮಗನಿಗೆ ಕದಿಯುವುದು ಸುಲಭ ಅಂತ ಅನ್ನಿಸಿತು. ಒಂದು ದಿನ ರಾಜಮಾರ್ಗದಲ್ಲಿ ರಾಜಪುತ್ರ ಹೋಗುತ್ತಾ ಇದ್ದ. ಅವನನ್ನು ಕಂಡ. ಕೊರಳ ತುಂಬಾ ಬಂಗಾರ ಇವನಿಗಾಯಿತು. ಈ ಬಂಗಾರ ತಕೊಂಡು ಹೋದ್ರೆ ನಮಗೊಂದು ಅರಮನೆ ಕಟ್ಟಬಹುದಲ್ಲ. ಬಂಗಾರವನ್ನು ಹಿಡಿದ, ಹುಡುಗನನ್ನು ಹಿಡಿದ, ಬಡಿದ, ಬಂಗಾರವನ್ನು ಹಿಡಿದುಕೊಂಡು ತಂದು ತಾಯಿಗೆ ಕೊಟ್ಟ. ತಾಯಿಗೆ ಸಂತೋಷ, ಈ ಸಲ ನಮಗೆ ಮಗ ತುಂಬಾ ತಂದಿದ್ದಾನೆ. ಹೇಗೆ ಅಂತ ಕೇಳಲಿಲ್ಲ. ರಾಜನಿಗೆ ಗೊತ್ತಾಯಿತು. ಬಂದರು ರಾಜಭಟರು, ಕರಕೊಂಡು ಹೋದರು ಹುಡುಕನನ್ನು. ಮಾಡಿದ ತಪ್ಪಿಗೆ ಬೇಕಾಗಿ ಅವನನ್ನು ಗಲ್ಲಿಗೇರಿಸುವ ವ್ಯವಸ್ಥೆ. ಏನು ಕೊನೆಯ ಆಸೆ? ಏನು ಕೇಳಿದರು. ಮಗನೇ, ಏನು ನಿನ್ನ ಕೊನೆಯ ಆಸೆ? ನನಗೆ ಒಮ್ಮೆ ನನ್ನ ತಾಯಿಯನ್ನು ತೋರಿಸಿ. ಅದೇ ಕರಕೊಂಡು ಬಂದರು ರಾಜಭಟರು ತಾಯಿಯನ್ನು, ಮುಂದೆ ನಿಲ್ಲಿಸಿದರು. ಆವಾಗ ಮಗ ಏನು ಹೇಳ್ತಾನೆ ಬಲ್ಲೆಯ? ಏನು? ಅಮ್ಮ, ಈ ಉರುಳು ಇದು ನಿನ್ನ ಕೊಡುಗೆ. ನಾನು ಒಂದು ಅಡಿಕೆ ಕದಿಯುವಾಗ ನೀನು ನನ್ನನ್ನು ಬಡಿದು ಕದಿಯಬೇಡ ಅಂತ ಪಾಠ ಮಾಡ್ತಾ ಇದ್ರೆ ನಾ ಕಳ್ಳನಾಗುತ್ತಾ ಇರಲಿಲ್ಲ.
ಯಾವಾಗ ನಾನು ಕದಿಯುವ ಕಾಲದಲ್ಲಿ ನೀನೇ ಪ್ರೋತ್ಸಾಹಿಸಿ ಬೆಳೆಸಿದೆಯೋ ಅದರ ಪರಿಣಾಮವಾಗಿ ಕದ್ದೆ. ರಾಜಾಜ್ಞೆಯಲ್ಲಿ ಕೊಲ್ಲುವುದಲ್ಲ, ಇದು ನೀನು ಕೊಂದದ್ದು ಅಂತ ಹೇಳಿದ. ಆದ್ದರಿಂದ ಕಲಿಸುವ ತಾಯಿಯಲ್ಲಿರುವುದಮ್ಮ ಸಂಸ್ಕಾರದ ಪಾಠ. ಇವತ್ತು ನಿನ್ನ ಮಾತಿನಂತೆ ನಾವು ಈ ಕೆಲಸ ಮಾಡಿದೆವು ಅಂತಾದ್ರೆ ದೇವವರ್ಗ ಒಪ್ಪುವುದೇ? ಲೋಕದ ಸಕಲರು ಮೆಚ್ಚುವರೇ? ಕಶ್ಯಪ ಬ್ರಹ್ಮರ ಮಕ್ಕಳಿಗೆ ಇದು ಶೋಭೆಯೇ? ಆದ್ದರಿಂದ ತಾಯಿಯಾಗಿ ಇಂತಹ ನೀತಿ ಪಾಠ ಎಲ್ಲ ಹೇಳಬೇಡ. ಈಗ ಅವಳು ಕಲಿಸಿಕೊಟ್ಟದ್ದು ಕದಿ ಎನ್ನುವ ಹಾಗೆಲ್ಲ, ಒಂದು ಅಡಿಕೆ ತಕೊಂಡು ಬಾಯಿ ಎನ್ನುವ ಹಾಗೆ. ಮತ್ತೆ ಅವ ಕಲ್ತುಕೊಂಡು ಹೋದದ್ದು ಇರ್ಲಿ, ತಾಯಿ ತಾಡಲ್ಲ, ತಂದದ್ದು ಮನೆಗೆ ಅಲ್ವಾ? ತಂದದ್ದು ಮನೆಗೆ, ಅದವಳ ಸುಖಕ್ಕೆ ಬೇಕಾಗಿ. ಈಗ ನಿನ್ನ ತಾಯಿ ಸಂಕಷ್ಟದಲ್ಲಿದ್ದಾಳೆ, ಇವಳಿಗೆ ಸ್ವಲ್ಪ ಉಪಕಾರ ಮಾಡು ಅಂತ ಹೇಳಿದ್ರೆ ಇಷ್ಟಿಷ್ಟುದ್ದ ಕತೆ ಹೇಳಿ. ಸಂಕಷ್ಟದಲ್ಲಿ ಇರುವುದಲ್ಲ, ಸಂಕಷ್ಟ ಭರಿಸಿಕೊಳ್ಳುವುದು ಬೇರೆ, ಸಂಕಷ್ಟ ಬರುವುದು ಬೇರೆ. ಬಂದ ಆಯ್ತಲ್ಲ ಈಗ ಸಂಕಷ್ಟ. ಇಲ್ಲಿ ತಿಂದು ತಿಂದು ಉಂಟಲ್ಲ, ನಿಮಗೆ ಏರಿದೆ. ಮತ್ತೆಂತದ್ದು? ಈಗ ದುಡಿಲಿಕ್ಕೆ ಆಗುದಿಲ್ಲ. ಯಾರನ್ನಾದ್ರೂ ಕೆಲಸದವರನ್ನು ಸುಮ್ಮನೆ ವೇತನ ಪಡೆದೆ ಮಾಡಿಕೊಳ್ಬಹುದಲ್ಲ ಪಂಥದಲ್ಲಿ. ಒಂದು ನಮ್ಮಮ್ಮ ಈಗಲೇ ದಪ್ಪಾದದ್ದು ಹೆಚ್ಚಾಗಿದೆ. ಇನ್ನು ಹೀಗೆ ಮಾಡಬೇಡ, ಒಡೆದು ಹೋಗುತ್ತೀವಿ. ನಿನಗೆ ಆಗುದಿಲ್ಲ ಅಂತ ಹೇಳುವುದು ಬಿಟ್ಟು ಇಷ್ಟುದ್ದ ಕತೆ ಹೇಳಿ ನನಗೆ ತಾಯಿಗೆ ನೀನು ಮಾತಾಡ್ಲಿಕ್ಕೆ ಬರ್ತೀಯಲ್ಲ. ನೋಡು ನಿನ್ನ ಮಗ ಎಷ್ಟು ಕಲಿಸಿದ. ಆಗುದಿಲ್ಲ ಅಂದ್ರೆ ಆಗುದಿಲ್ಲ ಹೇಳು. ಪ್ರವಚನ ಮಾಡ್ಲಿಕ್ಕೆ ಬಂದಿದ್ದಾನೆ. ಹಾಗೆ ಹೊಡೆಯುವುದಲ್ಲ, ಅದನ್ನು ಸ್ವಲ್ಪ ತೆಗಿತೇನೆ, ನಿನ್ನ ಸರದಿ ಬರ್ಲಿ, ಆಗ ತೆಗಿತೇನೆ. ಈಗ ಯಾರು ಎರಡನೇ ಈಗ ನಾನು ವಿಷಯ ಹೇಳ್ತೇನೆ. ನಾನು ಮಾಡಿದ್ದು ತಪ್ಪ. ಊರನೋಗಲ ಮರುಗಿದರೆ ಪರಿಗಾರ ಊರ ನುಗ್ಗಲು ಮರುಗಿದರೆ ಪರಿಹಾರ ಕಾರ್ಯ ಸಂಚರಿತ ಮಾರಿಯ ಸೇರಿಸುತ್ತ ಸ್ವರ್ಗದಲ್ಲಿ ಊರನೋಗಲು ಮರುಗಿದರೆ ಪರಿಹಾರ ಮಾತಿ ನಮಗಿಂತ ದೊಡ್ಡವ. ಹೌದೌದು, 4 ಪೆಟ್ಟು ಹೊಡೀರಿ. ತಿಂದದ್ದು ನಮ್ಗೆ ಇದು ಕೊಡದೆ ಅವನೇ ಒಬ್ಬನೇ ತಿನ್ನುವುದು. ಹೌದು. ಈಗ ಸರಿಯಾ ನೀನು ಹೇಳು. ನಾನು ಹೇಳ್ತೀನಿ. ಅಮ್ಮ, ಎಂತದ್ದು? ನೀವು ಸ್ವಲ್ಪ ಆಲೋಚನೆ ಮಾಡ್ಬೇಕಮ್ಮ. ನಾವು ಯಾರು ಬೇಡ, ನಾವು ಯಾರು ಬೇಡ, ನೀವು ಯಾರು? ಕಶ್ಯಪನ ಮಾಡದಿ ಹಿರಿಯವರು ನೀವು. ದಕ್ಷ ಬ್ರಹ್ಮರ ಮಗಳು. ನೀನು ಮಾತಾಡ್ಬೇಡ, ನೀವು ಎಷ್ಟು ಮಾತಾಡ್ತಿ ಪುಣ್ಯಾತ್ಮ, ನೀವೊಂದು ಅಮ್ಮ. ವಿಷಯ ನಿನ್ನ ಬಾಯಿಯ ಪಸೆಯು ಆರಿ ಹೋಗುದಿಲ್ವಾ? ನೀನ್ ನೆನಪಿಸಿದ್ದು ಒಳ್ಳೇದಾಯ್ತು. ನೋಡಿ ಅಮ್ಮ, ನಿಮ್ಗೆ ತಲೆ ಸರಿ ಉಂಟಾ? ಯಾರಿಗೆ? ಅಲ್ಲ, ನಾನೊಂದು ಪ್ರಶ್ನೆ ಕೇಳು. ಸ್ವಲ್ಪ ಆದ್ರೂ ಯೋಚನೆ ಉಂಟಾ? ಕಶ್ಯಪ ಬ್ರಹ್ಮರ ಮಡದಿಯಾದಂತಹ ನಿಮಗೆ ಬಹಳ ಸತ್ಯ ವಿಷಯ ಎಲ್ಲವರನ್ನು ತಿಳಿದವರು ನೀವು. ಇಲ್ಲದಿದ್ರೆ ಈಗ ಸಾಮಾನ್ಯ ಕುದುರೆ ಬಿಡುವ, ದೇವಹಯದ ಬಣ್ಣ ಬಿಳಿಯದು, ಅದೊಂದು ಕಪ್ಪಾಗಿ ಕಾಣ್ಲಿಕ್ಕೆ ಉಂಟಾ? ಇಲ್ಲ. ಸುಮ್ಮನೆ ಇಲ್ಲದಿದ್ದರೆ ಅವರಲ್ಲಿ ವಾದ ಮಾಡಿ ಪಂಥ ಕಟ್ಟಿದ್ದೀರಿ ನೋಡಿ. ಪಂಥ ಕಟ್ಟಿದ ಪರಿಣಾಮವಾಗಿ ನಾಳೆ ದಾಸಿ ಆಗ್ಬೇಕು. ನೀವೊಂದು ಆಲೋಚನೆ ಮಾಡಿ. ಹಿರಿಯವರಾದಂತಹ ನೀವು ಕಿರಿಯವರ ದಾಸರನ್ನು ಮಾಡಿದ್ರೆ ಆಗ್ತದಾ? ಆಗುದಿಲ್ಲ ಅಂತ ಹೇಳಿದ, ಅದಕ್ಕೆ ನಿಮ್ಮ ಸಹಾಯ ಹೇಳಿದ್ದು ನಾನು. ಅದು ನೀವು ಸೇವೆ ಮಾಡ್ಲಿ. ಎಂತ ಸೇವೆ ಮಾಡ್ಲಿ? ಎಂತ ಸೇವೆ ಮಾಡ್ಲಿ? ಈಗ ನೀವೊಂದು ಆಲೋಚನೆ ಮಾಡಿ. ಎಲ್ಲ ಕಡೆಯಲ್ಲಿ ಸೇವೆ ಆಗುದಿಲ್ಲ, ಆಯ್ತಾ ಅಮ್ಮ? ನೀವೊಂದು ಆಲೋಚನೆ ಮಾಡಿ, ನಿಮ್ಗೆ ಉದಾಹರಣೆ ಕೊಡ್ತೇನೆ. ದಾರಿಯಲ್ಲಿ ಸಂಚರಿಸುವ ಮಾರಿಯನ್ನು ಮನೆಯ ಒಳಗೆ ಇರಿಸಿದ್ರೆ ಏನಾಗ್ತದೆ? ಮನೆ ಸುಟ್ಟು ಹೋಗ್ತದೆ ಅಲ್ವಾ? ಈಗ ಹೊಲದ ರಕ್ಷಣೆಗೆ ಬೇಕಾಗಿ ಬೇಲಿಯನ್ನು ಹಾಕ್ತೇವೆ. ಬೇಲಿ ಎದ್ದು ಹೊಲವನ್ನು ಮೇಯ್ದರೆ ಏನಾಗುತ್ತದೆ? ಆ ಬೇಲಿ ಇದ್ದು ಪ್ರಯೋಜನ ಇಲ್ಲ ಅಲ್ವಾ? ಎಲ್ಲವೂ ವ್ಯರ್ಥವಾಯ್ತು. ಈಗ ಸುಮ್ಮನೆ ಇಲ್ಲದಿದ್ದರೆ ನೀವು ಮಾತಾಡಿ ಸುಮ್ಮನೆ ಮರ್ಯಾದೆ ಹೋದಲ್ವ? ಈಗ ಅಮ್ಮ, ಈಗ ಹೋದ ಮರ್ಯಾದೆ ಬರ್ಬೇಕಂತಲ್ಲ ನಿಮ್ಮನ್ನು ಕರೆದದ್ದು ನಾನು. ಅದಾಗಿ ಮರ್ಯಾದೆ ಹೋಗುದು ಹೋಗಿ ಆಗಿದೆ. ಈಗ ಆ ಮರ್ಯಾದೆ ಹೋದದ್ದು ಬರ್ಬೇಕಾ? ನೀವು ನನಗೆ ಉಪಕಾರ ಮಾಡ್ಬೇಕಂತ ಹೇಳಿ. ನಮ್ಮ ಮರ್ಯಾದೆಯು ಹೋಗುತ್ತದಲ್ಲ. ನಿಮ್ಮಿಂದಾಗಿ ಈಗ ನಮ್ಮ ಮರ್ಯಾದೆ ಹೋಗ್ಬೇಕು. ನಿಮ್ಮ ಮರ್ಯಾದೆ ಹೇಗೆ ಹೋಗುದು? ನೀವು ಕಚ್ಚಿದ್ದು ಯಾರಿಗೂ ಗೊತ್ತಾಗುದಿಲ್ಲ ಅಂತ ಹೇಳಿ ಎಲ್ಲರಿಗೂ ಗೊತ್ತಾಗುವಾಗ ಬೇಡ. ಬೆಕ್ಕು ಕಣ್ಣು ಮುಚ್ಚಿ ನೀರು
ಹೇಗೆ ಗೊತ್ತಾಗುತ್ತದೆ? ದೇವತೆಗಳಿಗೆ ಗೊತ್ತಾಗುದಿಲ್ಲ. ದೇವತೆಗಳಿಗೆ ಎಲ್ಲಿ ಗೊತ್ತಾಗುತ್ತದೆ? ಹಿಂದಿನಿಂದ ಅಲ್ವಾ ಬಾಲ, ಹಿಂದಿನಿಂದ ಹೋಗುತ್ತಾ ಇರ್ತಾರೆ. ಅಮ್ಮ, ಮಕ್ಕಳು ತಪ್ಪು ದಾರಿಯನ್ನು ಹಿಡಿದ್ರೆ ಸರಿಪಡಿಸಬೇಕಾದ ತಾಯಿಯಾದವಳ ಕರ್ತವ್ಯ. ಆದ್ರೆ ತಾಯಿಯಾದಂತಹ ನೀವೇ ಇಂದು ನಮ್ಮನ್ನು ತಪ್ಪು ದಾರಿಗೆ ಕರೆದುಕೊಂಡು ಹೋಗ್ತಾ ಇದ್ದೀರಿ. ಹಾಗಾಗಿ ಹೇಳ್ತಾ ಇದ್ದೇನಮ್ಮ, ಇದೆಲ್ಲ ಆಗುವ ವಿಷಯ ಅಲ್ಲ. ಅದನ್ನು ಒಂದು ಅಲ್ಲಿಗೆ ಸರಿ ಮಾಡಿ ಸರಿ ಆಗ್ತದೆ. ನೀನ್ ಹಾಗೆ ಎಂತ ಹೇಳಿದ್ದು? ಹಾಗೆ ಎಂತ ಹೇಳಿದ್ದು? ಇಲ್ಲಿ ನೋಡು, ಇದನ್ನು ತೆಗಿಲಿಕ್ಕೆ ಹೇಳಿದಲ್ಲ, ನೀ ಎಲ್ಲಿಗೆ ಹೋಗುದು? ನನಗೆ ಓಡ್ಲಿಕ್ಕೂ ಆಗುದಿಲ್ಲ. ಇದನ್ನು ತೆಗ್ದೇ ನಿನಗೆ ಬುದ್ಧಿ ಕಲಿಸುವ ನಿನಗೆ. ಅಮ್ಮ, ಹೊಡಿದಲ್ಲಿ ಹೊಡಿಲಿಕ್ಕಿಲ್ಲ. ಮತ್ತೆ ಎಲ್ಲಿಗೆ? ಹೊಟ್ಟೆದಲ್ಲಿಗೆ ಹೊಡಿಯುವ. ಇನ್ನು ಇದ್ದಾರೆ ಅಲ್ಲಿ. ಅವರಿಗೆ ಅದು ಹುಟ್ಲೇ ಇಲ್ಲ. ಮುಟ್ಟಿ ಇಲ್ವಾ? ಸರಿಯಾ ತೆಪ್ಪ ಎಪ್ಪ ಸರಿ ಅಂತ ನಾವು ಒಟ್ಟಿಗೆ ಇದ್ದೇವೆ. ನಾವು ಮೂವರು ಒಟ್ಟಿಗೆ. ಸಲ್ಲದಿಗಕ್ಕೆ ಬರಿದೆ ಹೊಳ್ಳು ಬಲ್ಲಿದರು ಮರುಗಿದರೆ ತಲೆ ಸರಿಯಿಲ್ಲ, ಬಲ್ಲಿದರು ಮರುಗಿದರೆ ತಲೆ ಸರಿಯಿಲ್ಲ. ಗಾರಿಕೆ ಬರಿದೆ ಒಳ್ಳು ಪಂಥವ ಮಾಡುತ್ತ, ಬಲ್ಲಿದರು ಮರುಗಿದರೆ ತಲೆ ಸರಿಯಿಲ್ಲ ನಿಜವು, ಬಲ್ಲಿದರು ಮರುಗಿದರೆ ತಲೆ ಸರಿಯಿಲ್ಲ ನಿಜವು. ಅಮ್ಮ ಎಂತದ್ದು? ಅಮ್ಮ, ಎಂತ ಅಮ್ಮ? ನಿಮ್ಮ ಅಧಿಕ ಪ್ರಸಂಗದಿಂದ ನಿನಗೆ ಕೊನೆಗೆ ಪೆಟ್ಟು ಹೊಡಿದಂತ ಭಾವಿಸಿದ್ದೆ, ನಿನಗೆ ಮೊದಲೇ ಪೆಟ್ಟು ಹೊಡಿಬೇಕು. ವಿಷಯ ಹೇಳಿ. ಇಲ್ಲಿ ಬನ್ನಿ, ವಿಷಯ ಹೇಳಿ. ಇಲ್ಲಿ ಬನ್ನಿ, ಇಲ್ಲಿ. ತಾಳಿರಿ ತಾಳಿರಿ, ಎಂತದ್ದು? ಸಮಾಧಾನ ತಲೆ ಕೆಟ್ಟವರಾಗಿ ನೀವು ಮಾಡಬೇಡಿ ಅಂತ. ಮಾಡಬೇಡಿ. ಅಮ್ಮ ಇದು ದರಿದ್ರ ಪಿಂಡಗಳು ಎಲ್ಲಿಂದ ಬಂದಿದ್ದಾವೆ ಅಂತ ಅಮ್ಮ ಅಮ್ಮನನ್ನೇ ತಲೆ ಕೆಟ್ಟವು ಎನ್ನುವಾಗಿ ಹೇಳ್ತಾವಲ್ಲ. ಹಾಗಲ್ಲ. ಇಂತಹ ಪಿಂಡಗಳನ್ನು ಹೆತ್ತಾದ್ರೂ ಏನು ಪ್ರಯೋಜನ? ನಾನೊಂದು ಅಮ್ಮನಾಗಿ ಇದ್ದೇನಲ್ಲ ಇಲ್ಲಿ. ಕೆಲವು ಸಲ ಹೆರಿಗೆಯಲ್ಲಿ ವ್ಯತ್ಯಾಸ ಆದ್ರೆ ಹಾಗೆ ಆಗುತ್ತದಮ್ಮ, ಎಂತದ್ದು? ತಲೆಗೆ ಬರ್ತದೆ. ಎಲ್ಲ ಇವರನ್ನು ಹಾಳು ಮಾಡುದು ನೀನೇ. ಅಲ್ಲ, ವಿಷಯ ಹೇಳಿ. ಅಮ್ಮ ವಿಷಯ ಎಂತ ಅಂತ ಗೊತ್ತುಂಟಾ? ಎಂತದ್ದು? ನಮ್ಮದು ತಪ್ಪಲ್ಲ, ಮತ್ತೆ ಹೆತ್ತದ್ದು ಯಾರು ಅವಳದೇ ತಪ್ಪು. ಮತ್ತೆ ನಿನಗೆ ಹೆರಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಲ್ಲ, ಹೆರಿಗೆ ಬಗ್ಗೆ ಮಾತಾಡ್ಲಿಕ್ಕೆ ಹೇಳಿದ್ದಲ್ಲ. ನನ್ನ ಕಷ್ಟ ಈಗ ಹೀಗಾಗಿದೆ, ಕಷ್ಟಕ್ಕೊಂದು ಪರಿಹಾರ ಕೊಡಿ ನೀವು. ಈಗ ಪಂತ ಹಾಕಿದ್ಯಾರು? ಅಂತ ಹಾಕಿದ್ದು ನಾನು, ಮತ್ತೆ ನಿನ್ನ ಅಪ್ಪನ. ನಿಮ್ಗೆ ಬೇಕಿತ್ತ ಇದೆಲ್ಲ? ಸುಮ್ಮನಲ್ಲಿ ಕೂತು ಊಟ ಮಾಡುದು. ಆಗದೆ ಸಾವಿರ ಮಕ್ಕಳಿದ್ದಾರೆ ಆಟ ಆಡಿಕೊಂಡಿರುವುದು ಬಿಟ್ಟು ಕುದುರೆ ಬಾಲ ಕಪ್ಪುಂಟಂತೆ, ಕುದುರೆ ಬಾಲ ಬಿಳಿ ಉಂಟಂತೆ. ನಿಮ್ಗೆಲ್ಲ ಇದೆಲ್ಲ ಬೇಕಂತಲೇ ನಾನು ಪಂತ ಮಾಡಿದ್ದು. ಈಗ ನಿಮ್ಮದು ಏನಂತ ಹೇಳಿ ಅಭಿಪ್ರಾಯ ಆಗುತ್ತದೆ? ತಲೆ ಸರಿ ಉಂಟಾ? ಇನ್ನೂ ಹೇಳ್ಬೇಡಿ. ಯಾವಾಗಲೂ ಈಗ ಕೊಡ್ತಾರೆ. ನೀನು ಪದೇ ಪದೇ ತಲೆ ಅಂತ ಹೇಳುವುದು, ಮತ್ತೆ ಹೀಗೆ ಆಗುವುದು. ಎಂತದ್ದು ಮತ್ತೆ ಹೀಗೆಲ್ಲ ಮಾಡಬಹುದಾ ನೀವು? ನೀವೊಂದು ಎಂತದ್ದು ಪ್ರಜ್ಞಾವಂತ ಹೆಣ್ಣಲ್ವಾ? ನೀವೆಲ್ಲ ಹೀಗೆ ಮಾಡುವುದಾ? ನೀವು ಮಾಡಿದ ತಪ್ಪಿಗೆ ನಾನು ಹೇಗೆ ಮಾಡ್ಬೇಕಂತ ನನಗೆ ಗೊತ್ತುಂಟು. ನಿಮ್ಮಿಂದ ಬುದ್ಧಿ ಕಲಿಬೇಕಂತಿಲ್ಲ. ನೀವೇ ಕಲಿಸಿದ ಪಾಠ, ನಮ್ಮಪ್ಪನೇ ಕಲಿಸಿದ ಪಾಠ. ಯಾವ ಕಾಲಕ್ಕೂ ತಪ್ಪು ಮಾಡದಿರಿ, ಎಚ್ಚೆತ್ತುಕೊಳ್ಳಿ, ಅವರು ಸ್ವಲ್ಪ ಹೇಳಿ ಎಂತ ಹೇಳ್ತಾರೆ. ಕರ್ತವ್ಯ ಪ್ರಜ್ಞೆ ಬೆಳೆಸಿಕೊಳ್ಳಿ. ಅವರು ಸ್ವಲ್ಪ ಎಂತ ಹೇಳ್ತಾರೆ ಹೇಳಿ ನೋಡು. ಹೇಳಿ ಹೇಳಿ. ಅಮ್ಮ ಆಗದೇ ಇರುವಂತಹ ಕಾರ್ಯಕ್ಕೆ ನೀನು ಬೇರೆ ಪಂಥವನ್ನು ಕೂಡ ಹಾಕಿದ್ದೀಯ. ಶಾಬಾಸ್. ಒಂದು ವೇಳೆ ಇದನ್ನು ಅರಿತಂತಹ ಯಾರಾದ್ರೂ ಕೆಲವರು ತಲೆ ಸರಿ ಇಲ್ಲ ಅಂತ ಹೇಳುವುದಿಲ್ಲ ಅವರಿಗೆ? ಯಾರಿಗೆ ತಲೆ ಸರಿ ಪಂಥ ಇಲ್ಲ? ಹಾಕಿದವರಿಗೆ. ಪಂಥ ಹಾಕಿದವರಿಗೆ ತಲೆ ಸರಿಯೋ ತಲೆ ಸರಿ ಇಲ್ವೋ ಅದು ಮತ್ತಿನ ವಿಷಯ. ಈಗ ನಾನು ಪಂಥ ಹಾಕಿದ್ದೇನೆ, ನಿಮ್ಮ ತಾಯಿಗೆ ಕಷ್ಟ ಬಂದಿದೆ, ಅದಕ್ಕೆ ಏನು ಉತ್ತರ ಹೇಳಿ? ಇದು ಕಷ್ಟ ಅಲ್ಲ ಅಮ್ಮ. ಈಗ ಬೇರೆಯವರ ತಾಯಿಗೆ ಕಷ್ಟ ಬಂದದ್ದಲ್ಲ, ಹೌದೌದು. ನಿಮ್ಮ ತಾಯಿಗೆ ಕಷ್ಟ ಬಂದದ್ದಲ್ಲ, ಅದಕ್ಕೆ ಏನು ಪರಿಹಾರ ಹೇಳಿ ನನಗೆ. ನಾನು ಪರಿಹಾರ ಹೇಳ. ಹಾಗಾದ್ರೆ ಹೀಗೆ ನಿಮ್ಮ ತಾಯಿಯನ್ನು ಬಿಟ್ಟು ಬಿಡ್ತೀರಾ ನೀವು? ಬೇಡ, ನಾವು ಉಪಾಯ ಹೇಳ್ತೀವಿ. ಎಂತದ್ದು? ನೇರವಾಗಿ ಹೋಗಿ ನಮ್ಮ ಚಿಕ್ಕಮ್ಮನ ಬಳಿಗೆ ಹೋಗಿ ಪಂತವನ್ನು ತೆಗೆದು ಬಿಡುವ ಅಂತೇಳಿ. ಬೇಡ ತೆಗೀರಿ. ಮರ್ಯಾದೆ ಕೆಟ್ಟವನು, ಮಾನ ಬಿಟ್ಟವನು, ಪಂಥ ಹಾಕಿದ ಮೇಲೆ ಒಮ್ಮೆ ಹಿಂದೆ ತೆಗೆದುಬಿಟ್ಟು ಅಲ್ಲ, ಮಾತನ್ನು ಹಿಂದೆ ತೆಗೆಯಲಾಗಿ. ಮಾತನ್ನು
ಆಡಿದ ತಪ್ಪಿಗೆ ನಾನು ನಡೆಯುವ ಹಾಗಿಲ್ಲ. ಇಲ್ವಾ? ಮುಂದೆ ತೆಗೆಯುವ ಹಾಗಿಲ್ಲ. ಒಂದು ಕೆಲಸ ಅಮ್ಮ, ಇಲ್ಲಿ ತಪ್ಪು ಯಾರ್ದು ಗೊತ್ತಾ? ಅಲ್ಲ, ಆರೋಗ್ಯಕ್ಕೆ ಒಳ್ಳೆಯದು. ಯಾವುದು? ಜೀವನದಲ್ಲಿ ಕೂತೇ ತಿನ್ನುವುದಲ್ಲ, ಸ್ವಲ್ಪ ದುಡಿದು ತಿನ್ನಬೇಕು. ಎಷ್ಟು ಸಮಯ ಸೇವೆ? ಎಷ್ಟು ಸಮಯ? ಅಲ್ಲ. ಕೆಲವು ವರ್ಷಗಳ ಕಾಲ. ಹೌದಾ? ನೋಡ, ಕೆಲವು ಸಮಯ ನೀವು ಸೇವೆ ಮಾಡಿ ಮತ್ತೆ ನಿಮ್ಮ ಶರೀರವೆಲ್ಲ ಒಂದು ಹದಕ್ಕೆ ಬಂದು ಬುದ್ಧಿ ಸ್ಥಿಮಿತಕ್ಕೆ ಬರುವಾಗ ನಾವು ವ್ಯವಸ್ಥೆ ನೀನು ಮಾಡ್ತೇವೆ. ಕೂತ್ಕೊಂಡು ತಿಂತೀಯ? ನೀನು ಕೂತ್ಕೊಂಡು ತಿಂತಾ ನಾವು ಇರ್ತೀಯ. ತಿಂತೇವೆ, ಮತ್ತೆ ನೀವು ಸೇವೆಗೆ ನಿಮಗೆ ಅಷ್ಟು ನಿಮ್ಮ ಅಮ್ಮ ಸೇವೆ ಮಾಡುದು ನಿಮಗೆ ಇಷ್ಟವಾಗುತ್ತೆ? ನಾನೊಂದು ಮಾತು ಹೇಳಿಲ್ಲ. ಎಂತದ್ದು? ಪ್ರಪಂಚದಲ್ಲಿ ಕೆಲವರು ತೀರಿದವರು ಹೇಳಿದ್ದಾರೆ, ಬಾಕಿಯವರಿಗೆ ಉಪಕಾರ ಮಾಡದಿದ್ರು ಪರವಾಗಿಲ್ವಂತೆ, ಉಪದ್ರ ಮಾಡಬಾರ್ದಂತೆ. ಶೆಟ್ರ ಹತ್ರ ಕೇಳಿ ಅಂತೆ. ಯಾರು? ಯಾರು? ಶ್ರೇಷ್ಠರಲ್ಲಿ. ಶ್ರೇಷ್ಠರಲ್ಲಿ. ಓ, ಇವರಲ್ಲಿ ಆಗ ಈಗ ಉದಾಹರಣೆ ಶ್ರೇಷ್ಠ ಯಾರು? ಅಡಿಕೆದು ಉದಾಹರಣೆ ಕೊಡಬಾರ್ದಿತ್ತವ, ಮತ್ತೆ ತೆಂಗಿನಕಾಯಿದು ಉದಾಹರಣೆ ಕೊಡ್ಬೇಕು. ಹೌದು, ತೆಂಗಿನಕಾಯಿದು ಉದಾಹರಣೆ. ತೆಂಗಿನಕಾಯಿ ಆದ್ರೂ ಸುಲಭ ಉಂಟಾ? ಅದನ್ನು ಒಣಗಿಸಬೇಕು, ಅದನ್ನು ಗೋಟು ಮಾಡಬೇಕು, ಗಾಣಕ್ಕೆ ಕೊಡಬೇಕು. ಅವ ಮೇಲೆ ಬಂದದ್ದೇ ಅದ್ರಿಂದ. ಈಗ ನಿಮ್ಮಿಂದ ಆಗ್ತದೆ ಇಲ್ವಾ? ಅಮ್ಮ, ಆದ್ದರಿಂದ ಇದ್ರಲ್ಲಿ ಶ್ರಮಿಸು, ತಪ್ಪು ನಮ್ಮದು. ಮತ್ತೆ ಮಾಡಿದ್ದಕ್ಕೆ ಪ್ರತಿಫಲ ನಿಮ್ಮ ತಿನ್ನು. ತಪ್ಪಲ್ಲಮ್ಮ. ಮತ್ತೆ? ನಿಮ್ಮನ್ನು ಬಂದು ನಿದ್ದೆಯಿಂದ ಎಬ್ಬಿಸಿದ್ದೇವಲ್ಲ, ನಮ್ಮ ತಪ್ಪು. ಜನಮೇಜೆಯನ್ನು ಮಾಡುವ ಸರ್ಪ ಯಾಗದಿ ಜನಮೇಜೆಯನ್ನು ಮಾಡುವಂತಹ ಸರ್ಪ ಯಾಗದಿ. ದರಿದ್ರ ಪಿಂಡಗಳೇ, ನನ್ನ ಮಕ್ಕಳಾಗಿ ಹುಟ್ಟಿ ಬಿಟ್ಟಿದಲ್ವ ನೀವು? ನಿಮ್ಮಂತಹ ದರಿದ್ರ ಪಿಂಡಗಳು ಹುಟ್ಟುವುದಕ್ಕಿಂತ ನೀವು ಹುಟ್ಟಿದ ಕ್ಷಣವೇ ನಿಮ್ಮನ್ನು ಕೊಂಡು ಹೋಗಿ ಬೆಂಕಿಗೆ ಹಾಕಬೇಕಿತ್ತು. ನಾನು ಮಾಡಿದಂತಹ ತಪ್ಪದು. ಹಾಕುತ್ತಾ ಇದ್ರೆ ಇಂತ ಮತ್ತೆ ಕೆಟ್ಟು ಪ್ರತಿಜ್ಞೆ ಮಾಡಿದವರ ಮಕ್ಕಳು ಇನ್ನು ಅಪವಾದ ಹೋಗುತ್ತಾ ಆಗಲಿ ಬಿಡಿ. ನಿಮಗೆ ಒಂದು ನಾನು ಹಾಲುಣಿಸಿದ್ದೇನಲ್ಲ ತಾಯಿ, ನಿಮಗೆ ನಾನು ಆಹಾರವನ್ನು ಪೋಷಿಸಿದ್ದೇನಲ್ವಾ? ನಿಮ್ಮನ್ನು ಮಕ್ಕಳೆನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನಲ್ವಾ? ಎಂತ ಶಾಂತಿ? ನಾನು ಕಷ್ಟದಲ್ಲಿದ್ದೇನೆ, ನಾನು ಸಂಕಷ್ಟದಲ್ಲಿದ್ದೇನೆ, ಈ ತಾಯಿಗೆ ಏನಾದ್ರೂ ಒಂದು ಉಪಕಾರಕ್ಕೆ ಬರ್ತೀರಿ ಎನ್ನುವ ಹಾಗೆ ನಾನು ಯೋಚಿಸಿದ್ರೆ ನಿಮ್ಮಿಂದ ಆಗುವುದಿಲ್ಲ, ನಿಮ್ಮಿಂದ ಆಗುವುದಿಲ್ಲ. ಸುಳ್ಳು ಹೇಳಲಾರೆವು, ಸತ್ಯ ಹೇಳ್ತೇವೆ. ನಿಮ್ಮ ಬದಲಿಗೆ ಬೇಕಿದ್ರೆ ನಾವು ಸೇವಕರಾಗಿ ಹೋಗುತ್ತೇವೆ. ವಿನಃ ಯಾವ ಕಾರಣಕ್ಕೂ ಸುಳ್ಳಾಡಿ ಇಕ್ಕಟ್ಟಿಗೆ ಸಿಕ್ಕಿಸಿಕೊಳ್ಳುವ ಸುಳ್ಳಾಡಿ ಮಕ್ಕಳು ನಾವಾಗುವುದಿಲ್ಲ. ಹಾಗಾದ್ರೆ ನೂರು ಮಾತಿಗೆ ನಿಮ್ಮಿಂದ ಆಗುವುದಿಲ್ಲ, ನೂರು ಮಾತಿಗೆ ನಿಮ್ಮಿಂದ ಆಗುವುದಿಲ್ಲ. ಇದೋ ನಿಮ್ಮ ತಾಯಿಯಾದಂತಹ ಕದ್ರು ನಾನು ಕೊಡುವಂತಹ ಶಾಪ. ಅದು ಕೆಳಗೆ ಹಾಕಿದ್ರೆ ಶಾಪ ತಟ್ಟುವುದಿಲ್ಲ ನಿಮಗೆ. ಆಗಬಾರ್ದಂತೆ ಮಾಡುದು ನಾನು. ಪಾಂಡವ ಕುಲೋದ್ಭವನಾದಂತಹ ಜನಮೇಜಯ ಮಾಡುವಂತಹ ಸರ್ಪಯಾಗದಲ್ಲಿ ನೀವೆಲ್ಲವರು ಭಸ್ಮೀಭೂತರಾಗಿ ಹೋಗಿ. ಸರಿ ದೋಷ ಮಹಾಶೇಷ ದೋಷ ಒಲಗಲೊಳಿರುತ್ತಿರಲು ಓಡಗೆ ಎಂದರಾದಗೆ ಮಡಿಹೋ ನವಬ್ರಹ್ಮರಲ್ಲಿ ಓರ್ವರೆನಿಸಿ ಲೋಕ ಪ್ರಸಿದ್ಧಿಯನ್ನು ಹೊಂದಿದವರು ಕಶ್ಯಪ ಬ್ರಹ್ಮರು.
ಅಂತಹ ಮಹಾತ್ಮರಿಗೆ ಮಕ್ಕಳಾಗಿ ಕದ್ರೂದೇವಿಯ ಬಸಿರನ್ನು ಬೆಳಗಿ ಲೋಕದ ಬೆಳಕನ್ನು ಕಂಡವರು ನಾವು 1,000 ಮಂದಿ ಸರ್ಪಗಳು. ಅವರೆಲ್ಲರಿಗೂ ಹಿರಿಯನಾಗಿ ಮಹಾಶೇಷ ನಾಮಕನಾಗಿ ವರ್ತಮಾನ ಕಾಲದಲ್ಲಿ ಮೆರೆಯುತ್ತಾ ಇದ್ದೇನೆ. ಪ್ರಪಂಚದಲ್ಲಿ ಹುಟ್ಟುವಂತಹ ಪ್ರತಿಯೊಂದು ಜೀವಿಯೂ ಕೂಡ ಕೀರ್ತಿಕಾಂಕ್ಷಿಯಾಗಿಯೇ ಬದುಕಿನಲ್ಲಿ ಮುನ್ನಡೆಯುವುದಕ್ಕೆ ಯತ್ನಿಸ್ತಾನೆ. ಆ ವಿಚಾರದಲ್ಲಿ ಯೋಚಿಸಿದರೆ ನಾನು ತೃಪ್ತನೇ ಹೌದು. ಒಂದೆಡೆಯಲ್ಲಿ ಕ್ಷೀರಸಾಗರದಲ್ಲಿ ಲೋಕನಿಯಾಮಕನಾದಂತಹ ಶ್ರೀಮನ್ನಾರಾಯಣನಿಗೆ ತಲ್ಪವಾದರೆ, ಮತ್ತೊಂದೆಡೆಯಲ್ಲಿ ಸರ್ವವನ್ನೂ ಆಧರಿಸುವಂತಹ ಈ ಭೂಮಿಗೆ ಆಧಾರ ಸ್ವರೂಪನಾಗಿ ಭೂಧರನೆನ್ನುವಂತಹ ನೆಗಳತೆಗೆ ಪಾತ್ರನಾಗಿದ್ದೇನೆ. ಈ ಕಾಲಕ್ಕೆ ಪಾತಾಳದ ಭೋಗವತಿಯಲ್ಲಿ ಸರ್ಪಗಳೆಲ್ಲರಿಗೂ ಕೂಡ ಒಡೆಯನಾಗಿ ಆಳ್ವಿಕೆ ನಡೆಸುತ್ತಾ ಇದ್ದೇನೆ. ನಿತ್ಯದಂತೆಯೇ ಓಲಗವನ್ನು ಕೊಟ್ಟಂತಹ ಸಂದರ್ಭ, ಯಾರೋ ನನ್ನನ್ನು ನೋಡುವುದಕ್ಕೆ ಬಂದಿದ್ದಾರಂತೆ. ಸಭೆಗೆ ಬರಲಿ, ಬನ್ನಿ 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 ಬನ್ನಿ. ನಾನಿಲ್ಲಿರುವೆ. ನೀನೇನು ಅಪರ ದ್ವಾರದಲ್ಲಿ ಬಂದದ್ದು? ನಾವಾಗಿ ಎಲ್ಲಿ ಬಿಲ ಸಿಗ್ತದೆ ಅಲ್ಲಿ ನಾವು ಹೋಗಿ ಒಟ್ಟು ಬರುವುದೇ. ಹಾಗೆಂದು ರಾಜ್ಯಸಭೆಗೆ ಬರುವಾಗ ಹಾಗೆ ಒಟ್ಟು ಬರುವುದಕ್ಕಾಗುತ್ತದ? ಅಂತೂ ಬಂದಿದ್ಯಲ್ಲ, ಏನು ಈ ರೀತಿಯಾಗಿ ಬಂದೆ? ಏನು ವಿಷಯ? ಪಣಿಗಳ ಜಾಲ ಅಧಿನಾಥ, ಪಣಿಗಳ ಜಾಲ ಅಧಿನಾಥ, ಮಾತಾ ಪಣಿಗಳ ಜಾಲ ಅಧಿನಾಥ, ಪಣಿಗಳ ಜಾಲ ಅಧಿನಾಥ, ಹಾಳಾಯಿತು ಹಾಳಾಯಿತು ಎಳಿಗೆ ಮಯದ ಪಣಿಗಳ ಜಾಲ ಅಧಿನಾಥ, ಪಣಿಗಳ ಜಾಲ ಅಧಿನಾಥ, ನಾಥ ಶೇಷಣ್ಣ. ಶೇಷಣ್ಣ. ಆ, ಅಯ್ಯೋ, ಅಳುವ ಪರಿಸ್ಥಿತಿಯೇ ಬಂದೋಗಿದೆ. ನೋಡುವಾಗ ನೀನು ಅಳುವುದೋ ನಗುವುದೋ ಒಂದು ಅರ್ಥವಾಗುವುದಿಲ್ಲ ನನಗೆ. ಅಳುವುದೇ? ಅಳುವುದು? ಅಳುವಂತಹ ಸ್ಥಿತಿ ಯಾಕೆ ಬಂತು ನಿನಗೆ? ನನಗೆ ಅಂತಲ್ಲ, ಮತ್ತೆ ನಮ್ಮ ಸರ್ಪ ಸಂತತಿಗೆ ಎಲ್ಲ ಬಂದಿದೆ. ನಮ್ಮ ಸಂತತಿಗೆ ಅಂಥದ್ದೇನಾಯಿತು? ಭಯಂಕರ ಒಂದು ಘಟನೆ ನಡೆದು ಹೋಯಿತು. ಘಟನೆ ಏನಾಯಿತು? ಇನ್ನು ಹೊಸ ಹೊಸ ವಿಚಾರವನ್ನು ತಂದು ಹೇಳುವುದಕ್ಕೆ ಇಲ್ಲ. ನಾನು ಕೂಡ ಇಲ್ಲ, ಕೇಳುವುದಕ್ಕೆ ನೀವು ಕೂಡ ಇಲ್ಲ. ಅದ್ಯಾಕೋ ಹಾಗೆ? ಹಾಗೆಯೇ. ಯಾಕೆ? ಪರಿಸ್ಥಿತಿ ಹಾಗುಂಟು. ಅಂಥ ಪರಿಸ್ಥಿತಿ ಆಯಿತು. ನಮಗೆ ಎಲ್ಲೆಲ್ಲ ಹೋಗ್ಲಿಕ್ಕೆ ಉಂಟು. ಇನ್ನೆಲ್ಲ ಬೇಕಾದಲ್ಲೆಲ್ಲ ಹೋಗುವ, ನೋಡುವವರನ್ನು ಬೇಗ ಬೇಗ ನೋಡುವ. ಏನೆಲ್ಲ ಆಸೆ ಉಂಟು ಒಂದು ತಿನ್ನುವುದಕ್ಕಿದ್ರೆ ಅದನ್ನೆಲ್ಲ ಬೇಗ ಬೇಗ ತಿನ್ನುವ. ಮತ್ತೆ ಸಿಗುದಿಲ್ಲ. ಅದ್ಯಾಕೆ? ಮತ್ತೆ ನಾವು ಬದುಕುದಿಲ್ಲ. ಏನು ನೀನು ಆಡುವುದೇನು? ಎಲ್ಲಿಯಾದ್ರೂ ತಲೆ ಕೆಟ್ಟಿದೆ ಹಾಗೆ ನನಗೆ? ತಲೆ ಕೆಟ್ಟದ್ದಲ್ಲ. ಮತ್ತೆ ನಾವೆಲ್ಲ ಸಾಯ್ತೇವೆ ಅಂತಾದ್ರೆ ಅದಕ್ಕೊಂದು ಅರ್ಥ ಬೇಡುವ? ಅರ್ಥ ಇದ್ದೇ ಮಾತಾಡುದು. ನಾನು ಅಂತಲ್ಲ, ಮತ್ತೆ ನಮ್ಮವರೀಗ ಯಾರು ಹೊರಗೆ ಬರುದಿಲ್ಲ. ನೀವು ಕೇಳಿದ್ದೀರಲ್ಲ ಅಪಾರ ದ್ವಾರದಲ್ಲಿ ಯಾಕೆ ಬಂದದ್ದು ಅಂತ? ಹೌದು, ಹೆದರಿಕೆಯಿಂದ ಬಂದದ್ದು. ಹೆದರಿ? ಎಲ್ಲಿಯಾದ್ರೂ ಮುಖ್ಯ ದ್ವಾರದಿಂದ ಬಂದ್ರೆ ನಾನು ಸತ್ತರೆ ಹಾಗಾಗುತ್ತಾನ? ಅಂಥದ್ದು ಏನು ಸಂಭವಿಸಿತು ಪುಣ್ಯಾತ್ಮ? ಹೇಳುವುದಕ್ಕೆ 2 ನಾಳೆಗೆ ಆಯ್ತು, 1 ನಾಳೆಗೆ ಆಯ್ತಲ್ಲ, ಬೇಸರ ಆಗುತ್ತಾ ಉಂಟು. ಅಂಥದ್ದು ಏನು ವಿಷಯ ಸಂಭವಿಸಿತು ಅಂತ ಹೇಳಬಹುದಲ್ಲ? ಏನು ಎಂತದ್ದು ವಿಷಯ? ಮೊನ್ನೆ ನಡೆದಂತ ವಿಷಯ.
ಮೊನ್ನೆ ಆ, ಎಲ್ಲಿ? ಅಮ್ಮ ಕದ್ರು. ನಮ್ಮಮ್ಮ. ಅಮ್ಮ ಕದ್ರು. ನಮ್ಮಮ್ಮ ಕದ್ರು, ಹೌದು. ಅಂಗಳದಲ್ಲಿ ಅಂಗಳದಲ್ಲಿ ಹೀಗೆ ಹೋಗುವಾಗ ಹ, ಒಂದು ಘಟನೆ ನಡೆದದ್ದು. ಘಟನೆ ಆ, ಏನು ಅದು? ಒಟ್ಟಿಗೆ ವನಿತಾ ಚಿಕ್ಕಮ್ಮ ಕೂಡ ಇದ್ರು. ವನಿತಲ್ಲು ವಿನಾತ ವಿನತಾ ಚಿಕ್ಕಮ್ಮ ಹ, ಒಟ್ಟಿಗೆ ಕೂಡ ಅವರು ಕೂಡ ಇದ್ರು. ಅವರು ಯಾವಾಗಲೂ ಜೊತೆಯಾಗಿ ಇರುವುದಲ್ಲ? ಹೌದೌದು. ಹೌದು. ಅವರೀಗ ಅಂಗಳದಲ್ಲಿರುವಾಗ ಹ. ಹೀಗೆ ಪಕ್ಕನೆ ಮೇಲೆ ನೋಡಿದಂತೆ. ಹ, ಮೇಲೆ ನೋಡುವಾಗ ಎಂತ ಎಂತದು? ನೇಂದ್ರ ಎಂತದು? ನೇಂದ್ರ ಕುದುರೆ ಏರಿ ಅದು ಅದಲ್ಲ, ದೇವೇಂದ್ರ. ನೇಂದ್ರ ಕುದುರೆ ದೇವೇಂದ್ರ ಪುಣ್ಯಾತ್ಮ. ಗಡಿಬಿಡಿಯಲ್ಲಿ ಹೇಳುದು. ನೀನು ಗಡಿಬಿಡಿಯಲ್ಲಿ ಒಟ್ಟು ಏನಕ್ಕೇನು ಮಾಡಿ ಹೇಳಬೇಡ. ನೇಂದ್ರ ಕುದುರೆಯನ್ನೇರಿ ಅಯ್ಯೋ, ದೇವೇಂದ್ರ ಕುದುರೆಯನ್ನೇರಿ ಹೋಗುದು. ಅಪ್ಪ ಸಾಕಾಗ್ತದೆ. ಜ್ಯೂಸ್ ಜ್ಯೂಸ್ ಇಲ್ಲಿ ಬಾ. ದೇವೇಂದ್ರ ಕುದುರೆಯನ್ನು ಏರಿ ಹೋಗುವುದು ಜ್ಯೂಸ್ ಎಂಥದ್ದು? ಅದೇ ಕುದುರೆ ಎಣ್ಣೇರಿ ಹೋಗುದು. ಅದೇನು ಹೊಸ ವಿಷಯ? ಹೊಸತ್ತಲ್ಲ. ಮತ್ತೇನು ಅದರಲ್ಲಿ? ಇವರೊಂದು ಹೊಸ ಪ್ರಕರಣ ಸೃಷ್ಟಿ ಮಾಡಿದಲ್ಲ. ಪ್ರಕರಣ ಹಾ. ಏನು ಅದು? ಇವರು ಹೀಗೆ ನೋಡಿ ಹಾ. ಅಲ್ಲಿಗೆ ಒಂದವರಲ್ಲಿ ಒಳಗೆ ಪಂಥ ಶುರುವಾದದ್ದು. ಪಂಥ ಹಾ. ಏನೆಂದು? ಇದು ದೇವೇಂದ್ರನ ಕುದುರೆ, ಹಾ. ಅದು ಬಿಳಿ, ಹಾ. ಬಾಲಕುಟ ಬಿಳಿ ಅಂತ ಇವರ ವಾದ. ಯಾರ ವಾದ? ನಮ್ಮ ವನಿತಮ್ಮನ ವಾದ. ವನಿತ ಅಲ್ವೋ? ವಿನತೆ. ವಿನತೆ. ಆದ್ರೂ ಕೂಡ ಅವರು ವನಿತೆ ತಾನೆ. ಹೌದೌದು, ವನಿತೆ ಹೌದು. ಈತೆ ನಮ್ಮ ಅಮ್ಮ ಕೂಡ ಅಲ್ಲಿಗೆ ಪಂಥ ಮಾಡಿದ್ರು. ಅವರದ್ದು ವಾದ ಆಯ್ತು. ಹಾ. ಅವರದ್ದೇನು? ಬಿಳಿ ಅಲ್ಲ, ಹಾ. ಅದು ಕಪ್ಪು ಅಂತ. ಯಾರು ಹೇಳಿದ್ದು? ಅಮ್ಮ ಸುಳ್ಳು ಪಂಥ. ನಮ್ಮಮ್ಮಂದು ಸುಳ್ಳು ಪಂಥ. ಸುಳ್ಳು ಬಂತ? ಸುಳ್ಳು ಪಂಥ. ಹಾಗೊಂದು ಅಲ್ಲಿ ಪಂಥ ಸುಳ್ಳು ಪಂಥವನ್ನು ಅವಳು ಶಿಕ್ಷಿಸಿದ್ದು. ನಮ್ಮಮ್ಮ ಸುಳ್ಳಾಡಿದ್ದು. ಸುಳ್ಳಾಡಿದ್ದು. ಈಗ ದೇವೇಂದ್ರನ ಉಚ್ಚೈಷವದ. ಹೌದು. ಎಂಥದ್ದು? ಉಚ್ಚೈಷ. ಉಚ್ಚೈಷವಸ್ಸು. ಅದರ ಬಾಲವು ಬಿಳಿಯೇ ಅಂತ ಎಲ್ಲರಿಗೂ ಗೊತ್ತುಂಟು. ಗೊತ್ತುಂಟು. ಈಗ ನಮ್ಮಮ್ಮ ಕಪ್ಪು ಅಂತ ಹೇಳಿದ್ದು. ಕಪ್ಪು ಅಂತ ಹೇಳಿ ಅದು ಯಾಕೆ? ಯಾರಿಗೂ ಗೊತ್ತು. ಅವರೊಂದು ಹೇಳಿ ಹೋಗಿ ಆಗಿದೆ. ಹಾ. ಆಮೇಲೆ ಮರ್ಯಾದಿದು ಪ್ರಶ್ನೆ ಅಲ್ಲ. ಹಾ, ಹಾ, ಹಾ. ಅಲ್ಲಿಗೆ ಇವರ ವಾದ ಶುರು. ಹಾ. ಒಂದು ವೇಳೆ ಬಿಳಿ ಅಂತ ಆದ್ರೆ ಹಾ. ನೀನು ನನ್ನ ರಾಶಿ ಆಗಬೇಕು, ಹಾ. ಕಪ್ಪು ಅಂತ ಆದ್ರೆ ನೀನು ನನ್ನ ರಾಶಿ ಆಗಬೇಕು ಎನ್ನುವ ಹಾಗೆ. ಹಾ, ಹಾ. ಆಯ್ತಲ್ಲ. ಹಾ. ರಾಶಿ ಆಗಬೇಕು ಅಂತ ಇವರು ಪಂಥ ಹಾಕಿದ್ರು. ಹಾ. ಅಮ್ಮನಿಗೆ ತಲೆ ಬಿಸಿ ಆಯ್ತು. ಹಾ. ಏನು ಮಾಡುವ? ಏನು ಮಾಡುವ? ಇಲ್ಲ, ಇದು ದೇವೇಂದ್ರ ಬಿಳಿ ಅಲ್ಲ. ಅದು ಬಿಳಿ ಅಲ್ವಾ? ಹಾ. ಅಮ್ಮ ಪಂಥದಲ್ಲಿ ಸೋಲುವುದೇ ಖಚಿತ ಅಲ್ವಾ? ಅಮ್ಮ ಹಾ. ಪಕ್ಕನೆ ಯೋಚನೆ ಮಾಡಿದ್ಲು. ಏನೆಂದು? ಈ ಸಾರಿ ಹಾ. ಕಪ್ಪು ನಮ್ಮದೇ. ಹಾ? ಕಪ್ಪು ಕಪ್ಪು ನಮ್ಮದೇ. ಅಲ್ಲಿ ಬಾಲ ಕಪ್ಪು ಹಾ. ನಮ್ಮದೇ ಆಗಬೇಕು ಅಂತ ಅದು ಹೇಗಾಗುತ್ತದೆ? ಆಗ್ತದೆ. ಆಗುತ್ತದೆ. ಹಾ. ಅದು ಹೇಗೆ? ಇವರು ತಲೆ ಬಿಸಿಯಲ್ಲಿ ತಲೆ ಕೆಳಗೆ ಮಾಡಿ ಇಲ್ಲಿ ಕುಳಿತಿದ್ರು. ಮಲಗಿದ್ರು. ಮಲಗಿದ್ರು. ಹಾ. ನಮ್ಮ ಅವರೆಲ್ಲ ಬಂದ್ರು. ಹಾ. ಅಮ್ಮ ಪಾಪ ತಲೆ ಬಿಸಿಯಲ್ಲಿದ್ದಾರಲ್ಲ. ಹಾ. ಬಂದು ದಾಣೆ ಇಂಚ ಹಾ? ಅಮ್ಮಳಲ್ಲಿ ಕೇಳಿದ್ದು. ಹೇಗೆ? ದಾಣೆ ಇಂಚ ಎಂಥದದು? ನಮ್ಮ ಸರ್ಪದಲ್ಲಿ ಒಬ್ಬ ಇದ್ದಾನಲ್ಲ, ಅವ ಸಪುರದವ ಧನಂಜಯ. ಧನಂಜಯ. ಅಯ್ಯೋ, ನಿನ್ನದೊಂದು ಭಾಷೆ. ಧನಂಜಯ. 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 ಧನಂಜಯ ಕೇಳಿದ, ಹಾ. ಯಾಕಮ್ಮ ಈ ರೀತಿಯಾಗಿ, ಯಾಕೆ ನೀನು ನೆಲನೋಟಕನಾಗಿರುವೆ ಎನ್ನುವ. ನೋಟಕಲಾಗಿರುವೆ. ಹಾ. ಹಾ. ಆಗ ಅಮ್ಮ ಹೇಳಿದ್ರು, ಹಾ. ಮಗ ಹಾ. ಎಲ್ಪ ಬರ್ತಾ. ಹಾ? ಇನ್ನೊಬ್ಬ ಇದ್ದಾನೆ, ಅದು ಏಲಾಪತ್ರ. ಏಲಾಪತ್ರ. ಏಲ ಪತ್ರ. ಹಾ. ಹೀಗೆ ವಿಷಯ ಆಯ್ತು. ಹಾ. ಹಾಗಾಗಿ ನೀವೊಂದು ನನ್ನ ಅಮ್ಮನಿಗೆ ಸಹ ನೀವೆಲ್ಲರೂ ಒಂದು ಕೆಲಸ ಮಾಡಬೇಕು. ಹಾ. ನಮ್ಮಲ್ಲಿ ಕಪ್ಪಿನವರೆಲ್ಲ ಇದ್ದೀರಲ್ಲ, ಹಾ. ಆ ಕಪ್ಪಿನವರೆಲ್ಲ ಹೋಗಿ ಹಾ. ಬಾಲದಲ್ಲಿ ನೇತಾಡಿ ಎನ್ನುವ ಹಾಗೆ. ಕುದುರೆ ಬಾಲದಲ್ಲಿ ನೇತಾಡುವುದು. ನೇತಾಡಿ ಅಂತ ಹೇಳಿದ್ರು. ಹೌದಾ? ಹಾ. ಆಯ್ತು ಅಂತ ಹೇಳಿರಬಹುದು ಇವರು. ಇಲ್ಲ, ಆಯ್ತು ಅಂತ ಹೇಳಲಿಲ್ಲ. ಮತ್ತೆ? ಆಯ್ತು ಅಂತ ಹೇಳಲಿಕ್ಕೆ ಅವರು ಹೋದದ್ದು ನಮ್ಮವರಲ್ಲ. ಹೌದು. ನಮ್ಮ ತಮ್ಮಂದಿರಲ್ಲ. ಹೌದೌದು. ಒಂದು ಬುದ್ಧಿವಾದ ಹೇಳಿದ್ರು ಅಮ್ಮನಿಗೆ. ಅಮ್ಮನಿಗೆ.
ತಮ್ಮಂದಿರು ಏನು ಅಂತ ಹೇಳಿದ್ರು? ಅದೆಲ್ಲ ಹಾಗೆಲ್ಲ ಮಾಡುದಕ್ಕೆ ಆಗುದಿಲ್ಲ, ಅದು ಧರ್ಮ ಅಲ್ಲ ಎಂತದು ಅದನ್ನು ನಾನು ಹೇಳಿದ್ರೆ ಪುನಃ ಬಹಳ ಹೇಳಿದ್ರು. ಹೌದಾ? ಒಬ್ಬೊಬ್ಬರು ಒಂದೊಂದು ಬುದ್ಧಿವಾದ ಹೇಳಿದ್ರು. ಅಮ್ಮನಿಗೆ ಸಿಟ್ಟು ನೆತ್ತಿಗೆ ಬಂದದಲ್ಲ. ಹೌದಾ? ಏನು ಮಾಡಿದ್ರು? ಸಿಟ್ಟು ನೆತ್ತಿಗೆ ಬಂದು ಅಲ್ಲಿಯ ಉಗ್ರ ರೂಪ ತಾಯಿಯ ಮಾತನ್ನು ಕೇಳದ ಮಕ್ಕಳು ಮಕ್ಕಳೇ ಅಲ್ಲ. ಇದೋ ನಿಮಗೆ ಚಾಪೆ. ಶಾಪ ಶಾಪ ಶಾಪ. ನೀವು ಹೀಗೆ ಇರುವುದಲ್ಲ, ಮುಂದೊಂದು ದಿವಸ ಜಯಮ್ಮನ ಮಗ ಮಾಡುವಂತ. ಅದ್ಯಾರು ಜಯಮ್ಮನ ಮಗ? ಯಾರದು? ಎಂತದ ಹೇಳಿದ್ರು ಅವ ಪಾಪ ಪಾಂಡುವಿನ ವಂಶದಲ್ಲಿದ್ದು. ಬಹುಶಃ ಜನಮೇ ಜಯ ಮಾಡುವ ಸರ್ಪಾಧ್ವರದಲ್ಲಿ ಅರ್ಥದಲ್ಲಿ ಸರ್ಪಾಧ್ವರದಲ್ಲಿ ಆಯ್ತಾಯ್ತು. ಅಧ್ವರದಲ್ಲಿ ಯಾಗದಲ್ಲಿ ಸರ್ಪಯಾಗದಲ್ಲಿ ನೀವೆಲ್ಲರೂ ಬಿದ್ದು ಸರ್ವನಾಶ ಹೀಗೆ ಆಡಿದ್ರಮ್ಮ. ನಮಗೆ ಉಳಿಗಾಲ ಇಲ್ಲ. ಶಾಪ ಕೊಟ್ರು. ಹೆತ್ತ ತಾಯಿ ಯಾವ ಕಾರಣಕ್ಕೂ ಮಕ್ಕಳ ಮೇಲೆ ಕೋಪಿಸಿಕೊಳ್ಳಲಾರರು. ಹಾಗಿದ್ರೆ ಈ ಹೊತ್ತು ಕುಪಿತಳಾದಂತಹ ತಾಯಿ ಘೋರ ಶಾಪವನ್ನೇ ಕೊಟ್ಟಿದ್ದಾಳೆ. ಹೌದೇನು? ಇದಕ್ಕೇನಾದ್ರೂ ಒಂದು ಪರಿಹಾರವನ್ನು ಕಂಡು ಹುಡುಕಲೇಬೇಕು. ನಿಮ್ಮ ಸನ್ನಿಧಾನಕ್ಕೆ ಬಂದದ್ದು ನನಗೆ ಬದುಕಬೇಕು. ನೀನು ಬಂದದ್ದು ಒಳ್ಳೆಯದಾಯ್ತು. ವಿಷಯ ನನಗೆ ಗೊತ್ತಾಯ್ತೋ ಇಲ್ವೋ? ಒಂದು ಕೆಲಸ ಮಾಡು. ಏನು ಮಾಡುವ? ಆದಷ್ಟು ಶೀಘ್ರವಾಗಿ ಹೋಗಿ ಎಲ್ಲಾ ಸರ್ಪಾದಿಗಳು ಕೂಡ ಇಲ್ಲಿಗೆ ಬರಬೇಕು. ಅಣ್ಣನ ಅಪ್ಪಣೆ ಎನ್ನುವುದಾಗಿ ಹೋಗಿ. ಪ್ರೀತಿಯೋದಲಿ ತಾಯಿ ಮನ್ನಿಪಳಾಡುವದಿ ಜಡದಿ ನಿಮ್ಮಯ ಗರುಗಿ ಶುಭ ಬಗರೀತಿ ಗಾಡುವಿನೆನನು ಶೀರ್ಷಗೇನು ನಿದರಾಗ ಏನು ಮಾಡಿಬಿಟ್ಟಿರಿ ನೀವೆಲ್ಲರೂ ಸೇರಿ? ನಾವು ಹೆತ್ತ ತಾಯಿ ಕುಪಿತಳಾಗಿ ಶಪಿಸುವಂತಹ ರೀತಿಯಲ್ಲಿ ವ್ಯವಹರಿಸಿದ್ರಲ್ಲ. ತಾಯಿ ಸದಾಕಾಲ ಕರುಣಾಮಯಿಯಾಗಿಯೇ ಇರ್ತಾಳೆ ಮಕ್ಕಳ ಪಾಲಿಗೆ. ನಿಜ. ಹಾಗೆಂದು ಈ ಹೊತ್ತು ಅಂತಹ ತಾಯಿಯೇ ಕುಪಿತಳಾಗಿ ಶಪಿಸ್ತಾಳೆ ಎಂದ್ರೇನು? ಆಕೆಯ ಮನಸ್ಸಿಗೆ ನೋವಾಗುವ ಹಾಗೆ ಅಲ್ಲ, ಆಕೆ ಕೋಪಕ್ಕೆ ಒಳಗಾಗುವ ಹಾಗೆ ನೀವು ವ್ಯವಹರಿಸಿದಿರಿ ಎನ್ನುವುದೇ ಸತ್ಯ. ತಮ್ಮಂದಿರೇ, ಅಣ್ಣ, ಘೋರ ಶಾಪ. ಮುಂದೊಂದು ದಿನ ನಡೆಯುವಂತಹ ಅಧ್ವರದಲ್ಲಿ ನಾವೆಲ್ಲರೂ ಬಿದ್ದು ಪ್ರಾಣವನ್ನು ನೀಗಬೇಕು. ನಿಜ. ತಮ್ಮಂದಿರೇ, ಅಣ್ಣ, ಕಿರಿಯರಾದಂತಹ ನೀವು ತಾಯಿಗೆ ಬುದ್ಧಿಯ ಮಾತನ್ನು ಹೇಳಿದಿರಂತೆ. ತಾಯಿಗೆ ಬುದ್ಧಿಯ ಮಾತನ್ನು ಹೇಳುವುದಕ್ಕೆ ನಾವ್ಯಾರು ಹೇಳಿ? ಹಾಗೆಂದು ಕುಪಿತಳಾಗಿದ್ದಾಳೆ ಈ ಹೊತ್ತಿಗೆ ತಾಯಿ. ಆಕೆಯ ಮನಸ್ಸಿಗೆ ಶಾಂತಿಯನ್ನು ಅಥವಾ ಆಕೆ ಸಂತೋಷಗೊಳ್ಳುವ ರೀತಿಯಲ್ಲಿ ವ್ಯವಹರಿಸಬೇಕಾದ್ದು ಮಕ್ಕಳದ್ದಾದಂತಹ ಕರ್ತವ್ಯವೇ ಹೌದು. ನಿಜ. ಅದರಿಂದ ಹಿಂದುಳಿದಿರಿ, ತಾಯಿಗೆ ಕೋಪ ಬರುವ ಹಾಗೆ ಮಾಡಿದಿರಿ. ಇದು ಸರಿಯೇ ಮಕ್ಕಳೇ? ಇದು ತಪ್ಪಲ್ವೇ ನೀವು ಎಸಗಿದ್ದು? ತಪ್ಪಿಲ್ಲ ನಮ್ಮೊಳುವುದು ಮಾದೆಯು ವಿಕಲ್ಪ ಮಾಡಿದೊಡೆ ನೊಂದು ತಪ್ಪಿಲ್ಲ ನಮ್ಮೊಳುವುದು ಮಾದೆಯು ವಿಕಲ್ಪ ಮಾಡಿದಡೆ ನೊಂದು ಉಪ್ಪದಿಗೆ ನಮಗೆ ಶಾಪ, ಉಪ್ಪದಿಗೆ ನಮಗೆ ಶಾಪ, ಹುಟ್ಟಿಗಳು ಇದಕ್ಕೆ ಕೋಪ ಅನುಜಾತ
ಆಶ್ಚರ್ಯವಾಗುತ್ತಾ ಇದೆ. ಯಾಕಪ್ಪ? ಈ ಭೂಮಿಯನ್ನು ಹೊತ್ತು ನಿಂತವ ನೀನು, ಆ, ಮಹಾಶೇಷನೂ ಆದಿಶೇಷನೂ ಹೌದು. ಹ್ಮ್ 8 ದಿಕ್ಕುಗಳಲ್ಲಿ 8 ದಿಗ್ಗಜಗಳು ಮೇದಿನಿಯನ್ನು ಆಧರಿಸಿದರೆ ಆ, 1000 ಹೆಡೆಯಿಂದ ಭೂಮಿಯನ್ನು ನೀನು ಆಧರಿಸಿದ್ದು ಹೇಗೆ? ಹೊತ್ತುಕೊಂಡದ್ದೇ ಆ, ಧರ್ಮಾಧಾರಿತವಾಗಿ ಹೊತ್ತುಕೊಂಡೆ. ಹೌದು. ಧರೆಯಲ್ಲಿ ಧರ್ಮ ಉಳಿಬೇಕು ಅಂತಿದ್ರೆ ಆ, ತಪಸ್ವಿಗಳ ಶಕ್ತಿ, ಆ, ಪತಿವ್ರತೆಯರ ಶಕ್ತಿ, ಹ್ಮ್ ನಮ್ಮಂತಹ ಧಾರ್ಮಿಕರ ಸತ್ತು ನಡೆ ಆ, ಸಾಧ್ಯವಾಗುತ್ತದೆ. ಹೌದು. ಇವತ್ತು ನಮ್ಮಮ್ಮ ಹ್ಮ್ ನೀವು ಸುಳ್ಳು ಹೇಳಿ ಆ, ಅಂತ ಹೇಳ್ತಾಳೆ ತಾದ್ರೆ ಹ್ಮ್ ಮಾತೆ ಉಪದೇಶಗಳಾಗುವನೆ. ಆಹಾ, ತಾನು ಮಾಡಿದ ತಪ್ಪಿಗೆ ಹ್ಮ್ ಮಕ್ಕಳನ್ನು ಬಲಿ ಕೊಡುವ ಕೃತ್ಯಕ್ಕೆ ಮುಂದಾಗಿದ್ದಾಳೆ. ಆ, ಮಾತೆ ಇತ್ತಳು ಶಾಪ. ಆ, 1000 ಮಂದಿ ಮಕ್ಕಳಿದ್ದೇವೆ, ಆ, ಮುಂದಕ್ಕೆ ಜನಮೇಜಯ ಮಾಡುವ ಸರ್ಪಾಧ್ವರದಲ್ಲಿ ದಗ್ಧರಾಗಿ ಹೋಗಿ. ಹ್ಮ್ ಶಾಪ ಇತ್ತಾಗಿದೆ, ಆ, ಹಿಂದೆ ತೆಗೆಯುವುದಕ್ಕಾಗುತ್ತದೆಯೇ? ಹ್ಮ್ ಹೇಗೂ ನಾಳೆ ನಾವು ಸಾಯುವವರು, ಆ, ಬೇಸರ ಇಲ್ಲಣ್ಣ. ಆ, ಕೆಟ್ಟದು ಮಾಡಿ ಬದುಕುವುದಕ್ಕಿಂತ ಆ, ಒಳ್ಳೆದು ಮಾಡಿ ಸಾಯುವುದೇ ಲೇಸು. ಆ, ಈ ಪ್ರಪಂಚದಲ್ಲಿ ಒಬ್ಬ ಎಷ್ಟು ಸಮಯ ಬದುಕಿದ ಅನ್ನುವುದು ಮುಖ್ಯ ಅಲ್ಲ, ಆ, ಹೇಗೆ ಬದುಕಿದ ಅನ್ನುವುದು ಮುಖ್ಯ. ಹ್ಮ್ ಸತ್ಯವನ್ನು ಮಾತಾಡಿ ಆ, ಧರ್ಮದ ನಡೆಯಲ್ಲಿ ನಡೆದು ಆ, ತಾನು ಅಲಿದ ಅಂತಾದ್ರೆ ಆ, ಶಾಶ್ವತವಾಗಿ ಉಳಿಯುವುದು ಕೀರ್ತಿ. ಆ, ಕೀರ್ತಿವಂತರಾಗಿ ನಾವು ಉಳಿಯುತ್ತೇವೆ. ಆ, ದೇಹ ಅಗ್ನಿಗಾಹುತಿಯಾಗಲಿ ಬೇಸರ ಇಲ್ಲ. ಯಾವ ಕಾರಣಕ್ಕೂ ನಾವು ತಪ್ಪು ಮಾಡಲಿಲ್ಲ. ಆದ್ದರಿಂದ ಮಾತೆ ಮಾಡಿದ ತಪ್ಪಿಗೆ ನೀತಿ ಹೇಳಿದ್ದೇವೆ. ತಿಳಿದವರನ್ನು ಮಾತು ಹೇಳಿದ್ರು, ಏನು ತಮ್ಮ? ಹಿತವಾದ ನುಡಿಗಳನ್ನು ಮಗು ಹೇಳಿದ್ರು ಗಿಣಿ ನುಡಿದ್ರು ಕೇಳಬೇಕಂತೆ. ಹೌದು. ಅಮ್ಮನಿಗೆ ಪಥ್ಯವಾಗದೇ ಇದ್ದದ್ದಕ್ಕೆ ನಾವು ಹೊಣೆಗಾರರಲ್ಲ. ಆ, ತಪ್ಪು ಮಾಡಿದ್ದಾಳೆ, ಆ, ಅದಕ್ಕೆ ಅವಳು ದಾಸ್ಯತ್ವವನ್ನು ಅನುಕರಿಸಲಿ. ಆ, ನಾವು ತಪ್ಪು ಮಾಡಲಿಲ್ಲ, ಆ, ಸತ್ಯಕ್ಕಾಗಿ ನಮ್ಮ ತನುವನ್ನು ಅರ್ಪಿಸ್ತೇವೆ. ಆ. ಇದು ನಮ್ಮ ದಿಟ್ಟ ನಿರ್ಧಾರ. ಹಾಗೆ ಹೇಳಲಾಗದು ತಮ್ಮ. ಆ, ಎಷ್ಟೇ ಆದರೂ ಆಕೆ ನಮ್ಮನ್ನು ಹೆತ್ತವಳು, ಆ, ಇದುವರೆಗೆ ನಮ್ಮನ್ನು ಪ್ರೀತಿಯಿಂದ ಸಾಕಿ ಸಲಹಿದವಳು. ಆ, ಅಂತಹ ನಮ್ಮ ತಾಯಿ ಆ, ನಮ್ಮ ಚಿಕ್ಕಮ್ಮನ ದಾಸಿಯಾಗುವುದು ಆ, ನಮಗೆಲ್ಲ ಸಹಿಸುವುದಕ್ಕೆ ಸಾಧ್ಯವಾಗುವಂತಹ ವಿಚಾರವು ಹೇಳಿ. ಆ, ಹಾಗಾಗಿ ಹ್ಮ್, ತಾಯಿ ತಪ್ಪು ನಿರ್ಧಾರವನ್ನೇ ಮಾಡಲಿ, ಆ, ಮಕ್ಕಳಾದಂತಹ ನಾವು ಅದನ್ನು ಪ್ರಶ್ನಿಸುವುದಕ್ಕಲ್ಲ. ಆ, ತಾಯಿ ಏನನ್ನು ಆಡುತ್ತಾಳೆ, ಆ, ಏನನ್ನು ಮಾಡುವುದಕ್ಕೆ ಸೂಚಿಸ್ತಾಳೆ, ಆ, ಅದನ್ನು ನೆರವೇರಿಸುವುದು ಆ, ಸತ್ಪುತ್ರರಾದವರ ಲಕ್ಷಣ. ಆ, ಹಾಗಾಗಿ ಆ, ನಾನು ಆ, ಹೇಳ್ತಾ ಇದ್ದೇನೆ, ಹ್ಮ್. ಅಣ್ಣನಾದಂತಹ ನನ್ನ ಮೇಲೆ ನಿನಗೆ ಪ್ರೀತಿ ಉಂಟಲ್ಲ, ನಿನ್ನ ಮೇಲೆ ಗೌರವ ಉಂಟು. ಹಾಗಾಗಿ ಆ, ನನ್ನ ಮೇಲಿನ ಗೌರವಕ್ಕಾದರೂ ಹ್ಮ್. ತಾಯಿ ಆಡಿದಂತಹ ಮಾತನ್ನು ನಡೆಸಬೇಕಾದ್ದು ನಮ್ಮ ಕರ್ತವ್ಯ. ಈಗ ನಾವು ನಡೆಸಿದ್ದೆವು ಅಂತ ಇಟ್ಟುಕೊಳ್ಳೋಣ. ನಡೆಸಿದೆವು ಎಂದಾದರೆ, ಆದರೆ ಅದರಿಂದ ತಾಯಿಗೆ ಸಂತೋಷವಾಯಿತು ಎಂದಾದರೆ, ಆ, ನಮಗೆ ಕೊಟ್ಟಂತಹ ಶಾಪಕ್ಕೆ ಪರಿಮಾರ್ಜನೆಯನ್ನು ಹೇಳಲೂಬಹುದು. ಇವಳು ದೊಡ್ಡ ತಪಸ್ವಿನಿ ಹೌದು, ಸಾಧ್ಯವೇ? ತಪಸ್ವಿನಿ ಎಲ್ಲ ಇದ್ರು ತಾಪಸಿಯ ಹೆಂಡತಿ ಹೌದಲ್ಲ. ಸುಳ್ಳು ಮಾತಾಡಿ ಆ, ಸುಳ್ಳು ಹೇಳಿ ಹ್ಮ್. ಅನ್ಯರನ್ನು ದಾಸಿಯಾಗಿಸಿದವಳು ಆ, ಪರಿಹಾರದ ಪಥವನ್ನು ಕಾಣಿಸುವುದಕ್ಕೆ ಶಕ್ತಳಾಗುವಳೆ. ಒಂದೊಮ್ಮೆಗೆ ಆಕೆಯ ಮನಸ್ಸಿಗೆ ಸಂತೋಷವಾದರೆ ಆ, ಮಕ್ಕಳ ಮೇಲೆ ಕರುಣೆಯನ್ನು ಬೀರಲಾರರೆ. ಅಣ್ಣ, ತಮ್ಮ ನಿನಗೆ ಅಮ್ಮನ ಮೇಲೆ ಅಭಿಮಾನ ಉಂಟು, ಆ, ನಮಗೂ ಉಂಟು. ಆ, ಆದರೆ ನಾವು ಒಂದು ಮಾತನ್ನು ಆಡಿದೆವು ಅಂತಾದ್ರೆ ಅಲ್ಲಿಂದ ಹಿಂದೆ ಸರಿಯುವವರಲ್ಲ. ಆ, ನಮ್ಮ ಪ್ರಾಣ ಹೋದರೂ ಆ, ನಾನು ಆ. ನನ್ನ ವೈಯಕ್ತಿಕ ನಿರ್ಧಾರ ಹೇಳ್ತೇನೆ. ಏನು ತಮ್ಮ? ನಾನು ಯಾವ ಕಾರಣಕ್ಕೂ ಆ. ಈ ಕೃತ್ಯದಲ್ಲಿ ಭಾಗಿಯಾಗುವುದಿಲ್ಲ. ಆ, ಇದೊಂದು ಹಗರಣವಾಗುತ್ತದೆ. ಆ, ನಾವು ಹಗರಣದಲ್ಲಿ ಭಾಗಿಯಾಗಿ ಆ. ಯಾವುದನ್ನು ಸಂಪಾದಿಸುವುದಕ್ಕೆ ಸಾಧ್ಯ ಇಲ್ಲ. ಆಹಾ. ಹಾಗಾಗಿ ಹೇಳುತ್ತೇನೆ, ಏನು ತಮ್ಮ? ಈ ವಿಷಯದಲ್ಲಿ ನನ್ನ ತೀರ್ಮಾನ ಒಂದೇ. ಏನು? ನೀನು ಇದನ್ನು ನಡೆಸಲೇಬೇಕು ಅಂತ ಹೇಳಿದ್ರೆ ಆ, ನಾನು ನಡೆಸುವುದಿಲ್ಲ. ನಾನು ಸಭೆಗೆ ಬಹಿಷ್ಕಾರ ಹಾಕಿ ಹೋದೆ. ನೀನು ಸಭೆಗೆ ಬಹಿಷ್ಕಾರ ಹಾಕಿ ಹೋದೆ. ನನ್ನ ಮಾತನ್ನು ನೀನು ಕೇಳುವುದಿಲ್ಲ. ಅಣ್ಣನಾಗಿ ನಿನ್ನಲ್ಲಿ ಗೌರವ ಉಂಟು, ಆ, ಸುಳ್ಳು ಹೇಳಲಿಕ್ಕೆ ನಾ ಸಿದ್ಧನಿಲ್ಲ. ಹಾಗಿದ್ದರೆ ನಾನಾಡುವಂತಹ ಕಾರ್ಯಕ್ಕೆ ಆ. ಅಥವಾ ನಾ ಮಾಡುವುದಕ್ಕೆ ಮುಂದಾದಂತಹ ಕಾರ್ಯಕ್ಕೆ ಆ. ನಿನ್ನ ಸಹಮತ ಇಲ್ಲ. ನನ್ನ ಈಗ ನೀನೇನು ಹೇಳ್ತಿ, ಮಾಡ್ಲೇಬೇಕು ಅಂತಲ್ಲ. ಮಾಡಲೇಬೇಕು. ಇದು ನಿನ್ನ ಕಟ್ಟಕಡೆಯ ನಿರ್ಧಾರ. ಹೌದು. ಇಂತಹ ಸಭೆಯಲ್ಲಿ ಮುಖ ನಮಗುಂಟು, ಆ. ಮುಖ ಇದ್ದವರೆಲ್ಲ ನಿಲ್ಲಿಕ್ಕಿಲ್ಲ. ಆ. ಇದು ನಿಮ್ಮನ್ನು ನಾನು ನಾಳೆ ಕರ್ಕೊಂಡು ಹೋದೆ ಅಂತ ಹೇಳುವುದು ಬೇಡ. ಇದು ನನ್ನ ವೈಯಕ್ತಿಕ ನಿರ್ಧಾರ. ನಿಮಗೂ ತಲೆ ಉಂಟಲ್ಲ, ನಿಮಗೆ ಬೇಕಾದ ಹಾಗೆ ಮಾಡಿ. ಸುಳ್ಳು ಹೇಳಿ ಅಲ್ಲ, ಅಮ್ಮನ ದಾಸ್ಯತ್ವ ಬಿಡಿಸಿಕೊಂಡು ಅಮ್ಮನಿಗೆ ಸೇವೆಗೆ ಜನ ಮಾಡುವ ದಾರಿದ್ರ್ಯ ನನಗೆ ಬೇಡ. ಇಂತಹ ಸಭೆಗೆ ಧಿಕ್ಕಾರ. ದಾರಿ ಇಲ್ಲಿ
ಮಹಾಪ್ರಸಾದವಿದೆನು ಒಪ್ಪಮಯದ ಬಾಲಗೊಲಿದು ನಾಳಿನಲ್ಲಿ ಅವನಿಗೆ ಸ್ವಲ್ಪ ಕೋಪ ಹೆಚ್ಚು ಅಲ್ಲ ಎಷ್ಟು ಮಾತಾಡಿದಲ್ವ ಅವ ಆಡಿದವರಲ್ಲಿ ತಪ್ಪೇನೂ ಇಲ್ಲ ವಿಷಯ ಹಾಗೆಂದು ಮಕ್ಕಳಾಗಿ ತಾಯಿಯನ್ನು ನಾವು ಯಾವತ್ತೂ ಬಿಟ್ಟು ಕೊಡುವ ಹಾಗಿಲ್ಲ, ಬಿಟ್ಟು ಕೊಡಬಾರದು. ತಮ್ಮಂದಿರೇ, ತಾಯಿಯ ಮಾತನ್ನು ಸತ್ಯವಾಗಿಸಬೇಕಾದ್ದು ಮಕ್ಕಳಾಗಿ ನಮಗೆ ಕರ್ತವ್ಯವೇ ಹೌದು. ಹಾಗಾಗಿ ಕಪ್ಪು ವರ್ಣದ ಹಾವುಗಳೆಲ್ಲರೂ ಕೂಡ ನಾಳೆಯ ದಿವಸ ಆ ಸುರಪ ಆ ಅಶ್ವವನ್ನು ಅಡರಿ ಬರುವಂತಹ ಹೊತ್ತು ಅದರ ಬಾಲದಲ್ಲಿ ಕಚ್ಚಿ ಜೋಲಾಡಿ ಅದರ ಬಾಲ ಕಪ್ಪಾಗಿ ಕಾಣುವ ಹಾಗೆ ಮಾಡಬೇಕು. ಸರಿ, ಆ ಮೂಲಕವಾಗಿ ಮಾಡಿದಂತಹ ಪಂಥದಲ್ಲಿ ನಮ್ಮವೇ ಜಯವನ್ನು ಹೊಂದುವ ರೀತಿಯಲ್ಲಿ ಮಾಡಬೇಕು. ಆಯ್ತು. ನನ್ನದಾದಂತಹ ಮಾತನ್ನು ಈಡೇರಿಸಿಕೊಡ್ತೀರಲ್ಲ. ನಿನ್ನ ಮಾತನ್ನು ಇಷ್ಟರ ತನಕ ತಪ್ಪಿ ನಡೆದವರು ನಾವಲ್ಲ. ಆ. ನೀನು ಹೇಗೆ ಹೇಳುತ್ತೀಯೋ ಆ. ಹಾಗೆ. ಹಾಗಿದ್ರೆ ಕಾರ್ಯಪ್ರವೃತ್ತರಾಗಿ ಮರು ದಿವಸ ಕರಿತಾದ ಸರ್ಪಗಳಿರದಿರೇ ಸುರವಾರುಗದ ಬಾಲಕಿ ನೆರೆದು ಜೋಲಾಡುತ್ತೆ ಕೋದನಿನಾದ ದೇವದಿರದು ಹೇಗೆ ನನ್ನ ಮಕ್ಕಳು ದಾರಿಗೆ ಬಂದ್ರಲ್ಲ, ಈಗ ನೋಡಿ ಆ ದೇವೇಂದ್ರನ ಹಯ ಇದ್ದಾವೆಲ್ಲ, ಅದರ ಬಾಲವನ್ನೆಲ್ಲ ನನ್ನ ಮಕ್ಕಳು ಕಪ್ಪು ವರ್ಣದ ಹಾವುಗಳೆಲ್ಲ ಕಚ್ಚಿ ಹಿಡಿದಿದ್ದಾವೆ ಅಂತ ಹಾಕಿದ್ದೇನಲ್ಲ ಇವಳಲ್ಲಿ. ಇವಳಿಗೊಮ್ಮೆ ತೋರಿಸ್ಬೇಕಲ್ಲ. ಓ ವಿನತಾ ಅಕ್ಕ ಸವತಿ ಕದ್ರು ವಿನತಿಯ ಕರೆಗೊಳ್ಳುತ್ತ ದುಡಿಯಳ ಬರದಿನೋದಿರು ದಿವ್ಯ ನಡೆದರೆ ನೋಡು ನೋಡು ವಿನತಿ ಗಗನ ಮಾರ್ಗದಿ ವಿನತಿ ನೋಡು ವಿನತಿ ಗಗನ ಮಾರ್ಗದಿ ವಿನತಿ ಕೂಟಿರುವುದು ಕರಿಯ ವರ್ಣದಿ ದಿವ್ಯ ಬಾಲ ಕೂಟಿರುವುದು ಕರಿಯ ವರ್ಣದಿ ಆಡಿಗೆ ಬಿರು ನುಡಿಯ ನಿನ್ನೆ ಆಡಿಗೆ ಬಿರು ನುಡಿಯ ನಿನ್ನೆ ಮಾಡಿ ಧವ ಮೋಹತೆ ಮಾಡಿ ಧವ ಮೋಹತೆ ಯಾಕೆ ಮಾಡಿಬಿಟ್ಟಿರಿ? ಬಿಲ್ಲಿ ಹೋಯ್ತು ಮಾಡಿ ಬೇಕಿ ವದನ ಬಿಡಿದು ಯಾಕೆ ಮಾಡಿಕೊಡಿ? ಬಿಲ್ಲಿ ಹೋಯ್ತು ಮಾಡಿ ಬೇಕಿ ವದನ ಬಿಡಿದು ನೋಡು ವಿನತಿ ಗಗನವಾಗಲಿ ವಿನತಿ ನೋಡು ವಿನತಿ ವಿನತಾ ಅಕ್ಕ, ಆ ದಿವಸ ನಾವು ಪಂಥವನ್ನು ಮಾಡಿದ್ದೆವು. ದೇವಹಯದ ವರ್ಣ ಬಿಳಿ, ಅದರ ಬಾಲ ಕಪ್ಪು ಎನ್ನುವ ಹಾಗೆ ನಾನು, ಬಿಳಿ ಎನ್ನುವ ಹಾಗೆ ನೀನು. ಆ ಕ್ಷಣದಲ್ಲಿ ಆ ಹಯ ಹೋಯಿತು. ಮತ್ತೆ ಹೇಳಿದ್ರೆ ಮರು ದಿವಸ ಬರ್ತದೆ, ಆವಾಗ ನೋಡಿ ಎನ್ನುವ ಹಾಗೆ ವಾದಿಸ್ತೇನೆ ಸಾಧಿಸ್ತೇನೆ ಅಂತ ನಾನು ಸಾಧಿಸ್ತೇನೆ ಅಂತ ಪಂಥವನ್ನು ಹಾಕಿದ್ದೇನೆ. ನಿನಗೆ ಅವತ್ತಿನಿಂದ ಇವತ್ತಿನವರೆಗೆ ನಿದ್ರೆ ಬರಲಿಲ್ಲ. ನನಗೆ ನಿದ್ದೆ ಬರಲಿಲ್ಲ. ನಿನ್ನನ್ನು ಒಮ್ಮೆ ಸೋಲಿಸದಿದ್ರೆ ನನಗೆ ನಿದ್ದೆ ಬರುವುದೇ ಇಲ್ಲ. ಅಲ್ಲ, ಸೋಲಿಸುವುದು ಹೇಗಪ್ಪ? ಇರುವ ವಿಚಾರ ಹೇಳಿದಾಗ ಸೋಲುವುದು ಹೇಗದು? ಎಲ್ಲಿ ಇರುವ ವಿಚಾರ ಯಾವುದು? ಅದು ಬಿಳಿ ಇಲ್ಲ, ಅದು ಕಪ್ಪು. ಪ್ರಪಂಚಕ್ಕೆ ಗೊತ್ತಿರುವಂತಹ ವಿಚಾರ. ಇನ್ನು ನಿನ್ನದು ಇದು ಹೋಗ್ಲಿಲ್ವಾ? ಸೊಕ್ಕು ಹೋಗ್ಲಿಲ್ವಾ? ಯಾಕೆ? ಬರ್ತೀಯಾ? ನೋಡ್ತೀಯಾ? ಬಾ ಬಾ, ನೋಡು 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 ಹೇಗೆ ಕಾಣ್ತಾ ಉಂಟೀಗ. ದೇವಹಯದ ವರ್ಣ ಬಿಳಿ, ಅದರದ್ದಾದಂತಹ ಆ ದಪ್ಪ ಬಾಲ ಕಪ್ಪು. ಅದನ್ನು ನೀನು ಒಪ್ಪು. ನೀನು ಪಂಥದಲ್ಲಿ ಸೋತು ಹೋದೆ, ನನ್ನ ದಾಸಿ ಆಗಬೇಕು. ಎಲ್ಲಿ ಹೋಯ್ತು ನಿನ್ನ ಗರ್ವ? ಎಲ್ಲಿ ಹೋಯ್ತು ನಿನ್ನ ಅಹಂಕಾರ? ಪಂಥವನ್ನು ಹಾಕಿದೆಯಲ್ಲ, ಮಾತಾಡು, ಈಗ ಮಾತಾಡೆ.
ಈಗ ಮಾತಾಡು. ನನ್ನದೇ ದೊಡ್ಡ ಕುಂಬಳಕಾಯಿ. ಆಗ ನಾನು ಬಂತ ಮಾಡಿದ್ದೇನಲ್ಲ, ನನ್ನದೇ ದೊಡ್ಡ ಕುಂಬಳಕಾಯಿ. ಗೊತ್ತಾಯ್ತು ನನಗೆ. ಆದರೆ ಇಲ್ಲಿ ಯಾಕೆ ಹೀಗಾಯ್ತು ಎನ್ನುವುದು ನನಗೆ ಅರ್ಥವಾಗುತ್ತಾ ಇಲ್ಲ. ನನಗೆ ತಿಳಿದವರ ಮಟ್ಟಿಗೆ ಎಲ್ಲವೂ ಕೂಡ ಬಿಳಿ ಎನ್ನುವ ಹಾಗೆ ನಾ ಭಾವಿಸಿಕೊಂಡವಳು. ಅದು ಸತ್ಯವೂ ಹೌದು. ಆದ್ರೆ ಇವತ್ತು ನನ್ನ ಕಣ್ಣಿಗೆ ಕಪ್ಪಾಗಿ ಕಾಣುತ್ತಾ ಉಂಟು. ಸರಿ, ಕಪ್ಪಾಗಿ ಕಾಣುದಲ್ಲ, ಅದು ಕಪ್ಪೆ. ಗೊತ್ತಾಯ್ತು ಬಿಡು. ಈ ಹಿಂದೆ ಹಾಕಿದ ಶಪಥದ ಹಾಗೆ ನಾನು ವಾದಿಸುತ್ತೇನೆ ಎನ್ನುವ ಹಾಗಾಡಿದೆ. ನೀ ವಾದಿಸ್ಲಿಕ್ಕೆ ಆಗ್ಲಿಲ್ಲ. ವಾದ ತಪ್ಪು ಎನ್ನುವುದು ಅರ್ಥವಾಯಿತು. ವಾದದಿ ಫಲವಿಲ್ಲ. ಇನ್ನು ಮುಂದೆ ನಿನ್ನ ಸೇವಕಿಯಾಗಿ ನಾನಿರ್ತೇನೆ. ಇನ್ನು ಮುಂದೆ ನೀನು ಹೇಗಿರಬೇಕು ಗೊತ್ತೇ? ನಾನೆಂದ ತಿರುಗುವುದು ಎನ್ನ ನಿನ್ನನ್ನು ಮನೆಗೆಲಸ ಸಾನುರಾಗದೊಳೆಸಗಿ ಮನೆಗೆಲಸವೋ ಸಾನುರಾಗದೊಳೆಸಗಿ ಬೋಳಲು ಮರು ಮಾತನಾಡದೆ ಮನೆಗೆಲಸವೋ ಸಾನುರಾಗದೊಳೆಸಗಿ ಮರು ಮಾತನಾಡದೆ ಸವದಿ ಇಂದಿನಿಂದ ನೀನು ನನ್ನ ದಾಸಿ. ಅರ್ಥವಾಯಿತು. ನನ್ನ ಸೇವೆಯನ್ನು ಮಾಡಬೇಕಾದವಳು ನೀನು. ಮಾಡ್ತೇನೆ. ಸೇವೆಯನ್ನು ಮಾಡುವುದು ಮಾತ್ರವಲ್ಲ, ಇನ್ನು ಮುಂದೆ ನನ್ನದು ಸೇವೆ. ನೀನೆನ್ನನ್ನು ಹೊತ್ತುಕೊಂಡು ತಿರುಗಬೇಕು. ಎನ್ನನ್ನು ಮಾತ್ರ ಅಲ್ಲ, ಎನ್ನ ಸೂನುಗಳನ್ನು. ಆಯ್ತು. ಎನ್ನ ಮಕ್ಕಳಿದ್ದಾರಲ್ವಾ, 1,000 ಮಕ್ಕಳನ್ನು ಹೊತ್ತುಕೊಂಡು ತಿರುಗಬೇಕು ಒಟ್ಟಿಗೆ. ಅವರು ಹೇಳಿದ ಹಾಗೆ ಕೇಳಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಅವರ ಬಟ್ಟೆ ಒಗಿಬೇಕು, ಅವರಿಗೆ ಎಣ್ಣೆ ಹಚ್ಚಬೇಕು, ಅವರಿಗೆ ಸ್ನಾನ ಮಾಡಿಸ್ಬೇಕು, ಊಟ ಮಾಡಿಸ್ಬೇಕು, ಆಮೇಲೆ ನೆಲ ಒರೆಸಬೇಕು, ಅಡುಗೆ ಮಾಡಬೇಕು, ಎಲ್ಲವೂ ನಿನ್ನದು. ಕಸ ಗುಡಿಸಬೇಕು, ನನ್ನ ಬಟ್ಟೆಯನ್ನು ಒಗಿಬೇಕು. ಅಷ್ಟು ಮಾತ್ರ ಅಲ್ಲ, ಮತ್ತೆ ಎಂತದ್ದೇ ನಿನ್ನದು? ನನ್ನ ಹಾಗೆ ಸೀರೆ ಉಟ್ಟಿದ್ಯಾ ನೀನು? ಏನು ಕೊಟ್ಟಿದ್ದಾರೆ ಅಂತ ಹೇಳಿ? ಪಾಪ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಪ್ರೀತಿಯಿಂದ ಕೊಟ್ಟಿದ್ದಾರೆ. ಇನ್ನು ಇಂತಹ ಸೀರೆಲ್ಲ ಉಡ್ಲಿಕ್ಕಿಲ್ಲ ನೀನು. ಮತ್ತೆ ನಿನಗೆ ಸೀರೆ ಬೇರೆಯೇ ಉಂಟು, ಕಪ್ಪು ವರ್ಣದ ಸೀರೆ. ಆಯ್ತು, ಕಪ್ಪು ಬಣ್ಣದ ಸೀರೆಯನ್ನು ಉಡಬೇಕು ನೀನು. ಸೇವಕರು ಯಾವ ರೀತಿಯ ಸೀರೆಯನ್ನು ಉಡುತ್ತಾರೆ ಆ ರೀತಿ. ಹೀಗೆಲ್ಲ ಅಲಂಕಾರ ಮಾಡಿಕೊಂಡು ಬರ್ಲಿಕ್ಕಿಲ್ಲ, ಸೊಂಟ ತಿರುಗಿಸಿಕೊಂಡು ಬರ್ಲಿಕ್ಕಿಲ್ಲ. ನಾನು ಹೋಗುವ ಕ್ರಮವೇ ಹಾಗೆ. ನಾನೇನು ಇನ್ನು ಕ್ರಮ ನೀನು ಬದಲಾಯಿಸಬೇಕು. ಅನುರಾಗದಿ ಎಂದದ್ದು ಚಾಕರಿಗಳನ್ನು ಮಾಡಬೇಕು, ಮರು ಮಾತನಾಡದೆ. ಆಯ್ತು. ಕೆಲಸವನ್ನು ಹೇಳಿದ್ರೆ ಹೀಗೆ ದುರ್ಗುಟ್ಟಿ ನನ್ನ ನೋಡುದಲ್ಲ. ಮತ್ತೆ ನಾನು ಇಷ್ಟವರೆಗೆ ಹಾಗೆ ಮಾಡ್ಲೇ ಇಲ್ಲ. ತಲೆ ಬಗ್ಗಿಸಿಕೊಂಡೇ ಹೋಗಬೇಕು. ತಲೆ ಎತ್ತಿಕೊಂಡು ಎಲ್ಲಿಯಾದ್ರೂ ನಡೆದುಕೊಂಡು ಹೋಗುದು ನೋಡಿದ್ರೆ ನಿನ್ನ ಕಪಳಕ್ಕೆ ಬಾರಿಸಿಯೇನು ನಾನು. ಇವತ್ತಿನಿಂದ ಇನ್ನು ತಲೆಯೇ ಎತ್ತುವುದಿಲ್ಲ ನಾನು. ತಲೆ ತಗ್ಗಿಸಿಕೊಂಡು ಹೇಳಿದ ಕೆಲಸವನ್ನು ಮಾಡಿಕೊಂಡು ಕರೆದಾಗ 1 ಬಾರಿ ಕರೆದಾಗ 100 ಬಾರಿ ಓಡಿ ಬರಬೇಕು. ಅದು 1 ಬಾರಿ ಕರೆದಾಗ 100 ಬಾರಿ ಬರುವುದು ಹೋಗುದು. ಹಾಗೆ ಅಂದ್ರೆ ಅಷ್ಟು ನಿನ್ನದು ಚಿತ್ತ ಇಲ್ಲಿರ್ಬೇಕು. ಚಿತ್ತ ಇಲ್ಲಿರ್ಬೇಕಂತ ಹೇಳಿ ವಿನತ ಅಂತ ಹೇಳಿ ವಿನ ಅಷ್ಟು ಹೇಳಿದ್ರೆ ಸಾಕು, ವಿ ಹೇಳಿದ್ರೆ ಸಾಕು, ನೀ ಬರಬೇಕು. ಆಯ್ತಲ್ಲ? ಇಲ್ಲೋ ಇನ್ನು ಆ ಸೀರೆ ಅಲ್ಲ ನಿನಗೆ. ಅದು ನಿಮ್ಮದೇ. ಒಂದು ವಾರ ಆಯ್ತು. ತೆಕೋ. ಇನ್ನು ಎಲ್ಲಿಯಾದ್ರೂ ಕೆಲಸದಲ್ಲಿ ತಪ್ಪು ನಡೆದೆ ಎಂದಾದರೆ ಶಿಕ್ಷೆ ಎನ್ನುವುದು ನಿನಗೆ ಕಟ್ಟಿಟ್ಟಂತಹ ಬುತ್ತಿ ಆಗುತ್ತದೆ. ಗೊತ್ತಾಯ್ತಲ್ಲ? ದೇವಹಯದ ಬಾಲ ಕಪ್ಪು, ಕದ್ರು ಅಮ್ಮ, ಇನ್ನು ವಿನತೆ ಸೇವಕಿ. ಹರಿ ಮಾರಮಣನೆ ಪರಿದವ ಮಾಡಿ ನಿರತ ಕರ್ತೃವಿನ ಸೇವೆಯಲಿ ಸೇವೆ ಮಾಡುವ ಹಾಗಾಯ್ತಲ್ಲ. ಇರುವ ಅರುಣ ಸರಿಯಾಯ್ತು ಮುಂದಿನಗೆವೆ ಬರಿಯ ಮಾರಮಣನೆ ಬರಿದೆ ಪಂಥವ ಮಾಡಿ ನಿರತ ಕರ್ತೃವಿನ ಸೇವೆಯಲಿ ಬರಿಯೇ
ಹರಿ ಹರಿ ಸ್ವಾಮಿ, ಬರಿದೆ ಪಂಥವನ್ನ ಮಾಡಿದೆ ನಾನು. ತಿಳಿದಿರುವ ವಿಚಾರ ಕಣ್ಣೆದುರಿಗೆ ಗೋಚರಿಸುತ್ತಿರುವಂತಹ ಕಾಲದಲ್ಲಿ ಅದು ಸತ್ಯ ಎನ್ನುವ ಹಾಗೆ ನಂಬಿದಂತಹ ನಾನು ಅದನ್ನು ಒಪ್ಪಿಕೊಳ್ಳುವುದಕ್ಕೆ ಆಗದೆ ಬಿಳಿ ಬಿಳಿ ಎನ್ನುವ ಹಾಗೆ ವಾದಿಸಿದೆ. ಬರಿದೆ ಪಂಥವನ್ನ ಗೈದಿನಿ, ನಾನಿನ್ನ ಸೇವಕಿಯಾಗುತ್ತೇನೆ ಎನ್ನುವ ಹಾಗೆ. ಹಾಗಿದ್ರೆ ನನಗೆ ಮರುಳಾಯಿತೆ. ಬಿಳಿ ಎನ್ನುವ ಹಾಗೆ ಭಾವಿಸಿದಲ್ಲಿ ಕಪ್ಪಾಗಿ ಕಾಣುತ್ತಾ ಉಂಟು. ಇವಳ ಸೇವಕಿ ಆಗುವಂತಹ ಸಮಯ ಬಂದೊದಗಿತ್ತು. ನನ್ನ ಮಗ ನನಗೆ ಹಾಕಿದಂತಹ ಶಾಪ ಈ ಕಾಲಕ್ಕೆ ಸತ್ಯವಾಯಿತು. ಇವಳ ಸೇವಕಿಯಾಗುವಂತಹ ಸಮಯ ಬಂದೊದಗಿತ್ತಲ್ವೇ ನನಗೆ. ಸರಿ, ಕಾಲದ ದೋಷವೋ ಕರ್ಮದ ಫಲವೋ ಅನುಭವಿಸಲೇಬೇಕಲ್ವೇ ನಾನು. ಅನುಭವಿಸುತ್ತೇನೆ ಅನುಭವಿಸುತ್ತೇನೆ ಅನುಭವಿಸುತ್ತೇನೆ. ಚೇತನಲ್ಲಿ ತಂಡವು ಸಿಡಿಲಿನ ಪ್ರಕಾಶ ದಿವಸ
ಇದ್ದಕ್ಕಿದ್ದ ಹಾಗೆ ಮೊಟ್ಟೆಯನ್ನು ಹೊಡೆದು ಹೊರ ಪ್ರದೇಶಕ್ಕೆ ಬಂದಿದ್ದೇವೆ. ಗಾತ್ರವನ್ನಾದ್ರೂ ದೀರ್ಘ ದೇಹ ಉದರಾಗಿ ಬಾಧಿಸ್ತಾ ಇದೆ. ತಿನ್ನುವುದಕ್ಕಾಗಿ ಉದರಾಗ್ನಿ ಬಾಧಿಸ್ತಾ ಇದೆ. ಪರಿಹಾರಕ್ಕಾಗಿ ಕಾಡುತ್ತಾ ಇರುವುದು ಪರ್ವತ ಪ್ರದೇಶ, ಜಲಪ್ರದೇಶ. ಆ ಪ್ರದೇಶದತ್ತ ಹಾರಲೇಬೇಕು. ಈ ಸಂದರ್ಭದಲ್ಲಿ ನೆನಪಾಗುವುದು ಹೊಟ್ಟೆಯನ್ನು ಹೊಡೆದು ಹೊರ ಬಂದಾಗ ನೆನಪಾಗುವುದು ತಾಯಿಯ ನೆನಪು. ಎಲ್ಲಿದ್ದಾಳೆ ತಾಯಿ? ಹೇಗಿದ್ದಾಳೆ ತಾಯಿ? ಏನು ನಾನರಿಯೇ ಉದರಾಗ್ನಿ ಬಾಧಿಸ್ತಾ ಇದೆ ಅಲ್ವಾ? ಗಗನ ಪ್ರದೇಶದತ್ತ ಹಾಗೆ ಭಕ್ತಿ ಭಕ್ತಿ ಅವಿದುನುತೆ ಸುರ ಸುರನೊಳಗೂಡಿ ಮಹಾದ್ಭುತ ವಿಘ್ನವಾಯಿತೆ ಲೋಕಕ್ಕೆ ನಮ್ಮದ ಇಂಥ ಭಕ್ತಯೋಧನಲನ ಕಾಣೋ ನುಡಿದ ವೈಶ್ವಾನರನೇತು ಲೋಕ ಸೊಡೋಕೆಯಾದ ಗೋಪಿಯೋ ಕೃತಿಯಾದು ತಡೆಯುವುದು ಸುರನುಡಿಗೆ ನಡೆಯಲಾದ ಭಯಗಳು ದೇವತೆಗಳೇ, ನೋಡಿದಿರೆ ಪ್ರಶಾಂತವಾಗಿದ್ದಂತಹ ಪ್ರದೇಶವೆಲ್ಲವೂ ಕೂಡ ದೃಷ್ಟಿ ಹಾಯಿಸಿ ನೋಡಿದೆವು ಅಂತಾದರೆ ಆಹಾಕಾರವು ಉದ್ಧರಿಸಿಕೊಳ್ಳುತ್ತಾ ಇದೆ. ಈ ರೀತಿಯಲ್ಲಿ ಪರಿವರ್ತನೆಯಾಗಬೇಕು ಅಂತ ಇದ್ರೆ ಏನಾಗಿರಬಹುದು ಎಂಬಂತಹ ಪ್ರಶ್ನೆ ಚಿತ್ತವನ್ನು ಆವರಿಸಿಕೊಂಡಿದೆ. ಉತ್ತರ ಯಾವ ರೀತಿಯಲ್ಲಿ ಕಂಡುಕೊಳ್ಳಬೇಕು ಎಂಬಂತಹ ಚಿಂತನೆಯನ್ನು ಮಾಡಿದೆ ಅಂತಾದ್ರೆ ಉತ್ತರವು ಸಿಗುತ್ತಾ ಇಲ್ಲ. ಆದ್ರೆ ಮನಸ್ಸಿಗೆ ತೋಚಿದಂತಹ ಒಂದೇ ಒಂದು ಉತ್ತರ, ಅಗ್ನಿದೇವ ಏನಯ್ಯ, ಏನು ಪ್ರಕೋಪವಿದು? ನಿನ್ನದಾದಂತಹ ತಾಪದ ಪರಿಣಾಮವಾಗಿ ಲೋಕವೆಲ್ಲವೂ ಕಂಗೆಟ್ಟಿಕೊಳ್ಳುತ್ತಾ ಇದೆ. ಯಾಕೆ ಈ ರೀತಿಯಲ್ಲಿ ಆಗುತ್ತಿದೆ ಹೇಳು? ಸುರಪಾಲ, ದೂರ ದೂರ ಗುಣ ಮೂರ್ತಿಗೆ ಹಾನಿ ಆಯ್ತು ವಿನತಿಗೆ ಸುದೇಸಿ ಸೂನು ಜಗತ್ರಯ ಪೂಜಿಸಿ ದೂರ ದೂರ ಸಮುದ್ರ ಮೂರ್ತಿಗೆ ಹಾನಿ ಆಯ್ತು ಇಂದ್ರ ಅಗ್ನಿದೇವ, ಕಾರಣವಿದೆ. ಏನು? ವಿನುತೆಗೆ ಮಗೊಬ್ಬ ಹುಟ್ಟಿದ್ದಾನೆ, ವೈನತೆಯ ವಿನತಾದೇವಿಗೆ ಅಂಡವನ್ನು ಒಡೆದು ಹುಟ್ಟಿದವ. ಈ ಹಸಿವು ತಾಳಲಾರದೆ ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದಾನೆ. ಮೂಲವಾದ ಕಾರಣವೇ ಅವನು ಹೊರ ಬಂದ ಕಾಲದಿಂದ
ದೇಹವು ಇದ್ದಕ್ಕಿದ್ದ ಹಾಗೆ ವರ್ಧಿಸಿಕೊಳ್ಳುವ ಕಾರಣದಿಂದ ಹಸಿವು ಅಧಿಕವಾಗ್ತಾ ಉಂಟು. ಹೌದು. ಈ ರೀತಿಯಲ್ಲಿ ವಿಧಿಸಲ್ಪಡುತ್ತದಂತಾದ್ರೆ ನಮ್ಮಲ್ಲೇ ನಾವು ಚಿಂತನೆ ಮಾಡಿಕೊಳ್ಳುವುದಲ್ಲ, ಯಾವುದಕ್ಕೂ ಪರಿಹಾರ ಮಾರ್ಗವಾಗಿ ವಿಧಿಯ ಬಳಿಗೆ ಹೋಗುವುದು. ವಿಧಶರೆಲ್ಲರೂ ವಿಧಿಯೊಳರುಗಳೇ ಮುದುರಿ ಮುನಿಗಳ ನರಗೆ ಬರುತ್ತಲೇ ಪದವ ಮೀರಿದ ಕೈಗಳ ಪೂಜಿಸಿ ವಿಧು ವಿಧಿ ಕೈ ಮುಗಿಯುತ್ತ ಭಕ್ತಿಯೋಗ ಸ್ವಾಮಿ ಸುಮನಸರನ್ನು ಒಡಗೂಡಿಕೊಂಡು ಈ ಸತ್ಯಲೋಕದ ಕಡೆಗದಿಂದ ಆಗಮನವಾಗಿದೆ. ಮುಖದಲ್ಲಿ ಏನೋ ಒಂದು ಬದಲಾವಣೆ ಕಾಣುತ್ತಾ ಉಂಟು. ಯಾಕೆ ಬಂದೆ, ಏನಾಯ್ತು, ಏನು ವಿಚಾರ ಎಂಬುದನ್ನು ಸಂಕ್ಷಿಪ್ತವಾಗಿ ಹೇಳುವೆಯೇ ಪುಣ್ಯಾತ್ಮ? ದೇವರೇ, ಇಲ್ಲಿಗೆ ಬರುವುದಕ್ಕೆ ಮೂಲವಾದ ಕಾರಣ ಬೇರೆ ಏನೂ ಇಲ್ಲ. ವಿನತೆಯ ಸಂಜಾತನಾದಂತಹ ವೈನತೆಯ ಇದ್ದಕ್ಕಿದ್ದ ಹಾಗೆ ಅಂಡದಿಂದ ಹೊರಬಂದವನಿದ್ದಾನೆ. ಆ ಪರಿಣಾಮದಿಂದ ದೇಹವು ವರ್ಧಿಸಿಕೊಳ್ಳುತ್ತಾ ಇದೆ. ಹಸಿವನ್ನು ಪರಿಮರಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಣ್ಣಿಗೆ ಕಂಡದ್ದನ್ನೆಲ್ಲ ಮುಕ್ಕುತ್ತಾ ಇದ್ದಾನೆ. ಲೋಕವೆಲ್ಲವೂ ಕಂಗೆಟ್ಟುಕೊಂಡಿದೆ. ಇದಕ್ಕೆ ಪರಿಮಾರ್ಜನೆ ನೀವೇ ಕಂಡುಕೊಳ್ಬೇಕು ದೇವ್ರೆ. ದಿವಿಜೇಂದ್ರ, ಇದಕ್ಕೆ ಪರಿಹಾರ ಬೇರೆ ಏನೂ ಅಲ್ಲ. ನಾವು ಎಲ್ಲರೂ ಅವನ ಬಳಿಗೆ ಹೋಗಿ ಈ ಘೋರ ರೂಪವನ್ನು ಕಾಣುವುದಕ್ಕೆ ನಮ್ಮಿಂದ ಸಾಧ್ಯವಿಲ್ಲ. ಶಾಂತನಾಗಬೇಕು, ಶಾಂತ ಗರುಡನಾಗಿ ನಮಗೆಲ್ಲರಿಗೂ ಕಾಣ ಸಿಗಬೇಕೆಂಬ ಪ್ರಾರ್ಥನೆ ಮಾಡಿದ್ದಾದ್ರೆ ಆ ಪ್ರಾರ್ಥನೆ ಖಂಡಿತವಾಗಿ ಆತ ಒಲಿದಾನು. ಉಳಿದದು ಒಂದೇ ದಾರಿ. ಹಾಗಾದ್ರೆ ಎಲ್ಲರೂ ಆ ಕಡೆ ಹೋಗೋಣವೇ? ಪ್ರಾರ್ಥಿಸಿ ವೈರಿ ರಾಕ್ಷಸ ಘಾತಕನೆ ಕಾಚಪುರನಂದನ ಭಾದ್ರಶಿಖಿ ರಾಜನೇ. ಅಯ್ಯ ವಿರತಾಸುತನೇ, ನಿನ್ನ ಈ ಘೋರವಾದಂತ ರೂಪವನ್ನು ಕಂಡು ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲವಾಗುತ್ತಾ ಇದೆ. ಎಲ್ಲರೂ ಗಡಗುಟ್ಟಿ ನಡಗುತ್ತಾ ಇದ್ದಾರೆ. ಈ ಘೋರ ರೂಪವನ್ನು ಕಾಣುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಸೃಷ್ಟಿಕರ್ತನಾದಂತ ಬ್ರಹ್ಮ ನಾನೇ ಒಂದು ಕೇಳಿಕೊಳ್ಳುತ್ತಾ ಇದ್ದೇನೆ. ಘೋರ ರೂಪವನ್ನು ಮರೆಮಾಡಿ ಶಾಂತನಾಗಬೇಕು, ಶಾಂತನಾಗಬೇಕು, ಶಾಂತನಾಗಬೇಕು. ಕಿಂಪುರುಷಾದಿಗಳೇ, ಋಷಿಮುನಿಗಳೇ, ಮನೀಷಿಗಳೇ, ನೀವೆಲ್ಲವರು ಭಯಭೀತರಾಗಿದ್ದೀರಿ. ನನ್ನನ್ನೇ ಸಂಸ್ತುತಿಸುತ್ತಾ ಇದ್ದೀರಿ. ನಿಮ್ಮೆಲ್ಲರ ಸಂಸ್ತುತಿಯನ್ನು ಆಲಿಸಿರುವಂತ ಭೀಕರಾಕೃತಿಯಿಂದ ವಿಕಾರ ರೂಪದಿಂದ ಇರುವಂತ ಶಾಂತ ರೀತಿಯಿಂದ ಕಾಣಿಸಿಕೊಂಡಿದ್ದೇನೆ. ಶಾಂತ ಸ್ವಭಾವದಿಂದ ನಿಮ್ಮನ್ನಲ್ಲಿ ಮೈದೋರಿದ್ದೇನೆ. ನೀವೆಲ್ಲರೂ ಈ ರೀತಿಯಾಗಿ ಸ್ತುತಿಸ್ತಾ ಇದ್ದೀರಲ್ಲ, ಯಾಕಾಗಿ, ಏನು ಕಾರಣ? ಮಾತ್ರವಲ್ಲ, ನಾನು ಈ ರೀತಿಯಾಗಿ ಹುಟ್ಟುವುದಕ್ಕೆ ನನ್ನ ತಾಯಿ ತಿಳುಗಿದರೆ ಪೊಲೀಸುವೆ ನಿಮ್ಮನೆಯಾದ ಓಲೋ ಎನ್ನುಳಿದ ಕೇಳುವುದರೊಳವೋ ತಾಳಿ ನಾನು ಹುಟ್ಟಿಕೊಳ್ಳುವುದಕ್ಕೆ ಕಾರಣವೇನು? ಈ ರೀತಿಯಾಗಿ ಆಲಾಪಿಸುತ್ತಾ ಅಳುತ್ತಾ ನನ್ನ
ತಾಯಿ ಯಾರು ಎಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ. ನನ್ನ ತಾಯಿ ಎಲ್ಲಿದ್ದಾಳೆ ಎಂಬುದನ್ನು ನೀವು ಸರಿಯಾಗಿ ಹೇಳಿದಿರುವಂತಾದ್ರೆ ನಿಮಗೆ ಬಂದಿರುವಂತಹ ಕಷ್ಟ ಅಲ್ಲ, ನೀವು ಹೇಳಿರುವಂತಹ ಕೆಲಸವನ್ನು ಯಥಾವತ್ತವಾಗಿ ಮಾಡುವುದಕ್ಕೆ ನಾನು ಸಿದ್ಧನಿದ್ದೇನೆ. ಮಾತ್ರವಲ್ಲ, ಈ ಭೂಲೋಕವನ್ನೇ ದಹಿಸುವಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವೆ. ಆದ್ದರಿಂದ ನನ್ನ ಈ ಹುಟ್ಟಿಗೆ ನನ್ನ ತಾಯಿ ಯಾರು ಎಂಬುದನ್ನು ನೀವು ತಿಳಿಸಬೇಕು ಎಂಬುದಾಗಿ ನನ್ನ ಕೇಳಿಕೆ. ಹೀನ ಬಂಧನಿಕ ದ್ರೋಜಾಡತನದಿಗೆ ತಾನಿತ್ಯ ಸೇವೆಯಲಿ ಹೀನೀತಿ ದಣಿಪೆಡೋವೈನ ತೇಯಲಿಂದ ಧ್ಯೋನೋದಿಗಳು ಮಕ್ಕಳು ಹುಟ್ಟಂತಹ ಸಂದರ್ಭದಲ್ಲಿ ತಂದೆ ತಾಯಿಗಳು ಬಳಿ ಇಲ್ಲ ಅಂತ ಆದರೆ ಆಗುವಂತ ಪರಿಸ್ಥಿತಿ ನಿನ್ನದೇ. ನಿನ್ನ ತಂದೆ ಯಾರು ತಾಯಿ ಯಾರು, ಹೇಗೆ ಹುಟ್ಟಿದೆ ಹೇಗೆ ಬೆಳೆದೆ ಎಂಬ ಯಾವ ವಿಚಾರವನ್ನು ಕೂಡ ನೀನು ಅರಿಯದಾಗಿದೆಯಲ್ಲ ಪುಣ್ಯಾತ್ಮ. ನೀನು ಸಾಮಾನ್ಯನಲ್ಲ, ಕಶ್ಯಪ ಸಂಜಾತ, ವಿನತಾ ಸುತ ನೀನು. ಆದ್ರೆ ತಾಯಿ ಎಲ್ಲಿದ್ದಾಳದು ಕೇಳಿದ್ಯಲ್ಲ, ತಾಯಿಯನ್ನು ಸುಲಭದಲ್ಲಿ ಹುಡುಕುವಂತ ಸಾಮರ್ಥ್ಯ ಇದೆಯಲ್ಲಪ್ಪ. ಅಂದ್ರೆ ಸಪ್ತ ಸಾಗರದ ಆಚೆ ನಿನ್ನ ತಾಯಿ ಇದ್ದಾಳೆ. ಸಪ್ತಸಾಗರದ ಆ ಕಡೆ ಇದ್ದಾಳೆ. ಹಾಗಾದ್ರೆ ಅಲ್ಲಿರುವುದಕ್ಕೆ ಕಾರಣವೇನು? ಸಣ್ಣ ಶರೀರಕ್ಕೆ ಬಾರದೆ ಇರುವುದಕ್ಕೆ ಕಾರಣವೇನು ಸ್ವಾಮಿ? ಬಲವಾದ ಕಾರಣವಿದೆ. ನಿನ್ನ ತಾಯಿಯ ಕಣ್ಣೀರ ಕಥೆ ಹೇಳುವುದಕ್ಕೆ ನಮಗೂ ಕೂಡ ಬೇಸರವಾಗ್ತಾ ಇದೆ. ಕೇವಲ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಬೇಕಂತ ಆಸೆ ಇತ್ತಂತ ಅಕ್ಕ ತಂಗಿಯಂದಿರಲ್ಲಿ ವಾದವಾಯಿತು. ಅಂದ್ರೆ ಹೇಳಿದ್ದು ಒಂದೇ, ಕುದುರೆ ಬೆಳ್ಳಗಾಗಿದೆ ಎಂಬ ನಿಜ ವಿಚಾರದಿಂದ ತಾಯಿ ಹೇಳಿದ್ರು ಕೂಡ ಕದ್ರು ಅದನ್ನು ಕೇಳಲಿಲ್ಲ. ಆ ಕುದುರೆಯ ಬಾಲ ಆನೆಯ ಬಾಲ ಕಪ್ಪು ಎಂದು ಹೇಳಿದ ಕಾರಣವೇ ಅವರೊಳಗೆ ಸ್ಪರ್ಧೆ ಆಯಿತು. ಕೊನೆಗೆ ಅವರ ಮಕ್ಕಳು ಎಲ್ಲ ಕಪ್ಪಿದ್ದರು ಹೋಗಿ ಬಾಲವನ್ನು ಕಚ್ಚಿದ ಕಾರಣ ಕಪ್ಪಾಗಿ ಕಂಡಿತು. ಮೊದಲೇ ತೀರ್ಮಾನ ಆದ ಹಾಗೆ ನಿನ್ನ ತಾಯಿ ಅವಳ ದಾಸಿತ್ವವನ್ನು ಮಾಡಬೇಕಂತ ಪರಿಸ್ಥಿತಿ ಒದಗಿ ಬಂತು. ಸಪ್ತ ಸರದಿ ಆ ಕಡೆ ಹೋಗಿ ಇಲ್ಲ ಸಲ್ಲ ಕೆಲಸ ಮಾಡಿಸ್ತಾ ಇದ್ದಾರೆ, ಕಣ್ಣೀರು ಹಾಕುತ್ತಾ ಇದ್ದಾರೆ. ಅಂತ ತಾಯಿಯ ದಾಸಿತ್ವ ಬಿಡಿಸಬೇಕಾದ ಮಗನಾದಂತ ನಿನ್ನ ಕರ್ತವ್ಯ. ತಾಯಿಗೆ ತಾಯಿಯನ್ನು ದಣಿಸುತ್ತಿರುವಂತಹ ಆ ಕದ್ರವನ್ನು ಮಕ್ಕಳೆಲ್ಲವರನ್ನು ಸರ್ವನಾಶ ಮಾಡುತ್ತೇನೆ. ಮಾತ್ರವಲ್ಲ, ನನ್ನನ್ನು ಕೇಳುವುದಕ್ಕಾಗಿ ಅಲ್ಲ ನನ್ನ ಅಮ್ಮನಿಗೆ ಹಿಂಸೆಯನ್ನು ಕೊಡುವಂತ ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡುವುದಕ್ಕಾಗಿ ಈಗಲೇ ನಾನು ಹೊರಟೆ. ಅಯ್ಯ, ಸಪ್ತ ಸರದಿಯನ್ನು ದಾಟಿ ಮುಂದೆ ಹೋಗುವಂತ ಸಾಮರ್ಥ್ಯ ನಿನ್ನಲ್ಲಿ ಇದೆ ಹೇಳು. ಅಕ್ಷಯ ಬಲವನ್ನು ಹೊಂದಿದವನು ನಾನು. ಇಷ್ಟಾಗಮನದಿಂದ ಯಾವ ಕಡೆಗೂ ಹೋಗಬಲ್ಲೆ ನಾನು. ಪಕ್ಷಿ ಸಂತತಿಗಳಲ್ಲಿ ಘನ ಪಕ್ಷಿಯಾಗಿರುವಂತಹ ನನಗೆ ಯಾರೂ ಲಕ್ಷ್ಯವಲ್ಲ. ಯಾರನ್ನಾದರೂ ಎದುರಿಸುವುದಕ್ಕೆ ನಾನು ಸಮರ್ಥನಿದ್ದೇನೆ. ಆದ ಕಾರಣ ನನ್ನಮ್ಮನಿಗೆ ಕಷ್ಟವನ್ನು ಕೊಡುವಂತ ಅವರನ್ನು
ನೋಡುವುದಕ್ಕಾಗಿ ಈಗಲೇ ತೆರಳುತ್ತೇನೆ. ಅಯ್ಯ, ಹೇಳಿದಷ್ಟು ಸುಲಭ ಅಂತ ಭಾವಿಸಿಕೊಳ್ಬೇಡ. ಯಾಕಂದ್ರೆ ಆ ಕದ್ರುವಿಗೆ ಅದೆಷ್ಟೋ ಮಂದಿ ಮಕ್ಕಳು ಅಂದ್ರೆ ವಿಷ ಸರ್ಪಗಳು ಸಾಮರ್ಥ್ಯ ಉಳ್ಳವರು, ಅಂತವರ ಮುಂದೆ ಕಾದಾಡುವುದಕ್ಕೆ ನಿನ್ನಿಂದ ಸಾಧ್ಯವೋ ಹೇಳು? ಖಂಡಿತವಾಗಿಯೂ ಸಾಧ್ಯವಿದೆ. ಆದರೆ ನನ್ನಮ್ಮನ ದಾಸ್ಯ ಬಿಡುಗಡೆ ಮಾಡುವುದಕ್ಕಾಗಿ ಸಂತೈಸುವುದಕ್ಕಾಗಿ ಹೋಗುವುದಕ್ಕಿಂತ ಮೊದಲು ನನ್ನ ಜನ್ಮಕ್ಕೆ ಕಾರಣವಾಗಿರುವಂತಹ ನನ್ನ ತಂದೆಯನ್ನು ನೋಡಬೇಕು. ಅತ್ತ ಕಡೆ ತೋರಿಸುವಿರ? ಬಾರಪ್ಪ ಹೋಗ. ಅಂಬರದಲ್ಲಿ ಸುಳಿದರಸುತ್ತ ಕುಂಭಿನಿಯಲಿ ತಪಗೀವ ಕುಂಭಿನಿಯಲಿ ತಪಗೀವ ಜನಗಣ ಕಂಡ ತುಂಬಿದ ಹರುಷ ಕಂಪನಿ ಸುರಿ ಸುರಿಸಿ ಪೇಳ್ದೆ ತನ್ನಭಿಮತವ ಜಯ ನಮೋ ಕಶ್ಯಪ ಪ್ರಜಾಪತಿ ಜಯ ನಮೋ ತಪನಿರತ ಯತಿ ಜಯ ನಮೋ ತಪನಿರತ ಪತಿ ಜಯ ನಮೋ ಜಯ 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 ನಮೋ ಕಶ್ಯಪ ಪ್ರಜಾಪತಿ ಜಯ ನಮೋ ಶಿವರೂಪಿ ಜಯತು ಜಯ ನಮೋ ನಮಃ. ತಂದೆಯೇ, ಇದು ಪುಣ್ಯಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಎದ್ದೇಳು ಮಗನೇ. ನಿಮ್ಮನ್ನೇ ಹುಡುಕುತ್ತಾ ಈ ಕಡೆ ಬಂದಾಗ ತಪಸ್ಸಿನಲ್ಲಿ ತೊಡಗಿಕೊಂಡಿದ್ದೀರಿ. ನಮ್ಮ ತಾಯಿಗೆ ಅನ್ಯಾಯ ತೊಂದರೆ ಆಗುತ್ತಾ ಇವೆ, ಕಂಟಕ ಇನ್ನೊಬ್ಬರಿಂದ ಒದಗಿ ಬರುತ್ತಾ ಇವೆ. ಅದನ್ನೆಲ್ಲ ಕಂಡೂ ಕೂಡ ಸರಿಪಡಿಸದೆ ನೀವು ನಿಮ್ಮಷ್ಟಕ್ಕೆ ಈ ರೀತಿಯಾಗಿ ತಪಸ್ಸಲ್ಲಿ ತೊಡಗಿದ್ದೀರಲ್ಲ. ಇದು ನಿಮ್ಮ ಮಗನಾಗಿರುವಂತಹ ಈ ಗರುಡನನ್ನು ಸಂತೈಸುವುದರ ಜೊತೆಗೆ ನನ್ನನ್ನು ಅನುಗ್ರಹಿಸಬೇಕು, ಕಾಪಾಡಬೇಕು, ಬರೆಯಬೇಕು. ಮಗ ಮಗ ಜಗದೀ ದೀರ್ಘ ಮಗನೇ ಬಾಬಾರಿ ಸುಪರ್ಣನೆ ಹೀಗೆ ಬಾ ಕಂದ, ಹೀಗೆ ಬಾ. ನಿನ್ನನ್ನು ನೋಡಿದ ತಕ್ಷಣ ಸಂತೋಷವಾಯಿತು ಮಗನೇ. ಮಾತ್ರವಲ್ಲ, ಜಗದೊಡೆಯನಾದಂತಹ ಶ್ರೀಹರಿಯ ಕೃಪೆಗೆ ಸತ್ಪಾತ್ರನಾಗು ಮಗನೇ. ಅಷ್ಟೇ ಅಲ್ಲದೆ ಹರಿದಾಡುತ್ತಿರುವಂತಹ ಉರಗಾದಿಗಳಿಗೆ ಕಂಟಕಪ್ರಾಯ ನೆನೆಸಿ ಪ್ರಪಂಚದಲ್ಲಿ ನೀನು ಮೆರೆಯಬೇಕು. ಬಲಾನ್ವಿತನಾಗಿದ್ದೀಯ. ಹಾಗಾದ ಕಾರಣವೇ ದೀರ್ಘಾಯುಷ್ಯವನ್ನು ಪಡೆ ಮಗನೇ. ನಿನ್ನದಾದಂತಹ ಹೆಸರು ಸೂರ್ಯ ಚಂದ್ರರು ಇರುವ ತನಕ ಶಾಶ್ವತವಾಗಲಿ ಮಗನೇ, ಶಾಶ್ವತವಾಗಲಿ. ಜನ್ಮದಾತನೇ ನಿನ್ನ ತಪಫಲ ಚಿಣ್ಣಗಾಶೀರ್ವಾದವಾಯಿತೋ
ಧನ್ಯತಾನ್ಯೋದಿನಲು ಹರುಷದಿ ಧನ್ಯತಾನ್ಯೋದಿನಲು ಹರುಷದಿ ಕಿಂಕನಾಗಿಗೆ ಅರುಣನು ಕರೆದು ನುಡಿದ ಘನ ತಪೋಧನರು ತಾವು ತಪಸ್ಸಿನಿಂದಲೇ ಪಡೆದಿರುವಂತ ಪುಣ್ಯದ ಫಲವೆಲ್ಲವೂ ನಿಮ್ಮ ಮಗನಾಗಿರುವಂತ ಚಿಣ್ಣನಾಗಿರುವಂತ ನನ್ನ ಪಾಲಿಗೆ ಒದಗಿ ಬಂದಿದೆ, ಪ್ರಾಪ್ತಿಸಿದೆ ಎನ್ನುವಂತ ಸಂತೋಷ ನನಗಾಗಿದೆ. ತಂದೆಯೇ, ನಿಮ್ಮದಾಗಿರುವಂತ ಕೃಪಾಶೀರ್ವಾದ ನನಗೆ ಧನ್ಯತಾ ಭಾವವನ್ನುಂಟು ಮಾಡಿದೆ. ನಿಮ್ಮ ಆಶೀರ್ವಾದದಿಂದ ನಾನು ಹೋಗಿ ಮಾಡುವಂತ ಕೆಲಸದಲ್ಲಿ ಯಶಸ್ಸನ್ನು ಹೊಂದುತ್ತೇನೆ ಎನ್ನುವಂತ ಆತ್ಮವಿಶ್ವಾಸ ನನಗಿದೆ. ತಂದೆಯೇ, ಧನ್ಯನಾದೆ ಧನ್ಯನಾದೆ, ಸಂತೋಷವಾಯಿತು. ನಾನು ಹೋಗುವುದಕ್ಕೆ ತಮ್ಮ ಆಶೀರ್ವಾದವನ್ನು ಬೇಡುತ್ತಾ ಇದ್ದೇನೆ, ತೆರಳುತ್ತೇನೆ. ಹತ್ತಿರಗೆ ಬಾರಿ ಖಗನಾಥ ವಿನದಾಗಲಿಗೆ ಗಿರಿಪುತ್ರನಾದ ಪವಿತ್ರನು ಬಿತ್ತವನು ಹತ್ತಿರಗೆ ಬಾರಿ ಖಗನಾಥ ವಿನದಾಗಲಿಗೆ ಗಿರಿಪುತ್ರನಾದ ಪವಿತ್ರನು ಜಗನ್ನಾಥ ಹೋಗಬೇಡುವಪ್ಪ, ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. ಎಲ್ಲಿಂದಲೋ ಒಂದು ಸ್ವರ ಕೇಳಿಸುತ್ತಾ ಇದೆ. ಯಾರು ಎಲ್ಲಿ ಎಂಬುದು ನನಗ. ನನ್ನ ಅಪ್ಪನ ಹಿಂದೆ ಇದ್ದವನ ಸ್ವರ ಇದು. ತಂದೆಯವರ ಹಿಂಬದಿಯಲ್ಲಿ. ಹೌದು. ನನ್ನ ಹೆಸರು ಅರುಣ ಅಂತ ಹೇಳಿ. ಅರುಣ? ಹೌದು. ಅಂದ್ರೆ ದೀರ್ಘದೇಹಿಯಾಗಿರುವಂತಹ ನಿನಗೆ ನಾ ಅಣ್ಣ. ಅಣ್ಣನೇ? ಹೌದು. ಹೇಗೆ ಅಣ್ಣ? ಓ ಖಗಪತಿಯೇ, ಬೇರೆ ಯಾರು ಅಕ್ಷಯ ಅಲ್ಲ, ನೀ ಅಕ್ಷಯ. ಹೌದು. ಯಾಕೆ? ಯಾವುದರಲ್ಲಿ ಅಕ್ಷಯ? ಬಲದಲ್ಲಿ ನೀ ಅಕ್ಷಯ. ಬಲಾನ್ವಿತನಿದ್ದೇನೆ, ಇಚ್ಛಾಗಮನನಿದ್ದೀಯ. ನಿನ್ನನ್ನು ನನ್ನ ತಮ್ಮ ಎನ್ನುವ ಹಾಗೆ ಹೇಳಿಕೊಳ್ಳುವುದಕ್ಕೆ ಬಹಳಷ್ಟು ಅಭಿಮಾನವಪ್ಪ. ಹೇಗೆ ತಮ್ಮ ಎಂಬುದು ಬೇಕಲ್ಲ? ನನ್ನ ಅಮ್ಮ ಪೂರ್ತಿ ಬಲಿಯದ ಅಂಡವನ್ನು ಹೊಸಕಿ ಹಾಕಿದ ಕಾರಣ ನಾ ಕಾಣಿಸಿಕೊಂಡೆ. ಅಂಡವನ್ನು ಬಲಿಯುವುದಕ್ಕೆ ಬಿಡಲಿಲ್ಲ. ಪೂರ್ತಿ ಬಲಿಯುವುದಕ್ಕೆ ಬಿಡದೇ ಇದ್ದ ಕಾರಣ ಹೆಳವನಾಗಿ ನಾ ಕಾಣಿಸಿದೆ. ನಮ್ಮ ಅಮ್ಮ ಅಷ್ಟು ಅವಸರ ಯಾಕೆ ಮಾಡಿದ? ಮತ್ಸರ ಜೊತೆಯಲ್ಲಿ ಅವಸರ, ಪರಿಣಾಮವಾಗಿ ನಾ ಈ ರೀತಿಯಾಗಿ ಗೋಚರಿಸಿದೆ. ಹೌದು. ನಾನೇ ಶಾಪ ಕೊಟ್ಟೆ, ನಿನ್ನ ಅಕ್ಕನ ದಾಸಿ ವೃತ್ತಿಯನ್ನು ಕೈಗೊಳ್ಳು ನೀ ಎನ್ನುವ ಹಾಗೆ. ಹಾಗೆಯೇ ನನ್ನ ಅಮ್ಮನಿಗೆ ಈಗ ದಾಸಿತ್ವ ಬರುವುದಕ್ಕೆ ಕಾರಣ ನನ್ನಣ್ಣ ನೀನು. ಒಂದರ್ಥದಲ್ಲಿ ನಾನೇ ಅವಳು ಮಾಡಿದಂತಹ ಅಕೃತ್ಯಕ್ಕೆ ಕೊಟ್ಟಂತಹ ಶಾಪವಾಕ್ಯ ಅದು. ಆದರೆ ಆ ಬಳಿಕ ಒಂದು ಪಥ ನಿರ್ದೇಶವನ್ನು ನಾ ಮಾಡಿದ್ದೆ. ಅಪ್ಪಯ್ಯ 2 ಅಂಡಗಳನ್ನು ನೀಡಿದ್ದರು. ಉಳಿದಿರುವಂತಹ ಒಂದು ಅಂಡವನ್ನು 500 ವರ್ಷಗಳ ಕಾಲ ನೀ ಕಾಪಾಡಿಕೊಂಡು ಬರಬೇಕಮ್ಮ ಎನ್ನುವ ಹಾಗೆ ಆಡಿದ್ದೆ. ಹಿಂಸಾ ಬುದ್ಧಿಯನ್ನು ಬಿಟ್ಟು ಅದನ್ನು ಕಾಪಾಡಿಕೊಂಡ ಕಾರಣ ಸುತ್ರಾಮನಾಗಿರುವಂತಹ ನೀ ಗೋಚರಿಸಿದ್ದೀಯ ತಮ್ಮ. ತಮ್ಮ, ನಿನ್ನ ಬಗ್ಗೆ ಅಭಿಮಾನ ಉಂಟು ನನಗೆ. ಮಾತೆಯನ್ನು ದಾಸಿಯನ್ನು ಆ ವೃತ್ತಿಯಿಂದ ಮುಕ್ತಗೊಳಿಸುವುದಕ್ಕೆ ನೀ ಸರ್ವಸಮರ್ಥನಿದ್ದೀಯ. ಹಾಗಾಗಿ ನಿನಗೆ ನಾನೊಂದು ದಾರಿ ತೋರಿಸ್ತೇನೆ. ದಾರಿ? ಹೌದು. ಯಾವ ದಾರಿ ಅದು? ಪೂರ್ವ ಶರಧಿಯಲ್ಲಿ ನಮ್ಮ ಅಮ್ಮ ವ್ಯಥೆ ಪಡುತ್ತಾ ಇದ್ದಾರೆ. ಅವಳಿಗೆ ಬಂದೊದಗಿರುವಂತಹ ಬವಣೆಯನ್ನು ನೀಗಿಸುವುದಕ್ಕೆ ನೀ ಸರ್ವಶಕ್ತನಿದ್ದಿ ತಮ್ಮ, ಸರ್ವಶಕ್ತನಿದ್ದಿ.
ನಿಯಮವನ್ನು ಯಾರು ಮೀರುವುದಕ್ಕಾಗುತ್ತದೆ? ಬ್ರಹ್ಮದೇವರು ನಿನ್ನ ಹಣೆಯಲ್ಲಿಯೋ ನಮ್ಮ ಹಣೆಯಲ್ಲಿಯೋ ಹೀಗೆ ಬರೆದದ್ದನ್ನು ತೆಚ್ಚುವುದಕ್ಕೆ ನಾವು ಯಾರು ಹೇಳು? ಕಾಲಿಲ್ಲ ಎಂಬಂತ ವ್ಯಥೆಯನ್ನು ಬಿಟ್ಟಬೇಡ. ಇಚ್ಛಾಗಮನ ಹೊಂದಿದವನು ನಾನು. ನನಗೆ ಮನಸ್ಸ ಎಲ್ಲಿಗೆ ಬೇಕಾದ್ರೂ ಹೋಗುವುದಕ್ಕೆ ಸಮರ್ಥನಿದ್ದೇನೆ. ನಿನಗೆ ಕಾಲಿ ಇಲ್ಲದಿದ್ದರೆ ಏನಂತೆ? ಇಂತಹ ಕಡೆಗೆ, ಇಂತಹ ಲೋಕಕ್ಕೆ, ಇಂತಹ ಸಂದರ್ಭದಲ್ಲಿ ಹೋಗಬೇಕು ಎನ್ನುವಂತ ಆಸೆ ಆಯಿತು ಅಂತಾದ್ರೆ ನನ್ನನ್ನು ಬೆರೆಸಿಕೋ ಕರೆ. ನಿನ್ನನ್ನು ನನ್ನ ಹೆಗಲ ಮೇಲೆ ಹೊತ್ತುಕೊಂಡು ಎಲ್ಲಿಗೆ ಬೇಕಾದರೂ ತಿರುಗಾಡಬಲ್ಲೆ. ಆಕಾಶವನ್ನು ಏರಬಲ್ಲೆ, ದೇವಲೋಕವನ್ನು ಸೇರಬಲ್ಲೆ, ಸತ್ಯವಲೋಕದಲ್ಲಿ ತಿರುಗಾಡಿಸಬಲ್ಲೆ. ಆದ್ದರಿಂದ ಹೆದರಬೇಡ, ನಾನಿದ್ದೇನೆ. ಅಮ್ಮ, ನಿನ್ನಲ್ಲಿ ನನಗೆ ವಿಶ್ವಾಸ ಉಂಟು. ನಿನ್ನ ಹೆಗಲೇರಿ ಸಂಚರಿಸುವುದಕ್ಕೆ ನಾ ಸಿದ್ಧನಿದ್ದೇನೆ. ಆದ್ರೆ ಒಂದು ತಮ್ಮ, ನೀ ಮಾನ್ಯನಾಗುವಾಗ ನನ್ನ ನೆನಪಿರ್ಲಿ, ಎಲ್ಲಾದ್ರೂ ಕೆಳಗೆ ಹಾಕಬೇಡ. ಯಾವ ಕಾರಣಕ್ಕೂ ಕೆಳಗೆ ಹಾಕುವುದಿಲ್ಲ. ಆದ್ರೆ ಈಗ ಹೊರಟದೆಲ್ಲಿಗೆ? ಪೂರ್ವ ಶರಧಿಗೆ ನಿನ್ನನ್ನು ಹೊತ್ತುಕೊಂಡೆ ಹೇಗೆ? ನಾವು ಬಂಧದಲ್ಲಿ ಗೆದ್ದದ್ದೇ. ಇವಳು ದಾಸಿಯಾಗಿದ್ದಾಳಲ್ಲ, ಪ್ರತಿ ರೀತಿಯ ಸೇವೆ ಮಾಡ್ತಾ ಇದ್ದಾಳೆ. ಎಲ್ಲಿ ಹೋದ್ಲಿ ಇವಳು? ವಿನತಾ, ಹೇ ವಿನತಾ, ದೇವರೇ, ನಿನ್ನ ಗಾಡಿ ಎಲ್ಲಿಗೆ ಹೊರಟದ್ದು? ಬೆಳಿಗ್ಗೆಯಿಂದ ಒಂದು ನೀರು ತರುವುದಕ್ಕೆ ಆರಂಭ ಮಾಡಿದ್ದೀಯ. ಇನ್ನೊಂದು ಮುಗಿಲಿಲ್ವಾ ನೀರು ತರುವುದು? 1,000 ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ನಿನಗೆ 1,000 ಮಕ್ಕಳಿಗೆ ಸ್ನಾನ ಸರಿಯಾಗಿ ಮಾಡಿಸಿದ್ಯಾ ನೀನು? ಈಗ ಎಷ್ಟಾದ್ರಾಯ್ತು? 500 ಆದದಷ್ಟೇ. ಅಷ್ಟೇಯಾ? ಓಹೋ, ಇದು ಈಗ ನೀರು ತಂದದ್ದ ಕುಡಿಲಿಕ್ಕ? ಓ ದೇವರೇ, ಇದು ನೀರ? ಇದು ಹೌದು. ಏನಾಯ್ತು? ಈ ನೀರಿನಲ್ಲಿ ಕಸ ಎಷ್ಟುಂಟು? ನೀರು ಕಸ ಇರುವ ನೀರನ್ನು ತಂದು ಏನು ನಮ್ಮ ಈ ಗಂಟಲ್ಲಿ ಸಿಕ್ಕಿಸಿ ಹಾಕಿಕೊಳ್ಬೇಕಂತ ಹೇಳಿ? ನಾನು ನೋಡ್ಲಿಲ್ಲ ಅವಸರದಲ್ಲಿ. ನೀನು ನೋಡುದು ಮತ್ತೆ ಯಾವುದನ್ನು ಹೇಳು? ಯಾವುದನ್ನು ನೋಡುದು ನೀನು? ಹೋಗು, ಬಟ್ಟೆ ತಗೊಂಡು ಬಾ. ಇದಕ್ಕೆ ಜನ ಬೇಗ ಹಾಗೆ ಹೇಳಿದವಳು ಮಾರಿ ಸತ್ತಂತ. ಅಪ್ಪ, ನೀನು ನಡೆಯುವುದಾಗ ಹಾಗೆ ಮೆಲ್ಲ ನಡೆದ್ರೆ ಆಗ್ಲಿಕ್ಕಿಲ್ಲ ಕೆಲಸ ಇವತ್ತು. ಬೇಗ ಬೇಗ ನಡಿಬೇಕು, ಬೇಗ ಬೇಗ ಹೋಗ್ಬೇಕು, ಬೇಗ ಬೇಗ ತರಬೇಕು. ಹಾ, ಸರಿಯಾಗಿ ಬಟ್ಟೆ ಹೋಗ್ತಿದ್ಯಾ? ಎಲ್ಲಿ ಉಂಟು ತೋರಿಸು ನೋಡುವ. ಬಿಚ್ಚು, ಬಿಚ್ಚು. ಇದು ನೀನು ಬಟ್ಟೆ ಹೋಗ್ತದ್ದ? ಅಯ್ಯೋ ದೇವರೇ, ಒಗೆದ ಮೇಲೆ ಹೀಗ ಇದು? ಇದರಲ್ಲಿ ಎಷ್ಟು ಬಣ್ಣ ಉಂಟು? ಯಾರ ಬಣ್ಣ ತೆಗೆದಿದ್ದಿ ನೀನು? ಅದು ಒಂದು ಉಳಿದದಷ್ಟೇ, ಅದು ಗೊತ್ತಾಗಿಲ್ಲ. ಇದು ಇಷ್ಟು ದೊಡ್ಡ ಲಂಗ ಯಾರದ್ದು? ನಿಮ್ಮದೇ ಅಮ್ಮ ಅದು. ನನ್ನ ಲಂಗವನ್ನೆಲ್ಲ ಹರಿದು ಹಾಕಿದ್ದಾಳೆ ನೋಡು. ಇದು ಎಂತದಿದು? ಎಂತದಿದು? ನೀನು ಒಗೆಯುದು ಎಂತ? ನೀನು ದ್ವೇಷದಲ್ಲಿ ಹೋಗ್ದದ್ದ ಇದು? ಇಲ್ಲಪ್ಪ. ಮತ್ತೆ ಇದು ನೀನು ಹಾಕುದು ಹೇಗೆ? ನಾನು ಅಯ್ಯೋ ದೇವರೇ, ಬಿಳಿ ಸೀರೆಯಲ್ಲಿ ಎಲ್ಲಾ ಕೊಳೆ ಮಾಡಿಟ್ಟಿದ್ದಾಳೆ. ಇದು ಒಕ್ಕದಲ್ಲ, ಇದು ಮತ್ತೊಮ್ಮೆ ಓದಿ. ಮಾಡ್ಲಿಕ್ಕಾಗುದಿಲ್ಲ ನಿನಗೆ? ನಿನಗೆ ನಾನು ಎಂತ ಹೇಳಿದ್ದು? ಸರಿಯಾಗಿ ಬಟ್ಟೆ ಒಗಿಬೇಕು, ಹೊತ್ತೊತ್ತಿಗೆ ನೀರು ತರಬೇಕು, ಅಡುಗೆ ಸರಿಯಾಗಿ ಮಾಡಬೇಕು, ನನ್ನ ಮಕ್ಕಳನ್ನು ಕೊಡ್ಬೇಕು. ಇದು ಯಾರೋ ದ್ವೇಷದಲ್ಲೇ ಕಟ್ಟಿಟ್ಟದ್ದು ನಿನಗೆ ದೇವರು. ಕೆಲವು ಪಾಪಿಗಳು ಕಾಯ್ತಾ ಇದ್ದಾರೆ. ಒಂದು ನಾನು ಪೆಟ್ಟು ತಿರುವುದು ನೋಡಿ. ಸರಿ, ಮಡ್ಚು ಬೇಗ ಮಡ್ಚು, ಬೇಗ ಮಡ್ಚು, ಬೇಗ ಮಡ್ಚು. ಅಬ್ಬಬ್ಬ, ನಿನಗೆ ಮೈ ಬಗ್ಗಿಸಿ ದುಡಿಲಿಕ್ಕೆ ಸಂಕಟ ನಿನಗೆ. ಅಲ್ಲಿಡು ಬೇಗ. ಅಬ್ಬಬ್ಬ, ಅಯ್ಯೋ ದೇವರೇ, ಏನಾಯ್ತು? ಕಾಲು ಎಷ್ಟು ನೋವು ಆಗುತ್ತಾ ಉಂಟು ದೇವರೇ. ಅಯ್ಯೋ ದೇವ, ನನ್ನ ಕಾಲನ್ನಾದ್ರೂ ಒಮ್ಮೆ ಒತ್ತು.
ಹಾಗೆ ಸರಿ ಒತ್ತು, ಸರಿ ಒತ್ತೆ. ಏನು ನೀವು ಈ ರೀತಿ ಶಿಕ್ಷೆ ಕೊಡೋದು ಯಾಕೆ ನನಗೆ? ಇದು ಶಿಕ್ಷೆಯಾ? ಶಿಕ್ಷೆ ಹಾಗಲ್ಲ, ಶಿಕ್ಷೆ ಹೀಗೆ ಹೀಗೆ ಶಿಕ್ಷೆ. ಹೀಗೆ ಅದು ಶಿಕ್ಷೆಯಾ? ಹಾ ಒತ್ತವು. ಇದೇನು ಇಷ್ಟು ದಪ್ಪ ಆಗಿದೆ? ದಪ್ಪ ಒತ್ತೆ, ಒತ್ತು. ಒತ್ತಲಿಕ್ಕೆ ಗೊತ್ತಿಲ್ಲ ನಿನಗೆ? ಹಾ ಹಾ ಹಾಗೆ ಮಾನ ಮರ್ಯಾದೆ ಬಿಟ್ಟವಳು. ಒಂದಾದ್ರೂ ನೀನು ಕೆಲಸವನ್ನು ಸರಿ ಮಾಡ್ತೀಯ ನೀನು? ಮದ್ಯಕ್ಕೆ ಕೊಡ್ಬೇಕಂತ ಹೇಳ್ತಾರೆ ನೋಡಿ. ನನ್ನ ಮಕ್ಕಳೇ ಹೇಳುದು ಒಂದೇ ಒಂದು ಕೆಲಸ ನೀನು ಸರಿ ಮಾಡುದಿಲ್ಲ. ಅಯ್ಯೋ ದೇವರೇ, ಗುಂಡೆಗೆ ಬೆಳೆದಿದ್ದು ಇಷ್ಟಿಷ್ಟು ತಿಂತಿ ನೀನು. ಎಣ್ಣೆಯಲ್ಲಿ ಕರೆದದ್ದು ಬೇಕು ನಿನಗೆ, ಪಾಯಸ ಒಂದಿಷ್ಟು ಬೇಕು, ಒಂದಿಷ್ಟು ಅನ್ನ ಹಾಕಿಕೊಳ್ಳತಿ. ದೇವರೇ, ಯಾರು ನಿನ್ನ ಅಪ್ಪ ಬಂದಿರಿ ದುಡಿತಾರ? ನಿನ್ನ ಅಪ್ಪ ನನ್ನ ಅಪ್ಪ ಒಬ್ಬರೇ ಅಲ್ಲ? ಹೌದು, ಮತ್ತೆಂತದ್ದು? ಹಾ ಹಾಗೆ ಸೇವೆ ಮಾಡ್ಬೇಕು ಅಂತ ಚುಚ್ಚುದು ಯಾಕೆ? ನೀನು ಸೇವೆ ಮಾಡ್ಲಿಕ್ಕೆ ಹೇಳಿದ್ರೆ ನಿನಗೆ ಚೂಟ್ಲಿಕ್ಕೆ ಯಾರು ಹೇಳಿದ್ರು? ಚೂಟಿದ್ದಲ್ಲ, ಅದು ನಿಮಗೆ ಆದದ್ದು ಹಾಗೆ ಭಿನ್ನಾಗಿತ್ತಿ ಅಂತ ಮಾಡುವಾಗ ನಿನಗೆ ಗೊತ್ತಾಗ್ಲಿಲ್ಲ. ಈಗ ಗೊತ್ತಾಗ್ತದ ಸೇವೆ ಮಾಡುದು ಎಷ್ಟು ಕಷ್ಟ ಅಂತ ಹೇಳಿ? ಹಾಗೆ ಹಾಗೆ ಇನ್ನು ಎಂತದ್ದು ಕೆಲಸ ಉಂಟು? ಇನ್ನು ಕೆಲಸ ಉಂಟು, ಕಸ ಗುಡಿಸ್ಬೇಕು, ಗುಡಿಸು. ಬಟ್ಟೆ ಸರಿ ಮಾಡ್ಕೋ. ಸರಿ ಮಾಡು, ಸರಿ ಕೆಲಸ ಮಾಡು, ಸರಿ ಕೆಲಸ ಮಾಡು. ಮತ್ತೆ ನಿನಗೆ ಹೊಡೆಯೋದ ಕೈ ಯಾಕೆ? ನಿನಗೆ ಹೊಡೆದ್ರೆ ನನ್ನ ಕೈಯೇ ನೋವಾಗ್ತದೆ ನಿನಗೆ. ಮತ್ತೆ ನಿಮಗೆ ಹಿಂಸೆ ಕೊಡೋದು ಮತ್ತೆ ಯಾರು ಹಿಂಸೆ ಕೊಡೋದು? ನೀನು ನನ್ನ ಸೇವಕ್ಕೆ ಅಲ್ವಾ? ಹಾಗೆ ಖಂಡನ ಗುರುಡು ಅವ್ಯತೆಗೆ ದಂಡಿ ಪೇಟಾಡಿ ಪಿಂಡಿ ತೊಳೆಕೊಂಡು ಮಟ್ಟಿಗೆ ತುಳಿದು ದೋಡಿದಳು. ಹೊಂದಿಸಿಕೊಳ್ತಾ ಇದ್ದೇನಮ್ಮ. ನನ್ನನ್ನು ಅಮ್ಮ ಎನ್ನುವ ಹಾಗೆ ಕರೀತಾ ಇದ್ದೆ. ಹೌದು ತಾಯಿ, ನೀ ಯಾರು ಎನ್ನುವ ಹಾಗೆ ನನಗೆ ಅರ್ಥವಾಗುತ್ತಾ ಇಲ್ಲ. ರಾಕ್ಷಸರ ಚಿಂತಿಸದಿರು ತಾಯೇ, ಕಿರಿಕಂದ ಒಂದೇ ನಮ್ಮ ಅಮ್ಮ. ಚಿಂತಿಸದಿರು ತಾಯೇ, ಕಿರಿಕಂದ ಒಂದೇ ನಮ್ಮ ಅಂಡ ಭವಿಸಿ ನಿನ್ನ ನರನಲಿಗಡಿ ಒಂದೇ ಅಂಡ ಭವಿಸಿ ನಿನ್ನ ನರನಲಿಗಡಿ ಒಂದೇ ಸಂತೈಸಿ ಕಾಳು ಪುರ ಮಟ್ಟು ಬಂದೆನೋ ಕಂಡು ಮುಟ್ಟಿಸುತ್ತ ಬಂದೆನು. ಚಿಂತಿಸಿರುತ್ತಾಯಿ ಒಂದೇ ಅಮ್ಮ ಅಮ್ಮ ಅಮ್ಮ
ವಿವಿಧ ಪುಣ್ಯ ಪಾದಾರಕೆಂದಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನಮ್ಮ. ಎದ್ದೇಳು ಮಗನೇ, ನೀನ್ ಯಾರು ಎನ್ನುವ ಹಾಗರ್ಥವಾಗುತ್ತಾ ಇಲ್ಲ. ನನ್ನನ್ನು ನೋಡುವಂತಹ ತಾವು ದೂರವೇ ಸರಿಯುತ್ತಾ ಇದ್ದೀರಿ. ಭಯವಾಗುತ್ತದೆ ಅಮ್ಮ. ಹೌದು ಮಗನೇ. ಭಯ ಪಡಬೇಡಿ, ನಿಮ್ಮ ಕಿರಿಯ ಮಗನಾಗಿದ್ದೇನೆ ನಾನು. ನನ್ನ ಮಗನೇ. ಹೌದಮ್ಮ. 500 ವರ್ಷಗಳ ಕಾಲ ಜೋಪಾನವಾಗಿಟ್ಟಿದ್ದೆ. ಹೌದು ತಾಯೇ, ನೀನೇ ಅದು. ಅಂಡವೇ ಬಲಿತು ಅದರಿಂದಲೇ ಹುಟ್ಟಿ ಬಂದಿದ್ದೇನೆ, ಉದ್ಭವಿಸಿ ಬಂದಿದ್ದೇನಮ್ಮ. ಮಗನೇ ಹೀಗೆ ಬಾ. ನನ್ನ ಹಿರಿಯ ಸಂತೋಷವಾಯಿತು ಮಗನೇ. ನನ್ನ ತಾಯಿ ಯಾರು ಎಂಬುದಾಗಿ ಕೇಳಿದೆ. ದೇವಾದಿ ದೇವತೆಗಳನ್ನೆಲ್ಲ ಬೇಡಿಕೊಂಡೆ. ಬ್ರಹ್ಮದೇವರೇ ಒಳ್ಳೆಯದು ದಾರಿಯನ್ನು ತೋರಿಸಿದರು. ಹೇಗೆ? ನನ್ನ ತಂದೆ ವೃತ್ತಾಂತವನ್ನು ಹೇಳಿದರು. ಅವರ ಆಶೀರ್ವಾದವನ್ನು ಪಡೆದು ನಿಮ್ಮ ನರಸುತ್ತ ಈ ಕಡೆಗೆ ಬರುವುದಕ್ಕೆ ಕಾರಣ ನನ್ನ ಅಣ್ಣನೇ ದಾರಿಯನ್ನು ತೋರಿಸಿದ್ದಾನೆ. ಹೆಗಲ ಮೇಲೆ ಕುಳಿತು ನಾನು ಬಂದಿದ್ದೇನಮ್ಮ. ತಾಯೇ, ನಿಮ್ಮನ್ನು ನೋಡಿದಾಗ ಪರಮ ಸಂತೋಷವಾಯಿತು. ನಿಮ್ಮನ್ನು ನೋಡಬೇಕು ಎನ್ನುವಂತಹ ಅತಿ ಆಸೆ ಆತುರತೆಯಿಂದ ಬಂದರೆ ತಾಯೇ, ಏನನ್ನು ಕಾಣುತ್ತಾ ಇದ್ದೇನೆ, ಏನನ್ನು ನೋಡುತ್ತಾ ಇದ್ದೇನೆ. ಬಟ್ಟೆಗಳನ್ನು ಒಗಿಸುತ್ತಾ ಇದ್ದಾರೆ, ನಿಮ್ಮನ್ನು ಹಿಂಸಿಸುತ್ತಾ ಇದ್ದಾರೆ, ಅದೆಷ್ಟೋ ಸೇವೆಗಳನ್ನು ಮಾಡಿಸುತ್ತಾ ಇದ್ದಾರೆ. ತಾಯೇ ಮಗನೇ, ಅವರಿಂದ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಅನುಭವಿಸುತ್ತಿರುವಂತಹ ದೃಶ್ಯವನ್ನು ನನಗೆ ನೋಡುವುದಕ್ಕಾಗದೆ ತಾಯೇ ನಿಮ್ಮ ಬಳಿ ಕೇಳುತ್ತಾ ಇದ್ದೆ. ಯಾರಮ್ಮ ಇವರೆಲ್ಲ? ಯಾಕಾಗಿ ಈ ರೀತಿ ಹಿಂಸೆ, ಯಾಕಾಗಿ ನಿಮಗೆ ಈ ರೀತಿ ಕಷ್ಟ? ಹೇಳಬೇಕು ತಾಯೇ, ಹೇಳಬೇಕಮ್ಮ. ಮಗನೇ, ಇದಕ್ಕೆಲ್ಲ ನಾನಾಗೆ ಮಾಡಿಕೊಂಡಂತಹ ಕಾರ್ಯ ಇದು. ಈ ಹಿಂದೆ ನಮ್ಮಿಬ್ಬರಲ್ಲಿ ವಾಗ್ವಾದವೇ ಹೆಚ್ಚಾಯಿತು. ದೇವಹಯದ ಬಣ್ಣ ಯಾವುದು ಎನ್ನುವ ಹಾಗೆ ಕೇಳುವಂತಹ ಕಾಲದಲ್ಲಿ ಬಿಳಿ ಎನ್ನುವ ಹಾಗೆ ನಾನು ವಾದಿಸಿದರೂ ಕೂಡ ಬಾಲದಲ್ಲಿರುವಂತಹ ಕೇಶ ಕಪ್ಪು ಎನ್ನುವ ಹಾಗೆ ಅವಳಾಡಿದ್ಲು. ಇಬ್ಬರಲ್ಲಿಯೂ ಕೂಡ ಪಂಥ ಎನ್ನುವುದು ಮುಂದಾಯಿತು. ಕಪ್ಪಾಗಿ ತೋರಿಸಿದೆ ಅಂತಾಗಿದ್ದರೆ ನೀನು ನನ್ನ ಸೇವಕಿಯಾಗಬೇಕು, ಅದು ಬಿಳಿಯೇ ಆದರೆ ನಾನು ನಿನ್ನ ಸೇವಕಿ ಆಗುತ್ತೇನೆ ಎನ್ನುವ ಹಾಗೆ ಅವಳು ಹೇಳಿಕೊಂಡು ಅಂತೂ ಈ ರೀತಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದೇನೆ. ಇದು ಬೇರೆ ಆರಂಭ ಆಗಿದೆ. ಹೋಗುವವರ ಹತ್ರ ಬರುವವರ ಹತ್ರ ಚಕ್ಕಂದ ಆಡ್ಲಿಕ್ಕೆ ನಿಂತು ಅದು ಯಾರು ಇಟ್ಟುಕೊಂಡು ನಾವು ಈ ಕೆಲಸ ಮಾಡ್ಲಿಕ್ಕೆ ಹೇಳಿದ್ದು ನಾನು. ಬಂದವರ ಹತ್ರ ಇಟ್ಟುಕೊಂಡು ಅಯ್ಯೋ ಹಾಗೆ ಅಮ್ಮ ಏನಾಯ್ತು ಮಗನೇ? ನಿನಗೆ ಆವೇಶ ರೋಷಾವೇಶ ಹೆಚ್ಚಾಗುತ್ತಾ ಉಂಟು, ಗೊತ್ತಾಗುತ್ತಾ ಇದೆ. ಇದೆಲ್ಲಿಂದ ಬಂದದ್ದು ಕೊರವಾಗಿ? ದೇವರೇ, ಇದು ನೋಡುವ ಹಾಗಿಲ್ಲ. ಅದು ಅಲ್ಲ, ಈಗ ನಿನ್ನನ್ನು ಒಳಗೆ ಬಿಟ್ಟರೆ ನಿನ್ನನ್ನೇ ತಿನ್ನುವುದಕ್ಕೆ ಇಷ್ಟಿಷ್ಟು ತಿಂತಿ, ಅದನ್ನು ಒಳಗೆ ತರಿಸಿ. ಒಮ್ಮೆ ಓ ದೇವರೇ, ಓ ದೇವರೇ, ಯಾರನ್ನೆಲ್ಲ ನೀನು ತಂದಿರಿಸಿದ್ದೆ ದೇವರೇ? ಯಾರ್ಯಾರು ಅಲ್ಲ, ಅದು ಚಕ್ಕಂದಾಡುವುದು ಬೇರೆ. ಅವುಗಳ ಬಾಯಿಂದ ಬರುವುದು ಓಮೆ ಅಂತ. ಇದು ಯಾರು? ಎಲುಬಿನ ಹಂದರ? ಇದು ನನ್ನ ಮಗ. ಅವಳ ಕಣ್ಣು ಹೊಡೆದು ಇಲ್ಲಿ ಬಾಕಂತ ನೋಡಿ, ಅವರು ನನ್ನ ಮಗ. ಮಗ ಹೌದು. ಹೆಸರೆಂತದವನದು? ಗರುಡ. ಗರುಡ. ಗೌಡ. ಗೌಡವ? ಗೌಡ ಯಾವ ಗೌಡ? ಗೌಡ ಅಲ್ಲಿದ್ದಾನೆ. ಗೌಡ? ಗೌಡ ಅಂತ ಯಾರು? ಗೌಡ ಹೆಸರು? ನನ್ನ ಮಗ ಗರುಡ. ಇಷ್ಟರವರೆಗೆ ಇಲ್ಲದ ಗರುಡ ಈಗ ಎಲ್ಲಿಂದ ಬಂದದ್ದು ದೇವ್ರಿ? ಶಿವನೇ, ಈಗ ನಿನ್ನ ಮಗನ? ಹೌದು. ನಿನಗೆ ತಿನ್ನೋದಕ್ಕೆ ಇಲ್ಲಿ ಇಷ್ಟಿಷ್ಟು ಬೇಕು, ಅವನಿಗೆ ಎಷ್ಟೆಷ್ಟು ಬೇಕು ದೇವ್ರೆ? ನನಗೆ ಕೊಡೋದ್ರಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅವನಿಗೆ ಕೊಟ್ರೆ ಆಯ್ತು. ಅಮ್ಮ, ಇದೆಂತದಮ್ಮ? ಸಮಾಧಾನ ಮಾಡಿ. ರಕ್ತ ಬೀಜನ ಎಂತದ್ದು? ಆ ಸೀರೆ ಉಟ್ಟುಕೊಂಡು ಅವಳು ಹಾರುವ ಮೂಲೆ ಮೂಲೆ ಅಮ್ಮ, ಅವಳ ಕೈಗೆ ಬಡಿಗೆ ಹೊಟ್ಟದ್ದು ಯಾಕೆ? ಅದೆಂತದ್ದು? ಕೋಕೋ ಕೊಕ್ಕು. ಕೊಕ್ಕು ಅದೆಂತದ್ದು ಹೀಗೆ ಆಗುದು ಅಮ್ಮ? ಅದು ಹಾಗೆ ಒಮ್ಮೊಮ್ಮೆ ಹಾಗಾಗುತ್ತಾ ಇರ್ತದೆ. ಅಲ್ಲ, ಎರಡೆರಡು ಕಾಣ್ತಾ ಉಂಟು ನಾಲಿಗೆ. ಎಂತದ್ದು? ಅದೆಂತದ್ದು? ಬೀಸಾಣಿಗೆ. ಎರಡೆರಡು ನಾಲಿಗೆ ಇದ್ದರು ಸುಮ್ಮ. ಅದು ಒಂದೇ. ಇವ ನಮಗೇನಾಗಬೇಕು? ಹೇಳು ಹೇಳು, ಏನಾಗಬೇಕು? ನಿಮಗೆಲ್ಲರಿಗೂ ತಮ್ಮ ಅವನು. ತಮ್ಮನ? ಏ ಗರುಡ, ಕೇಳು, ನಿನ್ನ ತಮ್ಮಂದಿರಿ ತಮ್ಮ
ನಾನು ಅಣ್ಣ ಒಂದು ನಮಸ್ಕಾರ ಆದ್ರೂ ನಮಸ್ಕಾರ ಮಾಡು. ಆತ್ಮ ಹೌದು. ನಮಸ್ಕಾರ ಮಾಡುವವರೇ ಇಲ್ಲ. ಇಲ್ಲ ನೀನಾದ್ರೂ ಮಾಡು ನಮಸ್ಕಾರ. ಪಾಪ ಕೇಳ್ತಾ ಇದ್ದೇನೆ, ಕೇಳಿ ಆದ್ರೂ ಪಡ್ಕೊಳ್ಬೇಕನ್ನುವ ಆಸೆ ಅವನಿಗೆ. ನೀನೊಮ್ಮೆ ನಮಸ್ಕಾರ ಮಾಡು. ಅಣ್ಣ ನನಗೆ ಅಣ್ಣನ ಆ, ಅವನು ಅವನು ಅಣ್ಣ. ಅವನು ಎಲ್ಲ ಅವನ ತಂದೆಯ. ಅಯ್ಯೋ ದೇವರೇ, ನಿನ್ನ ಕೈಯಲ್ಲಿ ಆ ಉಗುರಲ್ಲಿ ಪರಿಚಲಿಕ್ಕೆಲ್ಲ ಹೋಗಬೇಡ ನೀನು. ಅವರಿಗೆ ತಾಗಿದ್ರೆ ನಾನೆಂತ ಅದು ನೀನು ಹಾಗೆಲ್ಲ ಮಾಡಬಾರ್ದು. ನಾನು ಯಾರು ಗೊತ್ತುಂಟಾ? ನಾನು ದೊಡ್ಡಮ್ಮ. ನಾ ದೊಡ್ಡಮ್ಮ ಅದೇ ಚಿಕ್ಕಪ್ಪ ಚಿಕ್ಕಪ್ಪ ಅಮ್ಮ ಅಮ್ಮ ನಿನ್ನನ್ನು ಹೀಗೆ ಬಾತುಕೋಡಿ. ಬಾಟಿಗೆ ನಮ್ಮ ತೆಗಿರ ಅದು ಈ ಸಲ ಬರುವಾಗ ಅವಳು ಹಾಗೆ ಹಿಡ್ಕೊಂಡು ಅವಳಿಗೆ ಬರ್ತಾಳೆ. ನಿಲ್ಲಿಕ್ಕಾಗುದಿಲ್ಲ. ಅದು ಏನು ಗೊತ್ತಾಗುತ್ತಾ ಇಲ್ಲ. ಚಿಕ್ಕಮ್ಮ ಅವಳದೊಂದೊಂದು ಕ್ರಮ ಬೇರೆ. ಎಂತದ್ದು ಕ್ರಮ ಇದು? ಇವ ಇನ್ನು ಯಾವುದಕ್ಕೆ? ನಿಮ್ಮ ಸೇವೆ ಮಾಡ್ಲಿಕ್ಕೆ. ಒಳ್ಳೆದಾಯ್ತು ಒಳ್ಳೆದಾಯ್ತು. ಅಮ್ಮ ಇಬ್ಬರು ಕೆಲಸಕ್ಕೆ. ಆರಂಭಕ್ಕೆ ನನಗೂ ಬಿಸಿ ಆಗುತ್ತಿತ್ತು ನಿಮ್ಮಲ್ಲಿ. ಹೌದೌದು. ಈಗ ಸೇವೆ ಮಾಡುವಾಗ ನನಗೂ ಖುಷಿ ಆಗುತ್ತೆ. ಅವತ್ತು ದೊಡ್ಡ ಕತೆ ಹೇಳಿದೆ. ಒಂದು ಊರಿನಲ್ಲಿ ಒಬ್ಬಳು ತಾಯಿ ಇದ್ದಳು, ಅಡಿಕೆ ತಂದ, ಕದ್ದು ತಂದ. ಈಗ ಹೇಳು ಕತೆ. ಅಮ್ಮ. ಈಗ ತಂದು ಕೊಟ್ಟದನ್ನು ಸರಿ ತಿನ್ನುತ್ತಿಲ್ವ ನೀನು? ಈಗ ಕತೆ ಇಲ್ಲಿಗೆ ಮುಗಿಲಿಲ್ಲ, ನೋಡುವ. ಇನ್ನು ಎಲ್ಲಿದ್ದ ಕತೆ ಹೇಳಲಿಕ್ಕೆ ಎಷ್ಟೊತ್ತು? ಇನ್ನೂ ಕತೆ ಉಂಟಾ? ಇನ್ನು ಕತೆ ಉಂಟ ನಿನ್ನ? ಇನ್ನು ಕತೆ ಇಲ್ಲ. ಇಬ್ಬರು ಸೇವೆಗೆ ಇದ್ದಾರೆ, ಇನ್ನು ಕತೆ ಇಲ್ಲ. ಇನ್ನು ಜೀವನ. ಇನ್ನು ಜೀವನ. ಆಯ್ತು. ಇನ್ನು ಈಗ ಹೋಗಿ ಹೋಗಿ ಇವರ ಸೇವೆ ನಾನು ಅವರ ಸೇವೆ ಮಾಡ್ಲೇಬೇಕು. ನೀವಾದರೂ ದಾಸಿತ್ವವನ್ನು ಒಪ್ಪಿಕೊಂಡವರು, ನಾನು ಯಾಕಮ್ಮ ಇವರ ಸೇವೆ ಮಾಡಬೇಕು? ನೀನು ನನ್ನ ಮಗನಲ್ಲ ಬೇಕಂದ. ಅಲ್ಲ, ಈಗ ನೀನು ಮೇಲಿಂದ ಹೋಗುದಲ್ವಾ? ಹೌದು. ಇವಳಿಗೆ ನಿಮ್ಮ ಕೆಲಸ ಎಲ್ಲ ಮಾಡಿದಾಳ? ಕೆಲಸ ಎಲ್ಲ ಸರಿ ಮಾಡಿದ್ದಾಳೆ. ಸರಿ ಮಾಡಿದಾಳ? ಸರಿ ಮಾಡಿದ್ದಾಳೆ. ಎಂತದಿಲ್ಲ, ಅದು ಸಂಭಾಷಣೆ ಏನಿಲ್ಲ. ಇನ್ನು ಅದು ತಿನ್ಲಿಕ್ಕೆ ಕೊಡ್ಲಿಲ್ಲ. ಎಂತದ್ದು ಕೊಡುದು? ಅವ ಈಗ ತಪ್ಪಾಗುದು ನೋಡಿ. ಹೌದು. ನಮಗೆ ಕುಡಿಯುವುದಕ್ಕೆ ಸ್ವಲ್ಪ ಕೊಡುದಿಲ್ಲ. ಕುಡಿಯುವುದಕ್ಕೆ ನಿಮಗೆ ಎಂತ ಕುಡಿಯುವುದಕ್ಕೆ ಕೊಟ್ಟಿಲ್ವ? ನೀನು ಕುಡಿಯುವುದಕ್ಕೆ ಕೊಟ್ಟಿದ್ದೇನೆ. ಮತ್ತೆ ಅವರಿಗೆ ಎಷ್ಟು ಕೊಡಿದ್ರೆ ಸಾಕಾಗುದಿಲ್ಲ, ನಾನೇನು ಮಾಡ್ಲಿಕ್ಕೆ. ಅಮ್ಮ ಈಗ ಮೊದಲು ಇದ್ದ ಹಾಗೆ ಇಲ್ಲ ಅವರ ಕತೆ ನೋಡಿ. ಈಗ ಹೀಗೀಗೆ ಆಗ್ತಾ ಇದ್ದಾರೆ. ಹೌದಾ? ಹಾ. ನೀನ್ ಯಾವಾಗ ದಪ್ಪ ಆಗುದು? ನಾನು ಅವಳು ಬೆನ್ನು ತಿಕ್ಕಿ ತಿಕ್ಕಿಯೇ ಸಫರ ಮಾಡಿದ್ದಾಳೆ ಅವಳು. ಏನು ಮಾಡೋಣ, ಅವರ ಸೇವೆ ಒಮ್ಮೊಮ್ಮೆ ಒಳ್ಳೇದಾಗುತ್ತದೆ, ಒಮ್ಮೊಮ್ಮೆ ಏನೋ ಆಗುತ್ತದೆ ಅಮ್ಮ. ಹೌದಾ? ಹೀಗೆ ಹೌದು. ಈಗ ಇವ ಇನ್ನು ಸೇವೆಗೆ, ಇನ್ನು ನಮ್ಮ ಸೇವೆಗೆ. ಹೌದು. ಈಗ ಅಲ್ಲಿ ಬೇರೆ ಹೋಗಿ ನಿಂತು ಎಂತದ್ದು? ಬೇರೆ ಇಲ್ಲ. ನಮಗೆ ಈ ಸಲ ಒಂದು ಆಸೆ ಆಗಿದೆ. ನಮಗೆ ಒಂದು ತಿರುಗಾಟ ಮಾಡಬೇಕು. ನಮಗೊಂದು ತಿರುಗಾಟ ಮಾಡಬೇಕು ಅಂತ ಆಸೆ ಆಗಿದೆ. ಅಮ್ಮ ತಿರುಗಾಟ ಮಾಡಬೇಕು ಅಂತ ಆಸೆ ಆದ್ರೆ ನಮ್ಮ ಹತ್ರ ಹೋಗಲಿ, ಎಲ್ಲಿಯಾದ್ರೂ ಹೋಗಿ. ಹಾಗೆಲ್ಲ ಆಗುದಿಲ್ಲ. ಅದು ತಿರುಗಾಟ ಮಾಡುದು ಇಲ್ಲಿ ಅಲ್ಲ. ನೀನು ಕೆಳಗಿಂದ ಹೋಗುದಾ? ಕೆಳಗಿಂದವ? ನಾನು ಎಲ್ಲಿಂದ ಹೋಗ್ಬೇಕು? ಮೇಲಿಂದ ಹೋಗುದಲ್ಲ. ನನಗೆ ಎಲ್ಲಿ ಬೇಕಾದ್ರೂ ಹೋಗುವುದಕ್ಕೆ. ನಮಗೆ ರಾಮಣೀಯಕ ದ್ವೀಪವನ್ನು ನೋಡ್ಬೇಕಂತ ಒಂದು ಆಸೆ ಆಗಿದೆ. ಸಾಗರದ ಆಚೆ. ಸಾಗರದ ಆಚೆ, ಸಪ್ತ ಸಾಗರದ ಆಚೆ. ಹಾಗೆ ಆ ರಾಮಣೀಯಕ ದ್ವೀಪವನ್ನು ಕಾಣುವುದಕ್ಕೆ ನನ್ನ ಮಕ್ಕಳೆಲ್ಲರೂ ಈಗ ಆಸೆ ಪಡ್ತಾ ಇದ್ದಾರೆ. ಅಲ್ಲಿ ಬಿಸಿ ಬಿಸಿ ಬಿಸಿ, ಯಾವಾಗ ನೋಡಿದ್ರು ಸೆಕೆ. ಅಲ್ಲಿ ಕಪ್ಪೆ ಉಂಟಂತೆ, ಜೇನು ಉಂಟಂತೆ, ಒಂದು 4 ತಿನ್ಬೇಕು ಅಂತ ಆಸೆ ಉಂಟಮ್ಮ. ಕಪ್ಪೆ ತಿನ್ಬೇಕಂತ? ಕಪ್ಪೆ ತಿನ್ಲಿಕ್ಕೆ ಅಲ್ಲಿಗೆ ಯಾಕೆ ಹೋಗುದು? ಇಲ್ಲಿ ಹೊಳೆ ಮನೆಗೆ ಹೋದ್ರೆ ಇಲ್ಲಿ ಸಿಗ್ತದೆ ನಿಮಗೆ. ಇಲ್ಲಿಯ ಕಪ್ಪೆ ಒಳ್ಳೇದಿಲ್ಲ ಅಂತ. ರುಚಿ ಇಲ್ವಾ? ಸಪ್ಪೆ. ಅಲ್ಲಿ ಕಪ್ಪೆ ಬೇಕು, ದೊಡ್ಡ ದೊಡ್ಡ ಕಪ್ಪೆ. ಬೇರೆ ಬೇರೆ ಉಂಟು. ಆಯ್ತು, ನಮಗೆ ರಾಮಣೀಯಕ ದ್ವೀಪವನ್ನು ತೋರಿಸಬೇಕು. ಮಗನಿ, ಈ ಕಪ್ಪೆ ತಿನ್ನುವವರನ್ನೆಲ್ಲ ಎಂತದ್ದು ಮಾಡುದ? ನೀನು ಸುಮ್ಮನಿರು, ನೀನು ಮಾತಾಡಬೇಡ ಹೆಚ್ಚಿಗೆ. ನೀನು ನಮ್ಮ ಕೆಲಸದವ, ನಾವು ಹೇಳಿದ್ದು. ನೀನು ಆಳು, ಗೊತ್ತಾಯ್ತಲ್ಲ? ನಾವು ಹೇಳಿದ್ದನ್ನು ನೀವು ಮಾಡ್ಬೇಕು. ಹೇಳಿದ ಹಾಗೆ ಮಾಡ್ಲೇಬೇಕು ನಾವು. ಆಯ್ತಮ್ಮ, ನಿನ್ನ ಮಾತನ್ನು ಮೀರು. ಈಗ ಹೋಗುದಿದ್ರೆ ಹೇಗೆ ಹೋಗುದು? ಹೇಗೆ ಹೋಗುದಿದ್ರೆ ಹೀಗೆ ನಡ್ಕೊಂಡು ಹೋಗಿ. ನೀವೆಲ್ಲ ಮುಂದೆ ಹೋಗಿ, ಹಿಂದೆ ನೀನು ಗಗನದಿಂದ ಹೋಗಬೇಕು. ಗಗನದಿಂದ ನಾನು ಎಲ್ಲಿ ಬೇಕಾದ್ರೂ ಹೋಗ್ತೇನೆ, ನೀವು ಮುಂದೆ. ನಾವು ನಿನ್ನ ಮೇಲೆ ಕೂತುಕೊಳ್ಳುವುದು. ನಿನ್ನ ಮೇಲೆ ಹೊತ್ತುಕೊಂಡು ಹೋಗ್ಲೇಬೇಕು ಕಂದ, ನೀವು ಹೊತ್ತುಕೊಳ್ಬೇಕು. ನೀನು ಸೇವಕ, ನಿನಗೆ ಆ ಸಾಮರ್ಥ್ಯ ಉಂಟು. ಸಾಮರ್ಥ್ಯ ಉಂಟು. ಆವತ್ತ ಅಲ್ಲಿ ಕೊಟ್ಟಿದ್ದಾರೆ ನಮಗೆ, ನೀನೆನ್ನ ಸೂನುಗಳನ್ನು ಹೊತ್ತು ನಿನ್ನ ಅಮ್ಮನಿಗೆ ಬರ್ಬೇಕಲ್ಲ ಅಂತ ಮತ್ತೆ ನೀವು ಹೇಳಿದ ಮೇಲೆ. ಆದ್ದರಿಂದ ಈಗ ನಿನ್ನ ಮೇಲೆ ನಾವು, ನಮ್ಮ ಮೇಲೆ ಅಮ್ಮ. ಈಗ ಒಂದು ರೆಕ್ಕೆಯಲ್ಲಿ ನಾನು, ಒಂದು ರೆಕ್ಕೆಯಲ್ಲಿ ಇವಳು, ಮತ್ತೆ ನೀವೆಲ್ಲ ನೇತಾಡಿಕೊಳ್ಬೇಕು. ಬಾಲದಲ್ಲಿ, ಪುಕ್ಕಗಳಲ್ಲಿ. ಬಾಲ ಇಲ್ಲ, ಪುಕ್ಕ. ಅದೇ ಅದೇ ಪುಕ್ಕ. ಪುಕ್ಕದಲ್ಲಿ, ಪುಕ್ಕದಲ್ಲಿ ಪಕ್ಕದಲ್ಲಿ ನೀನು, ನಾನು, ಇದೆಯಲ್ಲ. ಅವಳು. ಹಾಗಿದ್ರೆ ಅಮ್ಮ ಬನ್ನಿ. ಗರುಡ ಬರುಡ ಮಧುಗಿರಿ ಮಗಳು ತರೆದು ನವನತೆಗೆ ಧರಣಿಯ ಗದ್ದೆಗ ಸರಿಯದ ಪದಿ ಪದಗಿರು ಕೋಳಿಡುತ್ತ ಎಂದ
ಜನರು ಮೇಲೆ ಗಗನ ಮಾರ್ಗದಲ್ಲಿ ಸಂಚರಿಸುತ್ತಾ ಇದ್ದೇನೆ. ಎಲ್ಲವರಿಗೂ ತೃಪ್ತಿ ಆಗುತ್ತಾ ಇದೆ ತಾನೆ? ಇನ್ನು ಸ್ವಲ್ಪ ಮೇಲೆ 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 ಗರುಡ ಗರುಡಿದ ಬೈದರೆ ಮಿತ್ರನ ಪರಿಪುರ ಸಾಯ್ವಿರಯ್ಯ. ಧರಣಿಗೆ ಸಮನಾಗಿ ಕರಕೊಂಡು ಹೋದಯ್ಯ, ಹೊರಡವಳಿಸುತ್ತಯ್ಯ. ಎತ್ತರಕ್ಕೆ ಹೋಗ್ತಾ ಬಿಟ್ಟು ಉರಿ ಆಗುದಿಲ್ಲ. ಇಳಿಸು. ಕೆಳಗೆ ಇಳಿಸು. ಸರಿಯಾಗಿ ನಿಮ್ಮಯ ಮಾಡುವುದು ಶಿರತಾವಾಗಿಸುತ್ತೈವೆನು. ಮೇಲೆ 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 ಹೋಗುತ್ತಾ ಹೌದಾ? ಸುಡುವುದಕ್ಕೆ ಆರಂಭವಾಗುತ್ತಾ ಇದೆ. ಸಹಿಸಿಕೊಳ್ಳುವುದಕ್ಕೆ ನಿಮಗಾಗುವುದಿಲ್ಲ. ಹೌದೇ? ನೀವೆಲ್ಲವರು ಸೇರಿ ನನ್ನಮ್ಮನಿಗೆ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದೀರಲ್ಲ. ನನ್ನಮ್ಮ ಎಷ್ಟು ನೋವಿನಿಂದ ಇಷ್ಟರವರೆಗೆ ಇದುವರೆಗೆ ಸಹಿಸಿಕೊಂಡಿದ್ದಾಳೆ. ಅವಳ ಮೇಲೆ ಅನುಕಂಪ, ಕರುಣೆ ಎಂಬಂತಹ ಒಂದು ವಿಚಾರವಾದರೂ ನಿಮಗಿದೆಯೇ? ನನ್ನಮ್ಮ ನರಳುತ್ತಿರುವುದನ್ನು ಕಂಡು ಸಂತೋಷದಿಂದ ನಗಾಡುತ್ತಿದ್ದಂತಹ ನಿಮಗೆ ಈಗ ಉರಿ ಮುಟ್ಟುತ್ತಾ ಇವೆ. ಸಾಲದು ಸೂರ್ಯ ಮಂಡಲವನ್ನು ಸೂರ್ಯನ ತಾಪದಿಂದ ಯಾದರು ನಾವು ಸಾಯುವೆ ನೋಡು. ಏನಾಯ್ತು ಮಕ್ಕಳೇ? ಹೆಚ್ಚು ಸಮಯ ಹೋಗುವ ಲಕ್ಷಣ ಇಲ್ಲ. ಏನು ನೀನಿರುವಾಗ ಒಂದು ಹೆಚ್ಚು ಸಮಯ ಹೋಗ್ಬೇಕಲ್ಲ ಇದು? ನೀನು ನಿನ್ನು ಕೊಟ್ಟ ಶಾಪದಲ್ಲಿವರೆಗೆ ಮುಟ್ಟುವುದಿಲ್ಲ. ಯಾಕೆ? ಅಂಬರ ಪಥದತ್ತ ಸಾಗುತ್ತಾ ಇದ್ದಾನೆ. ಸೂರ್ಯನೇ ನಮ್ಮನ್ನು ಸುಟ್ಟು ಕರಕಲಾಗಿಸ್ತಾ ಇದ್ದಾನೆ. ಅಯ್ಯೋ ದೇವರೇ, ನನ್ನ ಮಕ್ಕಳ ಶರದಿ ಗಂಭೀರನು ಸುರಪಾಲ ನೀನೇ, ಶರಣ ಶರಣನು ಪುರೆವಾದ ನೀನೇ. ನರರಿಗಧಾರ ಸಜ್ಜನಿತನು ನೀನೇ, ಸರ್ವ ಸರ್ವ ವೀರ ನೀನೇ ಸುರಪಾಲ. ಸುರಪಾಲ, ಇದು ನಿನ್ನಲ್ಲಿ ಕೈ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೇನೆ. ಆ ಗರುಡ ನಮ್ಮನ್ನು ಮೇಲೆ ಮೇಲೆ ನಮ್ಮಕ್ಕೆ ಹಾರಿಸುತ್ತಾ ಹಾರಿಸುತ್ತಾ ಆ ಸೂರ್ಯನ ಶಾಖದಿಂದ ನನ್ನ ಮಕ್ಕಳೆಲ್ಲರೂ ಕೂಡ ಬೆಂದು ಹೋಗುತ್ತಾ ಇದ್ದಾರೆ. ತಂಪನ್ನು ಉಳಿಸಬೇಕಿದ್ರೆ ನೀನೇ ಸರ್ವಶಕ್ತ. ಇದೋ ಮೇಘಾಧಿಪ, ಓ ಸುರಪಾಲ, ಮಳೆಯನ್ನು ಸುರಿಸು, ಮಳೆಯನ್ನು ಸೂರ್ಯಮಂಡಲದಲ್ಲಿ ಅದರಿಂದ ಹೊರವಿರುವಂತಹ ಪ್ರಭಾವದಿಂದ ತನ್ನ ಮೈಯ ಉರಿಯನ್ನು ಸಹಿಸುವುದಕ್ಕೆ ಸಾಧ್ಯವಾಗದಿರುವಂತಹ ಕಾಲಕ್ಕೆ ತಾಯಿಯಾದವಳು ಮಕ್ಕಳ ರಕ್ಷಣೆಗೆ ಬೇಕಾಗಿ ನನ್ನನ್ನು ಪ್ರಾರ್ಥಿಸಿದಳಂತಾದ್ರೆ ತಾಯಿಯ ವೇದನೆ ಏನು ಅಂತ ನನಗೂ ಗೊತ್ತುಂಟು. ಹಾಗಿರುವಾಗ ಅವರನ್ನು ರಕ್ಷಿಸಬೇಕಾದ ನನ್ನ ಹೊಣೆ. ಅದಕ್ಕಾಗಿ ಕಾಲಮುಖ, ಮೇಘಮುಖ ಎಂಬಂತಹ ಮೋಡಗಳನ್ನು ಚಿನ್ನದ ಸರಪಳಿಗಳಲ್ಲಿ ಬಂಧಿಸಲ್ಪಟ್ಟಿದೆ. ಅದನ್ನು ಬೆಳೆಸಿ ಮುಸಲಧಾರೆ ಹರ್ಷವನ್ನು ಎಷ್ಟು ಕುಡಿಯುವುದು ನಾವು ಜೀವಮಾನದಲ್ಲಿ ನೋಡ್ಲಿಲ್ಲ. ಅಂತೂ ತಂಪಾಯಿತು.
ನಾವು ತಂಪು ತಂಪು ತಪ್ಪು ಹೌದು. ಈ ಒಮ್ಮೆ ಕೆಂಪು ಆಗಿದೆ ಅಲ್ಲ, ಹೌದು. ಮೇಲೆ ಹೋಗಿ ಅಂತೂ ದೇವೇಂದ್ರ ಅನುಗ್ರಹ ಮಾಡಿದ ರಾಮಣೀಯಕ ದ್ವೀಪಕ್ಕೆ ಬಂದಿದ್ದೇವೆ. ಹೌದು. ಅಮ್ಮ, ಕಪ್ಪೆ ಎಲ್ಲಿ ಸಿಗುತ್ತದೆ? ಅಯ್ಯೋ, ನಾನು ನನ್ನ ಚಿಂತೆಯಲ್ಲಿದ್ರೆ ಇವನ ಕಪ್ಪೆಯ ಚಿಂತೆ. ಈಗ ನೀವು ಬೇರೆ ಬೇರೆ ಮಾರ್ಗದಲ್ಲಿ ಹುಡುಕಿಕೊಂಡು ಹೋದ್ರೆ ನಿಮಗೆ ಬೇಕಾದಂತಹ ಆಹಾರ ಎಲ್ಲ ಸಿಗುತ್ತದೆ. ಏನು? ಹೌದು, ಸಿಗ್ತದಲ್ಲ? ಹೌದೌದು. ಪ್ರಯಾಣಕ್ಕೆಂದು ಬಂದದ್ದಲ್ವಾ, ಎಲ್ಲವನ್ನು ನೋಡಿ ಸವಿದು ಆಮೇಲೆ ನಾವು ಬಳಿಕ ಹೋಗುವ. ಸರಿ, ವಿಶ್ರಾಂತಿ ಹೊಂದೋಣ. ರಮಣೀಯವಾಗಿ ಕಂಗೊಳಿಸುತ್ತಾ ಇದೆ ನಮ್ಮ ಈ ರಾಮಣೀಯಕಪುರ. ಅರಸನಾಗಿ ಲವಣಾಸುರ ಮೆರೆಯುತ್ತಾ ಇದ್ದಾನೆ. ತಂದೆಯವರೇ ಮಧುರಕ್ಕಸ. ಹಿಂದೆ ಬಲಿಚಕ್ರವರ್ತಿಗಳ ಕಾಲದಲ್ಲಿ ಅವರ ಬಲಗೈ ಭಂಟನಾಗಿ ಹಗಲು ರಾತ್ರಿ ದುಡಿದವರು. ಏನು ಮಾಡೋಣ, ಬಲಿಚಕ್ರವರ್ತಿಗಳ ಕಾಲಾನಂತರ ತಂದೆಯವರೇ ಸ್ಥಾಪಿಸಿದಂತಹ ಪುರ ರಾಮಣೀಯಕ ದ್ವೀಪ. ವರ್ತಮಾನ ಕಾಲದಲ್ಲಿ ಅವರ ಮಗನಾಗಿ ಆಳ್ವಿಕೆಯನ್ನು ನಾನು ನಡೆಸುತ್ತಾ ಇದ್ದೇನೆ. ಬಹಳಷ್ಟು ವಿಶೇಷತೆಗಳು ನಮ್ಮದಾದಂತಹ ಈ ಪುರಕ್ಕೆ ಇದೆ. ಎಂತಹ ಬಲಾಢ್ಯರಿಗೂ ಕೂಡ ಈ ದ್ವೀಪವನ್ನು ಪ್ರವೇಶ ಮಾಡುವುದಕ್ಕೆ ಕಷ್ಟ ಸಾಧ್ಯ. 2 ರೀತಿಯ ಕೋಟೆಗಳು, ಸಮುದ್ರದಲ್ಲಿ ಸಾವಿರಾರು ಮಕರಗಳು. ಸಮುದ್ರ ದಾಟಿ ವಿರೋಧಿಗಳು ದ್ವೀಪಕ್ಕೆ ಕಾಲಿಟ್ಟರು ಎಂದಾದರೆ ಕರ್ಕಟಗಳು, ಅಂದರೆ ಚೇಳುಗಳು, ವಿಷಪೂರಿತವಾದಂತಹ ಚೇಳುಗಳು. ಯಾವುದೇ ತೊಂದರೆ ಇಲ್ಲದೆ ಸುಖದಿಂದ ಜೀವನವನ್ನು ಸಾಗಿಸುತ್ತಾ ಇದ್ದೇವೆ. ತಲೆಗಳಿಂದ ಕೇಸರಿ ವಿಚಿತ್ರ ಕತ್ತು ಕಪ್ಪು ಬೆಳೆದಿರಿದ ಯೋಜನೆಗಿದೆ. ಎಡೆಯಂತೆ ಬರುವವರು ಮುಸುಗುಟ್ಟಿ, ಎಡೆಯಂತೆ ಬರುವವರು ಮುಸುಗುಟ್ಟಿ, ಹೊಡೆವ ಹೊಡೆದ ಕಡಿವಿಸಗಾರುವ ಗಿಡಗಾಯರುಳಿ ಉಡರಿಯ ತುಂಬಿದೆ. ಏನು ವಿಶೇಷ? ಏನು ನನ್ನ ಮೈ ಮೇಲೆ ಬೀಳ್ತಾ ಇದ್ದಿ? ಸ್ವಲ್ಪ ಏನು ಸ್ವಲ್ಪ ಕಡಿಮೆ ಆಗಿದೆ. ಸ್ವಲ್ಪ ಮುಂದೆ ಬಾ.
ಏನು ವಿಶೇಷ ಹೇಳು. ವಿಶೇಷ ಉಂಟು ರಾಯರೇ, ನಾನು ಬದುಕಿ ಉಳಿದೈತೆ ಪುಣ್ಯ ರಾಯರೇ. ಏನು ಕಾರಣ? ಓ ದಾನವಾಗುರಾಣಿಯೇ, ದಾನವಾಗ್ರಣಿ ದಾನವಾಗುರಾಣಿಯೇ ಒಡೆಯ, ರಾಕ್ಷಸ ಕುಲ ವಂಶದ ಉದ್ಧಾರಕ್ಕೆ ಬೇಕಾಗಿ ರಾತ್ರಿ ಹಗಲನ್ನದೆ ಭೇದ ಇಲ್ಲದೆ ನಮಗೋಸ್ಕರವಾಗಿ ನಿತ್ಯ ಆಹಾರ ಬಿಟ್ಟು ದುಡಿದವರು ನೀವು. ಆದ್ರೆ ಏನು ಮಾಡೋಣ ರಾಯರೇ? ನೀವು ಉದ್ಧಾರ ಆಗುವ ಲಕ್ಷಣ ಇಲ್ಲ. ಯಾಕೆ ಉದ್ಧಾರ ಆಗುದು? ಮತ್ತೆ ನನ್ನ ಮೇಲೆ ಬಂದು ಬೀಳ್ತಾ ಇದ್ದಿ. ಹಾಗಲ್ಲ, ತಿನ್ನಲಿಕ್ಕೆ ಉಂಟು, ಮಲಗಲಿಕ್ಕೆ ಉಂಟು, ಮತ್ತೆ ಯಾಕೆ ಉದ್ಧಾರ? ಮತ್ತೆ ಯಾಕೆ ಓಡಿ ಬಂದೆ ಹೇಳು. ಕಾರಣ ಉಂಟು ರಾಯರೇ, ಆದಷ್ಟು ಬೇಗ ನಿಮ್ಮ ಪೆಟ್ಟಿಗೆ ತುಂಬಿಸಿ ಹೋಗುವ. ಯಾಕೆ? ಸಾಕು, ಯಾಕೆ ನಿಲ್ಲಿಕ್ಕೆ ಬಿಡುದಿಲ್ಲ. ಏನು ವಿಶೇಷ? ನಾನು ಹೇಳಿಲ್ಲ, ಎಲ್ಲಿ ಕಾಲ ಹಾಕ್ಲಿಕ್ಕೂ ಜಾಗ ಇಲ್ಲ. ಮೊದಲು ನಮ್ಮ ಜಾತಿಯವರು ಇದ್ದದ್ದು, ಈಗ ಜಾತಿಯವರು ಕಡಿಮೆ ಆಗುತ್ತಾ ಉಂಟು. ಅಲ್ಲಲ್ಲಿ ಹಾವುಗಳು ತುಂಬಿ ತುಳುಕುತ್ತಾ ಉಂಟು ರಾಯರೇ. ಹಾವುಗಳು ಯಾವ ಬಿಲಕ್ಕೆ ಕೈ ಹಾಕಲಿ, ಸರ್ಪಗಳು ಯಾವ ಮರದ ಪೊಟರೆ ಕೈ ಹಾಕಲಿ, ಎಲ್ಲಿ ನೋಡಿದ್ರು ಅವುಗಳ ಹೆಡೆ ಎತ್ತಿ ಬುಸ್ಕುಡ್ತಾ ಉಂಟು. ದ್ವೀಪ ತುಂಬೆಲ್ಲ ಹಾವುಗಳು, ಎಲ್ಲಿ ನೋಡಿದ್ರು ಹಾವೇ. ಯಾವ ರೀತಿಯ ಹಾವುಗಳು? ಕೇವಲ ಹಾವು ಮಾತ್ರ ಅಲ್ಲ, ಮತ್ತೆ ಹಾವುಗಳಾದ್ರೂ ಏನಾದ್ರೂ ಮಾಡುವೋಯ್ತು. ಅದರ ಜೊತೆಯಲ್ಲಿ ಬೇರೆ ಕೆಲವರು ಇದ್ದಾರೆ. ಒಂದು ಹಕ್ಕಿ, ಆಮೇಲೆ ಇಬ್ಬರು ಒಳ್ಳೆ ಚಂದದ ಹೆಣ್ಣು ಮಕ್ಕಳು. ಹೌದೇ? ಆ ಹೆಣ್ಣು ಮಕ್ಕಳು ನೋಡುವಾಗ ಎಂತವರಿಗೆ ಒಂದು ತರ ಆಗಬೇಕು. ಅದು ವಿಷಯ ಅಲ್ಲ. ಆ ಹಾವುಗಳು ಅವರಿಗೆ ಬಂದಾಗ ತಿರುಗಾಟ ಮಾಡ್ತಾ ಇದ್ದಾರೆ, ಸಿಕ್ಕಿದ್ದೆಲ್ಲ ತಿನ್ನುತ್ತಾ ಇದ್ದಾರೆ, ಸಿಕ್ಕಿದಲ್ಲಿ ಕಚ್ಚುತ್ತಾ ಇದ್ದಾರೆ, ವಿಷವನ್ನು ಕಕ್ಕುತ್ತಾ ಇದ್ದಾರೆ. ಆ ವಿಷ ಜ್ವಾಲೆಯಿಂದಾಗಿ ನಮ್ಮವರೆಲ್ಲರೂ ಸರ್ವನಾಶ ಆಗುತ್ತಾ ಹೊಂದುತ್ತಾರೆ. ಸರ್ಪದ ಹಾವಳಿ ಎಲ್ಲಿ ನೋಡಿದ್ರು ಸರ್ಪ. ಸರೀಸೃಪಗಳ ಹಾವಳಿಯ ಬಿಡಲಾರೆ ಮಂತ್ರಿ ಶಾಮಕರ. ಅನಿರೀಕ್ಷಿತವಾದಂತಾಗರ ಬಕರಾಸುರ ಇತ್ತ ಕಡೆಗೆ ಬಾ ಎಂಬ ಹಾಗೆ ಕರೆಯನ್ನಾಲಿಸಿತ್ತ ಕಡೆಗೆ ಬಂದಿದ್ದೇನೆ. ಏನಾಗಬೇಕು? ಪುರದ ರಕ್ಷಣೆಗಾಗಿ ಸಾವಿರಾರು ಮಕರಗಳು ಸಮುದ್ರದಲ್ಲಿದೆ, ನಮ್ಮ ಪುರವನ್ನು ರಕ್ಷಿಸುತ್ತಾ ಇದೆ. ಅಂತಹ ಸರ್ಪ ಮೊಸಳೆಗಳನ್ನು ನಿಯಂತ್ರಿಸುವುದಕ್ಕೆ ಇರುವವ ನೀನು ಮಕರಾಸುರ. ಏನು ಮಾಡೋಣ? ಸರ್ಪಗಳ ಹಾವಳಿ ನಮ್ಮ ದ್ವೀಪದಲ್ಲಿ ಬಹಳಷ್ಟು ಕಷ್ಟಪಡುತ್ತಾ ಇದ್ದಾರೆ ರಾಕ್ಷಸರು. ಏನು ಮಾಡೋಣ? ಏನು ಮಾಡೋಣ? ಸರ್ಪಗಳು
ನಮ್ಮ ಈ ರಮಣೀಯ ದ್ವೀಪಕ್ಕೆ ಬಂದರೇನಾಯ್ತು? ನಮ್ಮ ದ್ವೀಪದ 4 ದಿಕ್ಕುಗಳಿಗೆ ಬೆಂಕಿಯನ್ನು ಕೊಡೋಣ. ಉರಿಯುವಂತಹ ಬೆಂಕಿಗೆ ಆ ಸರ್ಪಗಳು ಸುಟ್ಟು ಹೋಗುತ್ತದೆ. ಎಲ್ಲಿಯಾದರೂ ಮತ್ತು ಸರ್ಪಗಳು ಉಳಿದ್ರೆ ಆ ಸರ್ಪಗಳನ್ನು ಹಿಡಿದು ಸಮುದ್ರಕ್ಕೆ ಬಿಸಾಡೋಣ. ಆ ಕಾಲದಲ್ಲಿ ನಮ್ಮದಾದಂತಹ ಮಕರಗಳಿಗೆ ಒಂದು ಔತಣದ ಊಟ ಸರಿಯಾಗುತ್ತದೆ. ಸರಿ, ಹೋಗಿ ಬಾ, ಹೋಗಿ ಬಾ. ತಿರುಗಾಟ ಮಾಡುತ್ತಿರುವವರು ನಾವು. ನಮ್ಮ ದಾರಿಗೆ ಅಡ್ಡ ಬಂದೆ ಎಂದಾದರೆ ವಿಷಕಾರಿನಿಂದಲೂ ಸಾಯಿಸುತ್ತೇವೆ. ನೀವು ಮೊದಲು ಬಂದು ನಿಂತದ್ದು ನಮ್ಮದಾದಂತಹ ರಮಣೀಯ ದ್ವೀಪಕ್ಕೆ ಬರುವಂತಹ ಕಾಲದಲ್ಲಿ ನಮ್ಮಲ್ಲಿ ಇರುವಂತಹ ಜೀವಿಗಳನ್ನೆಲ್ಲ ತಿಂದು ಮುಗಿಸಿದವರಿದ್ದೀರಿ. ಈ ಕಾಲದಲ್ಲಿ ನಿನ್ನನ್ನು ಮಾಡಿಸಿಕೊಂಡು ತಿರುಗಾಟದಲ್ಲಿದ್ದಂತಹ ನಮಗೆ ತಡೆಯನ್ನು ಕೊಟ್ಟಿದ್ದವರು ಯಾರೆಂದು ನೋಡಿದಾಗ ಎಲ್ಲ ಕೂಲನೆ ನಮ್ಮ ದಾರಿಗೆ ಅಡ್ಡಲಾಗಿ ಬಂದಿದೆಯಾ? ಒಳ್ಳೆ ಮಾತಿನಿಂದ ಹೇಳುತ್ತಾ ಇದ್ದೇನೆ, ದಾರಿಯನ್ನು ಬಿಟ್ಟರೆ ಲೇಸು, ಇಲ್ಲವಾದರೆ ವಿಷವಾಡು. ನಿನಗೆ ದಾರಿಯನ್ನು ಬಿಟ್ಟು ಕೊಡುವುದಕ್ಕೆ ನೀನು ಬಂದದ್ದು ನಾವು ಇರುವಂತಹ ಸ್ಥಳಕ್ಕೆ ದಾರಿಯಲ್ಲ, ಯಮನವಾಗಿ ನಿನಗೆ ದಾರಿ. ನನ್ನಷ್ಟಕ್ಕೆ ನಾನು ಹಾರನ್ನು ಹುಡುಕುತ್ತಾ ನನ್ನ ದಾರಿಯಲ್ಲಿ ಹೋಗ್ತಾ ಇದ್ದೆ. ನನ್ನ ದಾರಿಗೆ ಅಡ್ಡ ಬರ್ತಾ ಇದೆಯಲ್ಲ, ಇಲ್ಲವಂಡು
ಏ ಬುಸು ಕೊಡುತ್ತೀಯ ನೀನು? ನಿನ್ನ ನಿನ್ನ ಏನು ಮಾಡುವೆ? ನಮ್ಮವರನ್ನೆಲ್ಲ ನೀನು ಓಡಿಸಿದ್ಯಾ? ಹೌದು. ನಮ್ಮ ಬೆಂಬಲ ಎಷ್ಟು ದೊಡ್ಡದಂತೂ ಗೊತ್ತುಂಟ ನಿಮ್ಮವರನ್ನು ಕೇವಲ ನಾನು ಓಡಿಸಿದಲ್ಲ, ಕೆಲವರನ್ನು ತುಂಡು ತುಂಡಾಗಿ ಕತ್ತರಿಸಿ ನಮ್ಮದವರಾದಂತಹ ಮಕರಗಳಿಗೆ ಉಣ್ಣಬಡಿಸಿದ ಸುಲಭ ಇಲ್ಲ. ಹಾಗೆ ನೀನು ತುಂಡು ಸುಲಭ ಇಲ್ಲದ ಕಾರ್ಯವನ್ನು ಮಾಡಿದ. ಒಂದಾದ್ರೂ ಆದದ್ದು ತೋರಿಸು ನೀನು. ಏಯ್! ಎಲ್ಲ ರಕ್ಷಣೆಯಲ್ಲಿ ಉಂಟು. ಆದದನ್ನು ತೋರಿಸುವುದಿಲ್ಲ, ಎಲ್ಲರೂ ತಿಂದು ಮುಗಿಸಿದ್ದಾರೆ. ಎಂತದ್ದು? ಎಂತದು? ಏ ಅಯೋಗ್ಯ, ಏಯ್! ಏ ಹಲ್ಲು ಸಾವಿರ ಇರುವ ಏ ಮುಟ್ಟಾಳ, ಏನುಂಟು ಮುಗಲು ನೀನು? ಹಲ್ಲು ಉಜ್ಜದೆ ಎಷ್ಟು ಸಮಯ ಆಯ್ತು? ಹಲ್ಲು ನೀನು ಹಲ್ಲು ಉಜ್ಜಿದ್ಯಾ? ಇದು ನಿನಗೆ ಉಂಟಲ್ಲ ಎರಡು ಹಲ್ಲು, ನೀನು ಉಜ್ಜಿದ್ಯಾ? ನಮ್ಮದು ವಿಷದ ಹಲ್ಲು. ವಿಷದಲ್ಲ, ಅದು ಉಜ್ಜವಾರದೆ ಏನಾದ್ರು ಹಲ್ಲು, ನಿನ್ನ ಹಲ್ಲು ಉಂಟಲ್ಲ, ಹಾ. ಒಂದಾದ್ರೂ ಕೆಸರು ಬಿಟ್ಟೆ ಬೇರೇನಾದ್ರೂ ಹೊಸರು ಉಂಟದರಲ್ಲಿ? ನೋಡು, ಹಾ? ಕೆಸರು ಬಿಡ್ಲಿಕ್ಕೆ ನಾವು ಕೆಸರಿನಲ್ಲಿರುವುದನ್ನು ತಿನ್ನುವುದು. ಹಾ. ಈ ಕಾಲದಲ್ಲಿ ನೀವು ಬಂದಿದ್ದ ಕಾರಣ ನಿಮಗೆ ಹಾವು ಆಹಾರವಾ? ಏ ನಿಲ್ಲು, ನಮ್ಗೆ ಹಾವು ಕೂಡ ಆಹಾರವೇ. ಸಾಯ್ತಿ ಪಾಪಿ, ನಿಲ್ಲು, ಹೇಗೆ ಸಾಯ್ತೇನೆ? ಇನ್ನು ಯಾರೋ ಹೇಳಿ ನೋಡು, ನೀರಿನಲ್ಲಿ ಹಾವು ಬಂದರೆ ನಮಗೆ ಹಸಿವಾಗಿದ್ದಾರೆ, ನಾವು ತಿನ್ನದೆ ಬಿಡ್ತೇವೆ ಅದನ್ನು. ನೀವು ಹಾವು ತಿಂದ್ರೆ ತಿನ್ನುತ್ತೇವೆ. ನೀನು ಹಾವು ತಿಂದ್ರೆ ಈಗ ಹೀಗೆ ನಿನ್ನದು ಪೂರ್ತಿ ಕರಗಿ ಹೋಗ್ತದೆ. ಮತ್ತಿನದು ಮತ್ತೆ ನೋಡುವ. ಬಂದವ ಯಾರು? ಯಾರು ನೀನು? ವಾಸುಕಿ. ವಾಸುಕಿ. ಮಣಿದರೆ ನೀ ಸುಖಿ, ಏಯ್! ಇಲ್ಲದಿದ್ರೆ ಏನು ಮಾಡುವೆ? ಯಮನಿಗೆ ನೀ ಸಾಕ್ಷಿ. ಮುಚ್ಚಿ ನೋಡು ನಿನ್ನದು. ಅರಕ್ಷಣ ನಿಲ್ಲಲ್ಲಿ ಅಂಬರ ಪಥದಲ್ಲಿ ಸಂಚರಿಸುವಂತಹ ನೀನು ಅಷ್ಟು ಮಾತ್ರವಲ್ಲ, ಕೊಳೆತ ಮಾಂಸಗಳನ್ನು ತಿಂದು ಬದುಕುವಂತಹ ಪಕ್ಷಿ ನಿವಾರಣಿ ನೀನು. ಈ ಕಾಲದಲ್ಲೇ ನಿನ್ನ ಆಹಾರವಾಗಿರುವಂತಹ ಸರ್ಪಗಳನ್ನು ತಿನ್ನಬೇಕಾದಂತಹ ನೀನು ಅವರನ್ನು ರಕ್ಷಿಸುವುದಕ್ಕೆ ಮುಂದಾದೆಯ ನಿನ್ನ ರೆಕ್ಕೆಗಳನ್ನು ಇಲ್ಲಿ ಕತ್ತರಿಸುವೆನು. ವಿಚಿತ್ರವಾದರೂ ಸತ್ಯವೇ ಸರಿ. ಪಕ್ಷಿಗಳನ್ನು ಅದೇ ರೀತಿಯಾಗಿ ಉರಗಗಳು ವಿರೋಧ ಸ್ವಭಾವದವುಗಳು. ಸತ್ಯ. ಅಂತಹ ಉರಗಗಳನ್ನು ರಕ್ಷಿಸುವುದಕ್ಕಾಗಿ ನೀನು ಹೊರಟೆ. ಸತ್ಯ. ನನ್ನ ಮಂತ್ರೀಶರನ್ನು ಕೊಂದೆ. ಎಲ್ಲ ಹಕ್ಕಿಯೇ, ನಿನ್ನನ್ನು ಸೀಳಿ ನುಂಗುತ್ತೇನೆ ಬಾ.
ಕಂಗೊಳಿಸುತ್ತಿರುವಂತಹ ಈ ದೀಪವನ್ನು ಚೆನ್ನಾಗಿ ತಿಳಿದು ವ್ಯವಹರಿಸಿ ಅನುಭವಿಸಬೇಕು, ನೋಡಬೇಕು ಎನ್ನುವಂತ ಆಶೆಯಿಂದ ನನ್ನ ಅಣ್ಣಂದಿರೆಲ್ಲ ಇಲ್ಲಿ ಬಂದು ತಿರುಗಾಡುತ್ತಾ ಇದ್ದರೆ ಅವರನ್ನು ಕೇಳದೆ ಕೊಂದು ತಿನ್ನಬಹುದು ಎಂಬುದಾಗಿ ಹಿಂಸಿಸುತ್ತಾ ಇರುವಿರಿ. ಅಂತಹ ನಿಮ್ಮನ್ನು ನಿರ್ನಾಮ ಮಾಡುವುದಕ್ಕಾಗಿ ಗರುಡ ಅವರೆಲ್ಲವರಿಗೂ ಅಣ್ಣನಾಗಿ ಬಂದಿದ್ದೇನೆ. ವಿನತೆ ಎಂಬವಳಿಗೆ ಮಗನಾಗಿ ಹುಟ್ಟಿಕೊಂಡಿರುವೆ. ಕಶ್ಯಪ ಬ್ರಹ್ಮನ ಮಗ ನಿಮ್ಮ ಸರ್ವನಾಶಕ್ಕಾಗಿ ಬಂದಿದ್ದೆ. ನೀನು ಯಾರ ಮಗನಾದರೂ ನನಗೆ ನುಂಗುವುದಕ್ಕೆ ಕಷ್ಟ ಆಗಲಿಕ್ಕೆ ನಿನ್ನ ತಾದ ಶೌರ್ಯಕ್ಕೆ ಮೆಚ್ಚಿದ್ದೇವೆ. ಆಯ್ತಲ್ಲ, ಎಲ್ಲೆಲ್ಲ ಹೋಗಿ ಕೆಲಸದವರು ಅಂದ್ರೆ ಹೀಗೆ ಬೇಕು. ಹೌದಪ್ಪ, ಒಂದು ನಿನ್ನ ಕೆಲಸದ ನಿಷ್ಠೆ, ನಿನ್ನ ನಿಷ್ಠೆಗೆ ನಾವು ಮೆಚ್ಚಿದ್ದೇವೆ. ಮೆಚ್ಚಬೇಕು. ಹೌದಾ? ಏನು ಕೊಡುವುದಿಲ್ಲ ಇಮ್ಮ, ಸುಮ್ಮನೆ ಮೆಚ್ಚಿಗೆ ಮಾತ್ರ. ಅಲ್ಲ, ನಿನಗೆ ಬೇಕಾದ್ದು ನಮ್ಮದಾಗುತ್ತದೆ. ಹೌದಾ? ಇವನ್ ಇಲ್ಲದಿದ್ರೆ ನಮ್ಮ ಪ್ರಾಣವೇ ಹೋಗುತ್ತಿತ್ತು. ಹೋಗಲಾಗಿತ್ತು. ಆದ್ರೆ ನೀ ಮಾಡ್ತಿದ್ಯಾ? ನಿಮಗೆ ಇಷ್ಟಿಷ್ಟು ಹಾಕುದು ನಾನು, ನೀ ಮಾಡ್ತಿದ್ಯಾ? ನಾನಿನ್ನ ದೊಡ್ಡಮ್ಮ. ಇದು ಅಮ್ಮ, ಇದು ವಿಹಾರ ಇಲ್ಲೆಯಾ? ಇಲ್ಲಿ ಅಲ್ಲ, ಇನ್ನು ತುಂಬಾ ಕಡೆ ತುಂಬಾ ಕಡೆ ನೋಡ್ಲಿಕ್ಕೆ ಉಂಟು. ಎಷ್ಟು ನೋಡ್ಲಿಕ್ಕೆ ಉಂಟು, ಉಳಿದಿದೆ ಎಷ್ಟು. ಚಿಕ್ಕಮ್ಮ, ನಮಗೆ ಬೇರೆ ಕಡೆ ಕರ್ಕೊಂಡು ಹೋಗ್ಲಿ. ಆಯ್ತು. ಇನ್ನು ನಿಮ್ಮ ಆಸೆ ಮುಗಿಯಲಿಲ್ಲ. ಇನ್ನು ಯಾವ ದೃಶ್ಯ ನೋಡಬೇಕು? ಇನ್ನು ಕರುಣಾ ದೃಶ್ಯ ಆಯ್ತು, ವೀರರಸ ಮುಗಿದಾಯ್ತು. ಇನ್ನು ಯಾವುದು? ಇನ್ನು ಶೃಂಗಾರ, ಶೃಂಗಾರ ಇದೆಲ್ಲ ಹೀಗೆಲ್ಲ ಹೀಗೆ ಎಸೆಯುವುದು, ಅದೊಂದು ಕಡೆಗೆ ಹೋಗಿ ಬೀಳುವುದು. ಈ ಪ್ರಾಯದಲ್ಲೂ ಶೃಂಗಾರ ಬೇಕಲ್ಲ ಅಮ್ಮ. ಇವರಿಗೆಲ್ಲ ಏನು ಮಾಡಬೇಕು? ಮಗುವೆ ಪರಾಧೀನ ಹೀಗೆ ಪೂರೈಸಬೇಕು ಆಡಬೇಕು ಆಗದು ಮಗುವೇ ಪರಾಧೀನಗೊಳಗಿದ್ದು ಮಗುವೇ. ಸಮಾಧಾನವನ್ನು ಮಾಡಿಕೋ ಕಂದ. ರಾಕ್ಷಸರಲ್ಲಿ ನನ್ನನ್ನು ಪೆಟ್ಟದಿಂದ ಸಾಯುವಂತೆ ಮಾಡಿದ್ರು ಪಾಪಿಗಳು. ಕಂದ, ಆದ್ರೆ ಏನು ಮಾಡೋಣ, ಎಲ್ಲರನ್ನು ಹೊಡೆದು ಓಡಿಸಿದರು. ನಿನಗೆಷ್ಟು ನೋವಾಗಿದೆ ಎನ್ನುವುದು ನನಗೆ ಅರ್ಥವಾಗುತ್ತಾ ಉಂಟು. ಗಗನದಲ್ಲಿ ಸಂಚರಿಸಿದೆ ಅವರನ್ನು ಹೊತ್ತುಕೊಂಡು. ನಿನಗೆಷ್ಟು ರೋಷಾವೇಶ ಉಕ್ಕುತ್ತಾ ಇದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಂಡವಳಿದ್ದೇನೆ. ಬಾರದೆ ಇರ್ತದೆ ಹೇಳಿ ಕಂದ, ಅಮ್ಮ. ಈ ಸಿಟ್ಟಿನ ಬರದಲ್ಲಿ ಅವರಿಗೆ ಹೊಡೆಯುವುದಕ್ಕೆ ಮುಂದಾಗುತ್ತಾ ಇದ್ದೀಯ. ಯಾವ ಕಾರಣಕ್ಕೂ ನೀನು ಅವರಿಗೆ ಹೊಡೆಯಬಾರದು. ಯಾಕೆ ಗೊತ್ತೇ? ನಾವು ಅವರ ಸೇವೆಯನ್ನ ಮಾಡುವವರು. ಅವರ ಸೇವಾ ಕೈಂಕರ್ಯವನ್ನು ನಾವು ಮಾಡ್ತಾ ಇರುವ ಕಾರಣದಿಂದಲಾಗಿ ಅವರಿಗೆ ಹೊಡೆಯ ಕೂಡದು. ನೀನು ಕೂಡ ಅವರ ಸೇವೆಯನ್ನು ಮಾಡಲೇಬೇಕು ಮಗನೇ. ಅಮ್ಮ ಅಮ್ಮ, ಒಂದು ಕೇಳಿಕೆ ತಾಯಿ. ಇದುವರೆಗೆ ಅವರ ಸೇವೆಯನ್ನು ಮಾಡಿಕೊಂಡು ಬಂದವರು ನೀವು. ತುಂಬಾ ಸಮಯಗಳಿಂದ ಮಾಡ್ತಾ ಇದ್ದೀವಿ. ನಿಮಗೆ ಚಿತ್ರಹಿಂಸೆಯನ್ನು ಕೊಡುವುದು ಕಣ್ಣಾರೆ ಕಂಡಿದ್ದೇನೆ. ಆದರೆ ನಾನೇನೋ ಬಲಾಢ್ಯನಿದ್ದೇನೆ. ಅಕ್ಷಯ ಬಲವನ್ನು ಹೊಂದಿರುವಂತಹ ನಾನು ಅವರು ಕೊಡುವಂತಹ ಹಿಂಸೆಗೋ ಅವರು ಸೇವೆಯನ್ನು ಅವರು ಹೇಳಿದಂತೆ ಕೇಳುವುದಕ್ಕೆ ನನಗೆ ಕೂಡುತ್ತದೆ. ಆದರೆ ನೀನು ಇನ್ನೂ ಸುದೀರ್ಘ ಕಾಲ ಅವರ ಸೇವೆಯನ್ನು ಮಾಡುವುದಕ್ಕಾಗುತ್ತದೆ ಹೇಳಿ ತಾಯೇ. ಏನು ಕಂದ? ನನ್ನ ಒಂದು ಆಸೆ. ಹೇಗೆ? ನಿಮ್ಮ ಈ ದಾಸಿತ್ವ ಮುಕ್ತಿಯಾಗುವುದು ಹೇಗೆ? ಯಾವಾಗ ಮುಕ್ತಿ? ಅವರಿಗೆ ಮುಕ್ತಿ ಆಗಬೇಕು ಅಂತಾದ್ರೆ ಏನು ಮಾಡಬೇಕು? ಇಷ್ಟನ್ನು ಕೇಳಿಕೊಂಡು ಬಂದ್ರಿ ಅಂತಾದ್ರೆ ತಾಯೇ, ಅವರು ಯಾವ ಕೆಲಸವನ್ನು ಹೇಳುತ್ತಾರೋ, ಯಾವ ಕಾರ್ಯವನ್ನು ಆಡುತ್ತಾರೋ ಅದನ್ನು ಮಾಡುವುದರ ಮೂಲಕ ನಿಮಗೆ ಮುಕ್ತಿಯನ್ನು ಒದಗಿಸುವುದಕ್ಕೆ ಈ ಗರುಡ ಸದಾ ಸಿದ್ಧರಿದ್ದೇನೆ.
ಕೇಳಿಕೊಂಡು ಬಂದಿದ್ದಾವೆ ಕೇಳಿ. ನಾನು ಕೇಳುವುದಕ್ಕಾಗುವುದಿಲ್ಲ ಕಂದ. ಯಾಕೆ ಗೊತ್ತೇ, ನೀನೀಗ ಅವರ ಭರವಸೆಗೆ ಪಾತ್ರನಾದವನು, ಅವರ ಮಾನ ಪ್ರಾಣವನ್ನು ರಕ್ಷಿಸಿದವನು. ಹೀಗಿರುವಾಗ ನೀನು ಏನು ಹೇಳಿದ್ರು ಕೂಡ ಅವರು ಹೇಳ್ತಾರೆ. ಹಾಗಾಗಿ ನನ್ನ ದಾಸ್ಯತ್ವದಿಂದ ಮುಕ್ತಿಯನ್ನು ಪಡೆದುಕೊಳ್ಳಬೇಕು ಅಂತಾಗಿದ್ದರೆ ಅವರು ಏನು ಮಾಡಬೇಕು ಅದನ್ನು ನೀನು ಕೇಳಿಕೊಂಡು ಆಶೀರ್ವಾದ ಮಾಡಿದ್ದಾಯೇ. ಯಾರು ಕದ್ದಾರು? ಕದ್ರು ಕುಮಾರರ ಅಂತ ಹೇಳಿದ್ರು ನಾನು. ಕದ್ರು ಕುಮಾರರು ಕದ್ರು ದೇವ ಮಕ್ಕಳಲ್ಲ ನೀವು? ದೊಡ್ಡಮ್ಮನ ಮಕ್ಕಳು. ಕಶ್ಯಪಾತ್ಮಜರು. ನೀವು ದೊಡ್ಡಮ್ಮನ ಮಕ್ಕಳಲ್ವಾ? ಕಶ್ಯಪೇಯರು. ಹೌದಮ್ಮ, ನಾವು ಅದ್ವಿ ಅಲ್ವಾ? ಆ, ಎಲ್ಲರೂ ತಾಳಿ ಆ, ಕೇಳಿ, ಯಾವುದನ್ನು? ನಾನು ಆಡುವ ಮಾತುಗಳನ್ನು ಕೇಳಿ. ನಿಮ್ಮ ಸೇವೆ ಮಾಡ್ಲಿಕ್ಕೆ ತೊಡಗಿ ಕಾಲ ಎಷ್ಟಾಯ್ತು? ನಾನು ತುಂಬಾ ಸಮಯ ಆಯ್ತು. ಹೇಳಿದ ಕೆಲಸ ಎಲ್ಲ ಪೂರೈಸಿದ್ದೇನೆ ಇಲ್ವಾ? ಹೌದು. ವ್ಯೋಮದಲ್ಲಿ ಎಲ್ಲಿಂದ ಎಲ್ಲಿಗೆ ಸಂಚಾರ, ಹಾ. ಬೇಕಾದಲ್ಲಿಗೆ ಕರೆದೊಯ್ದು ಹಾ. ನಿಮ್ಮ ವಿಹಾರಕ್ಕೆ ಬೇಕಾದ ವ್ಯವಸ್ಥೆ ನಾನು ಮಾಡಿದ್ದೇನೆ ಇಲ್ವಾ ಹೇಳಿ? ಅದಕ್ಕೆ ನಮ್ಮದ್ದು ಕೃತಜ್ಞತೆ ಉಂಟು. ಹೌದಲ್ಲ? ಹಾ. ನನಗೆ ಗೊತ್ತಾಗ್ಲಿಲ್ಲ ಅದು. ಆ? ನಿಮಗೆ ಕೃತಜ್ಞತೆ ಉಂಟು ಅಂತ ನನಗೆ ಗೊತ್ತಾಗ್ಲಿಲ್ಲ ಅಂತ. ಹೌದೇ? ಯಾಕಾಗಿ ನಾನು ಸೇವೆ ಮಾಡಿದೆ? ಹಾ. ಬಲದಲ್ಲಿ ನೋಡಿದ್ರೆ ಹಾ. ನಿಮಗಿಂತಲೂ ಬಲಾನ್ವಿತರಿದ್ದೇನೆ. ನಿಜ. ಕಶ್ಯಪ ಪುತ್ರರಾದಂತಹ ನೀವು ಹಾ. ಪ್ರಬುದ್ಧರಿದ್ದೀರಿ, ಜ್ಞಾನಿಗಳಿದ್ದೀರಿ. ನೀವು ಸ್ವಲ್ಪ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ. ನಿನಗೆ ಇಷ್ಟು ತಡ ಆಯ್ತು ತಲೆಗೆ ಹೋಗುವಾಗ. ಯಾವುದು? ನಾವು ಜ್ಞಾನಿಗಳು ಅಂತ ನನಗೆ ಮೊದಲೇ ಗೊತ್ತುಂಟು. ಆ. ಅದು ಇರ್ಲಿ. ಆ. ನಾನು ಯಾಕೆ ಅದನ್ನು ನೆನಪಿಸಿದೆ? ಯಾಕೆ? ನನ್ನ ಅಮ್ಮ ಬೇರೆಯೋ ನಿಮ್ಮಮ್ಮ ಬೇರೆಯೋ? ಆ, ಆ. ನಿಮ್ಮಮ್ಮ ಹೇಳಿದ ಕೆಲಸ ನಾನು ಮಾಡಿದ್ದೇನಲ್ಲೋ ದೊಡ್ಡಮ್ಮ ಅಂತ ನಾನು ಕಡೆಗಣಿಸಿದ್ದೇನೋ? ಇಲ್ಲ ಇಲ್ಲ ಇಲ್ಲ. ಚಿಕ್ಕಮ್ಮ, ನಿಮಗೆ ಚಿಕ್ಕಮ್ಮ, ನನಗೆ ಅಮ್ಮ ವಿನೋತಾದೇವಿ. ಹೌದಾ? ಒಬ್ಳು ಅಮ್ಮ ಕುಳಿತು ಕೆಲಸ ಮಾಡಿಸುದು, ಮತ್ತೊಬ್ಬ ಅಮ್ಮ ದುಡಿಯುವುದು. ನಿಮಗಿದು ಸಮ ಅಂತ ಆಗುತ್ತದ? ಒಮ್ಮೆ ನಮಗೊಂದು ಅಂತ ತಾಯಿಗೆ ನಾನು ಮಗನಿದ್ದೇನೆ. ಇಂಥ ಮಗನಿಗೆ ಅವಳು ತಾಯಿ ಇದ್ದಾಳೆ. ಫಲಾನ್ವಿತನಾದಂತಹ ನನ್ನ ತಾಯಿಯಾಗಿಯೂ ಅವಳು ಪರರ ಸೇವೆಯಲ್ಲೇ ಕಾಲವನ್ನು ಕಳೆಯುತ್ತಿರುವುದು ನೋಡಿದ್ರೆ ನನಗೆಷ್ಟು ದುಃಖ ಆಗಬೇಕು. ಈಗ ನಿಮ್ಮ ಅಮ್ಮ ಸೇವೆ ಮಾಡ್ತಾ ಇದ್ರೆ ನಿಮಗೆ ಸಂತೋಷ ಆಗ? ಹಾಗಾಗಿ ನನಗೂ ನೋವಾಗುವುದಿಲ್ವೇ? ಹಾಗಾಗಿ ಕೈ ಮುಗಿದು ಬೇಡುದು ನಾನು. ನನ್ನಮ್ಮ ಇನ್ನು ಸೇವೆ ಮಾಡಬಾರ್ದು, ಅವಳು ಸ್ವತಂತ್ರಳಾಗಿ ಸಂತೋಷವಾಗಿ ಮನೆಯಲ್ಲಿ ಕಾಲ ಕಳೆಯಬೇಕೆಂಬ ಉದ್ದೇಶ ನಾನು ಹೊಂದಿದ್ದೇನೆ. ಹಾಗಾಗಿ ನಿಮ್ಮಲ್ಲಿ ಯುದ್ಧ ಇಲ್ಲ, ನಿಮ್ಮನ್ನು ಹೊಡೆ ದುರುಳಿಸುವುದಿಲ್ಲ. ಯಾಕೆ ಈ ಅಮ್ಮನನ್ನು ಹೀಗೆ ದುಡಿಸುವ ಉದ್ದೇಶ ಏನು ನಿಮಗೆ? ಯಾಕಾಗಿ ದುಡಿಸ್ತಾ ಇದ್ದೀರಿ ಅಮ್ಮನನ್ನು? ಇದರ ಹಿಂದೆ ಉಂಟು ಒಂದು ದಿನ ನಿನ್ನ ಹೂವೆಯಲ್ಲಿ ಕರೆದರು ಜನನಿಯರು ಕುದುರೆಯ ಬಾಲವನ್ನು ಗರುಡ, ನಿನ್ನ ಈ ಭಾವವನ್ನು ಕಂಡಾಗ ನಮಗೂ ಅರ್ಥ ಆಗುತ್ತದೆ. ಆದರೆ ಇಷ್ಟೆಲ್ಲ ನಡೆಯುವುದಕ್ಕೆ ಗಣತರವಾದ ಕಾರಣ ಉಂಟು. ಏನು ಕಾರಣ? ಹಿಂದಕ್ಕಾದರೂ ನನ್ನಮ್ಮ ನಿನ್ನಮ್ಮ ಒಟ್ಟಿಗೆ ಇದ್ದರು. ಆ ಕಾಲದಲ್ಲಿ ಅಂಬರ ಪಥದಲ್ಲಿ ಸಾಗುತ್ತಾ ಇತ್ತು ದೇವೇಂದ್ರ ಏರಿದ ಉಚ್ಚೈಶ್ರವಸು.
ಅದನ್ನು ಕಂಡಂತಹ ನನ್ನಮ್ಮ ನಿನ್ನಮ್ಮ ವಾಗ್ವಾದ ಕೇಳಿದರು. ಯಾವ ವಿಷಯ? ಆ ಕುದುರೆಯ ಬಾಲ ಕಪ್ಪು ಅಂತ ನಮ್ಮಮ್ಮನು, ನಿನ್ನಮ್ಮ ಬಿಳಿ ಅಂತಲೂ ವಾದಿಸಿದರು. ಏನು ಮಾಡೋಣ? ಇರುವುದಲ್ವೇ ಸವತಿ ಮಾತ್ಸರ್ಯ ಎನ್ನುವುದು ಉಲ್ಬಣಿಸಿತು. ಮಾರನೇ ದಿವಸ ನೋಡುವುದು ಅಂತ ಪಂಥವಾಯಿತು. ಅಮ್ಮ ನಮಗೆ ಆಜ್ಞಾಪಿಸಿದಳು, ನೇರವಾಗಿ ಆ ಬಾಲ ಕಪ್ಪಾಗಿ ಕಾಣುವಂತೆ ನೀವು ಪ್ರಯತ್ನಶೀಲರಾಗಬೇಕು ಅಂತ. ನಾನೆಲ್ಲ ವಿರೋಧಿಸಿದ್ದೆ ಮೊದಲು. ಆದ್ರೆ ಏನು ಮಾಡೋಣ, ಕೊನೆಗೆ ಅಮ್ಮನ ಮಾತಿಗೆ ಮಕ್ಕಳಾಗಿ ನಾವು ಮರುಳಾಗಬೇಕಾಯಿತು. ಮಾತಿಗೆ ವಿರೋಧ ಹೇಳಲಿಕ್ಕೆ ಆಗುವುದಿಲ್ಲ. ನೇತಾಡಿಕೊಂಡೆವು. ಮಾರನೇ ದಿವಸ ಕಂಡಾಗ ವಾಸ್ತವಾಂಶದಲ್ಲಿ ಅದು ಕಪ್ಪಾಯಿತು. ನಿನ್ನ ಅಮ್ಮನಿಗೂ ನನ್ನಮ್ಮನಿಗೂ ಒಂದು ವಾಗ್ವಾದ ನಡೆಯುವಾಗ ತಾಹ ಇತ್ತು. ಅದು ಕಪ್ಪಾಗಿ ಕಂಡರೆ ನೀನು ನನ್ನ ದಾಸಿಯಾಗಬೇಕು. ವಾಲ ಕಪ್ಪಾದ್ರೆ ದಾಸಿ ಆಗಬೇಕು. ನಿಜ. ಬಿಳಿ ಆದ್ರೆ ನನ್ನಮ್ಮ ನಿನ್ನಮ್ಮನಿಗೆ ದಾಸಿ, ಕಪ್ಪಾದ್ರೆ ನನ್ನಮ್ಮ ನಿನ್ನಮ್ಮ ನಮ್ಮಮ್ಮನಿಗೆ ದಾಸಿ. ಒಂದು ಹೀನ ಪಂಥ ಅಲ್ವಾ? ಅರ್ಥ ಇಲ್ಲದ್ದು. ಆದರೆ ಏನು ಮಾಡೋಣ, ಹಾಗೆ ನಡೆಯಿತು. ಅಲ್ಲಿಂದ ಆರಂಭವಾಗಿದೆ ಇಲ್ಲಿವರೆಗೆ. ಈಗ ನನ್ನಮ್ಮ ವಾಗ್ವಾದ್ಗದ್ದದಂತೆ ತಾಹದಂತೆ ನಿನ್ನಮ್ಮನನ್ನು ದಾಸಿಯಾಗಿಸಿದ್ದಾಳೆ. ಹೌದು, ಅವಳಿಗೆ ದಾಸ್ಯ ವಿಮೋಚನೆ ಮಾಡಬೇಕು ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರಯತ್ನ ಪಡ್ತಾ ನನ್ನ ಚಿತ್ತ ಅರ್ಥ ಆಗಬೇಕು ನಿನಗೆ. ಆದ್ದರಿಂದ ಈಗ ನಾನು ಏನು ಮಾಡಿದ್ರೆ, ನಿಮಗೆ ಯಾವ ರೀತಿಯ ಸೇವೆ ಮಾಡಿದ್ರೆ ನನ್ನಮ್ಮ ಸ್ವತಂತ್ರಳಾಗಿದ್ದಾಳೆ. ಒಮ್ಮೆ ಹೇಳು, ನನ್ನಮ್ಮನಿಗೆ ಸ್ವಾತಂತ್ರ್ಯ ಬೇಕು. ನಿನಗೆ ಸ್ವಾತಂತ್ರ್ಯ ದಿನಾಚರಣೆ ಯಾವಾಗ? ನಿನ್ನ ಅಮ್ಮನಿಗೊಂದು ಸ್ವಾತಂತ್ರ್ಯ ದಿನಾಚರಣೆ ಶೀಘ್ರವಾಗಿ ಆಗುವ ಹಾಗೆ ನಾವು ಮಾಡ್ತೇವೆ. ಆದ್ರೆ ಒಂದುಂಟು, ನಮಗೂ ಸ್ವಂತಿಕೆ ಇಲ್ಲ. ಅಮ್ಮನಲ್ಲಿ ಕೇಳಬೇಕಲ್ಲ ಒಂದು ಅಲ್ವಾ? ಯಾರು ಹೇಳ್ಬೇಕು ನಿಮಗೆ? ನಮ್ಮಮ್ಮ ಹೇಳ್ಬೇಕು. ಎಲ್ಲ ಅಮ್ಮ ಹೇಳಿದಾಗೆ ಕೇಳುವುದು. ಈಗ ನೀನು ನಿನ್ನ ಅಮ್ಮನಿಗೆ ಬೇಕಾಗಿ ಅಲ್ವಾ ಏನಾದ್ರೂ ಮಾತೆಗಾಗಿ ಅಲ್ವಾ? ಮತ್ತೆ ನಾವು ಮಾತೆಗಾಗಿ ಏನಾದ್ರೂ ಮಾಡಬೇಡ್ವಾ? ಹೌದೌದು, ಮಾತೆಗಾಗಿ ಅಲ್ಲ ಅವತ್ತು ಬಾಲ ಹಿಡಿದದ್ದು. ಈಗ ಮಾತಿಗಾಗಿ ಏನಾದ್ರೂ ಮಾಡ್ತೇವೆ. ಸ್ವಲ್ಪ ಬದಿಗೆ ಎಂತದಂತೆ ಇವನದ್ದೆಂತದ್ದು? ಇವನ ಕೆಲಸ ಸೇವೆ ಮಾಡುದು ಬಿಟ್ಟು ಇವ ಎಂತ ಮಾತಾಡುದು? ನಿಮ್ಮ ಹತ್ರ ಪಟ್ಟಾಂಗ ಮಾತಾಡುದು ಎಂತದಂತೆ ಹೇಳಿ. ಎಂತದ್ದು? ನೀನು ತಮಾಷೆ ಮಾಡಿ ನಮಸ್ಕಾರ ಮಾಡುದ? ಆಗ ಕಂಡ ಗರುಡ ಅಲ್ಲ, ಈಗ ಮತ್ತೆ ಈಗ ಹೊಸ ಗರುಡ. ಇವ್ ನೀನು ತಮಾಷೆ ಮಾಡಿ ನಮಸ್ಕಾರ ಮಾಡುದ? ಅದೇ ಅವನೇ. ಈಗ ಆಗದ ಹಾಗೆ ಇದು ಬ್ಯಾರೆ ಅಲ್ಲ, ಎರಡು ಒಂದೇ. ಇದು ಬ್ಯಾರೆ, ಭಾವದಿಂದ ಬ್ಯಾರೆ ಅಂತ. ನನ್ನನ್ನು ಕರೆಯುವುದು ಯಾಕೆ? ಮತ್ತೆ ನೀವು ಮಾತಾಡುದು ಯಾಕೆ? ನೀವು ಕರೆದ ಮೇಲೆ ನನ್ನ ಹತ್ರ ಮಾತಾಡ್ಬೇಕು. ಹೇಳಿ. ಇನ್ನು ನೀವು ಎಂತದ್ದು ಸೇವೆ ಮಾಡಿಸಿಕೊಳ್ಳುವುದು? ಇನ್ನೂ ಸೇವೆ ಮಾಡ್ಬೇಕಮ್ಮ. ಅಮ್ಮ ಗೊತ್ತಿಲ್ಲ, ಎಂತದ್ದು? ಹಿಂದಿನಿಂದ ಬಹಳಷ್ಟು ಮಾತಾಡ್ತಾರೆ. ಎಂತಂತ ಹೇಳಿ? ಇನ್ನೂ ಅವಳದ್ದೊಂದು ಸೇವೆ ಮುಗಿಲಿಲ್ಲ. ಅವರು ಇರುವುದೇ ಸೇವೆಗಾಗಿ. ಅವರು ಸೇವೆಗಾಗಿ, ಹೌದು. ತಾಹದಿಂದ ಸೇವೆ ಅಲ್ವಾ ಅಮ್ಮ? ಎಂತದ್ದು? ಈಗ ನೀನು ನೋಡು, ನಿನ್ನ ಸೇವೆ ಇನ್ನು ನಾವು ಮಾಡ್ತೇವೆ. ಎಂತದಕ್ಕೆ? ಅವರಿಗೆ ಈ ಸಲ ಒಂದು ಬಂಧ ವಿಮೋಚನೆ ಆಗಬೇಕು. ಅವರದ್ದು ದಾಸ್ಯತ್ವ ವಿಮೋಚನೆ ಆಗಿಲ್ಲ, ನೀನು ಬಂಧ ವಿಮೋಚನೆ ಆಗಬೇಕು. ವಿಮೋಚನೆ ಆಗಬೇಕು ಅಂತಿದ್ರೆ ನೀನೇ ದಾರಿ ಹೇಳಬೇಕು. ಅಮ್ಮ ಎಂತದ್ದು? ಈಗಲಾದ್ರೂ ನಿನ್ನ ಮಗನಾಗಿ ಪ್ರಾರ್ಥನೆ. ಎಂತದ್ದು? ಅವನ ಅಮ್ಮನನ್ನೊಂದು ದಾಸ್ಯ ವಿಮೋಚನೆಗೊಳಿಸಬೇಕಿದ್ರೆ ಏನು ಮಾಡುವುದಕ್ಕೂ ಅವ ಸಿದ್ಧ. ಏನು ಸೇವೆ ಮಾಡಲಿ ಹಾಗೆ ನೀನು ಅಲ್ಲಿ ಬದಿಯಲ್ಲಿ ನಿಲ್ಲು. ಮೇಲುಗಿರಿಯ ಸಾರು ಪ್ರದೇಶಕ್ಕೆ ಹೋಗಬೇಕಾ? ಅದೆಲ್ಲ ಹಾಗೆ ಆಯ್ತಲ್ಲ. ಇನ್ನೆಂತದ್ದು? ಈಗ ನೀವು ಹೇಳಿದ ಹಾಗೆ ದಾಸ್ಯತ್ವ ವಿಮೋಚನೆ ಆಗಬೇಕು. ನಾವೊಂದು ಉಪಾಯ ಮಾಡುವ. ನಿನ್ನ ಸೇವೆಗೆ ನಾವಿದ್ದೇವೆ. ಇವನನ್ನು ದೂರಕ್ಕೆ ಹಾರಿಸಬೇಕು. ಈಗ ಹೋದದ್ದು ನಾವು ರಾಮಣೀಯಕ್ಕೆ ದ್ವೀಪಕ್ಕೆ. ಎಂತದ್ದು? ಸಮಸ್ಯೆ ಇವನದ್ದೇ. ಹೌದು. ಈ ಸಮಸ್ಯೆಯಿಂದ ಬಗೆಹರಿಸಬೇಕಾದ್ರೆ ನಾವು ದೂರಕ್ಕೆ ಕಳಿಸಬೇಕು. ದೂರಕ್ಕೆ ಅಂದ್ರೆ ಎಲ್ಲಿಗೆ? ಸ್ವರ್ಗಲೋಕಕ್ಕೆ. ಸ್ವರ್ಗಸ್ಥ ಆಗುದಾ? ಅಯ್ಯೋ, ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕಕ್ಕೆ. ಸ್ವರ್ಗಲೋಕದಿಂದ ಅಮೃತ ಭಾಂಡವನ್ನು ಹಿಡಿದು ಬರುವುದಕ್ಕೆ ಹೇಳ್ಬೇಕು ಇವನ ಹತ್ರ. ಅದನ್ನು ತಂದು ಎಂತದ್ದು ಮಾಡುವುದು? ಅದನ್ನು ತಂದು ನಿನ್ನ ತಲೆಗೆ ತುರಿಯುವುದು. ಬೆಕ್ಕು ತಕ್ಕಡಿ ಕುಂಭಾಭಿಷೇಕ ಉಂಟ, ಅದನ್ನೇ ಮಾಡಬೇಕು. ಅಯ್ಯೋ ಕುಂಭ, ನೀನು ಅರ್ಥ ಆಗುದಿಲ್ಲ ಅಂತ ಹೇಳಿ. ಎಂತದ್ದು? 4 ತೆಂಗಿನಕಾಯಿ ವಿಷಯ ಬಿಟ್ರೆ ಬೇರೆ ಎಂತದೂ ಇಲ್ಲ ನಿನಗೆ. ಇಷ್ಟು ಶುದ್ಧ ಮಾತಾಡ್ತೀನಿ. ಅಮ್ಮ, ನಿನಗೆ ಬೇರೆ ಅಮೃತ ಅಂದ್ರೆ ಏನು? ನಿನಗೆ ಹೆಣ್ಣು ಅಂದ್ರೆ ಏನು? ನಿನಗೆ ಈಗ ಬರ್ಲಿ. ನಿನಗೆ ಕೂತಲ್ಲಿಗೆ ಬರ್ತದಮ್ಮ, ನಮಗೆಲ್ಲ ಹಾಗ ಕೂತಲ್ಲಿಗೆ ಸೇವೆ. ನೀನು ತಂದ ಕೂತಲ್ಲಿಗೆ ಬರುವುದು. ತೆಂಗಿನಕಾಯಿಗೆ ಹೇಗೆ ಈ ಸಲ? ಅಲ್ಲ, ತೆಂಗಿನಕಾಯಿನ ತಲೆಗೆ ಹೊಡಿಲಿಕ್ಕೆ. ಇದು ತೆಂಗಿನಕಾಯಿ ಇಲ್ಲದಿದ್ರೆ ಮತ್ತೆ ಇರುವುದಿಲ್ಲ, ಅದು ಒಂದು ವಿಷಯ ಬೇರೆ. ಅಮೃತ ಭಾಂಡವನ್ನು ತರಲಿಕ್ಕೆ ಹೇಳಬೇಕು ನಾವು. ಅಮೃತ ಭಾಂಡವನ್ನು ತಂದ್ರೆ 2 ಉಪಯೋಗ ಉಂಟು. ಏನು? ತಂದ್ರೆ ನಮಗೆ ಉಪಯೋಗ. ಹೇಗೆ? ತರದಿದ್ರು ನಮಗೆ ಉಪಯೋಗ. ಹೇಗೆ? ತಂದ್ರೆ ನಾವು ಅಮೃತವನ್ನು ನೀವು ಕುಡಿತೀರಿ.
ಕುಡಿದ್ರು ನಿಮಗೊಂದು ಶಾಪ ಹಾಕಿದ್ದೇನೆ ನಾನು. ಹೌದು ಮತ್ತೆ ಹೋಗಿ ಅಂತ ಹೇಳಿ. ಮುಂದೆ ಜನಮೇಜಯನ ಯತ್ನ ಕುಂಡದಲ್ಲಿ ನೀವು ಸಟ್ಟು ಹೋಗ. ಒಂದು ವೇಳೆ ನೀಗವನ್ನು ನಿನ್ನ ಹಲ್ಲು ಉಂಟಲ್ಲ, ಎಲ್ಲಿಯಾದ್ರೂ ಅಲ್ಲಿ ಕಬ್ಬು ಕೊಡ್ತಾ ಇದ್ರೆ ರಸ ಬರ್ತಿತ್ತು. ನಿನ್ನದು ಅಮೃತವನ್ನು ನೀವು ಕುಡಿದರೆ, ಜರಾಮರಣ ವರ್ಜಿತವಾದಂತಹ ಅಮೃತವನ್ನು ಕುಡಿದರೆ ನಿಮಗೆ ಮರಣವೇ ಬರುವುದಿಲ್ಲ. ನೀವು ಬದುಕಿ ಉಳಿಬೇಕಾ? ನೀವು ಅಮೃತವನ್ನು ಕುಡಿಬೇಕಾ? ಅವ ತರಬೇಕು. ಒಂದು ವೇಳೆ ಅವನಿಗೆ ತರಲಿಕ್ಕೆ ಆಗದಿದ್ರೆ ಮಾರಿ ಸಂತಾನ ಹೋದದ್ದಾಚೆ ಹೋಗ್ಲಿ, ದೂರಕ್ಕೆ ಹೋಗ್ಲಿ, ನಮ್ಗೆ ಬರುವುದೇ ಇಲ್ಲ. ಅಮ್ಮ ದೊಡ್ಡ ಹಿಂಸೆ ಆಗ್ತದೆ ಅವನದ್ದು. ಅವನದ್ದು ಆ ಉಗುರುಗಳು ಉಂಟಲ್ಲ, ಅದರಲ್ಲಿ ಒಂದು ಹೀಗೆ ಪರಚಿದ್ರೆ ನಮಗೆ ದೇವ್ರೇ. ಅಮ್ಮ ದಾಸ್ಯತ್ವ ಬಿಡಿಸ್ತೀಯಲ್ಲ, ಅದು ತಂದ್ರೆ ದಾಸ್ಯತ್ವ ಬಿಟ್ಟು ಬಿಡಿಸ್ತೇನೆ ನಾನು. ಕೆಲವು ಸಲ ಕೂತುತ್ತಿದ್ದವರಿಗೆಲ್ಲ ಮತ್ತೆ ದುಡಿಲಿಕ್ಕೆ ಆಗುದಿಲ್ಲ. ನೀನೀಗ ದುಡಿದಿದ್ಯಾ? ನೀನು ಕೂತೇ ನಿಂದದ್ದು. ನಿನ್ನ ಸೇವೆಗೆ ನಾವಿದ್ದೇವಲ್ಲಮ್ಮ. ಆಯ್ತು. ಹಲವು ಮಕ್ಕಳ ತಾಯಿ ಎಂತದ್ದು? ಅಮೃತೇಶ್ವರಿ. ಅದೇ ಅಮೃತವನ್ನು ತಂದರೆ ಅಮೃತ ತಂದೆ. ಅಮ್ಮ ನಾನೇ ಕೇಳ್ತೇನೆ, ನೀನೇ ಕೇಳು. ಹೇಳಿದ್ರಾದೀತಮ್ಮ, ನನಗೆ ಒಂದು ಶಬ್ದ ಕೇಳಿತ್ತು, ಮಾರಿ ಸಂತಾನ ಅಂತ. ಇಲ್ಲಪ್ಪ, ಮಾರಿ ಸಂತಾನ ಅಂತಂದ್ರೆ ಮಾರಿ ಅಂದ್ರೆ ಮಾರಿ ಅಮ್ಮ ತುಂಬಾ ಬೇಕಲ್ಲ. ಅಮ್ಮ ನಾನು ಒಬ್ಬನೇ ಇರುವುದು, ನಿಮ್ಮ ಜಾಗಗಳು ತುಂಬಾ ಕಾಣ್ತವೆ. ಇಲ್ಲ ಈಗ ಬರಬೇಕು. ಇದು ನಮ್ಮದೊಂದು ಉದ್ದೇಶ ಉಂಟು. ದಾಸ್ಯತ್ವ ಬಿಡುಗಡೆ ಮಾಡಬೇಕು ಅಂತಿದ್ರೆ ನೀನು ಈಗಲೇ ಸ್ವರ್ಗಕ್ಕೆ ಹೋಗ್ಬೇಕು. ಅಮ್ಮನನ್ನು ಬಿಟ್ಟು ನಾನು ಸ್ವರ್ಗಕ್ಕೆ ಹೋಗುದಾ? ಹಾಗಲ್ಲ, ಸ್ವರ್ಗಕ್ಕೆ ಹೋಗಿ ಅಲ್ಲಿ ಅಬ್ದೀಮತನದ ಕಾಲದಲ್ಲಿ ಸಿಕ್ಕಿದೆ ಅಮೃತ. ಆ ಅಮೃತವನ್ನು ನೀ ತಂದರೆ ಅದನ್ನು ನಾವು ಕುಡಿದ್ರೆ ನಮ್ಮನ್ನು ಬದುಕಿಸಿದ ಪುಣ್ಯ ನಿನಗೆ. ಈಗ ಸತ್ತಿದ್ದೀರಾ ನೀವು? ನಾವು ಮುಂದೆ ನಮ್ಮದೆಲ್ಲ ಭಯಂಕರ ಉಂಟು. ತರುವ ಮಾತ್ರ ಕೆಲಸ ಅಲ್ಲ, ನಮಗೆ ಬದುಕಿಸುವ ಕೆಲಸ. ಬದುಕು ಕೊಟ್ಟ ಪುಣ್ಯ ನಿನಗೆ ನಾಗದೋಷವೇ ಬರುವುದಿಲ್ಲ. ಮಾತ್ರ ಅಲ್ಲ, ನಿನ್ನ ಅಮ್ಮನನ್ನು ದಾಸ್ಯತ್ವದಿಂದ ನನ್ನಮ್ಮ ಬಿಡುಗಡೆ ಮಾಡ್ತಾರೆ. ಅಮೃತವನ್ನು ತರಲಿಕ್ಕೆ ಕದ್ದರಮ್ಮ ಹೇಳಿದ ಸರಿ. ಕದ್ರಮ್ಮ ನೀವು ಸರಿಯಾಗಿ ಒಂದು ಸಲ ಚಂಚು ಸ್ವಲ್ಪ ಹೋದ್ರ ಕೊಡುದು ನನಗೆ. ಕದ್ದರ ದೇವಿ. ಕದ್ರು ದೇವಿ ಯಾವುದನ್ನು ಕದ್ರು? ಅಲ್ಲ, ಕದ್ರು ದೇವಿ. ದೇವಿ ಕದ್ರು. ದೊಡ್ಡಮ್ಮ. ದೊಡ್ಡಮ್ಮ ಅಲ್ಲ, ದೊಡ್ಡಮ್ಮ. ದಡ್ಡ ನೀನು. ದೊಡ್ಡಮ್ಮ ಕದ್ರು ದೇವಿ. ಸ್ವರ್ಗಕ್ಕೆ ಹೋಗ್ಬೇಕು. ಸ್ವರ್ಗಕ್ಕೆ ಅಲ್ಲಿ ಅಮೃತ ಇರೋದು ಸ್ವರ್ಗದಲ್ಲಿ ಅಲ್ವಾ? ಅದೆಲ್ಲಿ? ಮತ್ತೆ ನರಕಕ್ಕೆ ಹೋದ್ರೆ ಆಗ್ತದ? ನಾನು ಅಲ್ಲ ಹೇಳಿದ್ದು, ನಾನು ಸ್ವರ್ಗ ಲೋಕ ನೆನಪು ಮಾಡಿದ್ದೀನಿ. ಜಾಗ್ರತೆಗೆ ಸ್ವರ್ಗಕ್ಕೆ ಹೋಗಬೇಕು, ಅಮೃತ ಭಾಂಡವನ್ನು ತಂದು ಕೊಡ್ಬೇಕು. ನಾನು ಅಮೃತ ಭಾಂಡವನ್ನು ಒಪ್ಪಿಸಿದ ಕಾಲಕ್ಕೆ ನನ್ನ ಅಮ್ಮ ಬಿಡುಗಡೆ ಆಗಿದ್ದಾಳೆ. ಬಿಡುಗಡೆ ಆಗಿ ಆಯ್ತು. ಹೌದಲ್ಲ? ಹೌದೌದು. ಆಯ್ತಾ? ಹಾಗಾದ್ರೆ ಹೋಗುದು ಯಾಕೆ ನಾನು? ಅಲ್ಲ, ಈಗಲೇ ಆಯ್ತಾ ಬಿಡುಗಡೆ? ಈಗಲೇ ಬಿಡುಗಡೆ ಆಗುದಿಲ್ಲ. ತಂದು ಒಪ್ಪಿಸಿ ಇವರು ಕುಡಿಬೇಕು. ಆಮೇಲೆ ಕುಡಿಯುವುದಕ್ಕೆ ಕೊಟ್ರೆ ನಾನು ಸ್ವರ್ಗಕ್ಕೆ ಹೋದನ, ಅಮೃತವನ್ನು ತಂದು ಕೊಟ್ಟನ, ನನ್ನ ಅಮ್ಮ ಬಿಡುಗಡೆ ಹೊಂದಿದ್ಳು. ಆಮೇಲೆ ನೆಮ್ಮದಿಯಲ್ಲಿ ನಾನಿರ್ಬಹುದು. ನೆಮ್ಮದಿಯಲ್ಲಿರ್ಬಹುದು. ಆದೀತಮ್ಮ, ಈ ಕ್ಷಣವೇ ಸ್ವರ್ಗಧಾಮದ ಕಡೆಗೆ ಹೊರಟೆ. ಮತನದಿ ದೊರೆತ ಪಾಲಿಸಿದರೆ ಸುಖದೋಳ್ಗೆಳುವೆನು ಖಚಿತ. ಮೇಲಾದವ ಪಾಲಿಸಿದರೆ ಸುಖದೋಳ್ಗೆಳುವೆನು ಖಚಿತ. ಪೂರ್ವಕ್ಕೆ ನಡೆಗೆ ಜನನಿಗೆ ಗಾಳಗಳೆಂದರ ಪಾಲಾಪಿಯ ಮತನದಿ ದೊರೆತ. ಏನು ಕಂದ ಇವತ್ತು ಸಂತೋಷ
ದೊರಕಿದೆ. ಆ, ನೀನು ಬಿಡುಗಡೆ ಹೊಂದಿದ ಹಾಗೆ, ಅದು ಹೇಗೆ? ನೀನು ಸ್ವತಂತ್ರಳಾದ ಹಾಗೆ. ಯಾವಾಗ ಹೇಗೆ ಅಂತ ಬೇಕಲ್ವ ಕಂದ? ನೀನೇ ಹೇಳಿದೆಯಲ್ಲ, ಆ, ಪರಾಧೀನದಲ್ಲಿದ್ದೇವೆ, ಅವರನ್ನು ನೋಯಿಸುವ ಅಧಿಕಾರ ನಮಗಿಲ್ಲ ಮಗನೇ. ಇಲ್ಲವೇ ಇಲ್ಲ. ಹಾಗಾಗಿ ಆ. ಬಿಡುಗಡೆಗೆ ಯೋಗ್ಯವಾದಂತಹ ಮಾರ್ಗವನ್ನು ಅವರಲ್ಲೇ ಮಾತನಾಡಿ ಕಂಡುಕೋ ಎಂಬ ಹಾಗೆ ಆ, ಅವರಲ್ಲಿ ಹೋಗಿ ಮಾತನಾಡಿದೆ. ಹೌದಾ? ಸಮಾಧಾನ ಚಿತ್ತದಿಂದ ಸಂಯಮದಿಂದ ಮಾತನಾಡಿದ ಕಾಲಕ್ಕೆ ಅವರ ಯೋಗ್ಯ ಮಾರ್ಗ ಹೇಳಿದ್ದಾರೆ. ಏನು? ಅವರಿಗೆ ಒಂದು ತೀರ್ಮಾನ ಮಾಡ್ಲಿಕ್ಕೆ ಆಗುದಿಲ್ಲ. ಹಾ, ಅಮ್ಮನನ್ನು ಕರೆದ್ರು. ಅದು ಮೊದಲಿನಿಂದಲೂ ಹಾಗೆ, ಸಣ್ಣಿಂದಲೂ ಬಂದ ಅಭ್ಯಾಸ ಅದು. ಅಮ್ಮ ಹೇಳಬೇಕು, ನಾವು ಹೇಳುವುದಿಲ್ಲ ಅಂತ. ಹಾಗಾಗಿ ಆ. ದೊಡ್ಡ ಮನೆ ಒಂದು ಮಾರ್ಗ ಸೂಚಿಸಿದ್ದಾಳೆ. ಹೇಗೆ? ಅವರಿಗೆ ಒಂದು ಸಾಹಿತ್ಯವೇ ಅಂತ ಭಯ ಉಂಟಂತೆ ಊರಗಾದಿಗಳಿಗೆ. ಆ, ಅವರಿಗೆ ಬದುಕಿ ಉಳಿಯಬೇಕಂತೆ. ಅದಕ್ಕಾಗಿ ಆ, ಪಾಲಾಬ್ದಿಯ ವತನದಲ್ಲಿ ದೊರಕಿದಂತ ಅಮೃತವೆಂಬಂತಹ ದಿವ್ಯ ಪೇಯ, ಆ, ಜರಾ ಮರಣ ವರ್ಜಿತವಾದಂತಹ ದಿವ್ಯ ಪೇಯ ದೇವತೆಗಳು ಕುಡಿದು ಆ. ಉಳಿದದ್ದನ್ನು ಬಹಳ ಭದ್ರವಾಗಿ ಸ್ವರ್ಗಧಾಮದಲ್ಲಿ ಉಳಿಸಿಕೊಂಡಿದ್ದಾರೆ. ಆ, ಅದನ್ನು ತಂದು ಕೊಟ್ಟೆ ಅಂತ ಆದ್ರೆ ಕೊಟ್ಟೆ ಅಂತಾದ್ರೆ ಆ ಕ್ಷಣದಲ್ಲಿ ಆ. ನಿನ್ನಮ್ಮ ಸ್ವತಂತ್ರಳು ಅಂತ ಹೇಳಲಾಂ. ಅದಕ್ಕೆ ತರ್ಕದ ಹರ್ಷ. ಯಾರು ನೀನು? ಹೌದು. ಏನು ಮಗ ನೀನು ಹೀಗೆ ಮಾತಾಡ್ತಾ ಇದ್ದೀಯ? ಏನಮ್ಮ ಭಯದ ಛಾಯೆ? ಮತ್ತೆ ಯಾಕೆ? ಸ್ವರ್ಗಕ್ಕೆ ಹೋಗುವುದು ಅಭಿಯ ಮಗ್ಯದೋ ಉದ್ಧಕ ವರ್ಗ ಪ್ರಸಿದ್ಧರಿದ್ದವರು ಹದಬಲರು ಹೊತ್ತಿದ ರಾತ್ರಿಯ ಉರಿದಣಿಸೆಟ್ಟು ಎದ್ದು ಶಕ್ತಿಯುಳ್ಳೆರಡು ಇದ್ದ ಪ್ರಬುದ್ಧ ಸುಂದರಿಯ ವಿಕ್ತರ ಕೊತ್ತಿ ಮುತ್ತು ಮುತ್ತಿಗೆ ತಿಳದೆ ಸುದ್ದಿಯನ್ನು ಸುತ್ತರಂದು ಕಾರ್ಯಲಯ ಹೊತ್ತಿ ಮುತ್ತಿನ ಭಾವಿಗೊಳ್ಳದೆ ಸುದ್ದಿಯನ್ನು ಸುತ್ತರಂದು ಕಾರ್ಯಲಯ ಹೊತ್ತಿ ಮುತ್ತಿನ ಭಾವಿಗೊಳ್ಳದೆ ಮಗನೇ 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 ನಿನ್ನ ಮಾತುಗಳನ್ನು ಕೇಳುವಂತಹ ಸಮಯದಲ್ಲಿ ಸಂತೋಷವೇ ನನಗಾಗುತ್ತಾ ಉಂಟು. ಮತ್ತೆ ಚಿಂತೆಯ ಛಾಯೆ ಕಾಣ್ತಾ ಇದೆ ಮುಖ. ಕಾರಣ ಉಂಟು. ಏನು? ಏನು ಸ್ವರ್ಗ ಅಂತ ಹೇಳಿದ್ರೆ ಹತ್ತಿರದಲ್ಲಿ ಉಂಟು ಅಂತ ಭಾವಿಸಿಕೊಂಡಿದ್ದೀಯ ನೀನು? ಎಲ್ಲಿ ಆಗಲಿ ನಮಗೆ ಯಾರು ಹುಡುಕಿಕೊಂಡು ಹೋಗಿದ್ದೇನೆ. ಮಗನೇ, ಅದಕ್ಕೆ ಎತ್ತರವಾಗಿರುವಂತದ್ದು, ಅಭೇದ್ಯವಾದದ್ದು. ನಿನ್ನ ಮಗ ಸಾಮಾನ್ಯ ಅಂತ ತಿಳಿಬೇಡ, ಬಲಿಷ್ಠನಿದ್ದೆ. ಅಯ್ಯೋ, ಗೊತ್ತಿದೆ ನನಗೆ ಹಾ. ನಿನ್ನ ಶಕ್ತಿ ಸಾಮರ್ಥ್ಯ ಏನು ಎನ್ನುವುದರ ಬಗ್ಗೆ ಹಾ. ಎರಡು ಮಾತಿಲ್ಲ. ನಾನೇನು ಅದರ ಬಗ್ಗೆ ಆಲೋಚನೆ ಇಲ್ಲದೆ ಮಾತಾಡ್ತಾ ಇರುವವಳಲ್ಲ. ನಿನ್ನ ಸಾಮರ್ಥ್ಯದ ಬಗ್ಗೆ ನಂಬಿಕೆಯೇ ನನಗುಂಟು. ಆದರೆ ಏನಮ್ಮ? ಹೋಗಿ ಪಡೆದುಕೊಂಡು ಬರ್ತೀನಿ ಎನ್ನುವಂತಹ ಭರವಸೆ ನಿನಗುಂಟಲ್ವೇ? ಓಹೋ. ಆ ಭರವಸೆ ಒಂದು ಸಾಕು ನಿನಗೆ. ಭರವಸೆ ಯಾಕೆ ಉಂಟು? ನಾನು ಹುಟ್ಟಿ ಬರುವ ಕಾಲಕ್ಕೆ ನೀನು ಬಳಿಯಲ್ಲಿರ್ಲಿಲ್ಲ. ಕ್ರೋಧದಿಂದ ಒಮ್ಮೆ ಆರ್ಭಟಿಸಿ ನಾನು ರೆಕ್ಕೆ ಬಡಿದೆ ಅಂತ ಅಂದ್ರೆ ಲೋಕವೇ ಅಲ್ಲೋಲ ಕಲ್ಲೋಲವಾಗಿದೆ. ಸಪ್ತರ್ಷಿಗಳು, ದೇವತೆಗಳು ಎಲ್ಲವರು ಆಗಮಿಸಿ ನನ್ನನ್ನು ಸ್ತುತಿಸಿದ ಕಾಲಕ್ಕೆ ನಾನು ಶಾಂತ ಗರುಡನಾದದ್ದು. ಮೊದಲಿನ ರೂಪ ಉಂಟಲ್ಲ, ನಿಮಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡಪ್ಪ, ನನಗೆ ನನ್ನ ಮಗ ಈ ರೂಪದಲ್ಲೇ ಸದಾಕಾಲ ಇರಬೇಕು. ನಾನು ಹೇಳಿದೆ ಇದಕ್ಕಿಂತ ಶಾಂತ ಆಗ್ಲಿಕ್ಕೆ ಆಗುದಿಲ್ಲ, ಎಷ್ಟು ಸಾಕು ಅಂತ ಕೇಳಿದೆ ನಾನು. ಅವಾಗ ಅವರು ಸಾಕು ಅಂತ ಹೇಳಿದೆ. ಸಾಕು ಹಾಗೆ ನಾನು ಶಾಂತ ಗರುಡನಾದದ್ದು. ಮಗನೇ, ಅಮ್ಮ, ಹುಟ್ಟಿನ ಆರಂಭ್ಯದಲ್ಲಿ ಮೂರು ಮೂರ್ತಿಗಳನ್ನು ಒಲಿಸಿಕೊಂಡಿದ್ದೀಯಂತಾಗಿದ್ದರೆ ನನ್ನ ಮಗನ ಶಕ್ತಿ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಆವಾಗಲೇ ಹೇಳಿದ ಗುರುತ್ಮಂತ ಗರುಡ ತಕೊಂಡಾಡಿದವರು. ಹೌದಲ್ವೇ ಕಂದ? ಅಮ್ಮ, ನೀನು ಹೋಗುವಂತಹ ಕಾರ್ಯದಲ್ಲಿ ಜಯ ಎನ್ನುವುದು ನಿನಗೆ ಲಭ್ಯವಾಗುತ್ತದೆ. ಆದ್ರೆ ಒಂದಮ್ಮ, ಏನು? ನಾನು ಹೊರಟೆ, ಕಾರ್ಯ ಪೂರೈಸುವಲ್ಲಿವರೆಗೆ ಆಹಾರ ಹುಡುಕಿಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಿನಗೆ ಹಸಿವೆ ಅಂತೂ ತಡಿಲಿಕ್ಕೆ ಆಗುವುದಿಲ್ಲ. ನನಗಿದ್ದು ಆವಾಗ ಹೊಟ್ಟೆ ಉಂಟಲ್ಲ, ಕಾವಲಿಗೆ ನೀರು ಹಾಕಿದ ಕೈ ಅಂತ ತಾಳ ಹಾಕುವುದೇ. ಹೊತ್ತಿಗೆ ನಿನಗೆ ಕೊಟ್ಟು ಅಭ್ಯಾಸ ಉಂಟು. ಎಷ್ಟು ತಿಂದ್ರು ನೀನು ಕೊಟ್ಟದ್ದು ಸಾಕಾಗುದಿಲ್ಲ, ಒಂದು ಹೊಟ್ಟೆ ಮೂಲೆಗೂ ಸಾಕಾಗುದಿಲ್ಲ. ಒಮ್ಮೊಮ್ಮೆ ಹುಡುಕ್ತಾ ಇರ್ತೀಯ ಅಲ್ಲಿ. ಏನುಂಟು ಅಂತ. ಹೌದೌದು. ಹಾಗಿದ್ರೆ ಅದಕ್ಕೊಂದು ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಮಗನೇ, ಅಮ್ಮ, ಹೀಗೆ ಹೋಗುವಂತಹ ಸಮಯದಲ್ಲಿ ಹ, ದ್ವೀಪ ಒಂದು ಸಿಗುತ್ತದೆ ನಿನಗೆ. ಅಪ್ತಿಯ ಮಧ್ಯದಲ್ಲೊಂದು ದ್ವೀಪ ಉಂಟು. ಸಮುದ್ರ ಮಧ್ಯದಲ್ಲಿರುವಂತಹ ದ್ವೀಪಾಂತರ ಪ್ರದೇಶಗಳು. ಆ ದ್ವೀಪದಲ್ಲಿ ಕ್ರೂರ ಲುಬ್ಧಕರಿದ್ದಾರೆ. ಕಳ್ಳರು, ವಂಚಕರು, ಮೋಸಗಾರರು, ಹೌದೌದು, ಲುಬ್ಧಕರು. ಸದಾ ಕಾಲ ಬಂದವರಿಗೆಲ್ಲರಿಗೂ ಕೂಡ ಉಪಟಳವನ್ನ ಕೊಡುತ್ತಾರೆ, ಅವರನ್ನ ಹಿಂಸಿಸುತ್ತಾರೆ, ಕೆಲವರವರನ್ನ ತಿನ್ನುತ್ತಾರೆ. ಅಂತಹ ಉಪಟಳ ಕೊಡುವಂತಹವರನ್ನ ನೀನು ನಾಶ ಮಾಡಬೇಕು, ಹಿಡಿಬೇಕು, ಅವರನ್ನ ಹಿಡಿದು ಮುಕ್ಕಬೇಕು ನೀನು. ಅವರನ್ನು ತಿಂತೇನೆ. ಹೌದು, ಕಂಡವರೆಲ್ಲ ಹಿಡಿದು ಏನು ಕಂಡವರನ್ನ ತಿನ್ನುತ್ತಿ? ಕಂಡವರನ್ನು ಎಲ್ಲರನ್ನ ತಿನ್ನಬೇಕು ಅಂತೇಳಿ ಹೇಳಿದ್ದಲ್ಲ ನಾನು. ಹೊಟ್ಟೆ ತುಂಬಿಸಬೇಕಾದ್ರೆ ಕೆಲವರು ಬ್ರಾಹ್ಮಣರು ಇದ್ದಾರೆ, ಬ್ರಾಹ್ಮಣರನ್ನ ಮಾತ್ರ ಯಾವ ಕಾರಣಕ್ಕೂ ತಿನ್ನಕೂಡದು. ಓ, ಶುಭ ಲಕ್ಷಣವೇನದರ ಖ್ಯಾತನ ಶಿಖಿಯ
ಮಾತೆ ಕೇಳು ಬೀರದರೊಳಗೆ ಮುದರ ನಾ ಪ್ರೀತಿಯೊಳಗೆ ರಾಮಿನಿಂದ ವಿವರ ಶುಭ ಲಕ್ಷಣವೇ ನಗರ ನೀವು ಯೋಗ್ಯ ಮಾರ್ಗವನ್ನು ಹೇಳಿದೆ ನನಗೆ. ಅಲ್ಲಿರುವಂತಹ ಉದ್ದಕರನ್ನು ಹಿಡಿದು ತಿನ್ನು, ಆ ಮೂಲಕವಾಗಿ ಹೊಟ್ಟೆ ತುಂಬಿಸು ಅಂತ. ನನಗೆ ಎಷ್ಟು 1000 ಮಂದಿ ತಿಂದ್ರು ಸಾಕಾಗಲಿಕ್ಕಿಲ್ಲ. ಗೊತ್ತಿದೆ ನನಗೆ. ನೀನು ಆ ಮಧ್ಯೆ ಹೇಳ್ತಿ ಬ್ರಾಹ್ಮಣರನ್ನು ನುಂಗುಬೇಡ ಅಂತ. ನುಂಗುಬೇಡ ಅಮ್ಮ, ಮನುಷ್ಯರಲ್ಲಿಗ ಬ್ರಾಹ್ಮಣರು ಯಾರು ಉಳಿದವರು ಯಾರು ಅಂತ ನನಗೆ ಗೊತ್ತಾಗುದು ಹೇಗೆ? ನಾನು ಒಟ್ಟು ನುಂಗುತ್ತಾ ಹೋಗುದಲ್ವಾ? ಆವಾಗ ಅವರ ಪರಿಚಯ ತಿಳಿದು ಹೇಗೆ, ಅವರ ಶುಭ ಲಕ್ಷಣ ಹೇಗೆ ನನಗೆ ಅರ್ಥ ಆಗುವುದು ಹೇಗೆ? ನಾ ಹೇಳ್ತೇನೆ ಮಗನೇ, ನಾನಿರುವಾಗ ನೀನು ಯಾಕೆ ಚಿಂತೆ ಹೊಟ್ಟೆಗಿಳಿಯನ ಸೃಷ್ಟಿಯ ಮರ ನಿನಗೆ ಕರಟದಿಸಿ ಹುಡುಕುತ್ತ ಕಡೆಗೆ ಕಷ್ಟಪಡುವೆ ಬಾಯಿ ಸುಟ್ಟು ಅದಕ್ಕೆ ಹೊರಗೆ ಕಷ್ಟಪಡುವೆ ಬಾಯಿ ಸುಟ್ಟು ಅದಕ್ಕೆ ಹೊರಗೆ ಪುಂಜಿಸದು ಗುಳೈ ಕೆಳಗೆ ಪುಂಜಿಸದು ಗುಳೈ ಕೆಳಗೆ ಎಷ್ಟಾದರೂ ಶ್ರಮ ಪಟ್ಟು ತಿನ್ನಲು ಕಡೆಗೆ ಎಷ್ಟಾದರೂ ಶ್ರಮ ಪಟ್ಟು ತಿನ್ನಲು ಕಡೆಗೆ ಶ್ರೇಷ್ಠನೇ ಜೀವಿಸಲೆಷ್ಟೆಲ್ಲ ಕಷ್ಟವು ಇಷ್ಟದಿಂದ ಪದ ಮುಟ್ಟಿ ನಬಿಸಿ ನಡಿ ಶ್ರೇಷ್ಠನೇ ಹೊಟ್ಟೆಗಿಳಿಯನ ಸೃಷ್ಟಿಯ ಮರ ನಿನಗೆ ಕಮರ ನಿನಗೆ ಕರ್ನಾಟಕದಿ ಸಿಲುಕುದ ಕಡೆಗೆ ಕಂದ ನಾನಿರುವಾಗ ನೀನ್ ಯಾಕೆ ಚಿಂತೆಯನ್ನು ಮಾಡಬೇಕು? ಎಲ್ಲ ವಿಷಯವನ್ನ ಸಂಪೂರ್ಣವಾಗಿ ಹೇಳ್ತೇನೆ ನೀನು. ಮಗನೇ, ನೀ ಯಾರನ್ನೇ ತಿಂದರೂ ಕೂಡ ಎಲ್ಲರೂ ಕೂಡ ನಿನ್ನ ಉದರವನ್ನ ಸೇರಿಕೊಳ್ತಾರೆ, ಗಂಟಲಲ್ಲಿ ಇಳಿಯುತ್ತಾರೆ. ಹೌದು. ಆದರೆ ಗುಳುಮು 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 ಅದೌದು, ನೀನು ನುಂಗುವಾಗ ಹಾಗೆ ಆಗುತ್ತದೆ. ಮಗನೇ, ಬ್ರಾಹ್ಮಣರನ್ನ ನೀ ನುಂಗಿದೆ ಅಂತಾಗಿದ್ರೆ ಗಂಟಲಿನಿಂದ ಇಳಿಯುವುದಿಲ್ಲ. ಉಳಿದವರು ಇಳಿತಾರೆ, ಅವ್ರು ಯಾಕೆ ಇಳಿಯುವುದಿಲ್ಲ? ಗಂಟಲಿನಲ್ಲಿ ಸುಡ್ಲಿಕ್ಕೆ ಆರಂಭವಾಗುತ್ತದೆ. ಗಂಟಲು ಉರಿಯುವಾಗ ನೀ ಬ್ರಾಹ್ಮಣರನ್ನ ತಿಂದಿದ್ದಿ ಎನ್ನುವಾಗ ಅಂದುಕೊಳ್ಬೇಕು ನೀನು. ಉಳಿದದೆಲ್ಲ ಗಂಟಲ್ಲಿ ಇಳಿಯುತ್ತದೆ, ಬ್ರಾಹ್ಮಣರ ನುಂಗುವಾಗ ಇಳಿಯುವುದಿಲ್ಲ. ಅವಾಗ ಆ ಕಾಲದಲ್ಲಿ ಉಗುಳಬೇಕು, ಹೊರಕ್ಕೆ ಹಾಕಬೇಕು. ಹೌದು. ಮತ್ತೆ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅವರಿಗೆ ನೀನು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡು ನೀ ಮುಂದೆ ಹೋದಿ ಅಂತಾಗಿದೆ, ನಿನಗೆ ಒಳ್ಳೆಯದಾಗುತ್ತೆ. ಅಮ್ಮ, ಯೋಗ್ಯವಾದಂತಹ ಸಲಹೆಯನ್ನು ಈ ಕಾಲಕ್ಕೆ ಕೊಟ್ಟಿದ್ಯಾ. ಉಳಿದವರನ್ನೆಲ್ಲ ಚಿಂತೇನೆ. ನನ್ನ ಗಂಟಲು ಉರಿಯಿತು, ನುಂಗುದಕ್ಕೆ ಸಾಧ್ಯವಾಯಿತು ಅಂತಾದ್ರೆ ಅವರನ್ನು ಹೊರಕ್ಕೆ ಚೆಲ್ಲಿ ಅವರ ಅನುಗ್ರಹವನ್ನು ಹೊಂದಿ ಆಮೇಲೆ ಮುಂದುವರಿಯುತ್ತೇನೆ. ಸಂತೋಷವಾಯಿತು. ವರ್ಣದ ಇನ್ನೇನು ಹೇಳಲಿಕ್ಕೆ ಉಂಟ? ಹರಿ ಹರಿ ವಿಪ್ರರ ಶರಶರ ಧರಿಮೂರರುಳು ಕೀರ್ತಿ ಧರಿದಿ ಶಾಶ್ವತನಾದು ಕಂದ ಸುದಯ ತಗ ಕಾರ್ಯದಲ್ಲಿ ವಿಧು ಸೂರ್ಯರುದಗಿ ಹಿಂಬದಿಯ ಕಾಯಲಿ ಅಗ್ನಿ ತಲೆಯ ರಕ್ಷಿಸಲಿ ಬದಿಯ ರೆಕ್ಕೆಗಳ ವಾಯು ತಲುಗುದಿರಲಿ ಕಾಯ ಪಾಲನೆಯು ಅಷ್ಟವಸುಗಳಲ್ಲಿರಲಿ ವಿಘ್ನದ ನಿವಾರಣೆ ಗಣಾಧೀಶಗಿರಲಿ ನಾಮಗ್ನಳಾಗಿರ್ಪಿಷ ಮಂತ್ರದಲ್ಲಿ ಲಗ್ನವಿದು ಶುಭ ನಿನಗೆ ಪುರಡು ಲಗ್ನವಿದು ಶುಭ ನಿನಗೆ ಪುರಡು ಹೊರಡು 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 ಜಯಗಾವಿದೆಯು ಶೀಘ್ರ ಒಲಿಯುವುದು ಪರಸಿ ಬೇಡಿದಳು ಹರಿಭರಿವನ ವಿಪ್ರರ ಶರಣ ಕಥಾ
ಕಂದ, ನಿನ್ನ ವೀರೋಕ್ತಿಯ ಮಾತುಗಳನ್ನು ಕೇಳುವಾಗಲೇ ಹರ್ಷ ಎನ್ನುವುದು ವ್ಯಕ್ತವಾಗುತ್ತಾ ಉಂಟು. ಆದರೂ ಕೂಡ ಹೆತ್ತವರ ಆಶೀರ್ವಾದ ಎನ್ನುವುದು ಮಕ್ಕಳಿಗೆ ಶ್ರೀರಕ್ಷೆಯಂತೆ. ನಿನ್ನ ಹರಕೆಯ ನನಗೆ ಕವಚ. ಕಂದ, ಸದಾಕಾಲ ಹರಿ ಶರಣನಾಗಬೇಕು. ಬ್ರಾಹ್ಮಣರನ್ನು ಸದಾಕಾಲ ಗೌರವಿಸಬೇಕು. ಅವರ ಚರಣ ಸೇವೆಯನ್ನ ಮಾಡಬೇಕು. ಹೀಗೆ ಮಾಡಿದ್ದೇ ಆದಲ್ಲಿ ನಿನ್ನ ಕೀರ್ತಿ ಎನ್ನುವುದು ಉನ್ನತಕ್ಕೆ ಇರ್ತದೆ ಕಂದ. ಸೂರ್ಯ ಚಂದ್ರರು ನಿನ್ನ ಹಿಂಬದಿಯನ್ನ ರಕ್ಷಣೆಯನ್ನು ಮಾಡಲಿ, ಅಗ್ನಿದೇವರು ನಿನ್ನ ಶಿರವನ್ನ ರಕ್ಷಣೆಯನ್ನ ಮಾಡಲಿ, ಉಭಯ ರೆಕ್ಕೆಗಳನ್ನ ವಾಯುದೇವನು ರಕ್ಷಣೆಯನ್ನ ಮಾಡಲಿ, ನಿನ್ನ ಕಾಯವನ್ನ ಅಷ್ಟವಸುಗಳು ರಕ್ಷಣೆಯನ್ನ ಮಾಡಲಿ. ಕಂದ, ನೀನು ಹೋಗುವಂತಹ ಕಾರ್ಯದಲ್ಲಿ ನಿನಗೆ ಜಯವಾಗಲಿ, ಶುಭವಾಗಲಿ ಮಗನೇ. ಹೋಗಿ ಬಾ ಕಂದ. ಸಾಗು ಕಂದ, ಸಾಗು ಮಗನೇ. ನೆನೆದು ದಿಗುಪಾರಿಂಗಿರಗಿ ಅರು ಬೇಡಿ ಭಗವರನಿಗೆ ಪ್ರಣಾಮವು ಮಾಡಿ ಸಿರಿಗೌರಿ ವಾಣಿಯರ ರಮಿಸಿಕೊಳ್ಳುತ್ತ ಗಂಟಲು ಸುಡ್ತಾ ಇದೆ. ಯಾಕೆ ಹೀಗೆ ಅರಿತ ನಯ ವಿನಯದಿ ಘನ ತಪ್ಪನೆ ಸಗಿದ ನಿನುತೆ ಕರೆದಿನುತೆ ಎಂಥ ಉರಿ ಅಪ್ಪ, ಎಂಥ ಉರಿ! ಕಂಡವರನ್ನು ನುಗ್ಗುತ್ತಾ ಮುಂದುವರಿದೆ. ಎಲ್ಲ ಹೊಟ್ಟೆ ಸೇರಿದ್ರು. ಈಗ ಒಬ್ಬ ಸಿಕ್ಕಿದ, ಆ ಮುದುಕರ ನುಂಗಿದ್ದೆ ತಡ. ಗಂಟಲಿಂದ ಕೆಳಗೆ ಇಳಿಯುವುದಿಲ್ಲ, ಗಂಟಲಲ್ಲಿ ಸುಡ್ತಾ ಇದ್ದಾರೆ. ಯಾಕೆ ಹೀಗೆ ಉರಿ? ಯಾಕೆ? ನನಗೆ ಅಮ್ಮ ಹೇಳಿದ್ದಲ್ವ ಹೊರಡುವಾಗ, ಬ್ರಾಹ್ಮಣರನ್ನು ನುಂಗಬೇಡ ಮಗನೆ ಅಂತ. ನನಗೆ ಗೊತ್ತಾಗುವುದು ಹೇಗೆ ಅಮ್ಮ ಅಂತ ಹೇಳಿದೆ ನಾನು. ಆವಾಗ ಹೇಳಿದ್ರಲ್ಲ, ಗಂಟಲಲ್ಲಿ ಉರಿತಾರೆ, ಕೆಳಗೆ ಇಳಿಯುವುದಿಲ್ಲ ಅಂತ. ನೋಡೋಣ, ನಾನು ಕಾರಿದೆ ಅಂತಾದ್ರೆ ಹೊರಗೆ ಬರ್ತಾನಂತೆ. ಎಷ್ಟು ಪ್ರಯತ್ನ ಪಟ್ಟರು ಬರುವುದಿಲ್ವಲ್ಲ, ಒಳಗೆ ಹೋಗುವುದಿಲ್ಲ, ಕೆಳಗೆ ಇಳಿಯುವುದಿಲ್ಲ, ಮೇಲೆ ಬರುವುದಿಲ್ಲ. ಗಂಟಲ್ಲಿ ಸಿಕ್ಕಿಕೊಂಡಿದೆ. ಏನು ಮಾಡುವುದಪ್ಪ? ಹೇಗಪ್ಪ ಇವನನ್ನು ಹೊರಗೆ ಬರಿಸುವುದು? ಒಮ್ಮೆ ಪ್ರಾರ್ಥನೆ ಮಾಡಿ ಆದ್ರೂ ಬರಿಸಲಿಕ್ಕೆ ಆಗ್ತದ ನೋಡ್ತೇನೆ. ಅಯ್ಯೋ! ಪೂರ್ಣ ಬ್ರಹ್ಮನೇ ಬ್ರಾಹ್ಮಣೋತ್ತಮ
ಲೋಕದಿ ಅಗ್ನಿರೂಪವ ನಾನು ನುಂಗಿದೆ ನಿಮ್ಮ ನರಿಯದೆ ಗೋಡು ಹೇಗಿದೆ ಕಟ್ಟೋಗಿದೆ ಬ್ರಾಹ್ಮಣೋತ್ತಮ ನನ್ನ ದೇಹವೇ ಕಂಪಿಸುತ್ತಾ ಇದೆ. ಅವ ಹೋಗಡುವಾಗ ನನ್ನ ದೇಹ ಕಂಪಿಸುವುದು, ನನ್ನ ಗಂಟಲಿನ ಒಳಗಿದ್ದಲ್ಲೂ ಅವನು ಕಂಪಿಸುವುದು, ಹೋಗುಡುವುದು. ನಾನು ಹಾಗಿದ್ರೆ ಮಾತಾಡಿದವನಿಗೆ ಕೇಳ್ತದೆ ಅಂತಾಯ್ತು. ಅಯ್ಯ ಬ್ರಾಹ್ಮಣೋತ್ತಮ, ಏನು ಪುಣ್ಯಾತ್ಮ, ಎಲ್ಲಿದ್ದು ಸ್ವಾಮಿ? ನಾನಿಲ್ಲಿ ಅರ್ಥದಲ್ಲಿದ್ದೇನೆ ಮಾರಾಯ. ನನ್ನ ಗಂಟಲಲ್ಲಿರುವ ಎಲ್ಲ ಓ ಪೂರ್ಣ ಬ್ರಹ್ಮ, ಓ ಬ್ರಾಹ್ಮಣೋತ್ತಮ, ಓ ಜ್ಞಾನನಿಧಿ, ನಾನು ತಿಳಿಯದೆ ನುಂಗಿಬಿಟ್ಟೆ ಸ್ವಾಮಿ. ಈಗ ನುಂಗಿದ ಪರಿಣಾಮ ನೀವು ಗಂಟಲಲ್ಲಿ ಸಿಕ್ಕಿ ನನ್ನ ಗಂಟಲು ಬೀಗುತ್ತಿದೆ. ಹೀಗೆ ಬೀಗುತ್ತಾ ಇದ್ರೆ ನಾನು ಉಳಿಯುವ ಹಾಗಿಲ್ಲ. ಇವುಗಳು ಇಲ್ಲಿಂದ ಕೈ ಮುಗೀತಾ ಇದ್ದಾರೆ. ಒಮ್ಮೆ ಹೊರಕ್ಕೆ ಬನ್ನಿ, ಒಮ್ಮೆ ಹೊರಕ್ಕೆ ಬನ್ನಿ, ಒಮ್ಮೆ ನನ್ನ ಪ್ರಾಣ ಉಳಿಸಿ. ಬಂದ ಬೇಡಯ್ಯ ಗರುಡ ನಿಲ್ಲದೆ ತಾಯಿ ಉಠರೆ ಎಲ್ಲರನ್ನು ನುಂಗುವ ಗಡಿಬಿಡಿಯಲ್ಲಿ ದಂಪತಿಗಳಾದ ನಮ್ಮನ್ನು ಕೂಡ ನುಂಗಿ ಬಿಟ್ಟೆ ಅಲ್ಲ. ಏನು ಮಾಡುವುದು ಗೊತ್ತಾಗಲಿಲ್ಲ ನನಗೆ. ಈಗ ನಾವು ಕೆಳಗೂ ಅಲ್ಲ ಮೇಲೂ ಅಲ್ಲ, ಮಧ್ಯದಲ್ಲಿ ಸಿಲುಕಿದ್ದೇವೆ. ನೀವಲ್ಲಿ ನಿಂತ್ರೆ ನಾನು ಕೆಳಗೂ ಅಲ್ಲ ಮೇಲೂ ಅಲ್ಲ ಅಂತಾಗುತ್ತದೆ. ತಗಲಿಕ್ಕೆ ಆಗುದಿಲ್ಲ ಮಾರಾಯ. ಬನ್ನಿ ಸ್ವಾಮಿ, ನನ್ನ ಪ್ರಾಣ ಉಳಿಸಿ ಸ್ವಾಮಿ. ಅಯ್ಯ, ಓ ನೀನು ನುಂಗಿದ್ದು ನನ್ನದು ಮಾತ್ರ ಅಲ್ಲ ಮಾರಾಯ. ನಮಗೆ ಅಮ್ಮ ಹೇಳಿದ್ದಾಳೆ ಒಂದು ಕಾಲಕ್ಕೆ, ಬ್ರಾಹ್ಮಣರನ್ನು ನುಂಗಬೇಡ ಉರಿ ಬರ್ತದೆ ಅಂತ. ಹೌದಾ? ಹೌದೌದು, ಉರಿ ಬರ್ತದೆ ಅಂತ. ಈಗ ಉರಿ ಬರ್ಲಿಕ್ಕೆ ತೊಡಗುವಾಗ ಗೊತ್ತಾಯ್ತು ನೀವು ಬ್ರಾಹ್ಮಣರು ಅಂತ. ಆದ್ರೆ ಗೊತ್ತಾಗದ ನುಂಗಿದೆ, ಈಗ ಗೊತ್ತಾಗಿದೆ. ಹಾಗಾಗಿ ಒಬ್ಬೆ ಹೊರಗೆ ಬಂದ್ವಿ. ನೀನು ನುಂಗಿದ್ದು ನನ್ನನ್ನು ಮಾತ್ರ ಅಲ್ಲ ಮಾರಾಯ. ಬಹಳ ಮಂದಿಗಳನ್ನು ನುಂಗಿದ್ದೇನೆ. ಅಲ್ಲಪ್ಪ, ಮತ್ತೆ ನನ್ನ ಹೆಂಡತಿಯನ್ನು ನುಂಗಿದ್ಯಲ್ಲ ಮಾರಾಯ. ಅವರನ್ನು ಮೊದಲು ನುಂಗಿದ್ದ, ನಿಮ್ಮನ್ನು ಮೊದಲು ನುಂಗಿದ್ದ. ಇದು ಒಟ್ಟಿಗೆ ನುಂಗಿದ್ದು. ಈಗ ಅವಳು ಅಡಿಯಲ್ಲಿದ್ದಾಳೆ, ನಾನು ಮೇಲೆ ಇದ್ದೇನೆ. ಅಯ್ಯೋ, ಅವರು ಎಲ್ಲಿದ್ದಾರೆ? ಅಡಿಯಲ್ಲಿದ್ದಾಳೆ, ನೀವೆಲ್ಲಿದ್ದೀರಿ? ಮೇಲೆ ಇದ್ದೇನೆ. ಸ್ವಾಮಿ, ನೀವೊಮ್ಮೆ ಬನ್ನಿ. ಹೆಂಡತಿ ಹೋದ್ರೆ ಹೋಗ್ಲಿ, ನಿಮಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿಸುವ. ನಾವು ಆದರ್ಶ ದಂಪತಿಗಳು. ಅವಳು ನನ್ನ ಕೈ ಬಿಡ್ಲಿಲ್ಲ. ಈಗ ನನ್ನ ಹೊಟ್ಟೆಯಲ್ಲಿ ಕೈ ಹಿಡ್ಕೊಂಡೇ ಇದ್ದೀರಾ? ಹೌದಪ್ಪ, ಸ್ವಾಮಿ, ಅವಳು ನನ್ನನ್ನು ಬಿಡುದಿಲ್ಲ, ನಾನು ಅವಳನ್ನು ಬಿಡುದಿಲ್ಲ. ನೀವು ಬಾರದಿದ್ರೆ ನನ್ನ ಪ್ರಾಣ ಹೋಗುತ್ತದೆ. ಒಮ್ಮೆ ಬನ್ನಿ, ಆಗುದಿಲ್ಲ ನೀವು ಮಾರಾಯ, ಬನ್ನಿ ಸ್ವಾಮಿ. ಆಗುದಿಲ್ಲ ಮಾರಾಯ. ನಿಮಗೆ ಅವರೇ ಹೆಂಡತಿ ಆಗಬೇಕು ಅಂತಾದ್ರೆ ನೀವಿಬ್ರು ಜೊತೆಯಾಗಿ ಬನ್ನಿ. ಯಾವಾಗ ಬರುವುದು? ಹಿಡಿದ ಕೈ ಬಿಡಬೇಡಿ, ಭದ್ರವಾಗಿ ಹಿಡ್ಕೊಳ್ಳಿ. ಕೊಂಡಿದ್ದೇನೆ. ನಾನು ಬಾಯಿ ತೆರೆಯುತ್ತೇನೆ. ಒಮ್ಮೆ ಬನ್ನಿ, ಬನ್ನಿ. ಗರುಡ ನಾಡಿನ ನುಡಿಗೆ ಮಾದಿಗೆ ಹರಗಿ ತೆಗೆದುಕೊಂಡು ಕೂದಲು ಹೊರಗೆ ಬರಲು ಅವರಿಗೆ ವಂದಿಸಿ ಕ್ಷಮೆಯ ಯಾಚಿಸುತ್ತಾ ತಪ್ಪಂತದ್ದು ಅವ್ನು ನುಂಗುವಾಗ ನೋಡ್ಲಿಕ್ಕಿಲ್ವ ಮಾರಾಯ? ಧರ್ಮಗ ಸಿಕ್ಕದಂತ ಎಲ್ಲ ನುಂಗುವುದಾ? ಎಲುಬು ಪುಡಿ ಆಗ್ಲಿಲ್ಲಲ್ಲ. ನಾ ಎಲುಬು ಇದ್ದಲ್ಲ ಹುಡಿ ಆಗುದು. ನಾನು ಚಂಚುವಿನಿಂದ ಏನು ಕೈ 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 ಕೊಡು. ಅಮ್ಮ, ಮೊದಲ ಪ್ರಶ್ನಾರ್ಥಕ ಚಿಹ್ನೆಯಾಗಿ ಆಗಿದ್ದೇನೆ. ತೊಂದ್ರೆ ಇಲ್ಲ. ನಿಮಗೆ ವಯಸ್ಸೆಷ್ಟು ಸ್ವಾಮಿ? ಈಗ ವಯಸ್ಸೆಷ್ಟು? 20. ನಿಮಗೆ ನಿಮಗೆ 20 ಆದ್ರೆ ಅವರಿಗೆ ಎಷ್ಟು? 30. 100 ಭರ್ತಿ ಆಗಲಿಕ್ಕೆ ಬಾಕಿ. 80. 81 ಮೊನ್ನೆ ಕಾಲಿಟ್ಟದ್ದು. ಸಹಸ್ರ ಸಂದ್ರ ಮಾಡಿಸಿದ್ರೆ ಹಾಗೆ ಪುರ್ಸತ್ತಿಲ್ಲ ಮಾರಾಯ. ಇವರಿಗೆ ಎಷ್ಟು? ನಿಮ್ಮ ಶ್ರೀಮತಿ ಅವರಿಗೆ 75. 5. 5ರಲ್ಲಿ ವ್ಯತ್ಯಾಸ. ಸ್ವಲ್ಪ ವ್ಯತ್ಯಾಸ ಬೇಕು, ದೊಡ್ಡದಲ್ಲ. ಕೂತ್ಕೊಳ್ಳಿ. ಪುಣ್ಯಾತ್ಮ, ಕ್ಷಮಿಸಬೇಕು. ಏನೋ ತಿಳಿಯದೆ ನುಂಗಿಬಿಟ್ಟೆ ನಾನು. ಹೇಗೆ ಗೊತ್ತಾಯ್ತು ನನಗೆ? ಹೌದಾ? ಹೊರಗೆ ಬಂದದ್ದು ನನ್ನ ಪುಣ್ಯ. ಬ್ರಾಹ್ಮಣರ ತಂಟೆಗೆ ಹೋದ್ರೆ ಗೊತ್ತಾಗ್ತದಲ್ಲ. ಇಲ್ಲ, ಈಗ ಗೊತ್ತಾಯ್ತು ನನಗೆ ಏನಾಗ್ತದೆ. ಉರಿ ಬಂತು ನನಗೆ. ಆದ ಕಾರಣ ಮನ್ನಿಸುವೆ. ಬ್ರಾಹ್ಮಣರದು ಮಾತ್ರ ಅಲ್ಲ, ಬ್ರಾಹ್ಮಣರು ಧರ್ಮಕ್ಕೆ ಕೊಟ್ಟರು ನುಂಗಬಾರ್ದು. ಅಲ್ಲ, ನಾನು ಬ್ರಾಹ್ಮಣನೇ. ನಾನು ಬ್ರಾಹ್ಮಣನೇ ಅಲ್ಲ. ಹೌದು, ನೀನು ಬ್ರಾಹ್ಮಣನು. ನಿರ್ಧಾರ ನಿರ್ಧಾರ ನಿರ್ಧಾರ. ನಾನು ಕಶ್ಯಪ ಸಂತಾನ. ಇದು ವಿನತ ನಂದನ. ಅಯ್ಯ, ನೀನ್ ಯಾಕೆ ಮಾರ ಇಲ್ಲಿಗೆ ಬಂದದ್ದು? ನನಗೆ ಇಲ್ಲಿ ತಿನ್ಲಿಕ್ಕೆ ತುಂಬಾ ಉಂಟು ಅಂತ ಗೊತ್ತಾಯ್ತು. ಈ ಲುಬ್ಧಕರು ಬೇಡರು ಅವರಿವರು ಕಿರಾತರೆಲ್ಲ ಇದ್ದಾರೆ ಅಂತ.
ಎಲ್ಲವೂ ಪಟಲ ಕೊಡ್ತಾ ಇದ್ದಾರೆ ರಾಕ್ಷಸರ ಹಾಗೆ. ಒಳ್ಳೆ ಕೆಲಸ ಮಾಡ್ತೀವಿ. ಹಾಗಾಗಿ ಹಸುವೆಗೆ ಬೇರೆ ಮಾರ್ಗ ಕಾಣದೆ ಹಾ. ಇಲ್ಲಿವರೆಗೆ ಬಂದು ಅವರನ್ನು ನುಂಗ್ಲಿಕ್ಕೆ ಹೊರಟದ್ದು ನಾನು. ಅವರ ನುಂಗಿದ್ದು ಬಹಳ ಒಳ್ಳೆದಾಯ್ತು. ಎಲ್ಲ ಮುಗಿಸಿದೆ. ಹಾ. ಆವಾಗ ನೀವಿಬ್ರು ಕಂಡಿತ್ತು ನನಗೆ. ಅವರು ನಮಗೆ ಕೊಡುತ್ತಿದ್ದು ಅದು ಉಪ್ಪಟಾಳ ಅಂದ್ರೆ ಮಾರಾಯ. ಹೌದಾ? ಯಾವಾಗಲೂ ತಂದಿಡು ನಮ್ಮ ಮುಂದೆ. ಎಂತದ್ದು? ಬಾಳೆದಂಡ? ಬಾಳೆ ದಂಡ ಅಲ್ಲ, ಮತ್ತೆ? ಹೆಂಡ, ಮಾಂಸ ಎಲ್ಲ ತಂದಿಡು. ಭಟ್ಟ ಕುಡಿ ತಿನ್ನು ಅಂತ. ಏನು ಅಭ್ಯಾಸ ಇಲ್ವಾ? ಯಾರಿಗೆ ಇಲ್ಲ ಮಾರಾಯ. ಅಲ್ಲ, ಬ್ರಾಹ್ಮಣನ 4-5 ಬಗೆ ಮಾಂಸ ತಿನ್ಬಹುದು ಶಾಸ್ತ್ರ ಉಂಟಲ್ಲ. ಅದಿದು ಯಾವ ನಮಗೆ ಗೊತ್ತಾದ, ಕೆಂಪು ಕಾಣ್ತದೆ. ಅಯ್ಯ, ಈಗ ಒಂದು ಮುಳ್ಳು ಅಂದಿಯದ್ದು, ಉಡದ್ದು, ಮೊಲ್ಲದ್ದೆಲ್ಲ ತಿನ್ಬಹುದು ಅಂತ ನಾನು ಇದುವರೆಗೆ ಯಾವ ಮಾಂಸವನ್ನು ಕೈಯಲ್ಲಿ ಮುಟ್ಲಿಲ್ಲ ನಾನು. ಬಾಯಲ್ಲಿ ಇಲ್ಲಪ್ಪ, ಉಪದ್ರ ಕೊಡ್ತಾ ಇದ್ರು. ನೀನು ಬಂದು ಸಸ್ಯಾಹಾರಿ. ಕೊಂದಿದ್ಯಲ್ಲ, ಬಹಳ ಒಳ್ಳೇದಾಯ್ತು. ಆಯ್ತು ಸ್ವಾಮಿ, ನಮ್ಮ ಬಿಡುಗಡೆ ಆಯ್ತು. ನಾನು ಹೊರಟದ್ದು ಮಾತಾಡ್ತಾದಂತಹ ದಾಸ್ಯ ವಿಮುಕ್ತಿಗಾಗಿ ಸ್ವರ್ಗಲೋಕದ ಕಡೆಗೆ ಹೊರಟ ಬಂದಿದ್ದೇನೆ. ಹೌದಾ? ಹೊರಟ ಕಾರ್ಯದಲ್ಲಿ ನನಗೆ ಯಶಸ್ಸು ಒದಗಿ ಬರಬೇಕು ಅಂತಾದ್ರೆ ವಿಪ್ರರಾದಂತಹ ನಿಮ್ಮ ಅನುಗ್ರಹ ವಿಶೇಷ ಬೇಕು. ಅದರಲ್ಲಿಯೂ ನೀವು ವೃದ್ಧ ದಂಪತಿಗಳು. ವಿಪ್ರವಾಕ್ಯೋ ಜನಾರ್ದನ. ಅಮ್ಮ, ನನ್ನ ಮಾತಿನಲ್ಲಿ ವಿಶ್ವಾಸ ಉಂಟ ತಾಯಿ? ಉಂಟು. ಆದ ಕಾರಣ ಉಭಯರು ನನ್ನನ್ನು ಹರಸಿ ಕಾರ್ಯದ ಏರಿಕೆಗಾಗಿ ಹರಸಬೇಕು ಅಂತ ಪ್ರಾರ್ಥನೆ. ಉತ್ತರೋತ್ತರವಾಗಲಿ. ನೀನು ಹೊರಟ ಕಾರ್ಯದಲ್ಲಿ ಜಯಶೀಲನಾಗಿ ಬಾ. ಹೋಗಿ ಬರುವಾಗ ಇಲ್ಲೇ ಬರ್ತೇನೆ, ಆಯ್ತಾ? ಹರಿಗೆ ಕೈಗೊಂಡು ಊರ್ಮನ ಬೆಳೆಸುತ್ತಾನೆ ಗಗನದಿ ಹಾರಿದಾಡುತ್ತಿರೆ ಬಿಮಿದರು ಪರಿಪರಿಯ ಅಪಜಗುಣ ಕೊಡುತ್ತ ಬಯಲಿದ ವಾಪಸಿಗೆ ಸಿದ್ಧಂತ ಅಲ್ಲಿಂದ ಹೊರಟೆ ಆದರೂ ಹೊಸ ನಿವಾರಣೆ ಆಗಲಿಲ್ಲ ನನಗೆ. ತಂದೆಯಾದಂತಹ ಕಶ್ಯಪ ಬ್ರಹ್ಮರ ಬಳಿಗೆ ಹೋಗಿ ಬೇಡಿದೆ. ಹೊರಟಿದ್ದೇನೆ ದಾಸ್ಯ ವಿಮೋಚನೆಗಾಗಿ ಸ್ವರ್ಗಲೋಕದ ಕಡೆಗೆ ಅಪ್ಪಯ್ಯ. ಆದರೆ ನನಗೆ ಹಸಿವೆ ಉಂಟಲ್ಲ, ಸಹಿಸಲಿಕ್ಕೆ ಆಗುವುದಿಲ್ಲ. ಇದಕ್ಕೊಂದು ಯೋಗ್ಯ ಮಾರ್ಗ ಹೇಳಿ. ಇನ್ನು ನನಗೆ ಹಸಿವೆ ಆಗಬಾರದು. ನನ್ನ ಹಸಿವೆ ಹಿಂಗಿವೆ ಕಲಿಕೆಯನ್ನು ದಾರಿತ ಕೇಳಿದ್ರೆ ಅವರು ಹೇಳ್ತಾರೆ, ಸಮೀಪದಲ್ಲಿ ಒಂದು ಸರೋವರ ಇದೆ, ಆ ಸರೋವರದ ಬಳಿಯಲ್ಲಿ ಕಾದಿರು. ಸ್ವಲ್ಪ ಹೊತ್ತಿನೊಂದು ಆನೆ ಬರ್ತದೆ, ನೀರಿನಲ್ಲಿ ಒಂದು ಆಮೆ. ಅದು ಪರಸ್ಪರ ವೈರವನ್ನು ಕಟ್ಟಿಕೊಂಡಿರ್ತಕ್ಕಂಥ ಆನೆ ಹಾಗೂ ಆಮೆ. ಏನು ವೈರ, ಯಾಕೆ ವೈರ ಅಂತ ಕೇಳಿದರೆ ಅವರಿಬ್ಬರು ಬ್ರಾಹ್ಮಣರಂತೆ. ವಿಭಾವಸು ಸುಪ್ರತೀಕರೆಂಬವರು ಭೂಮಿಯ ವ್ಯಾಜ್ಯಕ್ಕಾಗಿ ಪರಸ್ಪರ ಹೋರಾಡಿಕೊಂಡು ಶಾಪ ಕೊಟ್ಟು ಒಬ್ಬ ಆನೆಯಾಗು ಒಬ್ಬ ಆಮೆ ಆಗುತ್ತಾ ಕೊಟ್ಟು ಅವರು ಹಾಗೆ ಆಗಿದ್ದಾರೆ. ಆನೆಯಾದರೂ ಅವರ ದ್ವೇಷ ಇಂಗಿಲಿಲ್ಲ. ಈಗಲೂ ಆನೆ ನೀರಿಗೆ ಇಳಿಯಿತು ಅಂತಾದರೆ ಬೃಹತ್ತಾದಂಥ ಆಮೆ ಬಂದದರ ಕಾಲ ಎಳೆಯುತ್ತದೆ, ಅವುಗಳೊಳಗೆ ಹೋರಾಟ ಆಗುತ್ತದೆ. ಆ ಹೊತ್ತಿಗೆ ನೀನು ಅವುಗಳನ್ನು ಹಿಡಿದು ತಿನ್ನು, ನಿನ್ನ ಹಸಿವೆ ಇಂಗುತ್ತದೆ ಅಂತ ಹೇಳಿದರು. ಹಾಗೆ ಮರೆಯಲಿದ್ದು ಕಾಯ್ತಾ ಇದ್ರೆ ಬಂತಲ್ಲ ಆನೆ. ಸಮೀಪದಲ್ಲಿರ್ತಾ ಕಾಡಿನಿಂದ ಕಣ್ಣ ಅಂತ ದೊಡ್ಡ ಆನೆ ನೀರಿಗೆ ಇಳಿತದೆ ತಡ. ಆಮೆಯು ಹಾಗೆ ಬೃಹತ್ತಾದದ್ದು, ಅದು ಬಂದು ಆನೆಯ ಕಾಲು ಹಿಡಿಯಿತು. ಅವುಗಳೊಳಗೆ ಹೋರಾಟವಾಗುತ್ತಿರುವಂತಹ ಸಂದರ್ಭ ಆ ಆಮೆ ಎರಡನ್ನು ಉಭಯ ಕೈಗಳಲ್ಲಿ ಹಿಡಿದು ಅದೇ ಏರುವೆ. ಏನದು ಮರ ಮುರಿತಾ ಇದೆಯಲ್ಲ? ನಾನು ಆನೆ ಹಾಗೂ ಆಮೆಯನ್ನು ಹಿಡ್ಕೊಂಡು ಮರದ ರೆಂಬೆ ಏರಿದ್ದೆ ತಡ ಮರ ಲಟ ಅಂತ ಹೇಳಿಕೆ ತೊಡಗಿತ್ತಲ್ಲ. ಅವಾಗ ಯಾರೋ ಗರುಡ ಅಂತ ಬಂದು ಹಾಕಿದ್ದಾರೆ. ನೀವ ಸ್ವಾಮಿ ವಾಲಕಿಂದಿಯರು, ತಪಸ್ಸು ಮಾಡುವವರು, ಎಲ್ಲ ಚೋಟುದವರು. ಇವರೆಲ್ಲರೂ ಭೂಮಿಗೆ ಬಿದ್ದರೆ ಸತ್ತು ಹೋದ್ರೆ ನನಗೆ ದೊಡ್ಡ ಬ್ರಹ್ಮಹತ್ಯಾ ದೋಷ ಅಲ್ವಾ? ಹಾಗಾಗಿ ನನ್ನ ಕೊಕ್ಕಿನಿಂದ ಭದ್ರವಾಗಿ ಆ ರೆಂಬೆಯನ್ನು ಹಿಡಿದು ಹಿಮ ಪ್ರಾಂತದಲ್ಲಿ ಇರಿಸಿದೆ. ಅಲ್ಲಿಂದ ಹರಿಸ್ತಾ ಇದ್ದಾರೆ. ಹೊರಟ ಕಾರ್ಯದಲ್ಲಿ ಯಶಸ್ಸು ಒದಗಿ ಬರಲಿ ಎಂಬ ಹಾಗೆ ಆಮೆಯನ್ನು ತಿಂದೆ, ಆನೆಯನ್ನು ತಿಂದೆ. ಸರೋವರದ ನೀರನ್ನು ಕುಡಿದೆ, ಹೊಟ್ಟೆ ತುಂಬಿತು. ಇನ್ನು ನಿಶ್ಚಿಂತೆ, ಇನ್ನು ಹಸಿವೆಯಾಗುವುದಿಲ್ಲ. ಇರುವಂತಹ ಲಕ್ಷ್ಯ ಒಂದೇ, ಪ್ರಾಣಾಯಾಮದ ಮೂಲಕವಾಗಿ ದೇಹವನ್ನು ಹತ್ತಿಗಿಂತಲೂ ಹಗಿರೋಗಳಿಸಿ ಸ್ವರ್ಗಧಾಮವನ್ನಿದೆ ಪ್ರವೇಶ. ಸುರಗುರು ಬರಿಯರ ಜನಕ್ಕೆ ಶರಣು ಸುರಪುರದೊಳಗು ಪಾತವು ತೋರ್ಪುದೇನೋ ಬಿರುಗಾಳಿ ಸಿಡಿಲು ಗರ್ಜನೆ ಮುಳುಕಾಪ ಸುರಿಯುವುದು ರಕ್ತ ಬಿಟ್ಟಿಯು ನೋಡು. ಏನು ಸುರಪ್ಪ? ಪ್ರಶಾಂತವಾಗಿದ್ದಂತಹ ಈ ನಮ್ಮ ನಾಕ ಒಂದೊಮ್ಮೆಗೆ ಪರಿವ್ಯತ್ಯಾಸವನ್ನೇ ಗೋಚರಿಸಿಕೊಳ್ಳುತ್ತಾ ಇದೆ. ಪರಿಪರಿಯ ಉತ್ಪಾದಗಳು ಕಂಡು ಬರುತ್ತಾ ಇದೆ. ಉಲ್ಕ ಪಥಗಳು, ರಕ್ತದ ಮಳೆ. ಈ ರೀತಿಯಲ್ಲಿ ನಾಕದಲ್ಲಿ ಆಗಬೇಕಾದ್ರೆ ಏನು ಗುರುಗಳೇ ಕಾರಣ ಉಂಟಯ್ಯ? ಏನು ವಿನತೆ ಹಾಗೂ
ಕಶ್ಯಪರ ಸೂನು ಆದಂತಹ ಗರುಡನ ಆಗಮನ ಈ ಸ್ವರ್ಗಕ್ಕೆ ಆಗಿದೆ. ಬಂದ ಕಾರಣ ಏನು ಬಲ್ಲೆಯ? ಏನು? ಅಮೃತವನ್ನು ಅಪಹರಿಸುವುದಕ್ಕೆ ಬೇಕಾಗಿ. ಇದಕ್ಕೆ ಮೂಲ ಕಾರಣ ನೀನೆ. ಏನು? ಈ ಹಿಂದೆ ಕೆಲವು ದಿನಗಳ ಹಿಂದೆ ಬಾಲಕಿಲ್ಯರನ್ನು ಕಂಡೆಯ ಗಾತ್ರದಲ್ಲಿ ಸಣ್ಣವರಾಗಿದ್ದಾರೆ ಎನ್ನುವ ಕಾರಣದಿಂದಾಗಿ ದರ್ಬೆಯನ್ನು ಹೊತ್ತುಕೊಂಡು ಹೋಗುವ ಅವರನ್ನು ನೀನು ಅಪಹಾಸ್ಯ ಮಾಡಿದೆ. ಮನ ನೊಂದಿದ್ದಾರೆ ಅವರು. ನಮ್ಮನ್ನು ಅಪಹಾಸ್ಯ ಮಾಡಿದಂತಹ ದೇವೇಂದ್ರ ಮುಂದೊಂದು ದಿವಸ ಒಂದು ಪಕ್ಷಿಯಿಂದ ಅವಮಾನಿಸಲ್ಪಡಲಿ ಎನ್ನುವ ಹಾಗೆ ಆ ಶಾಪವೇ ಈ ರೂಪದಲ್ಲಿ ಬಂದದ್ದು. ಬಿಡು. ಆದಂತಹ ಕಾಲಕ್ಕೆ, ಮಿಂಚು ಹೋದಂತಹ ಕಾಲಕ್ಕೆ ಈಗ ಚಿಂತಿಸುವುದಲ್ಲ. ಸದ್ಯಕ್ಕೆ ಬೀಸುವ ದುಣ್ಣೆಯಿಂದ ತಪ್ಪಿಸಿಕೊಳ್ಳಬೇಕು. ಅಮೃತದ ರಕ್ಷಣೆ ನಿನ್ನ ಹೊಣೆಗಾರಿಕೆ. ಅದರ ಭದ್ರತೆಯನ್ನು ಮಾಡಿಕೊಳ್ಳು, ಶುಭವಾಗುತ್ತದೆ. ಆದರೆ ಇವರು ಯೋಗ್ಯ ರೀತಿಯಲ್ಲಿ ಭದ್ರತೆ ಆಗಬೇಕು ಅಂತ ಇದ್ರೆ ಭಾನುಕರೇನು ಕಾದುಗಳು ಬರಲಿ. ಭಾನುಕರ ರೇಣುಕರ ಇತ್ತ ಕಡೆ ಬನ್ನಿ ಎಂಬುದಾಗಿ ಕರೆ. ಏನಾಗಬೇಕು? ನಿಮ್ಮನ್ನು ಕರೆಸುವುದಕ್ಕೆ ಕಾರಣವಿದೆ. ಗರುಡ ಅಮೃತವನ್ನು ಅಪಹರಿಸಿಕೊಳ್ಳುವುದಕ್ಕೆ ನಮ್ಮದಾದಂತಹ ನಾಗಕ್ಕೆ ಬರುತ್ತಾ ಇದ್ದಾನೆ. ಅವನನ್ನು ಎದುರಿಸಿಕೊಳ್ಳಬೇಕು. ಏನು ಚಿಂತಿಸುವಂತಹ ಪ್ರಮೇಯವಿಲ್ಲ. ಬಂದಂತಹ ಗರುಡನನ್ನು ನಾನು ಎದುರಿಸುತ್ತೇನೆ. ಹಾಗಿರುವಾಗ ಅಮೃತವನ್ನು ರಕ್ಷಿಸಬೇಕಾದ ಹೊಣೆ ನಮಗಿದೆ. ಅದಕ್ಕಾಗಿ ಅಗ್ನಿ ಚಕ್ರದ ಮಧ್ಯದಲ್ಲಿ ಅಮೃತಮಾನವನ್ನು ಸ್ಥಿತವಾಗಿ ಇರಿಸಿಕೊಳ್ಳೋಣ. ಅದಕ್ಕೆ ರಕ್ಷಣೆಗಾಗಿ ಘಟ ಸರ್ಪಗಳು ಇರಲಿ. ಮಾತ್ರವಲ್ಲ, ಪಶ್ಚಿಮದಲ್ಲಿ ಗಂಧರ್ವರು, ಪೂರ್ವದಲ್ಲಿ ಅಶ್ವಿನಿ ದೇವತೆಗಳು, ಉತ್ತರದಲ್ಲಿ ವಸುರುದ್ರರು, ದಕ್ಷಿಣದಲ್ಲಿ ದೇವ ಬಂಗಡವರಿತ್ತುಕೊಳ್ಳಲಿ. ಮರೆಯಲ್ಲಿದ್ದು ಅಮೃತವನ್ನು ರಕ್ಷಿಸುವ ಹೊಣೆ ನಾನು ಬರ್ತೇನೆ.
ಏನಾಯ್ತು? ನಿನ್ನ ಮುಂದೆ ನಿಂತವ ಬಾನುಕ ರೇಣುಕರು ಶಕ್ತಿ ಸಾಮರ್ಥ್ಯವಿದ್ದರೆ ನಮ್ಮನ್ನ ಎದುರಿಸು, ಮತ್ತೆ ಅಮೃತವನ್ನು ಕೊಂಡು ಹೋಗು. ನೀನು ಬಾಲುಕನಲ್ಲವೇ? ನಿನ್ನನ್ನು ಬಾಲಿನಲ್ಲಿ ಹಾರಾಡಿಸುತ್ತೇನೆ. ಸಾಮಾನ್ಯನಲ್ಲ, ರೇಣುಕನಿದ್ದೇನೆ. ಬದುಕಬೇಕಿದ್ದರೆ ಹೊರಟು ಹೋಗು, ಇಲ್ಲವಾದರೆ ಶಿರ ಹೋಗಿತ್ತು. ಶಿರ ಹೋಗುವುದು ಯಾರು ನೋಡೋಣ. ವಿಶ್ವಕರ್ಮರೇ ಮೊದಲಾದವರು ಎಲ್ಲರನ್ನೂ ಸದಬಡಿದೆ ಭಕ್ತಿ ಸಾಯುಧಗಳನ್ನು ಪ್ರಯೋಗ ಮಾಡಿದ್ದಾರೆ. ಅದೆಲ್ಲವನ್ನನ್ನು ಕೊಕ್ಕಿನಿಂದ ಹಿಡಿದು ಕತ್ತರಿಸಿ ದೂರಕ್ಕೆ ಎಸೆದವರಿದ್ದೇನೆ. ಇವರ ವಿರೋಧ ಅದನ್ನು ನಿವಾರಿಸಿ ಆಯ್ತು. ಇನ್ನೇನು ಬೇಕಾದ್ದೇನು? ಯಾರು ತಡೆಯುವವರಿಲ್ಲ. ನನಗೆ ಬೇಕಾದದ್ದು ಅಮೃತ ಭಾಂಡ ನಡೆಯುವಂತ. ಸವ್ಯವಾಗಿ ತಿರುಗುತ್ತಾ ರಕ್ಷಣೆ ಕೊಡ್ತಾ ಇದೆ. ಮತ್ತೆ ನೋಡಿದಂತಾದ್ರೆ ಅರಗಳುಳ್ಳಂತಹ ಒಂದು ಚಕ್ರ, ಅದರಿಂದ ಒಳಗೆ ನೋಡಿದಂತಾದ್ರೆ ಅಗ್ನಿ ಚಕ್ರ. ಈ ಅಗ್ನಿ ಚಕ್ರದ ಮಧ್ಯದಲ್ಲಿ ಅಮೃತ ಭಾಂಡವನ್ನು ನಿಲ್ಲಿಸಿದ್ದಾರೆ. ಎಲ್ಲವೂ ನಿವಾರಿಸಿಕೊಳ್ಬೇಕಾಗಿದೆ. ಅದಕ್ಕಾಗಿಯೇ ಇರುವಂತಹ ಧೂಳನ್ನು ಎಬ್ಬಿಸಿ ಆ ಮುರಗಾದಿಗಳ ಕಣ್ಣಿಗೆ ಎಸೆದೆ. ಮುರಗಾದಿಗಳು ಕಣ್ಣು ಮುಚ್ಚಿದವಲ್ಲ. ಆಮೇಲೆ ಇರುವಂತಹ ಚಕ್ರ ಅರಗಳುಳ್ಳದ್ದು. ಆ ಅರಗಳನ್ನೇ ನನ್ನದಾದಂತಹ ಹಲ್ಲಿನಿಂದ ಪೂಜೆಗಾಗಿದೆ. ಇಲ್ಲಿರುವಂಥದ್ದು ಅಗ್ನಿ ಚಕ್ರ. ಬರುವಾಗಲೇ ಬೇಕಾದಷ್ಟು ನೀರು ತುಂಬಿಸಿಕೊಂಡು ಬಂದಿದೆ. ಒಮ್ಮೆಲೆ ಇದು ನನ್ನ ರೆಕ್ಕೆಲ್ಲ ಬಡಿತ ನೀರನ್ನು ಚಿಮುಕಿಸಿ ಆ ಅಗ್ನಿ ಚಕ್ರವನ್ನು ನಂದಿಸುವೆ. ಭಾಂಡ ಎತ್ತಿ ಸಾಗುವೆ.
ನೀನು ಯಾರು ಅಂತ ಕೇಳಿದೆ ನಾನು. 1 2 3 4 ನನಗೆ 2 ಇರುವಂತ. ಇದು ಚತುರ್. ನಿನಗೆ 4 ಕರ್ರ. ಹೌದು. ಚತುರ್ಭುಜ. ಯಾರು ಚತುರ್ಭುಜ? ನಾನು ಕೇಳಿ ತಿಳಿಯೇ 4 ಕೈಗಳುಳ್ಳವನು ಇದ್ದಾನೆ ನನಗೆ ಗೊತ್ತಿಲ್ಲ. ಇವತ್ತೇ ನೋಡ್ತಾ ಇದ್ದೇನೆ. ನೀನು ಅಷ್ಟು ಮಾತ್ರ ಅಲ್ಲ, ನನ್ನ ರಭಸಕ್ಕೆ ಎದುರಾಗಿ ಬಂದು ನಿಲ್ಲುವ ಸಾಮರ್ಥ್ಯ ವರ್ತಮಾನ ಕಾಲದಲ್ಲಿ ಯಾರಿಗಿದೆ? ದೇವತೆಗಳೆಲ್ಲ ಓಡಿ ಹೋಗಿದ್ದಾರೆ. ಈ ಮಧ್ಯೆ ನೀನೊಬ್ಬ ಬಂದು ನನ್ನ ಮುಂದೆ ನಿಂತು ನನ್ನ ವೇಗಕ್ಕೆ ತಡೆ ಒಟ್ಟಿದೆಯಲ್ಲ. ಏನು ನಗೆ ನಗೆ ಬೀರುವುದೇನ? ನಗೆ ಬೀರಿಯ ಕಾರ್ಯ ಸಾಧಿಸುವನ ನೀನು. ಹೇಳ್ತಾ ಇದ್ದೇನೆ, ನನ್ನನ್ನು ತಡೆದು ಹೋರಾಡುವ ಸಾಮರ್ಥ್ಯ ಉಂಟುತ್ತಾದ್ರೆ ಸುರರ ಗೆಲಿದು ಅಮೃತವನು ಎಂದರೆ ಹಿಂದೆ ಮುಂದೆ ಇದೀಗ ಬಂದ ಸುದ್ದಿ. ಏನದು ಸುದ್ದಿ? ಒಬ್ಬನ ಪ್ರವೇಶ ಆಗಿದೆ. ಒಬ್ಬನ ಪ್ರವೇಶ? ಹೌದು. ಎಂತಹ ಪ್ರವೇಶ! ಅದ್ಭುತ, ವಿಚಿತ್ರ, ವಿಸ್ಮಯ. ಆ ಪ್ರವೇಶ ಮಾಡಿದವ ಯಾರಿರಬಹುದು? ನನಗೂ ಒಂದು ಕುತೂಹಲ. ಅಲ್ಲ, ನಿನ್ನ ರೆಕ್ಕೆಯಿಂದ ಹೊರಡುವ ಗಾಳಿ ಅಲ್ಲ, ನೀನು ಇದ್ದಲ್ಲಿಗೆ ಸುದ್ದಿ ಬಂದದ? ಅಲ್ಲ, ನಾನು ಹೆಚ್ಚು ದೂರ ಇರಲಿಲ್ಲ. ಇಲ್ಲ, ದೂರ ಇರಲಿಲ್ಲ. ಹೌದು, ನಿನ್ನ ರೆಕ್ಕೆಯಿಂದ ಹೊರಡುವ ಗಾಳಿ ಅದೊಂದು ಸ್ವಲ್ಪ ತಂಪಾಗಿರ್ಲಿ, ಆಯ್ತಾ? ನೀ ಕೋಪದಿಂದ ಅದನ್ನು ಬೀಸಿದೆ ಅಂತಾದ್ರೆ ಅದು ಸ್ವಲ್ಪ ಬಿಸಿ ಆಗುತ್ತಿಲ್ಲ. ನಾನು ಇಲ್ಲೇ ಸುತ್ತಾಡುತ್ತಾ ಇದ್ದವ. ಇಲ್ಲೇ ಇದ್ದೀನಿ. ಹೌದು ಹೌದು. ತುಂಬಾ ಸಮಯದಿಂದ ಇದ್ಯಾ? ಹೌದು, 4-5 ವರ್ಷದಿಂದ. ನಾ ಬೇಕು ಅಂತ ಆದ್ರೆ ಇಲ್ಲೇ ಇರ್ತೇನೆ. ಯಾಕೆ ಬಲ್ಲೆಯ? ಇದು ಬೇಕಾದಂತಹ ಸ್ಥಳ ನನ್ನದ್ದು. ಈ ಕಾಲದಲ್ಲಿ ಸುರರನ್ನು ಗೆಲಿದು ಅಮೃತವನ್ನು ಒಯ್ಯುತ್ತಾ ಇದ್ದಾನೆ ಎನ್ನುವಂತಹ ವರ್ತಮಾನ. ದೊಡ್ಡ ಪರಾಕ್ರಮಿಗಳಂತೆ ಒಂದೊಂದು ಬೀಳುವಾಗ ಓಡಿದ್ದಾರೆ. ನೀನು ಆಚೆ ತಿರುಗುದು ಯಾಕೆ? ಒಬ್ಬನ ಸುದ್ದಿ ಬಂದಿದೆ. ನೀವು ಮಾತನಾಡುವಾಗ ತಿರುಗಬಾರದು. ಒಂದು ಆಂಗಿಕ ಅಭಿನಯ ಅಂತ ಇದ್ದದ್ದಲ್ಲ. ಹೌದು, ಒಂದು ಕೈಯಲ್ಲಿ ಹೀಗೆ ಮಾಡ್ತೀನಿ, ಮತ್ತೆ ಅಭಿನಯದ ಮಾತಾಡ್ಲಿಕ್ಕೆ ಆಗ್ತದೆ. ಮತ್ತೊಂದು ಕೈ ಹೀಗುಂಟು. ಈಗ ನೀನು ಹೀಗೆ ಮಾಡ್ತಿ ಮಾತಾಡುವಾಗ. ಆದ್ರೆ ಆಂಗಿಕ ಅಭಿನಯ ಇದೆಲ್ಲ ಬರುವಂತದ್ದು. ಆಂಗಿಕ ಅಭಿನಯ ಅಲ್ಲ, ಜೊತೆಯಲ್ಲಿ 2 ಕರಗಳು ಬರಲಿ ಅಂತ. ಯಾವುದು? ನಿನ್ನದ್ದು. ಅದು ಬರ್ತದೆ ಬರ್ತದೆ ಒಟ್ಟಿಗೆ ಎತ್ತಂತೆ ಒಮ್ಮೆ. ಒಟ್ಟಿಗೆ ಅಲ್ಲ, 2 ತೋರಿಸಿ ಆಯ್ತಲ್ಲ. ಹೀಗೆ ತೋರಿಸ್ಬೇಕು.
ಈಗ ಗೊತ್ತಾಯ್ತು ನನಗೆ. ಸುರರಂ ಗೆಲ್ದ ಅಮೃತವನ್ನು ಒಯ್ಯುತ್ತಾ ಇರುವ ಧೀಮಂತ ನೀನು ಎನ್ನುವ ಹಾಗೆ ಇದು ಬೇಕು. ಯಾಕೆ ಇಂತಹ ವಿಚಿತ್ರ ಕರ್ತವ್ಯದಲ್ಲಿ ನಿನ್ನನ್ನು ನೀ ತೊಡಗಿಸಿಕೊಂಡೆ? ಯಾರು ನೀನು? ಒಬ್ಬೊಬ್ಬ ದೀರ್ಘದೇಹಿಯಾಗಿರುವಂತಹ ನಿನ್ನನ್ನು ಕಾಣುವ ನಾನು ಹೋರಾಡಲಿಕ್ಕೆ ಬಂದದ್ದು ಅಂತ ಭಾವಿಸಿದ್ದು ನೀನು. ಹೌದು, ಹೋರಾಡಲಿಕ್ಕೆ ಬಂದದ್ದು ಅಂತ ಭಾವಿಸಿದ್ದು ಅಂತ. ನಾನ ಸಂಗಾರ ಹೊಡೆತ ಸಂಗಾರವೆಂದರೆ ಪೆಟ್ಟು ಪೆಟ್ಟಿಗೆ ನಾಜಾಣ ಅಲ್ವಲ್ಲ. ಯಾವ ಪೆಟ್ಟಿಗೆಗೆ? ಪೆಟ್ಟಿಗೆ ಯುದ್ಧಕ್ಕೆ ನಾ ಪೂರ್ತಿ ಹಲ್ಲು ಬಿಟ್ಟು ನಗುವುದಕ್ಕಾದೀತೆ ವಿನಃ ಸಂಗರ ಅಂತ ಹೇಳಿದರೆ ನಾ ಬಹಳ ಹಿಂದೆ. ಅದನ್ನು ನೀ ಆಶಿಸ ಕೂಡದು. ಇದೆಂಥದ್ದು? ಯಾಕೆ ತಂದೆ ಈ ಕರ್ತವ್ಯದಲ್ಲಿ? ಯಾಕೆ ನಿನ್ನನ್ನು ತೊಡಗಿಸ? ಹಸನ್ಮುಖಿ ನಗಾಡುವವನೇ, ನಗುಮುಖದವನೇ, ಬೇಡ ಕಪ್ಪು ಮೈಯವನೇ, ಕರಿ ಕಪ್ಪು. ನೀ ಏನೇ ಹೇಳು, ನನ್ನ ಮೈಯೆಲ್ಲ ಕಿವಿಯಾಗಿ ಕೇಳುತ್ತೇನೆ. ಕರಿ ಕಾಲ ದೊಡ್ಡದಲ್ಲ ಬಿಡು. ಬಣ್ಣದಲ್ಲಿ ಏನಾಗ್ಲಿಕ್ಕುಂಟು? ಏನಾಗ್ಲಿಕ್ಕುಂಟು? ದೊಡ್ಡ ವಿಷಯ ಅಲ್ಲ. ಆದರೆ ನೀನು ಈಗ ಬಂದದ್ದು ಇಲ್ಲಿ ನಾನು ಅಮೃತವನ್ನು ಅಪಹರಿಸಿ ಸಾಗುತ್ತಿರುವಂತಹ ವಿಚಾರ ಉಳಿದ ನಾಡುಗಳಿಗೆ, ಉಳಿದ ಲೋಕಗಳಿಗೆ ಇನ್ನು ತಲುಪಬೇಕಷ್ಟೇ. ಕೆಲವು ಕ್ಷಣ ಆಯ್ತಷ್ಟೇ. ಉಳಿದ ಲೋಕಗಳಿಗೆ ಸುದ್ದಿ ಹೋಗಬೇಕಷ್ಟೇ. ನಿನಗೆ ಸುದ್ದಿ ಬಂದಿದೆ, ವಾರ್ತೆ ಬಂದಿದೆ ಅಂತಂದ್ರೆ ನೀನು ಬಹಳ ದೂರದವನೇನು ಅಲ್ಲ. ನೀನು ಇಲ್ಲಿಗೆ ಸಂಬಂಧಪಟ್ಟ. ನನ್ನ ಕಣ್ಣನ್ನೊಮ್ಮೆ ಗಮನಿಸಂತೆ ನೀನು. ದಶ ದಿಕ್ಕುಗಳಿಗೂ ಹರಿದಾಡುತ್ತಾ ಉಂಟು. ಎಲ್ಲಿ ಏನಾಗುತ್ತದೆ ಅದು ನನಗೆ ಗೊತ್ತಾಗ್ತದೆ. ಓ ಚಂಚಲಾಕ್ಷ, ಕಣ್ಣು ಚಂಚಲವಾಗಿರ್ಲಿ, ಚಿತ್ತ ಚಂಚಲವಾಗುವುದು ಬೇಡ. ಆಗ ಕೂಡದು. ಹೌದೌದು ಬೇಡ. ನೀವು ಇಲ್ಲಿಂದಲೇ ಬಂದದ್ದು ಅಂತ ಗೊತ್ತಾಯ್ತು. ದೇವಲೋಕದಲ್ಲಿ ಏನು ಮಾಡ್ತಾ ಇದ್ಯೋ, ಆದರೆ ನಿನಗೇನ್ ಕೆಲಸ? ಕೆಲಸ? ಯಾವ ಕೆಲಸ? ಪಾಳಿ ಹಗಲಿನಂತ ಯಾವ ಪಾಳಿ ನಿನಗೆ? ನೋಡಿದ್ರೆ ಕೆಲಸ ಮಾಡುವವನ ಹಾಗೆ ಕಾಣುತ್ತೇನೆ ನಿನಗೆ. ಎಲ್ಲ ಕೆಲಸ ಮಾಡುವವನ ಹಾಗೆ ಕಾಣುವುದಿಲ್ಲ. ನೀನು ತಂಪಾಗಿದ್ದಿ. ನಿನಗೆ ಕೆಲಸ ಮಾಡಿಸುವ ಕೆಲಸವಾಗಿ ಉಳಿದವರಿಂದ ಎಲ್ಲರೂ ಕೆಲಸ ಮಾಡುವವರೇ ಆದ್ರೆ ಹೇಗೆ? ಹೌದು, ಕೆಲಸ ಮಾಡಿಸುವವನು ಬೇಕು, ಕೆಲಸ ಮಾಡುವವನು ಬೇಕು. ಕಪ್ಪಾದರೆ ಏನಂತೆ? ಕೆಲಸ ಮಾಡುವ ಮಾಡಿಸುವವ ನಾನು. ಕೆಲವು ಕಡೆಯಲ್ಲಿ ನೀನು ಕಟ್ಟುವಾಗುವುದಿಲ್ಲಲ್ಲ, ಕೋಮಲಾಗಿರ್ತೀಯಲ್ಲ, ಅದು ಎಲ್ಲ ಕಡೆಯಲ್ಲಿ ಆಗುವುದಿಲ್ಲ, ನಡೆಯುವುದಿಲ್ಲ, ಗೊತ್ತಿದೆ. ಇರ್ಲಿಯ ನೀನು ಇಲ್ಲಿಂದಲೇ ಬಂದಿದ್ದಿ ಅಂದಾಗ ದೇವತೆಗಳ ಕಡೆಯಿಂದ ಬಂದದ್ದು ಉಂಟಾಯ್ತು. ಆದಿತ್ಯರಿದ್ದಾರೆ ದೇವತೆಗಳು. ದೇವತೆಗಳಲ್ಲಿ ನೀನು ಸರಸವಾಗಿರುವೆಯ. ನೀನು ಅವರಲ್ಲಿ ಏನೋ ಒಂದು ಒಪ್ಪಂದ ಸಂಪರ್ಕ ಇದ್ದ ಹಾಗೆ ಉಂಟು. ಏನು ದೇವತೆಗಳಲ್ಲಿ ಸಂಪರ್ಕ ನಿಮಗೆ? ಏನು ಇಲ್ಲಿ ಸಂತೋಷವಾಗಿದ್ದಿ? ಕಾದುವ ವಿಚಾರ ಹೌದು ಅಂತಾದ್ರೆ ನನ್ನಲ್ಲಿ ಕಾದುವುದಕ್ಕೆ ಬಾ. ಇಷ್ಟು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡು. ಯಾರು? ಹರಿ 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 ನಾನಿಗೆನು ಹರಿ ಪದ
ನಿನಗೆ ಸಂಸ್ತುತಿಸಿ ಬಾಳು ಏಳಿಗೆ ಸಂಸ್ತುತಿಸಿ ಸ್ತುತಿಸಿ ಸ್ತುತಿಸಿ ಸಂಸ್ತುತಿಸಿ ಬಾಳು ಏಳಿಗೆ ನಿನಗೆ ಏಳಿಗೆ ಪತಿ ಹರಿತ ಪದನುಡಿ ಮಗನಲೇನೋ ಅಯ್ಯ ಅಯ್ಯ ನೀ ಖಗಪತಿ ನಿನ್ನ ದೀರ್ಘ ದೇಹ ಶುದ್ಧ ಸಾವೇರಿಲಿ ಉಂಟು ಉಭಯ ರೆಕ್ಕೆಗಳು ನನ್ನನ್ನು ಪರಿಚಯಿಸಿಕೊಳ್ಳಬೇಕೆನ್ನುವಂತಹ ತವಕ ನಿನಗೆ ನಿನ್ನ ಮುಂಭಾಗದಲ್ಲಿ ಹೋದಲ್ಲೆಲ್ಲ ಕೇಳುದು ನೀವು ಯಾರು ಎಲ್ಲಿಯವರು ಹೇಗಿದ್ದೀರಿ ಅಂತ ಕೇಳುವ ಕ್ರಮ ನನ್ನದು. ಹೌದಾ? ಎಷ್ಟು ಮಂದಿ ಬರಲಿಲ್ಲ ಇಲ್ಲಿ ಮಾತಾಡ್ಲಿಕ್ಕೆ? ಅದರಲ್ಲಿಯೂ ಸಾಮರ್ಥ್ಯವನ್ನೇ ಪ್ರದರ್ಶಿಸಿ ಮುಂದುವರಿಯುತ್ತಾ ಇದ್ದಂತಹ ನಿನ್ನ ಮುಂಭಾಗದಲ್ಲಿ ಎದೆಯೊಬ್ಬಿಸಿ ನಿಂತಹ ನನ್ನನ್ನು ಪರಿಚಯಿಸಿಕೊಳ್ಳುವ ತವಕ ದೀರ್ಘವಾಗುಂಟು. ನನ್ನ ಎದೆ ಒಪ್ಪಿಸಿದ್ದು ನೋಡಿದ್ರೆ ದೊಡ್ಡ ಹೋರಾಟಗಾರನಾಗಿ ಅಂತ ಗ್ರಹಿಸಬೇಕು. ಎದೆ ವಿಸ್ತಾರ ಉಂಟು ಎನ್ನುವ ಕಾರಣಕ್ಕೆ ಬೇಕಾಗಿ ಎದೆ ಅವ ಸಮರ ಕೊಡಬೇಕೆಂದೇನೂ ಇಲ್ಲ. ಮತ್ತೆ ನನ್ನದು ಹೃದಯ ಶ್ರೀಮಂತ ಅಂತ. ಅದರಲ್ಲಿ ಸಂಕುಚಿತತೆ ಇಲ್ಲ. ಮೈಯೆಲ್ಲ ಕಿವಿಯಾಗಿ ನೀ ಆಲಿಸಬೇಕು. ನನಗೆ ಸಾಕು ಇದ್ದದ್ದೇ. ನನ್ನ ಲೋಕಕ್ಕೆ ಕೆಲವು ಹೆಸರುಂಟು. ಕ್ಷೀರಸಾಗರ, ಶ್ವೇತದ್ವೀಪ, ಅನಂತಾಸನ, ವೈಕುಂಠ. ನೀನು ಕುಂಟ ಅಲ್ಲ ಮಾತ್ರ. ವೈಕುಂಠ ಸಮಸ್ತ ಲೋಕಗಳಿಗೂ ಸನ್ಮಂಗಲವನ್ನುಂಟು ಮಾಡುವ ಕಾರಣ ನಾ ನಿತ್ಯಾನಂದ. ಚ್ಯುತಿ ರಹಿತನಾಗಿರುವ ಕಾರಣ ನಾ ಅಚ್ಯುತ. ನೀನು ನೆಗಾಡುವುದು ಹಾಗೆ ನಿತ್ಯಾನಂದದಲ್ಲಿ ಇದ್ದೀನಿ. ಹೌದು. ನನ್ನ ಆನಂದದ ಬಗ್ಗೆ ಏನು ಗೊತ್ತಾ? ಏನು? ನೀ ಅಡಿದೆಯಲ್ಲ, ಸುರರಿಗೂ ನಿನಗೂ ಏನು ಸಂಬಂಧ? ಏನು ಸಂಬಂಧ? ಹೂವಿನಂತಹ ಮನಸ್ಸುಳ್ಳವರಿಗೆ ಬದುಕ ಒದಗಿಸಿ ಕೊಡುವವ ನಾನು. ಇವರೆಲ್ಲ ಇಷ್ಟು ಸಂಪನ್ನರಾಗಿದ್ದಾರಲ್ಲ, ಯಾವ ಕಾರಣದಿಂದ ಬಲ್ಲೆಯ? ಯಾವ ಕಾರಣ? ನನ್ನ ಪದಕ್ಕಾನತರಾಗಿ ಭಕ್ತಿ ಶ್ರದ್ಧೆಯಿಂದ ನುತಿಸಿರುವ ಕಾರಣ ನಾ ಅನುಗ್ರಹಿಸಿದ್ದೇನೆ. ಪರಿಣಾಮವಾಗಿ ಸುರಲೋಕ ಮೆರೆಯುತ್ತಾ ಉಂಟು. ನಿನಗೆ ಅವರಿಗೆಲ್ಲ ಕೊಟ್ಟದ್ದು ನೀನ? ಹೌದು. ನಿನ್ನ ಅನುಗ್ರಹದಿಂದ ಇವರು ಸಮೃದ್ಧರಾಗಿದ್ದಾರೆ. ಆಗಲಿ ಆಗಲಿ, ಅವರಿಗೆಲ್ಲ ಇಲ್ಲದ ಕಾರಣ ಕೊಟ್ಟಿದ್ದಿ. ನಿನಗೂ ಸಮೃದ್ಧಿಯ ಹಾದಿ ತೋರಿಸ್ತೇನೆ. ನೀ ನನ್ನ ಪದ ಮೂಲಕ್ಕೆ ಎರಗಬೇಕು. ಬೆನ್ನು ಬಾಗಿಸಿ ಕರ ಜೋಡಿಸಿ ನುತಿಸಿದೆ ಅಂತಾದ್ರೆ ನಿನಗೆ ಮೊಗೆದು ಕೊಡ್ತೇನೆ. ನಿನ್ನ ಭವಿಷ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ನಾ ಅನುಗ್ರಹ ಅಚ್ಯುತನೆಂಬವರೇ ಕೊಡ್ತಾನೆ. ಎಂತದ್ದು ಕೊಟ್ಟಾರ? ನೀನು ಕೊಡುವುದನ್ನು ಬೇಗ ತಡವಾಗಿ ಕೇಳಿದರೆ ಎಣಿಸಿದಷ್ಟು ಕೊಡುವುದಕ್ಕಾಗುವುದಿಲ್ಲ. ತಕ್ಷಣ ಕೇಳು, ಕೊಡ್ತೇನೆ. ನನಗೆ ಬೇಡ ಬೇಡ, ನನಗೆ ಕೊಡಬೇಕಾದವರು ಕೊಟ್ಟಿದ್ದಾರೆ. ಆಗಲೇ ಕೊಡಬೇಕಾದವರಿಗೊಂದು ಮಿತಿ ಅಂತ ಉಂಟು. ನನಗೆ ಮಿತಿ ಇಲ್ಲ. ನಾ ಕೊಟ್ರೆ ಕೊನೆಯ ತನಕ, ಮಾನವ ಕೊಟ್ಟರೆ ಮನೆಯ ತನಕ, ದೇವರು ಕೊಟ್ಟರೆ ಕೊನೆಯ ತನಕ. ನಾನು ದೇವರಂದೇ ಭಾವಿಸಿದವರು ಕೊಟ್ಟದ್ದು ನನಗೆ. ಹೌದಾ? ನನ್ನ ಅಬ್ಬೆ ಅಮ್ಮನ ಅವ್ವೆ ಅನುಗ್ರಹ ರೂಪವಾಗಿ ಪಡೆದದ್ದು. ನಿನ್ನ ಹಾಗಿರುವ ಸಾಮಾನ್ಯನಿಂದ ನಾನು ಪಡೆದು ಸಮೃದ್ಧನಾಗಬೇಕು ಅಂತ ಏನೂ ಇಲ್ಲ. ನೀನು ಹೇಳಿದಲ್ಲ, ದೇವತೆಗಳೆಲ್ಲ ನನ್ನಲ್ಲಿ ಸ್ತುತಿಸ್ತಾರೆ, ನನ್ನ ಪಾದಕ್ಕೆ ಬಡ ಮಾಡ್ತಾರೆ, ಹಾಗಾಗಿ ಬೇಕಾದೆಲ್ಲ ಪಡ್ಕೊಂಡಿದ್ದಾರೆ ಅಂತ. ನಿನ್ನ ಅನುಗ್ರಹದಿಂದ ದೇವತೆಗಳು ಪಡ್ಕೊಂಡಿದ್ದಾರೆ. ಕೇವಲ ಸಂಪತ್ತು ಮಾತ್ರ ಪಡೆದದ್ದ ಅಲ್ಲ, ಭುಜಸತ್ವವನ್ನು ಹೊಂದಿದ್ದಾರೆ. ಭುಜಸತ್ವ ಬೇಕೋ ಬೇಡವೋ? ಬೇಕು ಬೇಕು. ಎಲ್ಲುಂಟವರ ಇಲ್ಲ ಅಂತ ಯಾರು ಹೇಳಿದ್ದು? ಗರುಡನಾದ ನನ್ನ ಮುಂದೆ
ಹೋರುವುದಕ್ಕೆ ಸಾಮರ್ಥ್ಯವಿಲ್ಲದೆ ಓಡಿ ಹೋದಂತಹ ದೇವತೆಗಳಿಗೆ ನೀನು ಅನುಗ್ರಹಕಾರಕ ಅಂತ ಹೇಳಿದೆಯಲ್ಲ, ಮತ್ತೆ ನನ್ನ ಮುಂದೆ ಬಂದು ಬೇಕಾದ್ದು ಬೇಡು, ನಿನ್ನ ಬದುಕೋ ಬುದ್ಧಿ ಬೇಡ. ಲೋಕವೇ ಹೆದರಿದಂತಹ ಗರುಡನ ಮುಂದೆ ನೀನೊಬ್ಬ ಬಂದು ಬೇಡು. ಅವರೀಗ ಓಡಿದ್ದಾರೆ ಎಂಬ ಕಾರಣಕ್ಕೆ ಬೇಕಾಗಿ ಮತ್ತೆ ಹಿಂತಿರುಗಿ ಬರುವುದಿಲ್ಲ ಎನ್ನುವಂತಹ ವಿಶ್ವಾಸವು ನಿನ್ನದ್ದು. ಯಾರ ಕೈ ಕಾಲು ಹಿಡಿದು ಬೇಕಾದ್ರೂ ಬರಲಿ, ಬಲಿಷ್ಠರಾಗಿ ಬರ್ತಾರೆ. ಆದರೆ ಹಾಗಲ್ಲ, ಅವರಿಗೆ ಅನುಗ್ರಹವನ್ನು ಮಾಡುವಂತ ನೀನು ಎಷ್ಟರವನು. ಅವರೇ ಸೋತಿದ್ದಾರೆ ನನ್ನ ಶಿಷ್ಯಂದಿರು, ನಿನ್ನ ಶರಣರು. ಮತ್ತೆ ನಿನ್ನಂತವರಿಂದ ಬೇಡಿ ನಾನು ಏನು ಪಡೆಯಲಿಕ್ಕುಂಟು? ನಾನು ಸಮೃದ್ಧನಿದ್ದೇನೆ, ಬೇಕಾದಲ್ಲವನ್ನು ಹೊಂದಿದ್ದೇನೆ, ಬೇಕಾದನ್ನು ಕೊಡುವ ಸಾಮರ್ಥ್ಯ ನನಗಿದೆ. ಹಾಗಾಗಿ ಅತ್ಯಂತ ಕಷ್ಟ ಸಾಧ್ಯವಾದ ಅಮೃತವನ್ನಾದರೂ ಕೊಂಡು ಹೋಗಬಲ್ಲೆ ಎಂಬ ಉದ್ದೇಶದಿಂದಲೇ ಇಲ್ಲಿವರೆಗೆ ಆಗಮಿಸಿ ಆ ಕಾರ್ಯದಲ್ಲಿ ಸಫಲತೆ ಹೊಂದಿ ಹೊರಡುತ್ತಾ ಇದ್ದೇನೆ. ಈಗ ನಿನ್ನಲ್ಲಿ ಕೇಳುದು ನಾನು, ಮಾತು ಬಿದ್ದು ಹೋಗುದು ಬೇಡ. ನೀನು ಹೇಳಿದ್ಯಲ್ಲ ಮಾತು, ಅದನ್ನೇ ನಾನು ಹೇಳ್ತೇನೆ. ಏನು ನಾನು ಹೇಳಿದ್ದು ಕೊಡ್ತೇನೆ ಅಂತ? ಯಾವುದು? ನಿನಗೇನು ಬೇಕಾದನ್ನು ಕೇಳು. ಇಂಥ ಒಬ್ಬ ಸಮೃದ್ಧ ಬಲಶಾಲಿ ಪರಾಕ್ರಮಿ ನಿನ್ನಂತ ಸಾಮಾನ್ಯನಿಂದ ಬೇಡುವುದಲ್ಲ. ನಿನಗೆ ಬದುಕಬೇಕು ಅಂತ ಇದ್ರೆ, ನಿನಗೆ ಏನಾದ್ರೂ ಬೇಕಾದ್ರೆ ನೀನು ಬೇಡು. ನಾನು ಅಯ್ಯ, ಏನು ಖಗಪತಿಯಾದಂತಹ ನಿನ್ನಲ್ಲಿ ನಿನ್ನ ಸಾಮರ್ಥ್ಯವನ್ನು ನಾವು ಒಪ್ಪಿಕೊಂಡಿದ್ದೇನೆ, ಮೆಚ್ಚಿಕೊಂಡಿದ್ದೇನೆ. ದೇವತೆಗಳನ್ನು ಸೋಲಿಸಿದ್ದಿ ಎಂಬ ಕಾರಣಕ್ಕೆ ಬೇಕಾಗಿ ಉದ್ದನೆಯ ಕೊಕ್ಕು, ಹರವಾದಂತಹ ರೆಕ್ಕೆ, ಇವೆಲ್ಲ ನಿನ್ನಲ್ಲಿ ಕೊಡುವುದಕ್ಕೆ ನನಗೆ ಕೊಡುವುದಕ್ಕೆ ನಿನ್ನಿಲ್ಲ ಸಾಧ್ಯ ಇಲ್ಲ ಎನ್ನುವುದನ್ನು ನಾ ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ಎರಡು ಕಾಲು ನೋಡಿದ್ಯಾ? ನನಗೆ ಕೈ ಕಾಲೆಲ್ಲ ಒಂದೆಲ್ಲ, ಒಂದರಲ್ಲಿ ಆನೆ, ಒಂದರಲ್ಲಿ ಆಮೆ. ಹೀಗೆ ಎತ್ತಿದ್ದು ಆಮೆಯ ಪರಿಚಯ ಉಂಟಲ್ಲ ನಿನಗೆ? ಏನು ಪರಿಚಯ? ನಾನು ಆಮೆಯಾದದ್ದು ಗೊತ್ತುಂಟ ನಿನಗೆ? ನಾನು ತಿಂದದ್ದು ನಿನ್ನೇ. ಈ ಕಾಲದಲ್ಲಿ ನೀ ಕೊಡ್ತೇನೆ ಎನ್ನುವ ಹಾಗೆ ಆಡಿದ್ರೆ ನನಗೆ ವಿಶ್ವಾಸ ಬರ್ಬೇಕಲ್ಲ. ಈ ಅಡಿಗಡಿಗೆ ಯಾರು ಕೊಡ್ತೇನೆ 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 ಎನ್ನುವ ಹಾಗೆ ಆಡುತ್ತಾರೋ ಅವರು ಕೊಡುವುದಿಲ್ಲ. ನಾನು ಹೇಳುವುದಿಲ್ಲ, ನನಗೆ ಭರವಸೆ ಇಲ್ಲ. ನೀನು ಹೇಳಿದಕ್ಕಾಗಿ ಹೇಳಿದ್ದು ನಾನು ಕೊಡ್ತೇನೆ ಅಂತ. ನಿನ್ನಲ್ಲಿ ನಾ ಕೇಳಿದೆ ಅಂತ ಇಟ್ಟುಕೋ, ನೀ ಕೊನೆಯ ಕಾಲದಲ್ಲಿ ಕೊಡುವುದಿಲ್ಲ ಅಂತ ಆಡಿದ್ರೆ ಹರಿಯಾದಂತಹ ನನಗೆ ಅಪಚಾರ. ನಿನಗೆ ಯಾರು ಭಾಷೆ ಕೊಟ್ಟು ಮೋಸ ಮಾಡಿದ್ದಾರೆ? ತುಂಬಾ ಮಂದಿ ಮಾಡಿದ್ದಾರೆ. ಅವರು ಮೋಸ ಮಾಡಿರಬಹುದು. ಹಲವು ಉದಾಹರಣೆಗಳುಂಟು. ಕೊನೆಗೆ ಕೊಟ್ಟಿದ್ದಾರೆ. ಆ ರೀತಿ ಆಗಕೂಡದು ಎನ್ನುವ ಕಾರಣಕ್ಕೆ ಬೇಕಾಗಿ ನನಗೆ ಭರವಸೆ ಬರಬೇಕು, ನನಗೆ ವಿಶ್ವಾಸ ಬರಬೇಕು. ಖಗರಾಜನಾದಂತಹ ನೀನು ಅತ್ಯಂತ ಯಾರನ್ನು ಪ್ರೀತಿಸ್ತೀಯೋ, ನಿನ್ನ ವಿಶ್ವಾಸಕ್ಕೆ ಅವರ ಮೂಲರು, ಅವರ ಹೆಸರೆತ್ತಿ ಆಣೆ ಪ್ರಮಾಣ ಮಾಡಿ ಹೇಳಿದೆ ಅಂತ ಮಾತ್ರ ನಾ ಕೇಳಬಲ್ಲೆ ಅಷ್ಟೇ. ತುಂಬಾ ಹೆದರಿದ್ದಿ ನೀನು ಅಲ್ಲ? ಬಹಳ ಮಂದಿಗಳು ಭರವಸೆ ಕೊಟ್ಟು ನಿಜ ಕೊಡ್ಲಿಲ್ಲ. ನಾ ಭಾಷೆಗೆ ಹೆದರ್ತೇನೆ. ನೀನು ಸೋತು ಯಾವುದಕ್ಕೆ? ಭಾಷೆಗೆ. ಯಾವ ಭಾಷೆಗೆ? ಕೊಡದಿರುವ ಭಾಷೆಗೆ. ಕೊಡೋದಿರೋದಿಲ್ಲ. ನಾನು ಹೇಳಿದ್ರೆ ಕೊಡುವುದೇ. ನಾನು ಆಡಿದ್ರೆ ಸಾಕಾಗುತ್ತದೆ. ನಿನ್ನ ಭರವಸೆಗಾಗಿ ಕೊಡ್ತಾ ಇದ್ದೇನೆ. ಕೈ ಚಾಚು ಮುಂದಕ್ಕೆ. ಅತ್ಯಂತ ಪ್ರೀತಿ ಪಾತ್ರರ ಮೇಲೆ ಆಡೆ ಹಾಕಿ ಹೇಳು ಅಂತ ಹೇಳಿದ್ಯಲ್ಲ. ತಂದೆ ಇದ್ದಾರೆ ಕಶ್ಯಪ ಬ್ರಹ್ಮರು. ಅಲ್ಲ, ಕಶ್ಯಪ ಬ್ರಹ್ಮರು ತಂದೆ ಇದ್ದಾರೆ. ಆದ್ರೆ ನನಗೆ ಅತ್ಯಂತ ಪ್ರೀತಿ ನನ್ನ ಅಮ್ಮನಾದಂತಹ ವಿನತಾದೇವಿ. ಅವಳ ಜೊತೆಗಿದ್ದ ಕಾಲ ಉಂಟಲ್ಲ, ಅಮೃತ ತುಲ್ಯವಾದ ಮಾತೃ ದೇವತೆ ಜೊತೆಗೆ ಕಳೆದಂತಹ ಕಾಲಗಳು. ನಾನು ಇಲ್ಲಿವರೆಗೆ ಆಗಮಿಸಬೇಕು ಅಂತಿದ್ರು ಕಾರಣ ಅದುವೆ. ಅಮ್ಮನ ದಾಸ್ಯ ವಿಮೋಚನೆಗಾಗಿ ಆ ಮಹಾತಾಯಿ ಸ್ವತಂತ್ರವಾಗಿ ಜೀವನ ಸಾಗಿಸುತ್ತಾ ನನ್ನನ್ನು ಹರಸಬೇಕೆಂಬ ಉದ್ದೇಶ ನನಗೆ. ಹಾಗಾಗಿ ಆ ಮಾತೆಯ ಹರಕೆಯನ್ನು ಕೈಗೊಂಡು ಇಲ್ಲಿವರೆಗೆ ಬರುವುದಕ್ಕೆ ನನಗೆ ಸಾಧ್ಯವಾಯಿತು. ಈಗ ನೀನೊಬ್ಬ ಹೇಳ್ತಾ ಇದೆಯಲ್ಲ, ಬೇರೊಬ್ಬರ ಮೇಲೆ ಆಣೆ ಹಾಕಲಿಕ್ಕೆ ನನಗೆ ಮನಸ್ಸು ಬರುವುದಿಲ್ಲ, ಭರವಸೆ ಇಲ್ಲ ಅಂತಲ್ಲ. ಆ ಮಾತೆಯ ಮೇಲೆ ಮಾತೆಯಾದಂತಹ ವಿನತಾದೇವಿಯ ಆಣೆಯಾಗಿಯೂ ನೀನು ಕೇಳಿದ್ದನ್ನಿದ ಉದ್ರೇಕಗಳಿಗೆ ಎನ್ನ ಆಜ್ಞೆಯರಿ ಮುಂದಿನ್ನು ಸಾಕಾರ ಭಕ್ತಿಯಲಿ ಸೇವಿಸುತ್ತ ಬಾಳುವುದೆಲ್ಲ ಭಗಪತಿಯೇ, ಏನಯ್ಯ ನಿನ್ನ ಅಂತರಂಗದಿಂದ ಹುಟ್ಟಿದಂತಹ ಶುದ್ಧ ಭಾವದಿಂದ ನೀನು ಆಡಿದ್ದಿ ಎನ್ನುವುದು ಸ್ಪಷ್ಟ. ನೀನು ಮಾತೆಯನ್ನು ಎಷ್ಟು ಶ್ರದ್ಧಾಭಕ್ತಿಯಿಂದ ಪೂಜಿಸುತ್ತಿ ಎನ್ನುವುದಕ್ಕೆ ನಿನ್ನ ಮಾತುಗಳೇ ನನಗೆ ಸಾಕ್ಷಿಯಾಯ್ತು. ಹಾಗಾಗಿ ನಾ ಹೇಳುವುದಕ್ಕೂ ಕೇಳುವುದಕ್ಕೂ ಹಿಂದುಳಿಯಲಾರೆ. ನೀ ಮಾತು ಕೊಟ್ಟ ಕಾರಣ ಕೆಟ್ಟೆ ಅನ್ನುವ ಹಾಗೆ ನಾ ಆಡುವುದಿಲ್ಲ. ಆದ್ರೆ ಇವಾಗ ನೀ ಕೊಡಲೇಬೇಕು, ಕೊಡಲೇಬೇಕು. ಕೊಡುತ್ತಿರುವಂತಹ ವಿಶ್ವಾಸ ನನಗೆ ಸಾಕಾರ ಭಕ್ತಿಯಿಂದ ನನ್ನ ಜೊತೆಗೇ ಇದ್ದು ನುತಿಸುವವರ ಅವಶ್ಯಕತೆ ಉಂಟು. ಅದು ತುಂಬಾ ಜನ ಇದ್ದಾರೆ ಇಲ್ಲಿ ಭಜನೆ ಮಾಡುವವರು. ಜೊತೆಯಲ್ಲಿ ನನಗೆ ಒಂದು ವಾಹನದ ಕೊರತೆ ಉಂಟು. ನಿನಗೆ 1 ಚಕ್ರದಾದೀತ, 2 ಚಕ್ರದಾದೀತ, 4 ಚಕ್ರದಾದೀತ, 3 ಚಕ್ರದ ಕಷ್ಟೊಂದು ಹೊಂದಾಣಿಕೆ ಇಲ್ಲ. ಹೀಗೆ ಆಗ್ತದಲ್ಲ. ಹೌದು.
ನಿನಗೆ ಯಾರು ಚಕ್ರಧಾರಿ ಎಷ್ಟು ಚಕ್ರಧಾರಿ ನನಗೆ ಸದ್ಯಕ್ಕೆ 2 ಚಕ್ರದ್ದೇ ಸಾಕು ಅಂತ ಅನ್ನಿಸ್ತಾ ಉಂಟು. 2 ಚಕ್ರದ ಒಬ್ಬ ಕಾಣಿಸ್ತಾ 2 ಕಾಲುಳ್ಳ ನೀನೇ ಆದೀತು ಎನ್ನುವ ಹಾಗೆ ತೀರ್ಮಾನಕ್ಕೆ ಬಂದಿದ್ದೇನೆ. ಅಂದರೆ ಹಾಗಾಗಿ ನನ್ನನ್ನು ಹೊತ್ತೊಯ್ಯುವುದಕ್ಕೆ ನನಗೆ ವಾಹನವಾಗಿ ಒದಗಿ ಬಾ. ಕರುಣಸಾಗರನ ಒಳಜಾದೆ ನಿದರುವುದಲಿ ಕೀರ್ತಿ ಶಾಶ್ವತವು ಜನ ಜಯಾಶೀಶ್ವಚನವೀ ಕಾಲ ಕೈ ಸೇರಿರೋದು ಪಾದಕ್ಕೆ ನಮಿಸೆನು ತಿಸಿದು ವಿಧ ವಿಧದಲ್ಲಿ ಕರುಣ ಶರದಿ ಮುಕುತಿದಾಯಕ ಲಕ್ಷ್ಮೀ ನಿವಾಸ ಶರಣು ಲೋಕನಾಯಕ ಬರಿದಿಗರುವ ಬೊರೆದು ಜರೆಯ ಬೇಡವೆನ್ನು ವರ ನಿರೋಗ ದೀರ್ಘಕಾಯವಿರುವ ದೇಹರ ಶುಚಿಯ ಕರುಣ ಶರದಿ ಮುಕುತಿದಾಯಕ ಹರಿಯೇ ಮುಕುತಿದಾಯಕ ಕರುಣ ಶರದಿ ಎಂತಹ ಕಾರುಣ್ಯ ಪ್ರಭು ನಿನಗೆ ನನ್ನ ಮೇಲೆ. ಹೊರಡುವ ಕಾಲಕ್ಕೆ ಮಾತೆಯಾದಂತಹ ವಿಲತಾದೇವಿ ನನ್ನನ್ನು ಹರಸಿದಳು. ಆ ಹರಸುವಿಕೆಯಲ್ಲಿ ಎಚ್ಚರಿಕೆಯೂ ಇತ್ತು. ನಾನು ಯಾಕೆ ಪ್ರಜ್ಞೆ ಕಳಕೊಂಡೆ ಅಂತ ಅರ್ಥವಾಗುವುದಿಲ್ಲ. ಹರಿಪ್ರೀತನಾಗು, ಹರಿಯದ್ದಾದಂತಹ ಕೃಪೆಗೆ ಪಾತ್ರನಾಗು ಅಂತ 2 ಬಾರಿ ಹೇಳಿದ್ದಾಳೆ ಆ ತಾಯಿ. ನಾನು ಯಾವ ಹರಿಯೋ ಏನೋ ಅಂತ ಭಾವಿಸಿದ್ದೆ. ಕಣ್ಣ ಮುಂದೆ ಕಾಣಿಸಿಕೊಂಡಂತ ನೀನು ಹರಿ ಅಂತ ಹೇಳಿದ್ರು ನನಗೆ ನನ್ನ ಚಿತ್ತ ಜಾಗೃತವಾಗಲಿಲ್ಲ ತಂದೆ. ಬಹುಶಃ ಹೀಗಿರಬೇಕು. ಹೇಗೆ ಮಾನುಷ ಲೋಕದಲ್ಲಿ ಅತಿಮಾನುಷವಾದಂತಹ ಶಕ್ತಿಯನ್ನು ಹೊಂದಿ ಒಬ್ಬ ವ್ಯವಹರಿಸಿದ ಅಂತಾದ್ರೆ ಅವನಿಗೆ ಅಹಂಕಾರ ಬರುವುದು ಸಹಜ. ಒಂದು ಉದ್ರೇಕ ಬಂತು ನನಗೆ. ನನ್ನ ಇಷ್ಟು ಸಾಧ್ಯವಾಗಿದೆ, ಇದರ ಹಿಂದೆ ಮತ್ತೊಂದು ಚೇತನ ಇತ್ತು ಅಂತ ನಾನು ಅರ್ಥ ಮಾಡಲಿಲ್ಲ. ಆ ಮಾತೆ ಅಲ್ಲಿಂದ ಆಡಿದ್ದ ಹೌದು. ಅವಳು ನನಗೆ ಜನ್ಮ ಕೊಟ್ಟ ತಾಯಿ, ನೀನು ಲೋಕದ ತಾಯಿ. ಅವಳಾಡಿದಂತಹ ಮಾತನ್ನು ಸತ್ಯವಾಗಿಸುವಂತಹ ಹೊಣೆ ಸತ್ಯ ಸಂಕಲ್ಪನಾದಂತಹ ನಿನಗೆ ಅಂತ ಅರ್ಥವಾಯಿತು. ಆ ಮಾತೆ ಬಹಳ ದೂರದಲ್ಲಿ ಆಡಿದಂತಹ ನುಡಿಯಾದರೂ ನೀನು ಇಲ್ಲಿದ್ದರೆ ನಿನಗೆ ಕೇಳ್ತದೆ. ವೈಕುಂಠದಲ್ಲಿದ್ದುಕೊಂಡು ಆ ಮಾತನ್ನು ಕೇಳಿಸಿಕೊಂಡಂತಹ ನೀನು ಅಮೃತ ಭಾಂಡವನ್ನು ಹೊತ್ತೊಯ್ದಿರುವಂತಹ ಕಾಲಕ್ಕೆ ನನ್ನಮ್ಮನ ಮಾತನ್ನು ಸತ್ಯವಾಗಿಸುವುದಕ್ಕಾಗಿ ನನ್ನ ಕಣ್ಣ ಮುಂದೆ ಕಾಣಿಸಿಕೊಂಡೆ ಪ್ರಭು. ತಪ್ಪು ಮಾಡಿಬಿಟ್ಟೆ ಪ್ರಭು. ಅಹಂಕಾರ ಬರ ಕೂಡದು. ಅದು ಬಂದ್ರೆ ನಮ್ಮ ಚಿತ್ತಕ್ಕೆ ಮೌಢ್ಯ ಕವಿಯುತ್ತದೆ. ಆ ಮೌಢ್ಯ ಕವಿಯುವುದರಿಂದಲೇ ದೇವದೇವನಾದಂತ ನೀನು ಕಣ್ಣ ಮುಂದೆ ಬಂದರು, ಚತುರ್ಭುಜಧಾರಿಯಾಗಿ ಕಾಣಿಸಿಕೊಂಡ್ರು, ನನಗೆ ಅರ್ಥ ಆಗಲಿಲ್ಲ. ಹಾಗಾಗಿ ನನ್ನ ಅಹಂಕಾರ ಪ್ರವೃತ್ತಿಯನ್ನು ಮನ್ನಿಸಬೇಕು ಪ್ರಭು, ನನ್ನನ್ನು ಕ್ಷಮಿಸಬೇಕು. ನೀನಾಡಿದಂತಹ ಮಾತನ್ನು ಈಡೇರಿಸುವುದಕ್ಕೆ ನಿನ್ನ ಶರಣನಾಗಿ ನಿನ್ನ ದಾಸನಾಗಿ ಇರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಕರುಣಾ ದೃಷ್ಟಿಯನ್ನು ಬೀರಿ ನನ್ನನ್ನು ಉತ್ತರಿಸಬೇಕು ಅಂತ ಸನ್ನಿಧಾನದಲ್ಲಿ ಪ್ರಾರ್ಥಿಸುತ್ತಾ ಇದ್ದೇನೆ ಪ್ರಭು. ಇನ್ನುಳು ಪ್ರೇರಣೆ ತೇಜ ಕೆಳಗೆ ಇರುವುದು ಬಟ್ಟಿ ದೂರುವುದೆಗೆ ಗಮನಕ್ಕೆ ಯುಕ್ತನಾಗಿ ಬಳಿಗೆ ಬರುವುದು ಸತ್ಯವಾಗಿ ನಿನಗೆ ಇತ್ತರನು ನಮನೆಗಳಿಗಳು ಜಾಗ ನಿತ್ತರನು ಜಗತ್ಮನೋ ಕೇಳು ಪಕ್ಷಿರಾಜ ಕೇಳು. ನಿನಗೆ ನಿನ್ನ ಮಾತೆ ಮಾಣಿಕ್ಯ, ನಿನಗೆ ನಿನ್ನ ಮಾತೇ ಮಾಣಿಕ್ಯ.
ಮಾಣಿಕ್ಯ ಸದೃಶನಾದಂತಹ ನನ್ನನ್ನು ಕಾಣುವಂತಹ ಸೌಭಾಗ್ಯ ನೀ ಆರ್ಜಿಸಿಕೊಂಡು ಬಂದಂತಹ ಪುಣ್ಯದ ಫಲವೋ ಏನು? ದೈವಾನುಗ್ರಹದಿಂದ ಸಂಪ್ರಾಪ್ತಿಸಿದಂತಹ ಯಾವ ಬಲವೇ ಇರಲಿ, ಅದನ್ನು ಉಳಿಸಿಕೊಳ್ಳುವಲ್ಲಿ ನಾವು ಒಲಿಸಿಕೊಂಡ ಬಗೆಗಾಗಿ ಚಿಂತಿಸುತ್ತಾ ಬಳಸಿಕೊಂಡೆವು ಅಂತಾದ್ರೆ ಅದು ನಮಗೆ ಒಳ್ಳೆಯ ಬದುಕನ್ನು ಒದಗಿಸಿಕೊಡುತ್ತದೆ. ಅದನ್ನೇ ದುರ್ವಿನಿಯೋಗಗೊಳಿಸಿದೆವು ಅಂತಾದ್ರೆ ನಮ್ಮ ಬದುಕಿಗೆ ಶಾಪವಾಗಿ ಒದಗಿ ಬರ್ತದೆ. ನಿನಗೆ ಅರಿವಿಗೆ ಬಾರದೆ ನನ್ನನ್ನು ನಿಂದಿಸಿರಬಹುದು, ಆದರೆ ಮಾತೆಯನ್ನು ದೇವರೆನ್ನು ಹಾಗೆ ಪೂಜಿಸುವ ದೇವತಾ ಸಮಾನನಾದಂತಹ ನನ್ನನ್ನು ಕಂಡ ಬಳಿಕ ನಿನ್ನೊಳಗಿನ ಅಂತಸತ್ವ ಕುಗ್ಗಲಿಲ್ಲ. ಬದಲಾಗಿ ಮಾತೆಗೆ ಬೇಕಾಗಿ ಶ್ರಮಿಸುವವನೇನು, ಮಾತೃಋಣದಿಂದ ಮುಕ್ತನಾಗುವುದಕ್ಕೆ ಬೇಕಾಗಿ ಅವಕಾಶವನ್ನು ಕೇಳಿಕೊಳ್ಳುತ್ತಾ ಇದ್ದೀಯ. ಸರಿ ಸ್ವಾಮಿ, ಸರಿಯಪ್ಪ. ತಾಯಿಯ ದಾಸ್ಯ ವಿಮೋಚನೆ ಆಗಬೇಕು. ಅದನ್ನು ಪೂರೈಸಿದ ಮೇಲೆ ಅವಳಿಗೆ ಒಂದು ಸ್ವತಂತ್ರವಾದಂತಹ ವ್ಯವಸ್ಥೆಯನ್ನು ಮಾಡಿ ಅವಳು ಸಂತೋಷವಾಗಿರ್ಬೇಕು ಇರುವಷ್ಟು ಕಾಲ. ಅಷ್ಟನ್ನು ಮಾಡಿ ನಿನಗೆ ಕೊಟ್ಟ ಮಾತನ್ನು ಪಾಲಿಸುವುದಕ್ಕಾಗಿ ಓಡೋಡಿ ಓಡೋಡಿ ನಿನ್ನ ಸಾನ್ನಿಧ್ಯಕ್ಕೆ ಬರ್ತೇನೆ. ನನಗೆ ಅವಕಾಶ ಕೊಡುವೆ. ಅದನ್ನು ಪೂರ್ಣಗೊಳಿಸುವಲ್ಲಿಯವರೆಗೆ ನನ್ನ ಅನುಗ್ರಹದ ಜೊತೆಯಲ್ಲಿ ನಿನಗೆ ಸಮಯವನ್ನು ಒದಗಿಸಿಕೊಡ್ತಾ ಇದ್ದೇನೆ. ದೇವಲೋಕದಲ್ಲಿರಬೇಕಾದಂತಹ ಅಮೃತವನ್ನು ಅಪಹರಿಸಿಕೊಂಡು ಹೋಗುತ್ತಾ ಇದ್ದಿ. ಆದ್ದರಿಂದ ನಿನಗೊಂದು ಅವಕಾಶ ಮಾಡಿಕೊಡುತ್ತೇನೆ. ತಂದಂತಹ ಅಮೃತವನ್ನು ಮರಳಿ ಆ ಅಮರಲೋಕದಲ್ಲಿ ಇರುವ ಹಾಗೆ ಮಾಡಿದ್ರೆ ಬದುಕುವುದಕ್ಕೆ ಬಿಟ್ಟೇನು. ಕೊಡುವುದಿಲ್ಲ. ಕೊಡುವುದಿಲ್ವಾ? ಇರಿಸುವುದಿಲ್ಲ. ಇರಿಸುವುದಿಲ್ವಾ? ನಿನ್ನನ್ನು ಇಲ್ಲಿ ಬಿಡುವುದಿಲ್ಲ. ಬಿಡುವುದಿಲ್ವಾ? ಹಾಗಾದ್ರೆ ನೋಡು. ನೀನು ಪ್ರಯೋಗಿಸಿದಂತಹ ವಜ್ರವನ್ನು ಹಿಡಿದಿದ್ದೇನೆ. ನಿನಗೆ ಯಾಕೆ ವಜ್ರ ಇಲ್ಲ? ಆದರೂ ಅದು ಇಲ್ಲ ಇದ್ರೆ ಆಗುದಿಲ್ಲ. ಒಂದು ಭೂಷಣಕ್ಕೆ ಬೇಕಲ್ಲ ನಿನಗೆ. ಅದಿಲ್ಲ ಇದ್ರೆ ದೇವೇಂದ್ರ ಅಂತ ಯಾರು ಒಪ್ಪಿಕೊಳ್ಳುವುದಿಲ್ಲ. ನಿನಗೆ ಇದು ಇಲ್ಲ ಅಂತಂದ್ರೆ ರಂಜನೆ ಇಲ್ಲಲ್ಲ. ಇಲ್ಲ, ನಿನಗೆ ರಂಜನೆ ಆಗಬೇಕು ಅಂತಂದ್ರೆ ಪೂಜೆದಲ್ಲಿ ಇದು ಬೇಕು. ಆದರೂ ಒಂದು ಏನು, ನೀನು ಸೋತರು. ಈ ಆಯುಧದ ಮೇಲೆ ನನಗೆ ಗೌರವ ಉಂಟು. ಮಹಿಮಾನ್ವಿತರಾದಂತಹ ದದೀಚಿ ಮುನಿ ತನ್ನ ದೇಹವನ್ನು ತ್ಯಜಿಸಿ ಬೆನ್ನುಲುವನ್ನು ಆಯುಧವನ್ನಾಗಿಸಿ ದುಷ್ಟ ನಿಗ್ರಹಕ್ಕಾಗಿ ನಿನಗೆ ಕೊಟ್ಟದ್ದು ಸತ್ಯ. ಆ ಋಷಿಯವಕ್ಕೊಂದು ಗೌರವ ಉಂಟು ನನಗೆ. ಆದ ಕಾರಣ ಸುಮ್ಮನೆ ಪ್ರಯೋಗಿಸಿದಂತ ಆಯುಧಕ್ಕೊಂದು ಆಹುತಿ ಇಲ್ಲ ತಾಗಬಾರ್ದು. ಅದಕ್ಕಾಗಿ ಇದು ಒಂದು ಗರಿ ಕಿತ್ತಿದ್ದೇನೆ. ಗರಿಯನ್ನು ಆಹುತಿ ಆಗಿದಕ್ಕ ನೀಡ್ತಾ ಇದ್ದೇನೆ. ಸುವರ್ಣನ ಅಲ್ಲ ಸುವರ್ಣ. ಆಗ ಒಂದು ಗರಿ ಕಿತ್ತು ಬೀಸಾಡಿದ್ದು ನಾನು. ಎಲ್ಲ ಕೊಂಡಾಡ್ಲಿಕ್ಕೆ ತೊಡಗಿದ್ರು ಸಪ್ತರ್ಷಿಗಳು. ಹೌದು, ಸುಪರ್ಣ ಸುಪರ್ಣ ಅಂತ ಹೇಳಿದ್ರು. ನನಗೆ ವೈನತೆಯ ಗರುಡ ಈಗ ಒಂದು ಹೊಸ ಹೆಸರು. ಎಂತದ್ದು? ಸುಪರ್ಣ. ಸುಪರ್ಣ ಅಂತ ಇಲ್ಲಿ ಬಂದ. ಯಾಕೆ ತಡದೆ? ಯಾಕೆ ನಾನು ಕೊಂಡು ಹೋಗುದು. ನೀನು ಕೊಂಡು ಹೋಗುದು ಸರಿ, ಆದ್ರೆ ಲೋಕದಲ್ಲಿ ಏನು, ಸ್ವರ್ಗದಲ್ಲಿ ಇರಬೇಕಾದ ಅಮೃತವನ್ನು ನೀನು ಆ ಭೂಲೋಕದಲ್ಲಿ ಕೊಂಡು ಹೋದೆ ಅಂತ ಆದ್ರೆ ಆ ಸ್ವರ್ಗಕ್ಕೂ ಭೂಲೋಕಕ್ಕೂ ಏನು ವ್ಯತ್ಯಾಸ ಬರ್ತದೆ? ಭೂಲೋಕವೇ ಸ್ವರ್ಗ ಆಗ್ತದೆ. ಹಾಗಾಗುವುದಿಲ್ಲ. ಅದು ದೇವರು ಯಾವ ರೀತಿಯಲ್ಲಿ ನಿರ್ಣಯವನ್ನು ಮಾಡಿದ್ದಾರೋ ಅದು ಹಾಗೆ ಆಗಬೇಕು. ನಿನಗೊಂದು ಉಪಾಯ ನಾನು ಹೇಳ್ತೇನೆ. ಕೊಂಡು ಹೋಗ್ತೇನೆ, ನನ್ನ ತಾಯಿಯ ದಾಸ್ಯ ವಿಮೋಚನೆ ಮಾಡ್ತೇನೆ. ಊರಗಾದಿಗಳಿಗೆ ಬೇಕಾದದ್ದಂತೆ ಒಂದು ಸಂಕೇತವಾದಂತಹ ಜಾಗದಲ್ಲಿ ಇರ್ತೇನೆ. ಅವರನ್ನು ಹೊರಟು ಹೋಗುವಾಗೆ ಮಾಡ್ತೇನೆ. ಆ ಸಮಯ ಸಾಧಿಸಿ ಅಮೃತ ಭಾಂಡದೊಂದಿಗೆ ನೀನು ಸ್ವರ್ಗ ಪ್ರವೇಶ ಮಾಡು. ಆದಿತಾ? ಯಾವುದು ತಂದಿದ್ಯಾ? ಹೊಸ ಸುದ್ದಿ ಅಮೃತ. ಅಮೃತದಲ್ಲಿ ಪರಮ ಸಂತೋಷ. ಇದು ಎಲ್ಲಿಗೆ ಕುಡಿಬೇಕು? ಹಾಗೆಲ್ಲ ಮುಟ್ಟಬಾರ್ದು ಅಂತ ಹೇಳಿದೆ. ಅದು ಕುಡಿಲಿಕ್ಕಲ್ಲ, ನಿನಗೆ ಬೇರೆ ಸಿಕ್ಕುದಿಲ್ಲ ಕುಡಿಲಿಕ್ಕೆ. ಇಲ್ಲ ಹೋಗ್ಲಿಲ್ವ ಈಗಲ್ಲ?
ಅಮೃತ ಮುಟ್ಲಿಕ್ಕೆ ಆಗುದಿಲ್ಲ. ಮತ್ತೆ ಯಾಕೆ? ದೇವೇಂದ್ರ ಹೇಳಿದ್ದಾನೆ ಏನಂತೆ? ಅದು ಮುಟ್ಟಬೇಕು ಅಂತ ಆದ್ರೆ ಶುದ್ಧರಾಗಿರ್ಬೇಕು ಅಂತ. ನೀನು ಆ ಕೆಸರಿನ ತೋಡಿನಲ್ಲೆಲ್ಲ ತಿರುಗಾಡಿಕೊಂಡಿದ್ದೆ, ಹೊಲಸಿನಲ್ಲಿ ಅಲ್ಲಿಂದ ಎದ್ದು ಬಂದಿದ್ದಾನೆ. ಈಗ ಏನಾಗಬೇಕು? ಅದಕ್ಕೆ ಹೇಳಿದ್ದಾಳೆ, ಸ್ನಾನ ಪೂರೈಸಿ ದೇಹ ಶುದ್ಧಿ ಮನಶುದ್ಧಿಯ ಮೂಲಕವಾಗಿ ಬಂದು ಈ ಅಮೃತ ಕುಡಿಬೇಕು, ಆದ್ರೆ ಫಲ ಕೊಡುವುದು ಅಂತ. ಆದ ಕಾರಣ ಒಂದು ಕೆಲಸ ಮಾಡ್ತೇನೆ, ಈ ಅಮೃತ ಇಟ್ಟು ತಂದಿದ್ದೇನಲ್ಲ, ನನಗೆ ಬೇಡ, ಮತ್ತೆ ನಾನು ಕುಡಿದು ನನಗೆ ಬೇಡ, ನಿನಗೆ ಬೇಕಾಗಿ ತಂದದಲ್ಲ. ಹೌದು, ಇದು ದರ್ಪೆ. ಅದು ಅದರ ಮೇಲೆ ಯಾಕೆ? ದರ್ಪೆ ಅಂದ್ರೆ ಇದು ಶುದ್ಧಕ್ಕೆ ಸಂಕೇತವಾಗಿರುವ ದರ್ಪೆ. ಅವ ತಂದ ನನ್ನ ಶಿಷ್ಯ, ಸರಿ ಇಲ್ಲಿಟ್ಟಿದ್ದೇನೆ ಇದರ ಮೇಲೆ. ಅದು ಶುದ್ಧ ಕೇಳಲಿಕ್ಕೆ ಇಲ್ಲ, ಅಲ್ಲಿಟ್ಟಿದೆ ಅಮೃತ ಇಲ್ಲಿದೆ. ನೀವೆಲ್ಲ ಸ್ನಾನ ಪೂರೈಸಿ ಬರ್ಬೇಕು, ಈ ಮಧ್ಯೆ ನನ್ನ ಅಮ್ಮನ ದಾಸ್ಯ ವಿಮೋಚನೆ ಮಾಡ್ಬೇಕು. ಈಗ ಅಮೃತ ಕುಡಿಯುತ್ತೇವೆ, ನಿನ್ನಮ್ಮನ ದಾಸ್ಯ ವಿಮೋಚನೆ ತಂದದ್ದು ಇನ್ನು ಏನು ಉಂಟಲ್ಲ ಅಮೃತ ಇದು. ಅಮ್ಮ, ಓ ಅಮ್ಮ, ಅದು ಅವನ ಅಮ್ಮನನ್ನೊಂದು ಬಿಟ್ಟು ಬಿಡು. ಬಿಡುಗಡೆ ಮಾತಾಡ್ತೇನೆ, ಮುಟ್ಟಬೇಡ. ಅಮೃತ ಅಶುದ್ಧದಲ್ಲಿ ಮುಟ್ಟಿದ್ರೆ ವಿಷ ಮಾಡಿ ಬರ್ತೇವೆ, ಅಶುದ್ಧದಲ್ಲಿ ಮುಟ್ಟಿದ್ರೆ ವಿಷ ಆಗುತ್ತದೆ. ಸರಿ ಸರಿ ಸರಿ. ಅಮೃತ ಭಾಂಡ ಇಲ್ಲ, ಕೊಂಡು ಹೋಗಿದ್ದಾರೆ. ಇದು ಯಾರು ಕೊಂಡು? ಮೇಲೆ ನೋಡಿದ್ರೆ ಕೊಳ್ಳಿ ಅವ ಹೋಗುವುದು, ಅದು ದೇವೇಂದ್ರನೇ ಕೊಂಡು ಹೋದದ್ದು. ಹಾಗಿದ್ರೆ ಅವ ಮೋಸ ಅವ ಏನಾದ್ರೂ ಸ್ವಲ್ಪ ಆದ್ರೂ ಇದದೇ ಹೋಗ್ಲಿಕ್ಕಿಲ್ಲ. ಯಾಕೆ ಬಿತ್ತಿದ? ಹಾಗಿದ್ರೆ ಬೆಕ್ಕು. ನೋಡು, ನಮ್ಮ ನಾಲಗೆಯಲ್ಲಿ ರಕ್ತ. ನಾವು ಒಂದು ನಾಲಗೆಯಲ್ಲಿ ಮಾತಾಡ್ತಿದ್ದೆವು, ನೀನು ಎರಡು ನಾಲಗೆ ಮಾಡಿ. ವ್ಯವಹಾರ ಎರಡು ನಾಲಿಗೆ ಇರುತ್ತೆ, ನನಗೆ ಗೊತ್ತಾಗಿದೆ. ಹೋದಲ್ಲಿ ಹೋಗ್ಲಿತ್ತಲ್ಲ ಸ್ವರ್ಗಕ್ಕೆ ಕಳಿಸಿಕೊಟ್ಟದ್ದು, ನಾನು ಹೋಗಿ ಬಂದಿದ್ದೇನೆ, ಇನ್ನು ಮರಳಿ ಹೋಗಿದ್ದೇನೆ. ನೀವು ಎಲ್ಲಿ ಹೋಗಬೇಕು? ಮೋಸ ಮಾಡಿದ್ದಿ, ಪಾತಾಳಕ್ಕೆ ಸೇರಬೇಕು. ಮಡಿದು ಪ್ರಾರ್ಥಿಸಿ ಜಯ ಜಯ ತಳ್ಕಿಸುತ್ತ ಜಯ ಜಯ ನಿನಗೆ ಕೊಟ್ಟ ಮಾತಿನಂತೆ ಭೂಲೋಕವನ್ನು ಸೇರಿ ತಾಯಿಯ ದಾಸ್ಯ ವಿಮೋಚನೆ ಮಾಡಿ ಪ್ರತ್ಯೇಕವಾದಂತ ಆಶ್ರಮದಲ್ಲಿ ಅವಳನ್ನು ಕುಳ್ಳಿರಿಸಿ ನನಗೂ ಒಂದು ನೆಮ್ಮದಿ ಆಯ್ತು. ಅವಳು ನಿಶ್ಚಿತದಲ್ಲಿ ಇರ್ತಾಳೆ ಅಂತ ಗೊತ್ತಾಯ್ತು. ಹಾಗಾಗಿ ಅಮೃತ ಸೇರಬೇಕಾದಲ್ಲಿಗೆ ಸೇರಿದ ಸ್ವರ್ಗಧಾಮಕ್ಕೆ ಎಲ್ಲವೂ ನೆಮ್ಮದಿ ಆಯ್ತು. ಇನ್ನುಳಿದಿರುವಂತಹ ಮಾತು ಒಂದೇ, ನಿನ್ನ ಸೇವೆ ಅದನ್ನು ಒದಗಿಸಿಕೊಡು. ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಸೇವೆಯನ್ನು ಸ್ವೀಕರಿಸು ಪ್ರಭು, ಸುಮವೃಷ್ಟಿ ಸುರಿಯಲಿಕ ಮಂಗಲಮೋಯೋ ಗರುಡ ಭೋಗನ ನಿಮ್ಮ ಪೆಸರ ಸಾಕಾರ ಭಕ್ತಿಯಲ್ಲಿ ನನ್ನನ್ನು ಸೇವಿಸುವುದಕ್ಕೆ ದೀರ್ಘಾಯುಷಿಯಾದ ಇಚ್ಛಾಗಮನನಾದ ಸುತ್ರಾಮನಾಗಿರುವಂತಹ ನಿನ್ನ ಅವಶ್ಯಕತೆ ನನಗಿತ್ತು. ಹಾಗಾಗಿ ನಿನ್ನನ್ನು ಬಳಸಿಕೊಳ್ಳುವುದಕ್ಕೆ ಬೇಕಾಗಿ ನಿನ್ನನ್ನು ಈ ರೀತಿಯಾಗಿ ದುಡಿಸಿದವ ನಾನಿದ್ದೇನೆ. ಧನ್ಯ ಪ್ರಭು. ಇದು ನಿನ್ನ ಭಾಗ್ಯೋದಯ ಅಂತ ಹೇಳಿದರೂ ಅತಿಶಯೋಕ್ತಿ ಆಗಲಾರದು. ಭಗವಂತನಾಗಿರುವಂತಹ ನನ್ನ ಹೆಸರಿನ ಪೂರ್ವದಲ್ಲಿ ನಿನ್ನ ಹೆಸರು ಸೇರಿಸಲ್ಪಡುತ್ತದೆ. ಹೇಗೆ? ನಾನಿನ್ನು ಗರುಡ ಧ್ವಜ, ನಾನಿನ್ನು ಗರುಡ ವಾಹನ. ಸದಾ ನನ್ನ ಸೇವಾ ಭಾಗ್ಯವನ್ನು ನಿನಗೆ ಒದಗಿಸಿಕೊಟ್ಟಿದ್ದೇನೆ ಗರುಡ. ಗರುಡ ಪ್ರಭು.
ಪರಮ ಪುಣ್ಯೋತ್ತಮವಾದಂತಹ ಕಥಾಭಾಗವಿದು. ಗರುಡೋದ್ಭವ ಈ ಪುಣ್ಯ ಆಖ್ಯಾನದ ಕಥಾಂತರ್ಗತವಾದಂತಹ ತತ್ವವೇ ಪ್ರಸಾದವೆನಿಸಿ ಈ ಪುಣ್ಯ ಕಥೆಯನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ, ನೋಡುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತಾರೋ ಅಂಥವರೆಲ್ಲವರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ, ವರಪ್ರದ ಗಣಪತಿ ದೇವರು, ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು, ಸ್ಥಳ ಸಾನ್ನಿಧ್ಯದ ದೈವ ದೇವರುಗಳು ಆಯುಷ್ಯ ಆರೋಗ್ಯ ಭಾಗ್ಯವನ್ನೆತ್ತು ಕಾಪಾಡಲೆನ್ನುವ ಹಾಗೆ ಪ್ರಾರ್ಥಿಸುತ್ತಾ ಮಂಗಳ ಗೀತೆಯನ್ನು ಹಾಡುವರೆ ಅಪ್ಪಣೆಯನ್ನು ಬೇಡೋಣ. ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಶರಣಿಂಬೆ ಶರಣಿಂಬೆ ಶ್ರೀ ಸುಬ್ರಹ್ಮಣ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ, ಕರುಣದ ದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಶರಣೋ ಮಯೂರವಾಹನ ದೇವ ದೇವ, ಶರಣೋ ಮಯೂರವಾಹನ ದೇವ ದೇವ, ಶರಣಕ್ಕೆ ಮಣಿವೆವು ಕಳಿವೆನ್ಮಾನೋ, ಶರಣೆ ಸುಬ್ರಹ್ಮಣ್ಯ, ಕರುಣದ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ, ಧರೆಯುಳುವುದಾದ ಪ್ರತಿಪೊಂದಿ ಭ್ರಮರಾಮಿಗೆ ಮಹಾಗಣಪಗೆ ಸುಬ್ರಹ್ಮಣ್ಯಗೆ ಮಂಗಲೋ ಮಂಗಲ ಶುಭ ಮಹಾರಾಜ ಶ್ರೀಗಳಾದ ಡಾಕ್ಟರ್ ವಾಮನ ಸಾಲ್ಯಾನ್ ಮತ್ತು ಮನೆಯವರು, ವಾಮನ ಸಾಲ್ಯಾನ್ ಮತ್ತು ಮನೆಯವರು, ಕರ್ತಿಗಾರ ಕುಶಾಲಗಾರ ಶಾಖ ಭಕ್ತಿಪೂರ್ವಕವಾಗಿ ಕುಡಿಯತಕ್ಕಂತಹ ಕಾಂಚನ ಶಿವಾರ್ಪಣ ದಕ್ಕಿತ್ತು ದಕ್ಕಿತ್ತು ಬಿಡಾರ ಕಪ್ಪಣೆ ಶ್ರೀದೇವ ಶ್ರೀದೇವ.